ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ
ಮದೌರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನಯ ಮಹಿಮೆಯನು ಪುಗಳಲ ಧರಣಿಯನ್ನು ಪೊದುಪೈದ ಶೇಷಗರಿದು ಹರನ ಕುಮಾರ ಸಕಲ ಗಮಗಮಾಕಾರ ಧರೆಯೊಳು ವಿಶೇಷ ಮಧುರ ವಿಘ್ನೇಶ ಶರಣುದೇರು ಭದ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಂಗ ಪೂರಿಣಿ ಶರಣು ಶರಣು
विघ्नत्वान्त निवारणैकतरणे विघ्नाटवी हव्यवान् विघ्नव्याकुलाभिमान गरुडो विघ्नेश पंचानन विघ्नो तुंगा गिरिप्रभेदन पवि विघ्नाति कुंभोद्भवान् विघ्नो कुलप्रचंड पवनो विघ्नेश्वर पाहि मां विघ्नेश्वर पाहि मां गजमुखदवगे गणपगे ಚೆಲ್ವತ್ರಿ ಜಾಗ ಬಂದಿತನೆ ಗಾರತಿಯೈ ರೇ ಆರತಿಯೈ ರೇ ಗಜಮುಖದ ಬಗೆ ಗಣಪಗೆ ಕರದೊಳದು ಹರುಷದಿ ಮಂತರ ಪೊರೆವವರೆ ಉರಗಣರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪತಿ ನೀರು ಜನರ ಗುಣಯುತನ ಘನಮೂರ್ತಿ ಮದವುಳ ಗಣನತನ ದೇವರ ದೇವ ಕೃಪಾಕರನ देवर देव कृपा करना पावन चरित पुण्योदय भावज विषय लुकदना गोविंद गिरिय वरसुतना दिनतन दिनते दिनते तुम तन दिनते दिनते तातक दिनते तते दिनते ततक दिनते तते दिनते दिनता दिनता दिनते गजमुखना पादवने आ
ಗಜಮುಖನ ಪಾದವನ್ನುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ಪಾದವನ್ನುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತತಕ ದಿನ 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 ದಿತಕ ದಿನ 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 ತತಕ ದಿನ ದಿನ ತತೈ ದಿನ ದಿನ ತತಕ ದಿನ ದಿನ ತತೈ ದಿನ ದಿನ ಕೈ ದಿನ ಕಾದ ಕೈ ದಿನ ಕಾದ ಕೈ ದಿನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿಯಳ ಬಾಲನ ಸಿರಿ ಪುಜಾಲ ಬರಿದ ಜಯಶೀಲ ದಯಾ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದಿಂತನ ದಿನ 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 तुम तना दिन दिन तातक दिन दिन ततै ततक ततै ततै दिन वंदे देवर देव ತುಂಗ ತಗದ ದಿನತೆ
ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಹೊರೆಯಲೇ ಹೊರೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಹೊರೆಯಲೇ ಹೊರೆಯಲೇ ಮದ ಭಕ್ತಿ ಬರುತ್ತಲಿದೆ ಮಾರನ ಮದದಾನಿ ಹೊರೆಯಲೇ ಮದ ಭಕ್ತಿ ಬರುತ್ತಲಿದೆ ಮಾರನ ಮದದಾನಿ ಹೊರೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಹೊರೆಯಲೇ ಹೊರೆಯಲೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿ ನಾಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮನೆಯೊಳಗಿಂದ ಪುರುಷನೊಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಕತ ದಿನತೆ ದಿಮಿತ ದಿನತೆ ದೀನ ದಿನತೆ 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 ಕಾತಕತ ದಿನತೆ ತೆಯ್ಯ ದಿನತೆ ದೀನ ದಿನತೆ 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 ತಕತ ದಿನತೆ ಯತ ಯತ ದಿನಿತ ದಿನತೆ 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 ಕಾತಕತ ದಿನತೆ ದಿಮಿತ ದಿನತೆ ತೆಯ್ಯ ದಿನತೆ ತೋಂತ ದಿನತೆ 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 ಜಣುತ ದಿನತೆ ಜಣುತ ಜಣುತೆ 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 ದೀಪ್ತನ ದಿರಿ ನಾಮ ಓಂತನ ದಿರಿ ನಾಮ ದೀಪ್ತನ ದಿರಿ ನಾಮ ಓಂತನ ದಿರಿ ನಾಮ ದೀಪ್ತನ ತನ ತೋಂತನ ತನ ದೀಪ್ತನ ತನ ದೀಪ್ತನ ದಿನತೆ ತಯ್ಯ
ದಿನತೆ ತಕತ ದಿನತೆ ದಿಮಿತ ದಿನತೆ 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 ದಿಂಗಡ ಗಿಡದಗ ದರಿ ಗಿಡ ಗಿಡದಗ ದಿಂಗಡ ಗಿಡದಗ ದರಿ ಗಿಡ ಗಿಡದಗ ದಿಂಗಡ ಗಿಡದಗ ದರಿ ಗಿಡ ಗಿಡದಗ ದಿಂಗಡ ದಾಂ 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 ತಕತ ದಿನತೆ ದಿಮಿತ ದಿನತೆ ತಯತ ದಿನತೆ ತೋಂತ ದಿನತೆ 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 ಆನಂತ ದಿನ ಹರೇ कटीलु शिला सर्वमंगल मंगले शिवे सर्वा साधिके शरणे शरणे नारायण ನಂಬಿದಂತ ಪ್ರೀತಿ ಇಟ್ಟುಕೊಂಡ ಸಮಗಂಡ ಮೇಳದಲ್ಲಿ ನಡೆಯುವಂತೆ ಶಂಭಾಗ ಮತ್ತು पावन नंदिनी कटिशोभिते पावन नंदिनी कटिशोभिते पावन नंदिनी कटिशोभिते पावन नंदिनी कटिशोभिते देवपुरं जयातकी विनुते कोविदे श्री दुर्गा परमेश्वरी देवी नमोस्तुते श्री भ्रामरी पावन नंदिनी कटिशोभिते दिन दिनते 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 तुम दन दिनते 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 तातक दिनते 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 दितक दिन 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 तुम दिनते
ತಾತಕದಿನದೈ ತತೈದಿನದೈ ತತಕದಿನದೈ ತತೈದಿನದೈ ಕೈದಿನದಾದಿನದೈ ದಿನದಾದಿನದೈ ತೋಂಗತೋಂ ತಗದದಿನದೈ ಹೋಗಿ ಅಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದನಿಗೆ ಆದಿಕೇಶವರಂಗಧಾಮ ಬಾರ ಮನೆಗೆ ಹೋಗಿ ಹೇಳಮ್ಮ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಅಂಬುಜಗೆ ಬುಡಬುಡ
ಕಥಾಮೃತವ ಸ್ವರದೊಳಗೆ ಇಂದ್ರನೊಳಗೆ ಇತ್ತು ಸ್ವರದೊಳಗೆ ಇಂದ್ರನೊಳಗೆ ಇತ್ತು ಬೃಂದಾರಕರ ಚಂದದೋಳು ನೆರಳಿ ಸುರಭಿ ಸುರನರೋ ಆ
ಹರಿದ ವೈಭವವಿರಲು ಹರಿದಾರಿಸಿಯೇನು ನರ್ತಿಸುತ್ತಲಿಯೇ ಸುರವಿದುರದರು ಮುಖ್ಯ ಭರಿತ ವೈಭವವಿರಲು ಹರಿದಾರಿಸಿಯರು ನರ್ತಿಸುತ್ತಲಿಯೇ ಒಂದು ದಿನ ಸ್ವರದೊಳಗೆ ಕಾಪಾಡಬೇಕಮ್ಮ, ರಕ್ಷಿಸಬೇಕು. ನಿನ್ನ ಅನುಗ್ರಹ ಆಶೀರ್ವಾದವೇ ನಮ್ಮ ಪಾಲಿಗೆ ಸದಾ ರಕ್ಷಾ ಕವಚವಾಗಲಿ ಎಂಬುದಾಗಿ ನಾವು ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ. ಸುಮನುಷ್ಯರೇ, ಶ್ವೇತವರಹ ಕಲ್ಪದ ವೈವಸದ ಮನ್ವಂತರದ ಈ ಕಾಲದಲ್ಲಿ ಚತುರ್ಯುಗಗಳು 28ನೇ ಬಾರಿ ಅನ್ವರ್ತನಗೊಳ್ಳುತ್ತಾ ಇವೆ. ಈ ವೈವಸದ ಮನ್ವಂತರಕ್ಕೆ ಪುರಂದರೆಂಬ ನಾಮಧೇಯುಳ್ಳಂತ ನಾನು ಪ್ರಕೃತ ಇಂದ್ರನಾಗಿ ಮೆರೆಯುತ್ತಾ ಇದ್ದೇನೆ. ನಿತ್ಯ ಕರ್ಮಗಳು ಸರಿಯಾದ ರೀತಿಯಲ್ಲಿ ಪೂರೈಸಿ ನಾವಿಂದು ಸಭಾ ಪ್ರವೇಶ ಮಾಡಿದ್ದೇವೆ. ಇಂಥ ಒಂದು ಉನ್ನತ ಅಧಿಕಾರ ನಮಗೆ ಸಿಗಬೇಕಾದ್ರೆ ನಾವು ಮಾಡುವ ಸಾಧನೆ ಬಹಳಷ್ಟು ಮಹತ್ತರವಾದ್ದು. ಶತಯಾಗರು ಮಾಡಿದಂತ ಪುಣ್ಯದ ಫಲವಾಗಿ ಈ ಯೋಗ ಭಾಗ್ಯ ನಮಗೆ ಪ್ರಾಪ್ತವಾಗಿದೆ. ಹಾಗಂತ ಇಲ್ಲಿರುವಂತಹ ಮಹಾ ಲಾಭವನ್ನು ಕೇವಲ ದೇವರು ನಾವೇ ಹಂಚಿಕೊಳ್ಳುವುದು ಖಂಡಿತ ಅಲ್ಲವೇ ಅಲ್ಲ. ಲೋಕ ಜನತೆಗಳಿಗೆ ಅದನ್ನು ಸಂದಾಯ ಮಾಡುತ್ತೇವೆ. ಯಾವ ರೀತಿ ಭೂಮಿಯಲ್ಲಿ ಯಾಗ ಎದುರನ್ನು ಮಾಡುತ್ತಾರೆ, ಅವುಗಳ ಮೂಲಕ ಹವಿಸ್ಸನ್ನು ಕೊಡ್ತಾರೆ, ಅದಕ್ಕೆ ಪ್ರತಿಯಾಗಿ ನಾವು ಮಳೆಯನ್ನು ಕೊಡ್ತೇವೆ. ಅದರಿಂದಾಗಿ ಭೂಮಿಯು ಬೆಳೆದು ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರುವುದಕ್ಕೆ ನಾವೇ ಒಂದು ರೀತಿಯಲ್ಲಿ ಕಾರಣೀಭೂತರಾಗ್ತೇವೆ. ನಮ್ಮನ್ನು ಬಹಳ ನೆಚ್ಚಿನಿಂದ ಎಲ್ಲರೂ ಆದರಣೀಯವಾಗಿ ಪೂಜಿಸ್ತಾ ಇದ್ದಾರೆ. ಬೇಕಾದರೂ ಗಳಿಸಿಕೊಂಡಿದ್ದೇ ಹೌದು, ಆದ್ರೆ ಒಂದೊಮ್ಮೆಗೆ ನಾವು ಗಳಿಸಿಕೊಂಡನ್ನು ಉಳಿಸಿಕೊಳ್ಳಬೇಕಾದ್ರೂ ಕೂಡ ಬಹಳಷ್ಟು ಕಷ್ಟವನ್ನು ಪಟ್ಟವರು. ಇಲ್ಲಿರುವಂತ ಅತುಡ ಐಶ್ವರ್ಯನು ಕಂಡು ಕರುಬೀಲಿಗೆ ದಾಳಿ ಮಾಡಿದಂತ ರಕ್ಕಸರ ಪ್ರಸಂಗ ಬಹಳಷ್ಟು ಉಂಟೇ ಉಂಟು. ಎಲ್ಲ ರಕ್ಕಸರ ವಿಚಾರವನ್ನು ಪ್ರಸ್ತಾಪ ಮಾಡಿದ ಅಲ್ಲವೇ ಅಲ್ಲ. ಆದರೂ ಇರು ರಕ್ಕಸರು ನಮ್ಮ ಎದೆಯಲ್ಲಿ ಭೀತಿಯ ಬೀಜರು ಬಿತ್ತಿದವರು ಶುಂಭರ ಎಂಬವರು ಆ ಕಾಲಕ್ಕೆ ದೇವಲೋಕ ಅಭಿಯೋಗ ಮಾಡಿದಾಗ ನಾವೆಲ್ಲ ಜೀವದ ಹಂಗುದರ ಯುದ್ಧನ ಮಾಡಿದ್ದೇವೆ. ಕೊನೆಗೆ ನಮಗೆ ಸೋಲು ಪ್ರಾಪ್ತವಾಗಿ ಹೋಯಿತು. ದೇವಲೋಕ ಬಿಟ್ಟಂತ ನಾವು ಪುನಃ ಅದನ್ನು ವಶಪಡಿಸಿಕೊಳ್ಳಬೇಕಾದ್ರೆ ನೇರವಾಗಿ ತುನಿಗಿರಿಗೆ ಹೋಗಿ ಆ ಜಗದಂಬೆಗೆ ನಮ್ಮ ಮರೆಯನ್ನು ಹೇಳಿದಾಗ ಅವಳು ನಮಗೆ ಅಭಯವಚನೆ ಕೊಟ್ಟಳು. ಕೆಲವು ದಿವಸಗಳ ರಕ್ಕಸಗಳನ್ನು ನಾವು ನಾಶ ಮಾಡ್ತೇನೆ ಎಂಬುದಾಗಿ. ಅಂತೆ ಆ ರಕ್ಕಸ ವಧೆಗೆ ಸ್ಥಾನವನ್ನು ಆಯ್ಕೆ ಮಾಡಿಕೊಂಡದ್ದು ಕದಂಬವನವನ್ನು. ಎಲ್ಲ ರಕ್ಕಸ ಅವಳ ಬಳಿಗೆ ಬರಿಸಿಕೊಂಡಳು. ಧೂಮ್ರಾಕ್ಷನು, ಚಂಡಮುಂಡರು ಅಥವಾ ರಕ್ತಬೀಜಾಸುರನು, ಕೊನೆಗೆ ಬಂದರು ಶುಂಭರಿಸಿಂಹರು. ಮೊದಲವಾದ ಕಳವಾರವನ್ನು ಶ್ರೀದೇವಿಯು ವಿಧ ವಿಧ ರೂಪದ ಮೂಲಕವಾಗಿ ಎಲ್ಲರೂ ವಧಿಸಿದ್ದಾಳೆ. ಲೋಕಕ್ಕೆ ಸುಖವನ್ನು ಶಾಂತಿಯನ್ನು ನೆಮ್ಮದಿ ತಂದಿದ್ದಾಳೆ. ನಮಗೆ ಗದ್ದುಗೆ ಪ್ರಾಪ್ತವಾಗಿ ಹೋಯಿತು. ಹಾಗಾದ್ರೆ ನಮ್ಮ ಗದ್ದುಗೆ ಕಂಟಕ ಇಲ್ಲ ಎಂಬುದೇ ಹೇಳುವುದಕ್ಕೆ ಆಗುವುದೇ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅರುಣಾಸ ಸೇನಾಪತಿ ಒಬ್ಬ ಇದ್ದ, ಆ ಶುಂಭನ ಸೇನಾಪತಿ ಹೋದ ಅರುಣಾಸ ಒಬ್ಬ ಇದ್ದ. ಆ ಕಾಲಕ್ಕೆ ತಪ್ಪಿಸಿಕೊಂಡು ಹೋಗಿದ್ದಾನೆ. ಎಲ್ಲಿದ್ದ ನನಗೆ ಗೊತ್ತೇ ಇಲ್ಲ. ಒಂದು ವೇಳೆ ನಮ್ಮ ಮೇಲೆ ಹಾಗೇನು ತಿರುಸಕ್ಕೆ ಮತ್ತೊಮ್ಮೆ ದಾಳಿ ಮಾಡುವ ಸಾಧ್ಯ ಉಂಟೇ ಉಂಟು. ಒಂದು ವೇಳೆ ಆತ ಇಲ್ಲಿಗೆ ಬಂದರೂ ಕೂಡ ಅವನ ಎದುರಿಸಕ್ಕೆ ಸಮರ್ಥ ಖಂಡಿತ ಹೋದೇ ಹೌದು. ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡವೇ ಬೇಡ. ಆದ್ದರಿಂದ ಇಂದಿನ ಸಭೆ ಮುಕ್ತಾಯಗೊಳಿಸುವ ಮುಂಚಿತವಾಗಿ ನಮ್ಮ ಗುರುಗಳಿದ್ದ ಬೃಹಸ್ಪತಿ ಆಚಾರವನ್ನು ಅವರಿಂದ ಆಶೀರ್ವಾದ ಪಡೆದುಕೊಂಡಿದ್ದೇವೆ. ಹಾಗೆ ಶ್ರೀದೇವನ ಪ್ರಾರ್ಥನೆ ಮಾಡುತ್ತಾ ಮೂರು ಮೂರ್ತಿಯ ಧ್ಯಾನಿಸುತ್ತಾ ಈ ಸಂದರ್ಭದಲ್ಲಿ ಸಭೆಯನ್ನು ವಿಸರ್ಜನೆಗೊಳಿಸುವ. ಯಕ್ಷರಾಜ ಕುಮಾರಿ ಸೌಗಂಧಿಕೆಯೋ ಈ ಯಕ್ಷರಾಜ ಕುಮಾರಿಗೆ ಸೌಗಂಧಿಕೆ
ಸೌಗಂಧಿಕೆ, ಓ. ಈ ಹೊತ್ತಿನಲ್ಲಿ ನೀನೆಲ್ಲಿ ಇರ್ತೀಯೋ ಅಲ್ಲೇ ನಾನಿರುವವಳು. ಆದರೆ ನೀನು ಬಾ ಎಂದರೆ ಬರುವುದಿಲ್ಲ ಅಂತ ಹೇಳುವವಳು ನಾನಲ್ಲ. ಖಂಡಿತ ಅಲ್ಲ. ಖಂಡಿತವಾಗಿಯೂ ನಿನ್ನ ಜೊತೆಗೂಡಿ ನಾನು ಬರುತ್ತೇನೆ. ಈಗ ಮೊದಲೇ ನಿನ್ನ ತಂದೆಯಲ್ಲಿ ಕೇಳಿದ್ದೇನೆ. ಕೇಳಿದ್ಯಾ? ಒಂದು ವಿಷಯ ಗೊತ್ತುಂಟು ನಿನಗೆ? ಏನು? ನೀನು ಅಮಾತ್ಯನ ಮಗಳು. ಹೌದು. ಆದ್ರೆ ಅಕ್ಕ ತಂಗಿಯರಂತೆ ನಮ್ಮ ಜೀವನವೇ ಆಗಿದೆ. ಹೌದು. ತಂದೆಯವರಲ್ಲಿ ಕೇಳಿದಾಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಕರೆದುಕೊಂಡು ಹೋಗಿ ಎನ್ನುವ ಹಾಗೆ. ತಂದೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹೋಗುವುದೇನು ಸತ್ಯ, ಹೇಗೆ ಹೋಗಬೇಕೆನ್ನುವ ಹಾಗೆ ಆಲೋಚನೆ ಮಾಡುದು ಬೇಡವೇ? ಬೇಕಲ್ವಾ? ಹೇಗೆ ನಡೆದುಕೊಂಡು ಹೋದರೆ ದಿವಸ ತಲುಪಕ್ಕಾಗುತ್ತದಾ? ಇಲ್ಲ. ಖಂಡಿತ ಇಲ್ಲ. ಹಾಗಿದ್ರೆ ದೊಡ್ಡವರ ಮಕ್ಕಳು ಯಾವ ರೀತಿಯಾಗಿ ಹೋಗಬೇಕು ಅನ್ನುವುದನ್ನು ನಿರ್ಧರಿಸಿಕೊಂಡೆ. ಹೌದಾ? ಏನೇದು? ಓ ವಿಮಾನ ಯಾರದ್ದು? ನಿಮ್ಮ ಅಪ್ಪನದಲ್ವೇ? ಹೌದಲ್ಲ, ಇವತ್ತು ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾ. ಹಾಗಿದ್ರೆ ತಡೆ ಹಾಕಿ ಆ ವಿಮಾನವನ್ನು ಏರಿಕೊಂಡು ಭೂಲೋಕದತ್ತ ಸಾಗೋಣ. ಆಡಿದರು ಅಪನಯರು ಜಲದಲ್ಲಿ ಕುಡುತ್ತ ಗೆಳತಿಯರು, ಜಲದಲ್ಲಿ ಕುಡುತ್ತ ಗೆಳತಿಯರು. ಆಡಿದರ ಬಲೆಯರು ಜಲದಲ್ಲಿ ಕುಡುತ್ತ ಗೆಳತಿಯರು, ಜಲದಲ್ಲಿ ಕುಡುತ್ತ ಗೆಳತಿಯರು. ಬಾಡಿದ ತನುಗಳಿಗೂಡುತ್ತ, ಬಾಡಿದ ತನುಗಳಿಗೂಡುತ್ತ ಎರಗಿ ಜಲ ತೀಡಿದನುವ ಬಾಡುತ್ತ ಹರುಷದಿ ಬಾಡಿದ ತನುಗಳಿಗೂಡುತ್ತ ಎರಗಿ, ಬಾಡಿದ ತನುಗಳಿಗೂಡುತ್ತ ಎರಗಿ ಜಲ ತೀಡಿದನುವ ಒಯ್ದಾಡುತ್ತ ಹರುಷದಿ. ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಕಂಡೆಯ ಪ್ರಕೃತಿಯ ಸೌಂದರ್ಯವನ್ನು. ಮೇಲೆ ನೋಡು ನೀಲ ಗಗನ, ಸುಪ್ರಸನ್ನವಾದ ವಾತಾವರಣ, ಹಕ್ಕಿಗಳ ಇಂಚರ, ಕೋಗಿಲೆಯ ನಾದ. ಆ ಕಡೆ ಗಮನಿಸಿದೆಯಾ? ಶುಕ ಪಿಕಗಳೆಲ್ಲ ಒಂದೆಡೆ ಸೇರಿಕೊಂಡಿವೆ. ಚಿಗರೆಯ ಮರಿಗಳು ಚಿಗರೆಯ ಮೇಯುವ ಚಂದವನ್ನು ನೀನು ನೋಡಿ ಗಮನಿಸ್ತಾ ಇದ್ದೇನೆ. ಹೌದಲ್ವಿ? ಇಷ್ಟೆಲ್ಲ ಸೌಂದರ್ಯನ ವೀಕ್ಷಣೆ ಮಾಡುತ್ತಾ ಮುಂದೆ ಮುಂದೊತ್ತಿ ಸಾಗಿ ಬಂದವರು ನಾವು. ಆದ್ರೆ ಏನು ಬದಲಾವಣೆ ಗಮನಿಸಿದೆಯಾ? ಗಮನಿಸ್ತಾ ಇದ್ದೇನೆ. ಎಲ್ಲಾದ್ರೂ ಗಂಧರ್ವ ಲೋಕದಲ್ಲಿ ಬೆವರೋದಕ್ಕೆ ಉಂಟೆ? ಇಲ್ಲ.
ಖಂಡಿತ ಇಲ್ಲ. ಹಾಗಿದ್ರೆ ಭೂಮಿಗೆ ಸೇರಿದಾಗ ಯಾಕೆ ಈ ರೀತಿ ಆಯ್ತು? ಬದಲಾವಣೆ ಅನ್ನೋದೇ ಈ ಪ್ರಪಂಚದಲ್ಲಿ ಇರುವುದು. ಇವತ್ತು ಅರಳಿದಂತ ಹೂ ನಾಳೆ ಇರುವುದಿಲ್ಲ, ನಾಳೆ ಸಿಕ್ಕಿದಂತ ಭಾವಿಸಿದ್ರೆ ಖಂಡಿತ ಆಗುವುದೇ ಇಲ್ಲ. ಹಾಗಾಗಿ ವಿಚಿತ್ರ ವಿಶಿಷ್ಟವಾದಂತಹ ಪ್ರಪಂಚ ಇದು ಭೂಲೋಕ. ಹೌದೇನೆ? ಬೆವರನ್ನು ನೀಗಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ, ಆಯಾಸವನ್ನು ನೀಗಿಸಬೇಕೆಂಬ ಉದ್ದೇಶದಿಂದ ಜಲದಿಗೆ ಇಳಿದವಳು ನಾವು. ಜಲಕ್ರೀಡೆ ಆಯ್ತು. ಆಯ್ತು, ಇನ್ನೇನು? ಇನ್ನು ಹೋಗುವುದು. ನಿಂದು ಮಡಿಯುಟ್ಟಾಯ್ತು. ಹೌದೇನು? ಏನೇ ಕೆಲಸ ಇಲ್ವಾ ನನಗೆ? ಇಷ್ಟೆಲ್ಲ ಒಡೆಗೌಡಿ ನಿನ್ನ ಜೊತೆಗೆ ಇದ್ದವಳು ನಾನು. ಹೌದೇ? ಈ ಹೊತ್ತಿನಲ್ಲಿ ತಲೆ ಸರಿ ಇಲ್ಲ ಅಂತ ಹೇಳುವುದಾ? ಹಾಗಲ್ವಿ, ಮತ್ತೆ ಸ್ವಲ್ಪ ಮಾತನ್ನು ಅರ್ಥವಿಸಿಕೊಳ್ಬೇಕು ನೀನು. ಯಾವ ರೀತಿ? ತಲೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿನಗಂತ ಆಡಿದಲ್ಲ, ಮತ್ತೆ ಮುಡಿದ ಹೂ ಬಾಡಿ ಹೋಯಿತಲ್ಲ. ಹೌದಲ್ಲ, ಅದಕ್ಕಾಗಿ ಇದೇ ಹೇಳಿದ್ದು. ಭೂಲೋಕದಲ್ಲಿ ಹಾಗೆ ಇಳಿದು ಬಂದ್ರೆ ಮುಡಿದ ಹೂ ಬಾಡಿ ಹೋಗ್ತದೆ. ಇವತ್ತು ಹೊರಡಿದ್ರೆ ಸಂಜೆ ಆಗುವ ಮುದುಗಿ ಹೋಗ್ತದೆ, ಮತ್ತೆ ಬಿದ್ದೆ ಹೋಗುವಂಥದ್ದು. ಹೌದು, ನಮ್ಮ ಲೋಕದಲ್ಲಿ ಹಾಗಾದರೆ ಮುಡಿದ ಹೂವನ್ನೇ ಮುಡಿದದು ಯಾವತ್ತೂ ಮಾಡ್ಲಿಕ್ಕಿಲ್ಲ. ಅದಕ್ಕಾಗಿ ಹೇಳಿದ್ದು. ಹೂ ಬಾಡಿದ್ರೆ ಏನಂತೆ, ನಾನಾ ವಿಧದಂತ ಪುಷ್ಪಗಳು ಅರಳಿ ನಿಂತಿವೆ, ಅವುಗಳನ್ನು ಆಯ್ದುಕೊಂಡು ಮಾಲೆ ಮಾಡಿ ಅದನ್ನು ಮುಡಿಬೇಕು, ದೇವರಿಗೆ ಅರ್ಪಿಸಿ ಮೊದಲಾಗಿ ದೇವರಿಗೆ ಅರ್ಪಣೆ. ಹೌದು, ತದನಂತರ ಅದು ಹೆಣ್ಣು ಮಕ್ಕಳಿಗೆ ಸೇರಬೇಕಾದ. ಹೌದಲ್ವೇ? ಹಾಗೆಂದು ಸರಿಯಾಗಿ ಗಮನಿಸಿದೆ. ಏನೇ? ಲೋಕವನ್ನು ಗಮನಿಸಿ ಒಮ್ಮೆ ಆಶ್ಚರ್ಯವಾಯಿತು. ಯಾಕೆ? ಅದೆಷ್ಟೋ ಹೆಣ್ಣು ಮಕ್ಕಳ ಮುಡಿಯಲ್ಲಿ ಹೂವೇ ಇರುವುದಿಲ್ಲ. ಮುಡಿಯುವುದಿಲ್ಲ. ಹೂವು ಹೇಗುಂಟು ಅಂತ ಕಂಡಿದ್ದಾರೆ ಏನು, ಆದ್ರೆ ನಾವು ಹಾಗಾಗಕೂಡದು. ಗಂಧರ್ವ ಲೋಕದವರು ಮತ್ತೊಬ್ಬರಿಗೆ ಮಾದರಿ ಆಗಬೇಕು ನಿಜ ಅನ್ನೋದು ಸತ್ಯ. ಹಾಗಿದ್ರೆ ತಡೆಯಾಕೆ? ಯಾವ ಹೂವಾದಿತ್ತು? ನನಗೆ ಮಲ್ಲಿಗೆ ಆದಿತ್ತೆ, ನನಗೆ ಸಂಪಿಗೆ ಆದಿತ್ತೆ. ಆಯ್ತು, ಮೆಲ್ಲನೆ ಕೊಯ್ಯಬೇಕು. ಹಾಗಿದ್ರೆ ಬಾ 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 ಸಾಗರ ಮುಂದೆ ಬಂದು ಗಮನಿಸ್ತಾ ಇದ್ದೇನೆ. ಆಶ್ಚರ್ಯ ಆಗುದು. ಹೌದೇ? ಹೋಗ್ತಾ ಉಂಟು, ಗಗನ ತೆಸ್ತರಕ್ಕೆ ಹೋಗುತ್ತಾ ಉಂಟು, ಆಕಾಶವನ್ನೇ ಚುಂಬಿಸ್ತಾ ಉಂಟು. ಹೌದಲ್ವೇ? ಹಾಗಿದ್ರೆ ಏನ್ ವಿಶೇಷ? ಏನೇ ಕಾಡಿಗೆ ಬೆಂಕಿ ಬಿತ್ತೋ ಏನು? ಬರೀ ಅದಲ್ವೇ, ಮತ್ತೆ ಈ ಕಾಡಿಗಾದ್ರೆ ಬೆಂಕಿ ಬೀಳೋದಕ್ಕೆ ಸಾಧ್ಯತೆ ಉಂಟು? ಇಲ್ಲ, ಖಂಡಿತ ಅಲ್ಲ. ಆ ಕಡೆ ಗಮನಿಸಿ ನೋಡಂತೆ, ಮುನಿವಟ್ಟುಗಳು ಇಬ್ಬರು ಇತ್ತಿಂದ ನಮ್ಮ ಬಳಿಗಾಗಿ ಈ ಕಡೆ ಸಾಗಿ ಬರುವುದು ಅಂತ ಅರ್ಥವಾಗುವುದಿಲ್ಲ. ಹೌದು. ಆದ್ರೆ ಆಶ್ಚರ್ಯ, ಅಷ್ಟೆಲ್ಲ ಮಂದಿಯಲ್ಲಿ ಇರಬೇಕಾದ್ರೆ ಯಾವುದೊಂದು ಪುಣ್ಯಾಶ್ರಮ ಇದ್ದೇ ಇರ್ತದೆ. ಆಶ್ರಮ ಇದ್ದ ಮೇಲೆ ಮುನಿಪೋತಮರು ಇರ್ಬೇಕಲ್ಲ, ಅಲ್ಲಿಗೆ ಹೋಗುವ ಮಹಿಮಾನ್ವಿತರೇ ಆಗಿರಬಹುದು. ಇಂತೂ ಇಲ್ಲಿಯವರೆಗೆ ಬಂದಿದ್ದೇವೆ, ಸ್ವಲ್ಪ ಅಲ್ಲಿವರೆಗೆ ಧಾವಿಸಿ ಹೋಗುವುದಕ್ಕೆ ಕಷ್ಟ ಆಗ್ತದೆ. ಖಂಡಿತವಾಗಿ ಇಲ್ಲ, ಅಲ್ವೇ ಅಲ್ಲ. ಹಾಗಾಗಿ ಅವರ ಬಳಿಗಾಗಿ ಸಾಗೋಣ, ಅವರಿಂದ ಬೇಕಾದಂತಹ ಆಶೀರ್ವಾದವನ್ನು ಪಡೆದು ಮತ್ತೆ ನಮ್ಮ ಲೋಕಕ್ಕೆ ಹೀಗೆ ಪರಮದೇಜ ವಿರಾಜಿತಾಂಗನುವ ಗುರಿ ಬಿಸಿಲಿನೋ ಬೆವರಿಯೇ ಹಸಿವಿನುಮ ಕರಗರಿಸಿ ನಡೆಸಿ ಬಲಗಳ ನರಸಿ ಬರುದ ಉದಯಿಸಿದಂತಹ ಸೂರ್ಯನು ಯಾವ ರೀತಿ ಬೆಳಕನ್ನ ಪಸರಿಸುವಾಗ ಭೇದ ಭಾವ ಎನಿಸುವುದಿಲ್ಲವೋ, ಹರಿಯುವ ನೀರೊಂದು ಯಾರಾದರೂ ಕುಡಿಯುವುದಕ್ಕಾಗಿ ಬಂದಾಗ ನೀರನ್ನ ಭೇದ ಭಾವ ಎನಿಸುವುದಿಲ್ಲವೋ, ಅದೇ ರೀತಿ ಈ ಮುನಿಗಳ ಜೀವನ ಕೂಡ ಹರಿ ಷಡ್ವರ್ಗಗಳನ್ನೇ ತ್ಯಜಿಸಿ ಸದಾಕಾಲ ಲೋಕದ ಒಳಿತನ್ನೇ ಬಯಸುವವರಲ್ಲಿ ಈ ಮಹಾಗ್ರ ಮುನಿಯು ಅಗ್ರಸ್ಥಾನದಲ್ಲಿದ್ದೇನೆ ಎನ್ನುವುದೇ ನನ್ನ ಮನಸ್ಸಿಗೆ ಸಂತೋಷ. ಎಂದಿನಂತೆ ಇಂದು ಕೂಡ ಈ ವನ ಪ್ರದೇಶದಕ್ಕಾಗಿ ಬರುವರೇ ಕಾರಣ ಉಂಟು. ಯಾಗ ಯಜ್ಞಾದಿಗಳನ್ನು ಮಾಡುವುದೇ ನಮ್ಮ ಕಾರ್ಯವಲ್ಲವೇ? ಅಂತಹ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕಾಗಿ ಬೇಕಾದಂತಹ ಸಾಹಿತ್ಯಗಳನ್ನ ಒದಗಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ವನದೆಡೆಗೆ ಬರುವಾಗ ಸಮಯವನ್ನು ನೋಡಿದರೆ ಉದಯಿಸಿದಂತಹ ಸೂರ್ಯ ತನ್ನ ಕಾರ್ಯಪ್ರವೃತ್ತನಾಗಿ ನೆತ್ತಿಯ ಮೇಲೆ ಏರಿದ್ದಾನೆ. ಪರಿಣಾಮವಾಗಿ ಉರಿ ಬಿಸಿಲೇ ನನ್ನನ್ನು ಸುಡುವಂತಾಗಿದೆ. ಒಂದೆಡೆಯಿಂದ ಹಸಿವು, ಏನಾದರೂ ತಿನ್ನಬೇಕು ಅನ್ನುವಂತಹ ಭಾವದಿಂದ ಮುಂದುವರೆದೆ ಎಂದಾದರೆ ಕಾಣುತ್ತದೆಯಲ್ಲ ಹಣ್ಣೊಂದು. ಹಣ್ಣನ್ನೇ ತಿನ್ನಬೇಕು, ಹೇಗೆ ಕಿತ್ತು ತಿನ್ನುವುದು? ಅಲ್ಲವೇ ಅಲ್ಲ. ಹಣ್ಣಿರುವಂತಹ ಅಲ್ಲಿಗೆ ಅಲ್ಲಿಂದಲೇ ತಿನ್ನುವತ್ತ ಮನ ಮಾಡುತ್ತೇನೆ ಅಂತಾರೆ. ಹಣ್ಣನ್ನು ತಿನ್ನುವುದಕ್ಕೆ ಮುಂದಾದರೆ ಅಲ್ಲಿದ್ದಂತಹ ಇರುವೆಯೊಂದು ನನ್ನ ಗಡ್ಡವನ್ನೇ ಸೇರಿಬಿಟ್ಟಿತ್ತಲ್ಲ. ಪಾಪ, ಅದಕ್ಕೇನು ಗೊತ್ತು ನನ್ನ ಗಡ್ಡ ಎಂಬುದಾಗಿ. ಆದುದರಿಂದ ಮರಳಿ ಇರುವೆಯನ್ನ ಆ ಗೂಡಿಗೆ ಬಿಡುತ್ತೇನೆ. ಏನಾಶ್ಚರ್ಯ,
ನನ್ನನ್ನೇ ಸೇರಿದೆ, ನನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾಗುತ್ತಾ ಇದೆ, ಹಿಂಸಿಸುತ್ತಾ ಇದೆ. ಅಯ್ಯಯ್ಯೋ. ಬಾರಿ ಕಂಡೆಯ ಸೌಂದರ್ಯವನ್ನು ವೀಕ್ಷಣೆ ಮಾಡಬೇಕೆನ್ನುವ ಹಾಗೆ ಮುಂದಕ್ಕೆ ಬಂದ್ರಿ. ಹೌದು. ನಾವು ಅಂದುಕೊಂಡದ್ದೇ ಬೇರೆ, ಇಲ್ಲಿ ನಡೆಯುವುದೇ ಬೇರೆ. ಯಾವನು ಒಬ್ಬ ಸನ್ಯಾಸಿ ಕಂಡೆಯ ಹಣ್ಣನ್ನು ತಿನ್ನುವುದಕ್ಕೆ ಮುಂದಾದ, ಕೊಯ್ಯುವುದಕ್ಕೆ ಮಣ್ಣಿಗೆ ಬಾಯಿ ಇಟ್ಟದು, ಕೊಯ್ಯಲಿಕ್ಕೆ ಆಗುದಿಲ್ಲ. ಕಾರಣ ಏನಾಯ್ತು? ಅದರಲ್ಲಿ ಒಂದನ್ನು ಬದುಕಿಸುವುದಕ್ಕೆ ಹೋದವ ಹಲವಾರು ಇರುವೆಗಳನ್ನು ಕೊಂದು ಹಾಕಿದನಲ್ಲ. ಇದು ಹೇಗಾಯ್ತು ಗೊತ್ತಾ? ಇವರೆಲ್ಲ ಹೇಳುವುದು ಒಂದು, ಅಹಿಂಸೋ ಪರಮ ಧರ್ಮ ಅಂತ ಹೇಳುವುದಕ್ಕೆ ಮಾತ್ರ. ಇದನ್ನೆಲ್ಲ ಕಾಣುವಾಗ ಏನಾಗ್ತದೆ ನಿಮಗೆ? ಮತ್ತೆ ನಗುದೇ ಯಾಕೆ? ಏನೇನು ನಿನಗೆ ನಗೆ ಬೀರುವುದಲ್ಲ, ಅದರ ಅಳು ಏನು ಎಂಬುದಾಗಿ, ನೋವೇನು ಎಂಬುದಾಗಿ ಪರಿಗಣಿಸಬೇಕು. ಆದುದರಿಂದಲೇ ನನ್ನನ್ನು ಕಂಡು ನಗೆ ಬೀರಿದಂತಹ ನೀನು ಮುಂದೆ ಭೂಲೋಕದಲ್ಲಿ ಧರಿಸಿ. ಮನ್ನಿಸಬೇಕು ಸ್ವಾಮಿ, ಈ ಹೊತ್ತಿನಲ್ಲಿ ತಪ್ಪು ಮಾಡಿದ್ದು ಹೌದು. ನಾವು ಯಕ್ಷಲೋಕದಿಂದ ಭೂಲೋಕವನ್ನು ಸಂಚರಿಸಲು ಬಂದವರು. ನಾವು ಮುಂದೆ 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 ಬಂದು ನಿಮ್ಮ ಆಶ್ರಮವನ್ನು ಕಂಡೆ, ನಿಮ್ಮಿಂದ ಆಶೀರ್ವಾದವನ್ನು ಪಡೆಯಬೇಕೆನ್ನುವ ಹಂಬಲದಿಂದ ಇಲ್ಲಿವರೆಗೆ ಬಂದು ನೀವು ಸಣ್ಣದಂತಹ ಇರುವೆಯನ್ನು ಕೊಂದ ಇದರಿಂದ ನಾವು ನಗಡಿದ್ದು ಹೌದು. ಏನೋ ಅವಳು ತಪ್ಪು ಮಾಡಿದ್ದಾಳೆ, ಮನ್ನಿಸಬೇಕು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಯಾಕೆ ಪ್ರಯೋಗ ಮಾಡುತ್ತೀರಿ? ನಿಮ್ಮ ಮಕ್ಕಳಂತೆ ನಮ್ಮನ್ನು ಕಂಡು ನಮಗೆ ಪರಿಹಾರವನ್ನು ಕೊಡಿ ಸ್ವಾಮಿ. ಸೌಗಂಧಿಕ ಏನೇ ಇದು? ತುಂಬಾ ಮಾತಾಡಿದ್ಯಂತಲ್ಲ. ಎಷ್ಟು ಕಾಡಿದರು ಬೇಡಿದರು ಇವರು ಮೌನಬದ್ಧರಾಗಿ ನಿಂತಿದ್ದಾರೆ, ಅಂದರೆ ಕೋಪದಿಂದ ಇದ್ದಾರೆ. ಮತ್ತೆ ನಾನು ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ಅವರ ಬಳಿಯಲ್ಲಿ ಕ್ಷಮೆಯನ್ನು ಯಾಚಿಸಿದವಳು. ಮಾತಾಡುದು ಬೇಡ ಅಂತ ಹೇಳಿದ್ರು, ಕ್ಷಮೆಯನ್ನು ಯಾಚಿಸಿದೆ. ಏನಾಯ್ತು ಈಗ? ಆದರೆ ತಿರುಗಿ ಕೋಪವು ಹೆಚ್ಚಾಗುತ್ತಾ ಉಂಟು ಅವರಿಗೆ. ಆದರೆ ಒಂದು ಮಾತು ಉಂಟಲ್ಲ, ಮುನಿವರಿಯರಿಗೆ ಕೋಪವೆಂಬುದು ಬರುವುದಿಲ್ಲ. ಹರಿಷಡ್ವರಗಳನ್ನು ದಾಟಿ ಬಂದವರಲ್ಲಿ ಯಾವುದೇ ಕಾಲಕ್ಕೂ ಕೋಪಗೊಳ್ಳುವವರೆಲ್ಲ ನಾವು ನೋಡಬಹುದು. ಆದರೆ ಇವರು ಹಾಗಲ್ಲ, ಹಿಂಸೆ ಕೂಡ ಮಾಡುತ್ತಾ ಇದ್ದಾರೆ, ಕೋಪ ಕೂಡ ಇವರಲ್ಲಿ ಉಂಟು. ಸನ್ಯಾಸಿ ತಿಳಿದು ಯಾರೆಂದು ಭೂಲೋಕದಲ್ಲಿ ವೇಷ ಮಾಡುತ್ತಾ ಇದ್ದಾರಂತೆ, ಗಡ್ಡ ಕಟ್ಟಿ. ಹೌದು, ಹಾಗಾಗಿ ಒಂದು ಗಡ್ಡ ಕಟ್ಟಿಕೊಂಡು ಬಂದಂತಹ ಗೊಡ್ಡು ಸನ್ಯಾಸಿ ಬಡ ಜೋಗಿ ಸೇರಿ ಬಾಳುವುದರಿಂದ ಕಣ್ಣೀರ ಸುರಿಸಿ. ಇವಳ ಜೊತೆ ಸೇರಿ ಸಹವರ್ತಿನಿಯಾಗಿ ನೀನು ಕೂಡ ನಗೆ ಬೀರಿದೆಯಾ? ಅವಳ ಜೊತೆಗಾಗಿ ನೀನು ಕೂಡ ಪಾರುಗಾಣಿಸಿ ಶಾಪ ಹರಿಸೆಲ್ದು ಮರುಗಿ ಎನ್ನ ಪಾರುಗಾಣಿಸಿ ಶಾಪ ಹರಿಸೆಲ್ದು ಮರುಗಿ ಕಣ್ಣೀರಿಡುವುದಿರಿ ಸೌಗಂಧಿಕೆಯೋ ಘೋರ
ಕಣ್ಣೀರಿನಿಂದಲೇ ತೊಳೆದವಳಿದ್ದೀರಿ ಪಾದಕ್ಕೆ ರಗಿದ್ದೇನೆ. ಮಹಾಮಹಿಮಾನಿತರಾದಂತಹ ತಾವುಗಳು ಯಾಕೆ ಈ ರೀತಿ ವರ್ತಿಸಿದಿರಿ ತಂದೆ? ಕರ್ಮ ಪ್ರಪಂಚದ ಪರಿಸ್ಥಿತಿ ಏನು, ವ್ಯವಹಾರ ಏನು ಅಂತ ಅರಿಯದವರು ನಾವು. ಯಕ್ಷಲೋಕದಿಂದ ಭೂಲೋಕದ ಸೌಂದರ್ಯವನ್ನು ವೀಕ್ಷಣೆ ಮಾಡಬೇಕೆನ್ನುವ ಹಾಗೆ ಬಂದ್ರೆ ನೀವು ಮಾಡುತ್ತಿರುವಂತಹ ಕಾರ್ಯವನ್ನು ಗಮನಿಸಿದವರು ನಗು ಬೀರಿದ್ದು ಸತ್ಯ ಸ್ವಾಮಿ. ಅರಿಯದೆ ಎಸಗಿದಂತಹ ಅಪರಾಧ. ಆದ್ರೆ ಪ್ರಪಂಚವೇ ನಿಮ್ಮನ್ನು ದೇವರೆನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ತಂದೆ ನೀವು, ನಾವು ಮಕ್ಕಳಿಗೆ ಸಮಾನ. ತಂದೆ, ಮಕ್ಕಳು ತಪ್ಪು ಮಾಡಿದರೆ ತಂದೆ ಆದರೂ ಶಾಪ ಕೊಡುವುದಕ್ಕೆ ಸಾಧ್ಯ ಉಂಟೆ? ಶಾಪ ಕೊಡುವುದೇ? ತಿದ್ದಿ ಬುದ್ಧಿಯನ್ನು ಹೇಳಬೇಕಾದಂತಹ ನೀವು ಎಮ್ಮ ಪಾಲಿಗೆ ಶಾಪವನ್ನೇ ಕೊಟ್ಟಿರಿ ತಂದೆ, ಶಾಪವನ್ನೇ ಕೊಟ್ಟಿರಿ. ಇದು ಕರಮುಗಿದ ಸೆರಗುಂಡಿ ಬೇಡುತ್ತಾ ಇದ್ದೇನೆ. ಶಾಪದಿಂದ ಮುಕ್ತಿಯನ್ನು ಕರುಣಿಸಿದ್ದೇವೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿದೆಯೇ ಹೇಳಿ. ಮುನಿಗಳಾದವರು ಮುನಿದು ನಿಂತರೆ ಜಗದಲ್ಲಿ ಪರಿಣಾಮ ಏನು ಎಂಬುದನ್ನು ನೀವೇ ಅದಕ್ಕೆ ಆದರ್ಶ. ಯಾಕೆ ಕಂಡು ನಮಸ್ಕರಿಸಬೇಕಾದವರು ನೀವು ನನ್ನನ್ನೇ ತುಚ್ಛಭಾವದಿಂದ ಆಡುವ ಮಾತುಗಳಿಂದಲೇ ಘಾಸಿಗೊಳಿಸಿದ್ದೀರಿ ನನ್ನ ಮನಸ್ಸನ್ನ. ನಮ್ಮ ಬುದ್ಧಿಗೆ ಮಂಕು ಬಡಿಯಿತು ಸ್ವಾಮಿ. ಆ ಸಂದರ್ಭದಲ್ಲಿ ನಾನು ತಾಳ್ಮೆಯನ್ನ ಕಳಕೊಂಡವನಿದ್ದೇನೆ. ಆದರೆ ಮುನಿವರ ನೊರೆದ ವಚನವು ಎಂದೆಂದಿಗೂ ತಪ್ಪುವುದಿಲ್ಲ ಎಂಬುದಾಗಿ ನೀವೇ ಅರಿತವರಲ್ವೇ? ಆದುದರಿಂದ ಯಾವುದೇ ಚಿಂತೆಗಳನ್ನ ಮಾಡಬೇಡಿ. ನೀವು ಭೂಮಿಯಲ್ಲಿ ಜನನವನ್ನು ಪಡೆಯಲೇಬೇಕು. ಅದರಿಂದ ಮುಕ್ತಿಯಲ್ಲವೇ ತಂದೆ? ಆ ಸಂದರ್ಭದಲ್ಲಿ ಜಾಬಾಲಿ ಎಂಬಂತಹ ಮಹರ್ಷಿಗಳಿಂದಲೇ ನಿಮಗೆ ಮುಕ್ತಿಯಾಗುತ್ತದೆ, ಜಗಕ್ಕೆ ಒಳಿತಾಗುತ್ತದೆ. ಶುಭವಾಗಲಿ. ಬದಲಾವಣೆಯನ್ನು ಕಾಣಬೇಕೆಂತ ಉದ್ದೇಶವಿರಿಸಿಕೊಂಡು ಭೂಲೋಕವನ್ನು ಸೇರಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿ ಹೋಯ್ತಲ್ವೇ? ರಸ್ತೆಯಲ್ಲಿ ಋಷಿ ಶಾಪ ಯಾವತ್ತೂ ಹೊಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಆಡಿದಂತಹ ಮಾತು ಸತ್ಯವಾಗ್ತದೆ ನೋಡಂತೆ. ಆದ್ರೆ ಒಂದು ಅರೇಕ್ಷಣವು ನಿನ್ನನ್ನು ಬಿಟ್ಟಿದ್ದವಳು ನಾನಲ್ಲ. ಹೂವನ್ನು ಬಿಡದ ಸುಗಂಧನಂತೆ, ದೇಹವನ್ನು ಬಿಡದ ನೆರಳಿನಂತೆ ನಿನ್ನ ಜೊತೆಗೆ ನಾನಿದ್ದವಳು. ಮತ್ತೆ ನಿನ್ನನ್ನು ಕಾಣುತ್ತೇನೆ ಎನ್ನುವಂತಹ ಭರವಸೆ ನನಗಿಲ್ವೇ? ಭರವಸೆ ನನಗಿಲ್ವೇ? ಮಾತು ಸತ್ಯವಾಯಿತು ನೋಡಿ. ದೇಹದಲ್ಲಿ ಬದಲಾವಣೆ ಆಗುತ್ತಾ ಉಂಟು. ನನಗೂ ವ್ಯತ್ಯಾಸ. ಹಾಗಿದ್ರೆ ಮಾತು ಸತ್ಯವಾಯಿತು.
ಈ ಅರುಣಾಸುರನ ಜೀವನದಲ್ಲಿ ಚಿಂತೆ ಪದೇ ಪದೇ ಸುಡ್ತಾ ಇದೆ. ಅದಕ್ಕೆ ಕಾರಣ ನಮ್ಮೊಡೆಯ ಶುಂಭದಾನವ ಕದಮಾವನದಲ್ಲಿರುವಂತಹ ಹೆಣ್ಣನ್ನು ಮೆಚ್ಚಿದ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿ ವಯೋವೃದ್ಧರು ವೃದ್ಧರು ಆದತ್ತ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದ. ಸಂಧಾನ ಮುರಿಯಲ್ಪಟ್ಟಿದ್ದು ಸಂಗ್ರಾಮವೇ ನಿರ್ಣಯಿಸಲ್ಪಟ್ಟಾಗ ಬಲಾತ್ಕಾರದಿಂದ ಕರೆತರುವುದಕ್ಕೆ ಧೂಮ್ರಲೋಚನ ಹೋದ. ಓಂಕಾರ ಮಾತ್ರದಿಂದ ಪದ್ಮೀಭೂತರಾಗಿ ಹೋದ. ಆಮೇಲೆ ಹೋದವರೇ ಚಂಡಮುಂಡರು ಕಾಳಿ ರೂಪವನ್ನು ಹೊತ್ತು ಚಂಡಮುಂಡರನ್ನು ಏರ್ಪಡಿಸಿದಳಂತೆ ದುಷ್ಟೇ. ಆಮೇಲೆ ಹೋದವನು ರಕ್ತ ಬೀಜ ರಕ್ತೇಶ್ವರಿಯಾಗಿ ಆತನನ್ನು ಕೊಂದು ಕೆಡಹಿದಾಗ ಚಲದಂತ ಮಲ್ಲನೆಂದರಿಸಿದಂತ ಶುಂಭ ರಥರೂಢನಾಗಿ ಮದುವೆಯಾಗುವುದಕ್ಕೆ ಬೇಕಾಗಿ ಹೊರಟು ನಿಂತ. ಆ ಸಮಯದಲ್ಲಿ ಬೆಂಬಲಕ್ಕೆ ಬೇಕಾಗಿ ಅರುಣಾಸುರನಂತ ನಾನು ಕೂಡ ಹೊರಟೆ. ನಡೆಯಿತು ಕಾಳಗ ರಕ್ತ ಚಂಡಿಕೆಯ ರೂಪ ರಣಕ್ಷೇತ್ರದಲ್ಲಿ ನೋಡಿದ್ದೆ ತಡ. ಕೈಕಾಲಿನಲ್ಲಿ ನಡುಕ, ಕಾಲಿಗೆ ತಡವರಿಸುವಿಕೆ, ಹೇಗಾದರೂ ಮಾಡಿ ಬದುಕಬೇಕು ತೀರ್ಮಾನ ಮಾಡಿದ ನಾನು ರಣಕ್ಷೇತ್ರದಿಂದ ಓಡಿದೆ. ಬಹಳಷ್ಟು ಸಮಯ ಕಳೆದಾದ ಮೇಲೆ ಕಳಕೊಳ್ಳುತ್ತಾ ಎಲ್ಲವನ್ನು ಅರ್ಜಿಸಿ ಪುನರಪಿ ಬಂದು ನಿಂತವನು ಅರುಣಾಸುರ. ನಾನು ಅದನ್ನೆಲ್ಲ ಆಲೋಚಿಸ್ತಾ ಇರುವುದು ಉಪ್ಪಲ್ಲವನ್ನು ಕೊಟ್ಟು ಸಾಕಿ ಸಲಹಿದ ನಮ್ಮೊಡೆಯ ಶುಂಭದಾನವನ ಅನ್ನದ ಋಣದಿಂದ ಮುಕ್ತನಾಗಲಿಲ್ಲವಲ್ಲ. ಅದರ ಜೊತೆಯಲ್ಲಿ ಇದಕ್ಕೆಲ್ಲ ಕಾರಣೀಭೂತರಾದಂತಹ ದೇವತೆಗಳು ದಿನೇ ದಿನೇ ಬಲಶಾಲಿಗಳಾಗಿ ಮೆರೆಯುವುದು ಮಾತ್ರವಲ್ಲದೆ ನಮ್ಮ ಬಲ ದಿನೇ ದಿನೇ ಕಡಿಮೆ ಆಗುತ್ತಾ ಇದೆ. ಹೀಗಾಗುವುದಕ್ಕೆ ಎಲ್ಲವನ್ನು ಕೊಟ್ಟವರಿದ್ದೀರಾ. ಆದರೆ ಕೊಂಡು ಹೋದಂತಹ ಸುವಸ್ತುಗಳನ್ನು ಏನು ಮಾಡುತ್ತಾರೆ ಗೊತ್ತೇ? ಏನು? ಯಾಗ ಯಜ್ಞಾದಿಗಳನ್ನು ಮಾಡಿ
ಆ ಯಾಗ ಯಜ್ಞಾದಿಗಳಿಂದ ಬರುವಂತಹ ಹವಿಸ್ಸನ್ನು ದೇವತೆಗಳಿಗೆ ಸಮರ್ಪಿಸುತ್ತಾರೆ. ಆ ಹವಿಸ್ಸನ್ನು ಉಣ್ಣಂತಹ ದೇವತೆಗಳು ದಿನದಿಂದ ದಿನಕ್ಕೆ ಕೊಬ್ಬಿ ಮೆರೆಯುತ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತೆಂದಾದರೆ ಆ ದೇವತೆಗಳಿಂದ ನಮಗೆ ಉಳಿಗಾಲವಿಲ್ಲ. ಹಾಗಾಗಿ ಆ ಋಷಿ ಮುನಿಗಳಿಗೆ ಏನಾದರೂ ಒಂದು ದಾರಿಯನ್ನು ಪೂಜನೀಯ ಭಕ್ತನಿರಿಸಿಕೊಂಡು ಬಂದೆವು. ಅಂತ ಬ್ರಾಹ್ಮಣರು ಒಂದು ಮೇಲೆ ಬಾಗಿಲಿಗೆ ಬಂದಾಗ ಕರೆದು ದಾನವನ್ನು ಇಕ್ಕಿದವನು ನಾನು ಕೊಟ್ಟಂತಹ ಸ್ವತ್ತು ಎಲ್ಲವನ್ನು ಕೂಡ ಯಾಗವನ್ನು ಮಾಡುವ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸ್ತಾ ಇದ್ದಾರೆಂದಾದ್ರೆ ಲೋಕದಲ್ಲಿ ಅರಗಳಿಗೆ ಅವರಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಳ್ಳಬಾರದು. ಹೋಗಿ ಎಲ್ಲೆಲ್ಲಿ ಯಾಗದಿನಾದಿಗಳು ನಡೀತದೋ ಅಂತ ಯಾಗ ನಿಲ್ಲಿಸಿ ಒಂದು ವೇಳೆ ವಿರೋಧಿಸಿದರೆಂದಾದ್ರೆ ಹಿಡಿದತ್ತ ಕಟಾರಿಯಿಂದ ಮುಂಡ ಬೇರ್ಪಡಿಸಿ ಇದು ಅರುಣ ರಾಜ್ಯ. ಹೋಗಿ ಬನ್ನಿ. ಅದನ್ನೇ ಪಠಿಸುತ್ತಾ ಭಗವತ್ತತ್ವದಲ್ಲಿಯೇ ಲೀನವಾಗಬೇಕು ಎನ್ನುವ ಹಾಗೆ ಆಲೋಚಿಸುತ್ತಲೇ ಯೋಗಾರೂಢನಾಗಿದ್ದವನು ನಾನು. ಏನಚ್ಚರಿ ಇದು, ಏಕಾಗ್ರತೆಗೆ ಭಂಗವಾಯಿತೋ ಎನ್ನುವ ಹಾಗೆ ಪಕ್ಕನ ಎಚ್ಚರವಾಯಿತು. ಹಚ್ಚ ಹಸುರಾಗಿ ಕಂಗೊಳಿಸುತ್ತಿದ್ದಂತಹ ವಸುಂಧರೆಯ ಮುಂದೆ ನಾನು ತಪಸ್ಸನ್ನಾಚರಿಸುತ್ತಾ ಇದ್ದವನು. ಕಣ್ತೆರೆದಾಗ ಏನಿದು, ಭೂಮಿ ಬಡವಾಗಿದೆ, ಬರಡಾಗಿದೆ. ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ಏನಿದು, ಕಮರಿ ಹೋದಂತಹ ಮರಗಿಡಗಳು ಒಣಗಿದೆ. ಯಾಕೆ ಹೀಗಾಗಿದೆ ಎನ್ನುವುದೇ ಅರ್ಥವಾಗುವುದಿಲ್ಲ. ಜಾಬಾಲಿಯಾದಂತಹ ನನಗೆ ಇದು ಅರಿವಿಗೆ ಬಾರದ ಹಾಗಾಗಿದೆ ಎಂದಾದರೆ ಏನಿದು ವಿಸ್ಮಯವೇ ಹೌದು. ಏನದು ಕೇಳಿಸುತ್ತಿದೆ? ಯಾರದು? ಏನಂತೆ? ಏನಾಯಿತು?
ತಡೆಯಲಾಗದಂತಹ ಹಸಿವು. ತಿನ್ನುವುದಕ್ಕೆ ಆಹಾರವನ್ನು ಕೊಡಿ, ಕುಡಿಯುವುದಕ್ಕೆ ಒಂದು ತೊಟಕು ನೀರನ್ನು ಕೊಡಿ, ನಮ್ಮ ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಮಕ್ಕಳೇ, ಹಸನ ಕೊಡಿ ಎಂಬುದಾಗಿ ಬೇಡಿದ್ರೆ ಕೊಡುವುದಕ್ಕೆ ಯಾರಲ್ಲಿಯೂ ಏನೂ ಇಲ್ಲ, ಅವರ ಬಳಿಯೇ ಇಲ್ಲ. ಮುಖ ಒಂದೇ ನೋಡ್ತಾ ಇದ್ದೇವೆ. ಹಸಿವನ್ನು ತಡೆಯಲಾಗದೆ ಏನಾದ್ರೂ ಸಿಕ್ಕದ ಎಂಬುದಾಗಿ ಹುಡುಕಿಕೊಂಡು ನೀವೆಲ್ಲರೂ ಹೋದವರು. ಏನಾದ್ರೂ ಸಿಕ್ಕಿತೆ ಮಕ್ಕಳೇ? ಯಾರಿಗೂ ಏನು ಸಿಗ್ಲಿಲ್ವ? ನಾನು ಕೂಡ ಹೋಗುವಾಗ ಏನೂ ಸಿಗ್ಲಿಲ್ಲ. ಹಿಂತಿರುಗಿ ಬರುವಂತಹ ಸಮಯದಲ್ಲಿ ನಾಯಿಯೊಂದು ಸತ್ತೋಯ್ತು. ಇದನ್ನೇ ತಂದಿದ್ದೇನೆ ಮಕ್ಕಳು, ತಿನ್ನಿ. ಏನೋ ಮಾತಾಡ್ತಾರೆ. ನಿಮ್ಮ ಆಕ್ರಂದನವನ್ನು ಆಲಿಸುತ್ತಲೇ ನಾನು ಈ ಕಡೆಗೆ ಹೆಜ್ಜೆಯನ್ನಿಟ್ಟವ. ಬರುವಾಗ ನಾಯಿಯೂ ಒಂದು ಊಳಿಡುತ್ತಾ ಇತ್ತು, ಅದೂ ಅಡಗಿ ಹೋಯಿತು ಎಂದಾದರೆ ಬಹುಶಃ ನೀವು ಅದನ್ನು ಕೊಂದಿದ್ದೀರಿ ಎನ್ನುವುದೇ ಅರ್ಥ. ಏನದು ನಿಮ್ಮ ಕೈಯಲ್ಲಿ? ನಿಕೃಷ್ಟವಾದಂತಹ ನಾಯಿಯ ಮಾಂಸ. ಎಸೆದು ಬಿಡಿ ಅದನ್ನು, ಎಸೆದು ಬಿಡಿ. ನಿನ್ನ ದೇಹ ಸ್ಥಿತಿ ಆಳವಾಗಿದೆ, ನಿಮ್ಮ ಕಣ್ಣು ಗುಡ್ಡೆಗಳು ಏನೋ ಆಗಿದೆ ಎನ್ನುವುದು ನಿಮ್ಮನ್ನು ನೋಡಿದಾಗ ನಮಗರ್ಥವಾಗುತ್ತದೆ. ಯಾಕೆ ಹೀಗೆ?
ಹಣೆಗೆ ಲೇಪಿಸಿದಂತಹ ಭಸ್ಮ, ನಿಂತಹ ನಿಲುವು, ಆಡುವಂತಹ ಮಾತು, ಇದನ್ನೆಲ್ಲ ನೋಡುವಾಗ ಮಹಾ ತಪಸ್ವಿಯಂತೆ ಕಾಣುತ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ಸ್ಥಿತಿ ಯಾಕೆ ಹೇಳಿ? ಬಂದ ಕೂಡಲೇ ಸಹೋದರರೇ ಎಂಬುದಾಗಿ ಕರೆದದ್ದು. ಹೌದು, ನಮ್ಮೊಳಗಿರುವಂತಹ ಸಂಬಂಧವನ್ನು ಮರೆತು ಅದೆಷ್ಟೋ ಸಮಯವೇ ಕಳೆದು ಹೋಯಿತು ಸ್ವಾಮಿ. ಈ ಇಲೆಗೆ ಮಳೆ ಬಾರದೆ 10-12 ವರ್ಷವೇ ಕಳೆದು ಹೋಯಿತು ಸ್ವಾಮಿ. ಬೆಲೆಯನ್ನು ಬೆಳೆಯುವುದಕ್ಕಾಗದೆ, ತಿನ್ನುವುದಕ್ಕೆ ಆಹಾರವಿಲ್ಲದೆ, ಕುಡಿಯುವುದಕ್ಕೆ ಒಂದು ತಡಕು ನೀರಿಲ್ಲದೆ, ವಿಲವಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಸ್ವಾಮಿ. ಎಂದಿನಿಂದ 10-12 ವರ್ಷವೇ ಕಳೆದು ಹೋಯಿತು ಸ್ವಾಮಿ. ಇರುವಂತಹ ಪ್ರಾಣವನ್ನು ಉಳಿಸುವುದಕ್ಕಾದರೂ ನಾವು ಕೊಂದದ್ದಲ್ಲ, ನಾಯಿಯನ್ನು ಸತ್ತು ಬಿದ್ದಿದ್ದಂತಹ ನಾಯಿಯ ಮಾಂಸವನ್ನು ತಿಂದದ್ದು ಸ್ವಾಮಿ. ಆಕ್ರಂದನಗೈಯುತ್ತಾ ಆ ನಾಯಿಯ ಹಸುವು ಅಡಗಿ ಹೋಗಿದ್ದಿರಬೇಕು. ಆದ್ರೆ ಅದನ್ನು ನೀವು ತಿನ್ನಕೂಡದಲ್ವಾ? ಯಾಕೆ ಸ್ವಾಮಿ? ನಾಯಿಯ ಮಾಂಸವನ್ನು ತಿಂದರೆ ನಾವು ನರಕ ಸೇರ್ತೇವೆ ಸ್ವಾಮಿ. ಯಾವ ನರಕ ಸ್ವಾಮಿ? ಹಸಿವಿಗಿಂತ ದೊಡ್ಡ ನರಕ ಉಂಟೆ? ಈರುವರು ಮಕ್ಕಳು ಅಪ್ಪ ಹಸಿವು ಎಂಬುದಾಗಿ ಕಣ್ಣ ಮುಂದೆ ವಿಲವಿಲ್ಲದೆ ಒದ್ದಾಡಿ ಪ್ರಾಣವನ್ನು ಬಿಡುವಂತಹ ಪರಿಸ್ಥಿತಿಯನ್ನು ನೋಡಿದ ಮೇಲೆ ಇನ್ಯಾವ ನರಕ ಉಂಟು ಸ್ವಾಮಿ? ಭಯವಾಗುತ್ತಾ ಉಂಟು ಸ್ವಾಮಿ, ಭಯವಾಗ್ತಾ ಉಂಟು. ಹೆದರಬೇಡಿ. ಸಹೋದರರೇ, ಬದುಕಿಗಾಗಿ ಹೆದರಬೇಕು. ನಿಜವಾಗಿ ಆಲೋಚಿಸಿದರೆ ಮನುಷ್ಯನಾದವನು ಹೆದರಲೂ ಬಾರದು, ಹೆದರಿಸಲೂ ಕೂಡ. ಹೆದರಿದರೆ ಪಶುವಾಗುತ್ತಾನೆ, ಹೆದರಿಸಿದರೆ ಮೃಗವಾಗುತ್ತಾನೆ. ನಾವು ಮನುಷ್ಯರಲ್ಲವೇ? ಪಶುವಾಗಕೂಡದು, ಮೃಗವೂ ಆಗಕೂಡದು. ಆದರೆ ಪರಿಸ್ಥಿತಿ ಮಾತಾಡ್ಲಿಕ್ಕೆ ಸುಲಭ ಸ್ವಾಮಿ. ಮನುಷ್ಯನನ್ನು ಪರಿಸ್ಥಿತಿಯನ್ನು ಅನುಭವಿಸಿದ ಮೇಲೆ ಭಯವಾಗದೆ ಇರುವುದಕ್ಕೆ ಸಾಧ್ಯವೇ? ಮೃಗವೂ ಆಗುತ್ತಾನೆ, ಪಶುವೂ ಆಗುತ್ತಾನೆ. ಏನಚ್ಚರಿತು! ಲೋಕ ಗುರುತಿಸಿದ್ದು ಲೋಕಸೇವೆಯನ್ನು ಮಾಡುವಂತಹ ಜಾಬಾಲಿ ಮುನಿವರ ಎನ್ನುವ ಹಾಗೆ ನನ್ನನ್ನು. ಆದರೆ ಎಲ್ಲಿಯ ಲೋಕಸೇವೆ? ನೀವನ್ನುತ್ತೀರಿ 10-12 ವರ್ಷಗಳೇ ದಾಟಿ ಹೋಯಿತು, ಇಳೆಗೆ ಮಳೆ ಬಾರದೆ ಎನ್ನುವ ಹಾಗೆ. ನನ್ನ ಅರಿವಿಗೆ ಬಾರದೆ ಹೋಯಿತಲ್ಲ, ಸಂಕಟ ಆಗುತ್ತಾ ಇದೆ. ಗೊತ್ತಾದ ಬಳಿಕ ನಾನು ಸುಮ್ಮನಿದ್ರೆ ನಮ್ಮ ಮುನಿಕುಲಕ್ಕೆ ಅದು ಅಪಚಾರವಾದ ಹಾಗೆ. ಹೆದರಬೇಡಿ. ಯಾವ ಇಳೆ ಬರಡಾಗಿದೆಯೋ ಇದೇ ಇಳೆಯಲ್ಲಿ ನಾವು ಬೆಳೆಯನ್ನು ಬೆಳೆಯಬೇಕು. ಆ ಮೂಲಕವಾಗಿ ಉಳಿದ ಬದುಕನ್ನು ನಾವು ಚೆನ್ನಾಗಿಯೇ ಬದುಕಬೇಕು. ಅದಕ್ಕಾಗಿ ದೇವತಾ ಪ್ರೀತ್ಯರ್ಥವಾಗಿ ಜನ್ಮವೊಂದನ್ನು ನಾನು ಮಾಡುತ್ತೇನೆ. ಹೆದರಬೇಕಾದದ್ದು. ಸ್ವಾಮಿ, ನಿಮ್ಮ ಮಾತನ್ನು ಕೇಳುವಾಗ ನಗು ಬರುತ್ತಾ ಉಂಟು ಸ್ವಾಮಿ. ಇಲ್ಲಿ
ಹೇಗೋ ಬದುಕಿದ್ದೇವೆ. ಇನ್ನು ಮುಂದಿನ ಒಂದು ಕ್ಷಣ ಬದುಕುವುದಕ್ಕೂ ಕಷ್ಟವಾಗಿ. 2 ದಿವಸ ಸಹಿಸಿಕೊಳ್ಳಿ, ಸ್ವಾಮಿ, ಖಂಡಿತವಾಗಿ ಶುಭ ಕಾಲವೊಂದು ನಮಗೆ ಒದಗಿಯೇ ಒದಗ. 2 ದಿವಸ ಬಿಡಿ, 2 ಕ್ಷಣವೇ ನೋಡಿ, ಎಲ್ಲ ಬಿದ್ದದ್ದು ನೋಡಿ, ಕುಸಿದು ಬಿದ್ದದ್ದು. ಹೆದರಬೇಡಿ, ಹೆದರಬೇಡಿ. ಇದು ಮಂತ್ರೋದಕವನ್ನು ನಿಮಗೆ ಪ್ರೋಕ್ಷಿಸಿದ್ದೇವೆ. ಈಗ ಎಲ್ಲರಿಗೂ ಚೇತನ ಬಂತು. ದೇವತಾರ್ಚನೆಯನ್ನು ಮಾಡು, ದೇವರ ನಾಮಾವಳಿಗಳನ್ನು ಉಚ್ಚರಿಸುತ್ತಾ ನಾನು ಬರುವಲ್ಲಿಯವರೆಗೆ ನೀವು ಕಾದು ಕುಳಿತುಕೊಳ್ಳಬೇಕು. ನಾವು ಮೊದಲು ಭಜನೆ ಮಾಡ್ತಾ ಇದ್ದೆವು ಸ್ವಾಮಿ, ಈಗ ಹಸಿವು ಹೆಚ್ಚಾದ ಮೇಲೆ ಭಜನೆ ಎಲ್ಲ ಮರ್ತೋಗಿ ಇನ್ನು ಮಾಡ್ತೇವೆ. ಭಜನೆ ಎನ್ನುವ ಸಂಸ್ಕೃತಿಯನ್ನು ನಿಲ್ಲಿಸಿಯೇ ಹೀಗೆ ಬರಗಾಲ ಬರುವುದಕ್ಕೆ ಕಾರಣ. ಬರಗಾಲ ಬಂದ ಮೇಲೆ ನಿಲ್ಲಿಸಿದ್ದು ಸ್ವಾಮಿ. ಹಸಿವು ಕೂಡ ಯೋಗಾರೂಢನಾಗಿ ಸ್ವರ್ಗಾರೋಹಣ ಮಾಡುತ್ತೇನೆ. ಜಯ 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 ಗುರವಿದುಬೆ ನಂದಿನಿ ಜಯತು ಬೀಳವು ಜಯ ಜಯ ಗುರವಿದುಬೆ ನಂದಿನಿ ಜಯತು ಬೀಳವು ಜಯ ಕರುಣಾಮಯಿ ಬರದಾದಿಲಿಯನು ಜಯ ಕರುಣಾಮಯಿ ಬರದಾದಿಲಿಯನು ದಯ 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 ಬಾರಿ ವಿಜಯ ಜಯ 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 ವಿದುತೆ ನಂದಿನಿ ಜಯತು ಬೀಳವು ಜಯ ಜಯ ಸುರಭಿಸುತಾಳ ನಂದಿನಿಯೇ, ಪದಾರವಿಂದಕ್ಕೆ ಜಾಬಾಲಿ ಮಹರ್ಷಿಯ ಪ್ರಣಾಮಗಳು. ಜಾಬಾಲಿ ಮುನಿಗಳೇ, ಅಮ್ಮ, ವಿಧ ವಿಧವಾಗಿ ಪೂಜಿಸಿದವರಿದ್ದೀರಿ, ಅರ್ಚಿಸಿದವರಿದ್ದೀರಿ. ಇದು ನಿಮ್ಮ ಪೂಜೆಯಿಂದ ಸಂತುಷ್ಟಳಾದವಳಿದ್ದೇನೆ. ಧನ್ಯನಾಗಿದ್ದೇನೆ. ಆದ್ರೆ ಕಂಡಾಗ ಆಶ್ಚರ್ಯವಾಗುತ್ತಾ ಉಂಟು. ಭೂಲೋಕದಲ್ಲಿ ಲೋಕದ ಕಲ್ಯಾಣ ಮಾಡಬೇಕಾದಂತ ನೀವು ಇಂದು ದೇವಲೋಕಕ್ಕೆ ಬಂದು ನನ್ನ ಬಳಿಗೆ ಬಂದು ಈ ರೀತಿಯಾಗಿ ಸ್ತುತಿ ಮಾಡಬೇಕಾದ್ರೆ ಯಾವುದನ್ನು ಕಾರ್ಯನಿಮಿತ್ತವಾಗಿ ಬಂದಿದ್ದೀರಿ ಎಂಬುದಕ್ಕೆ ಅರಿತುಕೊಂಡವಳಿದ್ದೇನೆ. ಅದಕ್ಕಾಗಿ ಕೇಳುತ್ತೇನೆ, ಬಂದ ಕಾರ್ಯ ಯಾವುದೆಂಬುದು ಹೇಳ್ಬಹುದಲ್ವಿ? ಬರಡಾದ ಇಳೆಯನ್ನು ಪಾಲಿಸುವುದಕ್ಕಾಗಿ ಇಳಿದು ಬರಬೇಕಮ್ಮ. ಯಾಕಮ್ಮ ಮೊಗ ತಿರುಗಿಸಿದೆ? ನೀವು ಆಡಿದ ಮಾತುಗಳನ್ನು ಕೇಳಿದ ಕೂಡಲೇ ಈ ರೀತಿ ಮುಖವನ್ನು ತಿರುಗಿಸಬೇಕಾಗಿ ಬಂತು. ನೀವು ಬರಬೇಕೆಂಬುದು ಹೇಳಿದಲ್ಲಿಗೆ ಭೂಮಿಗೆ, ಭೂಲೋಕಕ್ಕೆ ಬರಬೇಕೆ? ಹೌದು. ಸ್ವಾರ್ಥಿಗಳು, ಕುಡುಕರು, ಕಾಮುಕರು ತುಂಬಿಕೊಂಡಿರುವಂತ ಭೂಲೋಕಕ್ಕೆ ನಾನು ಬರಬೇಕೆ? ಬರಲಾರೆ. ತಾಯಿ, ಅಲ್ಲಿ ಯಾರು ಇಲ್ಲ. ಈಗ ಯಾರು ಇಲ್ಲ ಎನ್ನುವ ಕಾರಣಕ್ಕಾಗಿ ಬರುವುದಕ್ಕೆ ಆಗುವುದಿಲ್ಲ. ಈ ರೀತಿ ಹೇಳುವುದಕ್ಕೂ ಕಾರಣ ಉಂಟು. ಏನು? ನಿಮ್ಮ ಭೂಲೋಕದಲ್ಲಿ ನಡೆದಂತ ವಿಚಾರವನ್ನು ಹೇಳುತ್ತೇನೆ. ಬೇರೆ ಯಾರಿಂದಲೂ ಅಲ್ವೇ ಅಲ್ಲ, ಧರಣಿಪನಿಂದಾಗಿ ನಡೆಯುತ್ತದೆ.
ಏನಾಗಿದೆ ನೋಡಿ. ಹರಳೀಪ ಕಾರ್ತವೀರ್ಯನಿಂದಾಗಿ ಕೃತವೀರ್ಯನ ಮಗಳಾದಂತಹ ಕಾರ್ತವೀರ್ಯ ವನಪಾಲಕರ ನುಡಿಯಲು ಕೇಳಿದಂತ ಆತ ಮೃಗ ಬೇಟೆಗಾಗಿ ಹೋದವ. ಬೇಟೆ ಆಡುತ್ತಾ ಹೊತ್ತು ಮಧ್ಯಾಹ್ನ ಆದ ಕಾರಣ ಅಲ್ಲೇ ಸಮೀಪದಲ್ಲಿದ್ದಂತಹ ಜಮದಗ್ನಿಗಳ ಆಶ್ರಮದ ಬಳಿಗೆ ಹೋದ. ಜಮದಗ್ನಿಗಳು ಬರಮಾಡಿಕೊಂಡರು. ಹೊತ್ತು ಮಧ್ಯಾಹ್ನ ಆದ ಕಾರಣವೇ ಹೊಟ್ಟೆ ತುಂಬಾ ಉಳಪಡಿಸಿದರು ಮುನಿಗಳು. ಆಗ ಆ ಬಳಿಕ ಆತ ಹೇಳಿದ ಮಾತಾದರೆ ಯಾವುದು, ಇದಕ್ಕೆ ಕಾರಣ ಯಾವುದೆಂಬುದನ್ನು ಕೇಳಿದಾಗ ಮುನಿಗಳಾಡಿದಂತಹ ಮಾತು, ಇದಕ್ಕೆಲ್ಲ ಕಾರಣ ಕಾಮಧೇನು ಎಂಬುದಾಗಿ. ಆವಾಗ ಅರಸ ಏನು ಮಾಡಿದ, ನೇರವಾಗಿ ಅರಮನೆಗೆ ಹೋಗುವುದನ್ನು ಬಿಟ್ಟು ಇದಕ್ಕೆಲ್ಲ ಕಾರಣವಾದಂತಹ ಕಾಮಧೇನು ಎಲಗೆ ಬೇಕೆಂಬುದೇ ಕೇಳಿಕೊಂಡ. ನೀವೇ ಯೋಚನೆಯನ್ನು ಮಾಡಿ, ಯಾವುದೇ ಕಾರಣಕ್ಕೆ ಕಾಮಧೇನನ್ನು ಕೊಡುವುದಕ್ಕೆ ಆಗ್ತದ? ಮುನಿಗಳು ಆಡಿದರು, ಯಾವುದೇ ಕಾರಣಕ್ಕೆ ಕೊಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಆದ್ರೆ ಅರಸ ಕೇಳಲಿಲ್ಲ, ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ. ಆ ಬಳಿಕ ಏನಾಯ್ತೆಂಬುದಕ್ಕೆ ನೀವೇ ಸರಿಯಾಗಿ ಯೋಚನೆ ಮಾಡಿ. ಜಮದಗ್ನಿ ಮುನಿಗಳನ್ನು ಅವರು ಕುಟ್ಟಿಕೊಂಡವರಿದ್ದಾರೆ. ನೀವೇ ಯೋಚನೆ ಮಾಡಿ. ಇವರೆಲ್ಲ ಸ್ವಾರ್ಥಿಗಳೇ ತುಂಬಿಕೊಂಡಿರುವಂತ ಆ ರಸೆಗೆ ನಾನು ಬರಬೇಕೆಂಬುದೇ ಹೇಳುತ್ತಾ ಇದ್ದೀರಿ. ಅಮ್ಮ, ಓ ಸಹಸ್ರಬಾಹುವಾದಂತಹ ಕಾರ್ತವೀರ್ಯನ ಕಥನವನ್ನು ನೀವೀಗ ನೆನಪಿಸುವುದು. ಹೌದು. ಅವನ ಯಾರು ಬಲ್ಲಿರ? ಯಾರು? ಸಹಸ್ರ ಅಲಗುಗಳು ಉಳ್ಳಂತಹ ಆ ಸುದರ್ಶನ ಚಕ್ರವೇ ಶಾಪಗ್ರಸ್ತವಾಗಿ ಮನುಷ್ಯನಾಗಿ ಹುಟ್ಟಿದ್ದು. ಹಾಗಾದ್ರೆ ಮತ್ತೆ ನಾನು ಸುದರ್ಶನಾಗುವ ಬಗೆ ಹೇಗೆ ಎನ್ನುವುದನ್ನು ನಾರಾಯಣನಲ್ಲಿ ಬೇಡಿಕೊಂಡ ಕಾಲಕ್ಕೆ ಬ್ರಾಹ್ಮಣ ದ್ವೇಷಿಯಾದಾಗ ನಿನ್ನನ್ನು ನಾನು ಬರಮಾಡಿಕೊಳ್ಳುತ್ತೇನೆ ಎನ್ನುವುದೇ ಹುರಿಶಾಪ. ಅಂತೆ ಅದು ಸಾಗಿ ಹೋಗಿದೆ ಹೊರತು ಆ ತಪ್ಪು ಸರಿ ಎನ್ನುವುದನ್ನು ವಿಮರ್ಶಿಸಬೇಕಾದಂತ ವಿಷಯ ಇದಲ್ಲಮ್ಮ. ಆಮೇಲೆ ಶ್ರೀಮನ್ನಾರಾಯಣನ್ ಪರಶುರಾಮಾವತರಿಯಾಗಿ ಅಹಂಕಾರವನ್ನು ಹೊಂದಿದಂತಹ ಕ್ಷತ್ರಿಯರು ಯಾರೆಲ್ಲ ಇದ್ದಾರೆ ಅವರನ್ನು ನಾಶ ಮಾಡುವುದಕ್ಕಾಗಿ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದಂತಹ ಕಥನವೇ ನಡೆದು ಹೋಗಿದೆ. ಅದರ ಅರ್ಥ ಏನು? ಯಾರು ಅಧರ್ಮದಲ್ಲಿ ನಡೆಯುತ್ತಾರೋ ಅವರಿಗೆ ಶಿಕ್ಷೆಯಾಗುತ್ತದೆ, ಅದನ್ನು ಭಗವತ್ತತ್ವವೇ ನಿರೂಪಿಸುತ್ತದೆ ಎನ್ನುವುದನ್ನು ತೋರಿಸಿದ್ದು. ಈಗ ಅಂತದ್ದೇನೆಲ್ಲ ನಡೆಯಲಿಕ್ಕಿಲ್ಲ, ಅದಕ್ಕೆ ಹೊಣೆ ನಾನಿದ್ದೇನೆ, ನೀವು ಬರಬಹುದು. ಕಾರ್ತವೀರ್ಯನ ಕಥೆ ನಿಮಗೆ ಹೇಳಿದ್ರೆ ನೀವು ಹೇಳುತ್ತಾ ಇದ್ದೀರಿ ಶಾಪ ಇತ್ತ ಕಾರಣ ಈ ರೀತಿಯಾಗಿ ಆಗಿ ಹೋಯಿತೆಂಬುದಾಗಿ. ಆ ವಿಚಾರ ಬಿಡುವ, ನನ್ನ ಜೀವನದಲ್ಲಿ ನಡೆದಂತಹ ವಿಚಾರವನ್ನು ಹೇಳುತ್ತೇನೆ. ಈ ಇನ್ನೊಂದು ದಿವಸ ವಶಿಷ್ಠರ ಆಶ್ರಮದಲ್ಲಿದ್ದವಳು ನಾನು. ಅಲ್ಲಿಗೆ ಕೂಡ ಹಾಗೆ ಕೌಶಿಕ ಮೃಗಬೇಟೆಗಾಗಿ ಬಂದವ. ಹೊಟ್ಟೆ ತುಂಬ ಉಣಪಡಿಸಿದರು ವಶಿಷ್ಠರು. ಇದಕ್ಕೆ ಕಾರಣ ಯಾರಂತ ಕೇಳಿದಾಗ ನಂದಿನಿ ಯಾರಂತ ಎನ್ನನ್ನು ತೋರಿಸಿದ ಕೂಡಲೇ ಆತ ಆಡಿದ ಮಾತು ಕೂಡ ಅದುವೆ, ಎನಗೆ ಬೇಕು ಎಂಬುದಾಗಿ, ಕೊಡುವುದಕ್ಕೆ ಆಗುವುದಿಲ್ಲ ಎಂಬುದಕ್ಕೆ ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗುವಂತಹ ಸಂದರ್ಭ ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಂಡವಳಿದ್ದೇನೆ. ಹೌದೇ ಹೌದು. ಹಾಗಾದ್ರೆ ನಿಮ್ಮ ಹೊಣೆ ನಿಮಗಿತ್ತು. ಹೌದು. ಈಗಲೂ ಅಷ್ಟೇ, ನಿಮ್ಮನ್ನು ನೀವು ರಕ್ಷಿಸಬಲ್ಲಿರಿ ಎನ್ನುವ ವಿಶ್ವಾಸದಿಂದಲೇ ನಾನು ಕರೆಯುವುದನ್ನು. ಸ್ವಾಮಿ, ನೀವೇ ಯೋಚನೆ ಮಾಡಿ, ಎಷ್ಟು ಹೊತ್ತಿಗೂ ರಕ್ಷಣೆಯನ್ನು ಮಾಡಿಕೊಂಡಿರುವುದಕ್ಕೆ ಆಗ್ತದಾ? ಅಂದ್ರೆ ನಿಮ್ಮ ಭೂಲೋಕಕ್ಕೆ ಬಂದ್ರೆ ಅದೇ ರೀತಿ ಮತ್ತೆ ನೀವು ರಕ್ಷಣೆಯನ್ನು ಅಂದ್ರೆ ಯಾರಿನ ಕಷ್ಟ ಬಂದರೆ ನನ್ನ ರಕ್ಷಣೆ ನಾನೇ ಮಾಡಿಕೊಳ್ಬೇಕೆಂಬುದು ಹೇಳುತ್ತಾ ಇದ್ದೀನಿ. ದೇವತೆಗಳಾದಂತಹ ನೀವು ಸದಾಕಾಲವು ಜಾಗೃತರಾಗಿಯೇ ಇರುವವರಲ್ವೇ? ಹೌದಪ್ಪ, ನೀವು ಆ ರೀತಿ ಯೋಚನೆ ಮಾಡಿಕೊಂಡು ನಾನು ಹೇಳುತ್ತಾ ಇದ್ದೇನೆ. ಸ್ವಾರ್ಥಿಗಳಲ್ವ ಅವರು? ಯಾವ ರೀತಿ ಬರುವುದು ನಾನು? ಸ್ವಾರ್ಥಿಗಳಿದ್ದಲ್ಲಿಗೆ ನೀವು ಬರುವುದಿಲ್ಲ, ಯಾವುದೇ ಕಾರಣಕ್ಕೆ ಬರುವುದಕ್ಕೆ ಆಗುವುದಿಲ್ಲ. ಈಗ ಇಲ್ಲದಿದ್ದರೂ ಮೊದಲು ಇದ್ದರು ಎನ್ನುವ ಕಾರಣಕ್ಕಾಗಿ ನೀವು ಬರುವುದಿಲ್ಲ. ಹಾಗಾದರೆ ಈಗ ಅಂತಹ ಸ್ವಾರ್ಥಿಗಳು ಇದ್ದಲ್ಲಿಯೂ ನೀವು ಇರಕೂಡದಲ್ವಾ? ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ದೇವಲೋಕದಲ್ಲಿ ಇದ್ದೇನೆ ನಾನು. ಇಲ್ಲಿ ಇರಕೂಡದು ಅಂತ ಹೇಳಿದ್ದು ನಾನು. ಅದೇ ದೇವಲೋಕದ ಆ ರೀತಿ ಇದ್ದವರು ಯಾರು ಇಲ್ಲ ಎಂಬುದಕ್ಕೆ ನಾನು ಹೇಳುತ್ತಾ ಇದ್ದೇನೆ. ಇದ್ದಾನೆ ಯಾರಿಲ್ಲ.
ಭಾಗವತೋತ್ತಮರು ಎನ್ನುವ ಹಾಗೆ ಪ್ರಪಂಚದಲ್ಲಿ ಕೊಂಡಾಡಿದ್ದ. ಹೌದು. ಅಂತಹವರ ಸಾಲಿಗೆ ಸೇರಿದವನೇ ಪ್ರಹ್ಲಾದರಾಯ. ಎಂತಹ ಶೀಲವಂತನಾಗಿ ಬಾಳುತ್ತಲೇ ಇದ್ದ. ಆದರೆ ಏನಾಯ್ತು? ಅದನ್ನು ಕಂಡು ಸಹಿಸಲಾರದೆ ಇದ್ದಂತಹ ನಿಮ್ಮ ರಸ ಅಲ್ಲ, ನಮಗೂ ಅರಸನ್ ಈರೇಳು ಭುವನಗಳನ್ನು ಪಾಲಿಸುವಂತಹ ಗುರುತರ ಹೊಣೆಗಾರಿಕೆಯುಳ್ಳವನಾದಂತಹ ಆ ಇಂದ್ರನೇ ಅದನ್ನು ವಶಪಡಿಸುವುದಕ್ಕಾಗಿ ಬಂದ. ಹೇಗೆ ಬಂದದ್ದು? ಹೇಗೆ? ತಾನು ಶಿಷ್ಯನಾಗಿ ಬಂದ. ಓಹೋ. ಪ್ರಹ್ಲಾದರಾಯನನ್ನು ಗುರು ಎನ್ನುವ ಹಾಗೆ ತೀರ್ಮಾನ ಮಾಡಿ ವಿದ್ಯಾರ್ಜನೆ ಮಾಡುವುದಕ್ಕಾಗಿ ಬಂದ. ದೇವೇಂದ್ರನು ಅಂತೆಯೇ ಬಂದದ್ದಲ್ಲ, ಮತ್ತೆ ಮಾರುವೇಷದಿಂದ ಬ್ರಾಹ್ಮಣ ವಟುವಿನಂತೆ ವೇಷ ಧರಿಸಿ ಬಂದಿದ್ದಾನೆ. ಮೋಸಕ್ಕಾಗಿ ಬ್ರಾಹ್ಮಣರ ವೇಷ ಮಾಡುವುದೇ ಒಂದು ತಪ್ಪು, ಆಮೇಲೆ ಒಂದು ಮಾಡಿದ್ದೆಲ್ಲವೂ ತಪ್ಪು. ಎಲ್ಲಾ ವಿದ್ಯೆಗಳನ್ನು ಚೆನ್ನಾಗಿಯೇ ಕರಗತ ಮಾಡಿಕೊಂಡ ಬಳಿಕ ಗುರುಗಳಿಗೆ ಯೋಗ್ಯವಾದಂತಹ ಗುರುದಕ್ಷಿಣೆಯನ್ನು ಕೊಡಬೇಕು ಎನ್ನುವ ಹಾಗೆ ಕಪಟವನ್ನೊಳಗೆ ಹೊಂದಿಕೊಂಡು ವಿನಯದಿಂದಲೇ ಆಡಿದ. ಏನು ಕೊಡಬೇಕು ಗುರುಗಳೇ ಎನ್ನುವ ಹಾಗೆ ಅಂತರಂಗದೊಳಗಿರುವಂತಹ ಕಪಟವನ್ನು ಅರಿಯದೇ ಇದ್ದಂತಹ ಪ್ರಹ್ಲಾದರಾಯ, ನೀವು ಬ್ರಾಹ್ಮಣೋತ್ತಮರು, ನಿಮ್ಮಲ್ಲಿ ನಾವು ಪಡೆಯುವುದಲ್ಲ, ಇನ್ನೇನಾದರೂ ನೀವು ಕೇಳಿದರೆ ಅದನ್ನೂ ನಾವು ಯಾವ ನ್ಯೂನವೂ ಇಲ್ಲದೆ ಪೂರೈಸಬಲ್ಲೆವು ಎನ್ನುವ ಹಾಗೆ ಆಡಿದರ. ಅದನ್ನೇ ಕಾಯುತ್ತಿದ್ದಂತಹ ಸುರಪ, ಹಾಗಾದ್ರೆ ನಿಮ್ಮ ಶೀಲವನ್ನೇ ಕೊಡಿ ಎನ್ನುವ ಹಾಗೆ ಒಂದಿಷ್ಟು ಕನಿಕರವಿಲ್ಲದೆ ಆಡಿದನಂತೆ. ಆಡಿದ ಮಾತಿಗೆ ತಪ್ಪಲಾಗುವುದಿಲ್ಲ ಎನ್ನುವ ಕಾರಣದಿಂದ ಶೀಲವನ್ನು ಆತನಿಗೆ ಅರ್ಪಿಸಿಯೇ ಬಿಟ್ಟದ್ದು. ಅಮ್ಮ, ಒಬ್ಬ ವ್ಯಕ್ತಿ ಶೀಲವಂತನಾಗಿ ಬದುಕಿದ್ದವನು ಶೀಲವೇ ಇಲ್ಲದ ಮೇಲೆ ಅವನು ಜೀವಂತ ಶವವಾಗುವುದಿಲ್ಲ. ಹೌದೇ. ನಿಮ್ಮ ಸ್ವರೂಪ ಸ್ವಾರ್ಥಕ್ಕಾಗಿ ಮಾಡಿದ್ದೇನು ದೊಡ್ಡ ಕೆಲಸವಾದು. ಅಂದ್ರೆ ನೀವು ಹೇಳುತ್ತಾ ಇದ್ರಿ ಸುರಪ್ಪ ಶೀಲವನ್ನು ಕಸಿದುಕೊಂಡ ಎಂಬುದಾಗಿ. ಹಾಗೆ ನಿಮ್ಮಲ್ಲಿ ಕೇಳುವುದು, ಈಗ 3 ಮೂರ್ತಿಗಳು ಮೆಚ್ಚಿಕೊಟ್ಟದ್ದು ಸುರಲೋಕದ ಅಧಿಕಾರ ಸೂರಪ್ಪನಿಗೆ. ಅಂದ್ರೆ ಒಂದು ಮನ್ವಂತರ ತನಕ ಒಬ್ಬ ದೇವೇಂದ್ರ, ಇದು ಲೋಕಕ್ಕೆ ಗೊತ್ತಿದಂತ ವಿಚಾರವೇ. ಹಾಗಂತ ಹೇಳಿ ಒಂದು ವೇಳೆ ಆತ 100 ಯಾಗವನ್ನು ಮಾಡಿ ಬಳಿಕ ದೇವಲೋಕವನ್ನು ಸೇರಿಕೊಂಡರೆ ಅದು ಸರಿಯಾಗ್ತದೆ ಹೇಳಿ? ಇಲ್ಲಿರುವಂತ ದೇವೇಂದ್ರ ಏನು ಮಾಡಬೇಕು ಹೇಳಿ? ಅದಕ್ಕೆ ಈ ರೀತಿಯಾಗಿ ಸುರಪ ವರ್ತಿಸಿದ್ದಾನೆ ಹೊರತು ಬೇರೆ ಏನೂ ಅಲ್ವೇ ಅಲ್ಲ. ಅದನ್ನು ಒಂದು ಮನ್ವಂತರದ ಕಾಲ ಶತಯಾಗಗಳನ್ನು ಮಾಡಿದರ ದೆಸೆಯಿಂದಲಾಗಿ ಒದಗುವುದು. ಹೌದು ಹೌದು ಹೌದು. ಮೊದಲು ಇದು ಇವನಿಗೆ ಪ್ರಸಾದಿಸಲ್ಪಟ್ಟಿದೆ. 3 ಮೂರ್ತಿಗಳೇ ಕೊಟ್ಟದ್ದು. ಆ ಬಳಿಕ ಇವ ಮಾಡಿದ್ರು. ಇವನ ಮಧ್ಯದಲ್ಲಿ ಬಂದು ಸೇರಿಕೊಳ್ಳುವಂತಹ ಪದ್ಧತಿಯೇ ಇರ್ಲಿಕ್ಕಿಲ್ಲ. ನಂತರದಲ್ಲಿ ಸೇರಿಕೊಂಡ. ಹಾಗಿದ್ರೆ 100 ಯಾಗ ಮಾಡುವಾಗಲೇ ಕೊಡಬೇಕಲ್ವ ಸ್ವಾಮಿ? ಮತ್ತೆ ಯಾವಾಗಲೂ ಕೊಡ್ಲಿಕ್ಕೆ ಆಗ್ತದ? ಒಂದು ಅವಧಿ ಮುಗಿಯದೆ ಕೊಡುವುದಕ್ಕಾಗುವುದಿಲ್ಲ ಹೇಳಿದ್ದು. ಆಗ ಕೂಡದೆನ್ನುವ ಕಾರಣಕ್ಕಾಗಿ ಸುರಪ್ಪ ಈ ರೀತಿಯಾಗಿ ವರ್ತಿಸಿದ್ದು. ಮೂರ್ತಿ ತಯಾರು ಕೊಟ್ಟದ್ದು. ಹೌದು ಹೌದೌದು. ಹಾಗಾದ್ರೆ ಹೀಗೊಂದು ಆಗುವ ಸಾಧ್ಯತೆ ಉಂಟು. ನೀನೇ ಹೋಗಿ ಅವನ ಶೀಲವನ್ನು ಅಪಹರಿಸಿ ಎನ್ನುವ ಹಾಗೆ ಮೂರ್ತಿತ್ರಯರಲ್ಲಿ ಯಾರಾದ್ರೂ ಒಬ್ಬ ಹೇಳಿದುಂಟ ಸುರಪತಿಗೆ? ಅದು ಹೇಳಬೇಕಂತ ಇಲ್ಲ. ಒಬ್ಬ ಒಂದು ಕಾರ್ಯವನ್ನು ಕೊಟ್ಟ ಬಳಿಕ ಅದನ್ನು ಸರಿಯಾಗಿ ನಿಷ್ಠೆಯನ್ನು ಮಾಡಿಕೊಳ್ಬೇಕಾದ್ರೆ ಆತನ ಕರ್ತವ್ಯವಾಗಿರುತ್ತದೆ. ಈಗ 3 ಮೂರರಲ್ಲಿ ಹೇಳಿದ್ದೇನು, ಸುರಪ್ಪ ನಿನ್ಗೆ ಒಂದು ಮನ್ವಂತರ ನಿನ್ಗೆ ದೇವಲೋಕದ ಅಧಿಕಾರ ಎಂಬುದಾಗಿ. ಅಲ್ಲೇ ಅವನಿಗೆ ಆ ಪೀಠಕ್ಕೆ ಯಾವುದೋ ಒಂದು ರೀತಿಯ ಕುಂದು ಕೊರತೆ ಬಾರದ ರೀತಿಯಲ್ಲಿ ನೋಡಿಕೊಳ್ಳಬೇಕಾದ್ರೆ ಸುರಪ್ಪನ ಕರ್ತವ್ಯವಾಗಿರುತ್ತದೆ. ಪೀಠಕ್ಕೆ ಕುಂದು ಕೊರತೆ ಬಾರದೆ ಹಾಗೆ ನೋಡಿಕೊಳ್ಳಬೇಕು ಎನ್ನುವುದರ ಅರ್ಥ ಏನು? ಆ ಪೀಠದಲ್ಲಿದ್ದು ಮಾಡಲೇಬೇಕಾದ ಕೈಂಕರ್ಯವನ್ನು ನಿಷ್ಠೆಯಿಂದಲೇ ಮಾಡು ಎನ್ನುವುದು. ಅದನ್ನೇ ಭದ್ರಪಡಿಸಿ ನನ್ನಲ್ಲೇ ಇರಿಸಿಕೊಳ್ಳುವುದಂತಲ್ಲ. ಅಲ್ಲ, ನೀವು ಯೋಚನೆ ಮಾಡಿ. ನೀವು ಹೇಳಿದ ಹಾಗೆ ಒಂದು ವೇಳೆ ಅವ ಸುಮ್ಮನೆ ಇರ್ತಿದ್ರೆ ಅವ ಇಲ್ಲಿಗೆ ಬರ್ತಾನೆ. ಬಂದ ಬಳಿಕ ದೇವಲೋಕದ ಅಧಿಕಾರವನ್ನು ಒಪ್ಪಿಸಿಕೊಳ್ಳು ಕೊಡಬೇಕಾಗ್ತದೆ. ಮೂರ್ತಿತ್ರಯರಲ್ಲಿ ಇದ್ದಾರಲ್ಲ. ಅಲ್ಲಮ್ಮ, ನೀವೇ ಯೋಚನೆ ಪ್ರಯತ್ನವನ್ನು ಮಾಡಬೇಕಾದರೆ ದೇವೇಂದ್ರನ ಕರ್ತವ್ಯವಲ್ವಾ ಅಮ್ಮ? ಹಾಗಾಗಿ ನಾನು ಯೋಚನೆ ಒಂದು ವೇಳೆ ಪ್ರಯತ್ನ ಯೋಚನೆ ಮಾಡಿ ಯಾವುದರ ಬಗ್ಗೆ ಸಂಕಷ್ಟ ಪಡುತ್ತಿರುವಂತಹ ಇಳೆಯನ್ನು ಪಾಲಿಸುವುದು ನಮಗೂ ಕರ್ತವ್ಯ ಅಲ್ವಾ? ಹೌದಾ? ಬನ್ನಿ ತಾಯ ಸುಮ್ಮನೆ. ಅಲ್ಲ, ನೀವು ಹೇಳಿದ ಮಾತ್ರಕ್ಕೆ ಬರುವುದಕ್ಕೆ ಆಗುವುದಿಲ್ಲ ಸ್ವಾಮಿ. ಸ್ವಾರ್ಥಗಳಿದ್ದಾರೆಂಬುದು ಹೇಳಿದ್ರೆ ಮತ್ತೆ ಮತ್ತೆ ನೀವು ಹೇಳುತ್ತಾ ಇದ್ದೀರಿ ಭೂಲೋಕಕ್ಕೆ ಬರಬೇಕೆಂಬುದಾಗಿ. ಏನು ಛಲ ಮಾಡುತ್ತಾ ಇದ್ದೀರಿ? ಬೇಡ ಬೇಡ
ಆಗುವುದಿಲ್ಲ ಎಂಬುದು ಹೇಳಿದರೆ ಮತ್ತೆ ಮತ್ತೆ ಛಲವಳು ಮಾಡುತ್ತಾ ಇದ್ದೀರಿ. ಹೌದಮ್ಮ, ಹಾ ಲೋಕಕ್ಕೆ ಒಳಿತಾಗುವಲ್ಲಿ ಹಾ ಅಮ್ಮನ ಮುಂದೆ ಮಕ್ಕಳಂತೆ ಛಲ ಮಾಡಿದರೆ ಯಾವ ತಪ್ಪೂ ಇಲ್ಲ. ಹೌದಪ್ಪ, ನೀವು ಆಡುವಾಗ ಈಗ ಮಗುವಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೋಡುವಾಗ ಅರಿತುಕೊಂಡು ಅವಳಿದ್ದೇನೆ. ಯಾಕೆ ಒಂದು ಮಗು ಹೇಳಿತಂತೆ, ಅಮ್ಮನಲ್ಲಿ ಹೇಳಿತಂತೆ, ಮೇಲೆ ಕಾಣುವಂತ ಚಂದ್ರ ನನಗೆ ಬೇಕು ಎಂಬುದಾಗಿ. ಆದ್ರೆ ಅಮ್ಮ ತರುವುದಕ್ಕೆ ಆಗ್ತದ? ಆವಾಗ ಅಮ್ಮ ಹೇಳಿದಂತೆ, ಮಗನೇ ಆ ಚಂದ್ರನು ತರುವುದಕ್ಕೆ ಆಗುವುದಿಲ್ಲ, ಅದು ನಿನ್ನ ಕೇಳುವುದು ಸರಿಯಲ್ಲ, ಬೇಡ ಬೇಡ ಮಗ ಎಂಬುದಾಗಿ. ಅವಾಗ ಮಗು ಕೇಳುತ್ತದ? ಅದು ಬೇಕೇ ಬೇಕೆಂಬುದು ಛಲವಳು ಮಾಡುವುದಕ್ಕೆ ಮುಂದುವರಿಯುತ್ತಂತೆ. ಅಮ್ಮ, ಓ ನಿನ್ನದು ಮಾತೃ ಹೃದಯ. ಆ ಮಾತೃ ಹೃದಯವನ್ನು ಹೊಂದಿದಂತಹ ಒಬ್ಬ ಆಕೆ ಮಗುವನ್ನು ಹೇಗೆ ಸಮಾಧಾನ ಪಡಿಸಿಕೊಳ್ಳಬಹುದು? ಹೇಗೆ ಮಾಡಬಹುದಿತ್ತು? ಹಾಲಬಟ್ಟಲಲ್ಲಾದರೂ ಚಂದ್ರನನ್ನು ತೋರಿಸಿ ಸಮಾಧಾನ ಪಡಿಸಿ ಲಾಲಿ ಹಾಡಿ ಮಗುವನ್ನು ಮಲಗಿಸಬಹುದು. ಹೌದಪ್ಪ, ಮಗು ತೋರಿಸಿ ಕೂಡ ಹೇಳಿತ್ತಂತೆ, ಇದು ಬೇಡ ನಂಗೆ ಅದು ಬೇಕಂತ ಕೇಳಿದ್ರೆ ಅಮ್ಮ ಅದೇ ಇದು ಅಂತ ಸಮಾಧಾನ ಪಡಿಸಿಕೊಳ್ಳುದು. ಅದು ಮೇಲೆ ಸಹ ಕಾಣುತ್ತಾ ಉಂಟಲ್ಲ, ಅದೇ ಅದೇ ಬೇಕಂತ ಕೇಳಿದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅದೇ ಇಲ್ಲಿ ಕಾಣುವ ಎನ್ನುವ ಹಾಗೆ ಸಮಾಧಾನ ಪಡಿಸಿಕೊಳ್ಳ ಅದು ಆಗೋದಿಲ್ಲ ನೀವು ಹೇಳಿದ ಹಾಗೆ. ಆದ್ರೆ ನಾನು ಹೇಳುತ್ತಾ ಇದ್ದೇನೆ, ಯಾಕೆ ನಿಮ್ಮ ಭೂಲೋಕದಲ್ಲಿ ಕೇವಲ ಸ್ವಾರ್ಥಿಗಳು ಮಾತ್ರ ಇರುವುದಲ್ಲ ಸ್ವಾಮಿ, ಹುಡುಕರಿಲ್ವಿ? ಹುಡುಕರು ಹೌದು ಇದ್ರು ಅಂತೆ ಅಂತ ಈಗಿಲ್ವಾ ಅಂತ ಹೇಳುದ? ಈಗ ಇಲ್ಲ. ಈಗ ಕುಡಿಯುವುದಕ್ಕೆ ನೀರೇ ಇಲ್ಲ, ಮತ್ತು ಉಳಿದದನ್ನು ಎಲ್ಲಿಂದ ಕುಡಿಯುವುದು? ಇಲ್ಲ ಅಂತ ಹೇಳುದ. ಈ ರೀತಿ ಆಗುವುದಕ್ಕೆ ಕಾರಣ ನಿಮ್ಮ ಭೂಲೋಕದವರೇ ಆಗಿದ್ದಾರೆ. ಇಲ್ಲ ಈ ರೀತಿ ಆಗ್ತಿರ್ಲಿಲ್ಲ. ನೀವೇ ಯೋಚನೆಯನ್ನು ಮಾಡಿ, ಕಂಠ ಪೂರ್ತಿ ಹೆಂಡ ಕುಡಿದು ಹೆಂಡತಿಯನ್ನು ಕೂಡ ಮಾರುವುದಕ್ಕೆ ಹಿಂದೆ ಮುಂದೆ ನೋಡಿದವರು ನಿಮ್ಮ ಭೂಲೋಕದಲ್ಲಿ ಇದ್ರು. ದುಡಿಯುತ್ತಾರೆ, ಅದು ಭೂತ. ಹೌದು ದುಡಿಯುತ್ತಾರೆ. ವರ್ತಮಾನ ಹೀಗುಂಟು, ಭವಿಷ್ಯತ್ತಿಗೆ ಒಂದು ಭದ್ರತೆ ಒದಗಿಸಬೇಕು ಅಂತ ನಿಮ್ಮನ್ನು ಬರ್ಲಿಕ್ಕೆ ಹೇಳುವುದು ಆಗುದಿಲ್ಲ ಸ್ವಾಮಿ. ಚೆನ್ನಾಗಿ ದುಡಿದಂತ ನಿಮ್ಮ ಭೂಲೋಕದ ಜನರು ಸಂಪಾದನೆಯನ್ನು ಮಾಡುತ್ತಾರೆ, ಯಾರು ಕೂಡ ಇಟ್ಟುಕೊಳ್ಳುವಂತ ಕ್ರಮವೇ ಇರುವುದಿಲ್ಲ. ಸಂಜೆ ಹೊತ್ತಿಗೆ ಸರಿ ಕುಡಿಯುವುದು ಸುರೇನು, ಆ ಬಳಿಕ ಮತ್ತೆ ಕುಡಿಯುವುದಕ್ಕೆ ಏನು ಸಿಗದಿದ್ರು ನೇರವಾಗಿ ಮನೆಗೆ ಹೋಗುವುದು. ಹೆಂಡತಿಯ ಮಂಗಳ ಸೂತ್ರವನ್ನು ತಂದು ಕುಡಿಯುವವರು ನಿಮ್ಮ ಭೂಲೋಕದಲ್ಲಿ ಇದ್ದಾರೆ. ಹೌದು, ಇವರ ವಿಚಾರ ಬಿಟ್ಟು ಬಿಡೋಣ. ಬ್ರಾಹ್ಮಣರು ಕುಡಿಯುವುದಿಲ್ವೇ ಸ್ವಾಮಿ ನಿಮ್ಮ ಭೂಲೋಕದಲ್ಲಿ? ಅಮ್ಮ, ಓ ಸ್ವಲ್ಪ ಮೆತ್ತಗೆ ಹೇಳಮ್ಮ. ಯಾಕೆ? ಸ್ಪಷ್ಟವಾಗಿ ತಿಳಿಯದೆ ಸುಮ್ಮನೆ ಆರೋಪಿಸಬಾರದು ಯಾರ ಕುರಿತಾಗಿ. ಗೊತ್ತಿದ್ದೇ ಹೇಳುತ್ತಾ ಇದ್ದೇನೆ, ಗೊತ್ತಿಲ್ಲದೆ ಹೇಳುವುದಕ್ಕೆ ಹೊರಟದ ಅಲ್ವೇ ಅಲ್ಲ. ಒಬ್ಬ ಬ್ರಾಹ್ಮಣ ಕುಡಿದದ್ದು ಹೇಳಿ ನೋಡೋಣ. ಎಲ್ಲರ ವಿಚಾರ ಹೇಳುವುದು ಬೇಡ, ಒಬ್ಬಳ ವಿಚಾರ ಹೇಳುತ್ತೇನೆ. ರಾವಣ ಬ್ರಾಹ್ಮಣ, ರಾವಣ ಬ್ರಾಹ್ಮಣ ಅಲ್ವಾ? ಹೌದು ಅಲ್ವಾ ಅಂತ ನಾನು ನಿಮ್ಮಲ್ಲಿ ಕೇಳುದು. ಹೌದಂತ ನಾನು ಹೇಳುದು. ಹೇಗೆ ಹೌದು? ಮತ್ತೆ ಹೇಗೆ ಅಲ್ಲ? ಅಲ್ಲ ಹೌದು ಹೇಗೆ? ಅವನ ಅಪ್ಪ ಯಾರು? ಅವನ ಅಪ್ಪ ಯಾರು? ವಿಶ್ರಾವಸು. ಅವರು ಯಾರು? ಬ್ರಾಹ್ಮಣ. ಆಗ ನೀವ ಏನಾಗ್ಬೇಕು? ಅವ ಕೂಡ ಹಾಗೆ ಮಾಡಿದ, ಸುರೇನು ಕುಡಿದ, ಆ ಬಳಿಕ ಸೀತಾಮಾತೆಯನ್ನು ಕದ್ದುಕೊಂಡು ಹೋದ. ಬ್ರಾಹ್ಮಣನ ಮಗ ಎನ್ನುವ ಕಾರಣಕ್ಕಾಗಿ ಅವ ಬ್ರಾಹ್ಮಣ. ಹೌದು. ಹಾಗೆಂದು ಯಥಾರ್ಥವಾಗಿ ಈ ಬ್ರಾಹ್ಮಣ್ಯ ಎನ್ನುವುದು ಅಂದ್ರೆ ವರ್ಣಗಳು ಎನ್ನುವುದು ಆತನು ಜೀವಿತದಲ್ಲಿ ಮಾಡುವಂತಹ ಕರ್ಮಕ್ಕನುಸಾರವಾಗಿ ಬರುವುದು. ಕೃತಿಯಲ್ಲಿ ಅವನು ಬ್ರಾಹ್ಮಣ್ಯಕ್ಕೆ ಒಲ್ಲದ ಕೃತಿಯನ್ನು ಮಾಡಿದ್ದಾನೆ ಎನ್ನುವ ಕಾರಣದಿಂದ ಅವನು ಬ್ರಾಹ್ಮಣನೇ ಅಲ್ಲ. ಆದ್ದರಿಂದಲೇ ಲೋಕವನನ್ನು ರಕ್ಕಸ ಎನ್ನುವ ಹಾಗೆ, ಧೂರ್ತ ಎನ್ನುವ ಹಾಗೆ ಗುರುತಿಸಿದ್ದು. ರಾವಣ ಇದ್ದಾನೋ? ಇಲ್ಲ. ಸೀತಾಪಹಾರ ಮಾಡಿ ಎಷ್ಟು ಸಮಯ ಉಳಿದಿದ್ದಾನೆ ಎನ್ನುವುದು ಪ್ರಶ್ನೆ. ಹೌದು, ಉಳಿಲಿಲ್ಲ. ಅವನು ಸತ್ತೇ ಹೋಗಿದ್ದಾನೆ. ಹೌದಪ್ಪ, ರಾಮನಿಂದ ಸತ್ತೇ ಹೋಗಿದ್ದಾರೆ. ಆದ್ರೆ ಅವ ಯುದ್ಧದಲ್ಲಿ ನಿಮ್ಮ ಭೂಲೋಕದಲ್ಲಿ. ಅದಕ್ಕಾಗಿ ಹೇಳುವುದು ನಾನು. ಅಷ್ಟು ಮಾತ್ರವಾ? ಕುಡಿಯುವುದು ಮಾತ್ರವಲ್ಲದೆ ದೇವರನ್ನು ಕೂಡ ನಿಂದಿಸುವವರಿದ್ದಾರೆ ನಿಮ್ಮ ಭೂಲೋಕದಲ್ಲಿ. ಅದಕ್ಕಾಗಿ ಹೇಳುತ್ತೇನೆ, ಅಂಥ ಪ್ರಪಂಚಕ್ಕೆ ನಾನು ಯಾವುದೇ ಕಾರಣಕ್ಕೆ ಬರಲಾರೆ ಸ್ವಾಮಿ. ದೇವರನ್ನು ನಿಂದಿಸುವವರು ಸ್ವರ್ಗದಲ್ಲೂ ಇದ್ದಾರೆ. ಇಂದು ಧರನ ಎದುರಿಸಿ ಇಂದು ಧರನ ಎದುರಿಸಿ
ಲಕ್ಷಣವಂತೆ. ಯಾಕೆ ನೀವು ಅದನ್ನೇ ಮಾಡುತ್ತೀರಿ. ಏನಾಯ್ತು ಈಗ? ಯಾಕಮ್ಮ? ಏನು? ನೀವಾದರೂ ಸ್ವಾರ್ಥಿಗಳು, ಕುಡುಕರು ಎನ್ನುವುದಕ್ಕೆ ಒಬ್ಬೊಬ್ಬರನ್ನೇ ಉದಾಹರಿಸಿದೆ ಹೇಳಿದ್ದೆ. ಆದ್ರೆ ನಾನು ಹಾಗಲ್ಲ. ಮತ್ತೆ ಇಲ್ಲಿ ಇರುವ ಸುಧರ್ಮ ಸಭಾಧ್ಯಕ್ಷ ಪೀಠವನ್ನು ಅಲಂಕರಿಸಿದಂತಹ ಸುರಪನೆ ಮಾಡಿದ್ದ ಕಥೆಯನ್ನು ಹೇಳಬಲ್ಲೆ. ಯಾವುದು? ಅವನೊಂದು ದಿವಸ ಕುಡಿದ ಕತೆ. ಏನದು? ಪ್ರದೋಷ ಕಾಲದಲ್ಲಿ ಪರಮೇಶ್ವರನ ಅರ್ಚನೆಯನ್ನು ಮಾಡುವುದು ಅದು ಶಾಸ್ತ್ರಸಮ್ಮತವಾದುದು ಎನ್ನುವ ಕಾರಣದಿಂದಲೇ ಐರಾವತವನ್ನುಳಿದು ಕಾಲ್ನಡಿಗೆಯಲ್ಲೇ ಕೈಲಾಸ ಪರ್ವತದ ಕಡೆಗೆ ಗಮಿಸಿದ. ಹೋಗುತ್ತಿರುವಾಗ ಅವನಿಗೆ ಬಾಯಾರಿಕೆಯಾಯಿತು. ಯಾಕೆ? ಭೂಲೋಕದ ಕುರಿತೇನು ಅವನು ಅರಿಯದವನೇ. ಕುಡಿಯುವುದಕ್ಕೆ ಬೇಕಾದಷ್ಟು ಜಲಾಶಯದಲ್ಲಿದೆ, ಸರೋವರಗಳಲ್ಲಿ ಇವೆ, ನದಿಗಳಿದೆ ಹರಿಯುವಂಥದ್ದು. ಅದನ್ನು ಕುಡಿಯದೆ ಬೇರೇನೋ ಬೇಕು ಎನ್ನುವ ಹಾಗೆ ಅರಸುತ್ತಾ ಹೋದನಂತೆ. ಆಗ ಸಿಕ್ಕಿದವನಿಗೆ ಸೂರ್ಯ ಕುಡಿದು ಅರ್ಚಿಸಬೇಕಾದಂತಹ ಪರಮೇಶ್ವರನನ್ನೇ ಘಾತಿಸಿ ಆ ಬಳಿಕ ಹೊಂದಿದಂತಹ ಬವಣೆಯನ್ನು ನಾವು ಹೇಳುವುದಕ್ಕೆ ನಮಗೇ ಬೇಸರ ಆಗುತ್ತದೆ. ನೀವೆಲ್ಲ ನಿಮ್ಮಲ್ಲೆಲ್ಲ ಇಷ್ಟೆಷ್ಟು ಅಪಚಾರಗಳು ಉಂಟು, ಅದನ್ನೆಲ್ಲ ಬದಿಗಿರಿಸಿ ನಮ್ಮಲ್ಲಿದ್ದುದನ್ನು, ಅದು ಹಿಂದೆ ನಡೆದದ್ದನ್ನು, ಅದಕ್ಕೆ ಯಾವ ಪರಿಹಾರ ಅಥವಾ ಅದಕ್ಕೆ ಶಾಸ್ತಿ ಯಾವುದು ಆಗಿದೆ ಎನ್ನುವುದು ಗೊತ್ತಿದ್ದು ಮತ್ತೆ ಅದನ್ನೇ ಎತ್ತರಿಸುತ್ತಾ ಇದ್ದೀರಿಂತೆ ಉತ್ತರವಾಗಿ. ಅದಕ್ಕೊಂದು ಅರ್ಥ ಉಂಟವಮ್ಮ. ಸುರಪ ಕುಡಿದರೆ ಎಂಬುದಾಗಿ ನೀವು ಹೇಳುತ್ತಾ ಇದ್ದೀರಿ. ಒಂದು ಮಾತು ಹೇಳಬೇಕಾ? ಕುಡಿಯುವುದು ಬೇರೆ, ಕುಡಿಸುವುದು ಬೇಡ ಬೇರೆ. ಈಗ ನಿಜವಾಗಿ ಹೇಳಬೇಕಾದ್ರೆ ಸುರಪ ಕುಡಿದದಲ್ವೇ ಅಲ್ಲ, ಕುಡಿಸಿದ್ದವನನು. ಯಾರು ಕುಡಿಸಿದ್ದು? ಕುಂಬಾರಿ ಎನ್ನುವಂತ ರಕ್ಕಸರು ಇರುವರು, ಆದರೆ ಕುಡಿಸಿದ್ದವರಿದ್ದಾರೆ. ರಕ್ಕಸರ ಕುರಿತಾಗಿ ಸದಾಕಾಲವು ಜಾಗೃತರಾಗಿರಬೇಕಾದದ್ದು ದೇವತೆಗಳಿಗೆ ಕರ್ತವ್ಯ. ಹೌದು. ಹಾಗಾದ್ರೆ ಇವ ಯಾಕೆ ಜಾಗೃತಿ ಇಲ್ಲ ಇವನಿಗೆ? ಅವರು ನಿಜವಾಗಿ ಕುಂಬಾರಿ ಇದ್ದದಲ್ವೇ ಅಲ್ಲ, ಬೇರೆ ರೂಪದಲ್ಲಿ ಇದ್ರು. ಅವಾಗ ಏನಾಯ್ತು? ಕುಂಭ ಅನ್ನುವ ಒಬ್ಬ ಸುರೆ ಮಾರುವವನಾದಲ್ಲಿ ಅದು ಇವನಿಗೆ ಗೊತ್ತಾಗಬೇಕಲ್ವಾ? ಗೊತ್ತಾಗ್ಲಿಲ್ಲ. ದೇವತೆ ಅಲ್ವಾ ಇವ? ಹೌದು, ದೇವತೆ ಆದ ಇವನಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನಿಗೆ ನೀರು ಸಿಗಬೇಕು ಅನ್ನೋದು ಹಂಬಲ ಅವನಲ್ಲಿತ್ತು. ಏನಿಲ್ಲ, ಇವನಿಗೆ ಅದು ಬೇಕು ಅಂತ ಇಲ್ವೇ ಇಲ್ಲ. ಆವಾಗ ನಿಕುಂಬ ಅನ್ನುವ ಅಣುರೂಪವನ್ನು ಸೇರಿಕೊಂಡ. ಈ ಅಣುರೂಪದಲ್ಲಿ ಸುರೆ ಒಳಗೆ ಸೇರಿಕೊಂಡ. ಇದನ್ನು ಸುರಪ್ಪ ಕುಡಿದ. ನೀವೇ ಯೋಚನೆಯನ್ನು ಮಾಡಿ, ಸುರಪ್ಪ ಕೈಲಾಸಕ್ಕೆ ಹೋಗುವ ತನಕ ಏನಾದ್ರೂ ಯಾರಿಗಾದ್ರೂ ತೊಂದರೆಯನ್ನು ಮಾಡಿದ್ದಾನ? ನೇರವಾಗಿ ಕುಡಿದರೂ ಕೂಡ ನೇರವಾಗಿ ಹೋಗಿದ್ದಾನೆ. ಅಲ್ಲಿಗೆ ಹೋದ ಬಳಿಕ ಪರಮೇಶ್ವರ ದೇವರ ತಲೆಗೆ ಹೊಡೆದಿದ್ದಾನೆ. ಅಂದ್ರೆ ಅಲ್ಲಿ ನಿಜವಾಗಿ ಇವರು ಹೊಡೆದದಲ್ವೇ ಅಲ್ಲ, ಅಲ್ಲಿ ನಿಕುಂಬ ಅನ್ನುವ ಒಳಗೆ ಇದ್ದ ನೋಡಿ ಆತನ ಪ್ರಚೋದನೆಯಿಂದ ಈ ರೀತಿ ನಡೆಯಿತು ಹೊರತು ಸುರಪ್ಪನ ತಪ್ಪು ಏನೂ ಇಲ್ವೇ ಇಲ್ಲ. ಅದರಲ್ಲಿ ನಿಮ್ಮವರು ಮಾಡಿದ್ರೆ ಹಾಗಲ್ಲ, ನಮ್ಮವರೆಲ್ಲ ಮಾಡಿದ್ರೆ ಅದು ಮಹಾ ಅಪರಾಧ. ಮಾನವರಿಗಾದ್ರೂ ಹೋದ ಜನ್ಮದಲ್ಲಿ ಮಾಡಿದಂತಹ ಕರ್ಮದ ಫಲ ಅನ್ನಬಹುದು. ಅಲ್ಲ, ಸುರಪನಿಗೆ ಯಾವ ಕರ್ಮದ ಫಲ ಅದು? ಯಾಕೆ ಅಂತದೆಲ್ಲ ಮಾಡುವುದಕ್ಕೆ? ಅವ ತಪ್ಪು ನಮ್ಮವರು ಮಾತ್ರರು. ಮಾನವರು ಮಾಡಿದ್ದು ತಪ್ಪು, ಅದು ಪ್ರಮಾದಕ್ಕೋ ಅಥವಾ ತಿಳಿದೋ ಮಾಡಿದ್ದಿರಬಹುದು. ಅದೆಲ್ಲ ಕ್ಷಮಿಸಬೇಕಾದದ್ದು ಕ್ಷಮಾಗುಣ ಸಂಪನ್ನೆಯರಾದಂತಹ ನೀವುಗಳು. ಅದೆಲ್ಲ ಮುಂದೆ ಮಾಡಿ ಬಾರದೇ ಇರ್ತೇನಂತರದ ಅರ್ಥವಿಲ್ಲವಮ್ಮ. ಬಾ ತಾಯಿ, ಕೇವಲ ನಿಮ್ಮಲ್ಲಿ ಕಾಮುಕರು ಮಾತ್ರ ಇರುವುದಲ್ಲ, ಹುಡುಕರು ಮಾತ್ರ ಇರುವುದಲ್ವೇ ಅಲ್ಲ, ಯಾರಿದ್ದಾರೆ? ನಡೆಯುವುದಕ್ಕೆ ಆಗ್ತದೆ ನಿಮ್ಮ ನಿಮ್ಮ ಭೂಲೋಕದಲ್ಲಿ ಕೇವಲ ಕೊಡುಕರು ಮಾತ್ರ ಇರುವುದಲ್ವೇ ಅಲ್ಲ ಸ್ವಾಮಿ, ಕಾಮುಕರು ಕೂಡ ತುಂಬಿಕೊಂಡಿದ್ದಾರೆ ನೋಡಿ. ಒಬ್ಬಾಕೆ ಪತಿವ್ರತೆ ಹೆಣ್ಣಿಗೆ ಸ್ವತಂತ್ರವಾಗಿ ನಿಮ್ಮ ಭೂಲೋಕ ನಡೆಯುವುದಕ್ಕೆ ಆಗುತ್ತದೆ ಹೇಳಿ? ಆಕೆ ಯಾವ ರೀತಿಗೆ ಪಡೆಯಬೇಕೆನ್ನುವಂತ ಉದ್ದೇಶದಿಂದ ಏನೆಲ್ಲ ಮಾಡುವವರು ನಿಮ್ಮ ಭೂಲೋಕದಲ್ಲಿದ್ದಾರೆ ನೋಡಿ. ಹೇಳುವುದಕ್ಕೂ ಕಾರಣ ಉಂಟು. ಕೀಚಕನ ವಿಚಾರವನ್ನು ಯೋಚನೆಯನ್ನು ಮಾಡಿ ನೀವು. ಸೈರಂಧ್ರೆ ವೃತ್ತಿಯಲ್ಲಿದ್ದಂತ ದ್ರೌಪದಿಯನ್ನು ಬಯಸುವುದಕ್ಕಾಗಿ ಹೋದ, ಬಳಿಕ ಭೀಮನಿಂದ ಸತ್ತೇ ಹೋದ. ದುಶ್ಯಾಸನೆಯನ್ನು ಮಾಡಿದ, ದ್ರೌಪದಿಯನ್ನು ಬಯಸುವುದಕ್ಕಾಗಿ ಹೋದ, ಆ ಬಳಿಕ ಅವ ಕೂಡ ಸತ್ತೇ ಹೋಗಿದ್ದಾನೆ. ಅಂದ್ರೆ ನಿಮ್ಮ ಭೂಲೋಕದಲ್ಲಿ ಪ್ರತಿಯೊಬ್ಬರು ಎಲ್ಲರ ವಿಚಾರ ಹೇಳುವುದಲ್ಲ, ಕೆಲವರಿದ್ದಾರೆ ಕಾಮುಕರು. ಇಂತಹ ಕಾಮುಕರು ಇರುವಂತಹ ಸಂದರ್ಭದಲ್ಲಿ ದೇವಲೋಕನ ಧೇನುವಾದಂತ ನಾನು ಭೂಲೋಕಕ್ಕೆ ಬರಬೇಕೆಂಬುದಾಗಿ ಹೇಳುವುದಿದು ಸರಿಯಾಗುವುದಿಲ್ಲ. ನಾನು ಬರುವುದಕ್ಕೆ ಆಗುವುದಿಲ್ಲ.
ಕಾಮುಕರವರ ಪ್ರವೃತ್ತಿಯನ್ನು ತೋರಿಸುವಾಗ ಹಾ ಅವರನ್ನು ನಿರ್ನಾಮ ಮಾಡುವುದಕ್ಕೆ ಹಾ. ಪ್ರತಿಯಾದಂತಹ ವೀರರು ಅದೇ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಯಾವಾಗಲೂ ಎನ್ನುವ ಸತ್ಯವನ್ನು ನೀನು ಹೇಳಿ. ಯಾವಾಗಲೂ ಹುಟ್ಟುತ್ತಾರಂತೆ ಹೇಳುವುದಕ್ಕೆ ಆಗುವುದಿಲ್ಲ. ಅಂದು ಹುಟ್ಟಿದ್ರು ಇವಾಗ ಇರ್ತಾರಂತೆ ಹೇಗೆ ಹೇಳುವುದು? ಯಾಕೆ ಹೇಳಲಿಕ್ಕೆ ಆಗುವುದಿಲ್ಲ? ಅದು ಇರ್ತಂತೆ ಹೇಗೆ ಹೇಳುವುದಂತ? ಅಂಥದ್ದೆಲ್ಲ ಆದ್ರೆ ನಾನಿದ್ದೇನೆ ಹೊಣೆ ಎನ್ನುವುದನ್ನು ನಾನು ಮೊದಲೇ ಆಡಿದ್ರು ನೀವು ಬರುವುದಿಲ್ಲ ಅನ್ನುವುದಕ್ಕೆ ಅರ್ಥವೇ ಇಲ್ಲ ತಾಯಿ. ನೀವು ಈಗ ಹೇಳಿದ್ರೆ ಹೋದ ಬಳಿಕ ನೀವು ನನ್ನ ಬಗ್ಗೆ ಯೋಚನೆ ಮಾಡದಿದ್ರೆ ಹಾಗಿಲ್ಲ. ಹಾಗಾದ್ರೆ ಈ ಎಲ್ಲಾ ಕಾರಣಗಳನ್ನು ಮುಂದು ಮಾಡಿ ನೀವು ಬರುವುದಿಲ್ಲ ಅಂತ ಆದ್ರೆ ಮತ್ತೊಂದು ಕಾರಣ ಕೊಟ್ರೆ ನೀವು ಇಲ್ಲಿಯೂ ನಿಲ್ಲಬಾರದು. ಅಂತದ್ದೊಂದು ಉಂಟು ಅಲ್ಲ. ನಮ್ಮಲ್ಲಿ ಯಾರು ಕೂಡ ಕಾಮುಕರಿಲ್ಲ ಎನ್ನುವ ಕಾರಣಕ್ಕಾಗಿ ದೇವಲೋಕದಲ್ಲಿ ಇದ್ದೇನೆ. ನಿಮಗೆ ಸತ್ಯವೇ ಗೊತ್ತಿಲ್ಲ. ಯಾವುದು ಸತ್ಯ ಗೊತ್ತಿಲ್ಲ? ಸುತ್ತಮುತ್ತಲಿದ್ದವರ ಬಗ್ಗೆ ಗೊತ್ತಿಲ್ಲ. ಏನು ಬೇರೊಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ. ನೀವು ಯಾರ ಬಗ್ಗೆ ತಿಳ್ಕೊಂಡದ್ದು? ನೀವು ಗೌತಮನ ರಸಿಯ ಭಯ ಭಯ ಹೇಳನು ಘಾತಕದಲ್ಲಿ ಧನು ಹೂಡಿ ಘಾತಕದಲ್ಲಿ ಧನು ಹೂಡಿ ಘಾತಕದಲ್ಲಿ ಮೈ ಗನ್ನನಿದೆ ಘಾತಕದಲ್ಲಿ ಮೈ ಗನ್ನನಿದೆ ಬಬುರು ಹೂಗನದೆ ಯೋಚನೆ ಮಾಡಿ ಗೌತಮನ ರವಿಯ ಭಯ ಭಯ ಅಮರೇಂದ್ರ ಮಹೇಂದ್ರ ಅವನೇ ಒಬ್ಬನು ಮಾಡಿದಂತಹ ಕಥನಗಳನ್ನೇ ಹೇಳ್ತೇವೆ. ಆದ್ರೆ ಇಲ್ಲಿ ಕೂಡ ನಿಮ್ಮದಾದ ದೇವೇಂದ್ರನ ವಿಚಾರವೇ? ಹೌದು. ದೇವೇಂದ್ರನ ಅವನೇ ಲೋಕವನ್ನು ನೋಡಿಕೊಳ್ಳಬೇಕಿದ್ದ, ಲೋಕಕ್ಕೆ ಆದರ್ಶವಾಗಿ ಬದುಕಬೇಕಿದ್ದಂತಹ ಇಂದ್ರನೇ ಇಂತಹ ತಪ್ಪುಗಳೆಲ್ಲ ಮಾಡಿದ್ದಾನೆ ಎನ್ನುವಾಗ ಮಾನವ ಮಾತ್ರರಾದವರು ಮಾಡುವುದರಲ್ಲಿ ಅಪರಾಧ ಏನುಂಟು? ಸುರಪ್ಪನ ಮೇಲೆ ನಿಮ್ಗೆ ಹಾಗೆ ಉಂಟು? ಯಾಕೆ? ಇಲ್ಲ, ಪ್ರತಿಯೊಂದು ವಿಚಾರವನ್ನು ಹೇಳುದ ಸುರಪ್ಪ ಆ ರೀತಿ ಮಾಡಿದ, ಸುರಪ್ಪ ಈ ರೀತಿ ಮಾಡಿದ್ದಾನೆ ಅಂತ. ಮಾಡದೇ ಇದ್ದುದನ್ನು ಹೇಳಿದ್ದಲ್ಲ, ಮಾಡಿದ್ದನ್ನೇ ಈಗ ಬೇರೆ ಬೇರೆಯವರ ಕಥೆ ಹೇಳಿದೆ, ನೀವು ಬೇರೆ ಬೇರೆ ಹೇಳಿ. ಯಾಕೆ ನೋಡುವ ಅಂದ್ರೆ ಕಥೆ ಇದ್ರಲ್ವ ಹೇಳು? ಇದ್ದರಲ್ಲಿ ಹೇಳಿದ್ದೆ ನಾನು. ಒಬ್ಬನೇ ಮಾಡಿದ್ದಾನಂತ ಆದ್ರೆ ಅವನಂತ ಪಾತಕಿ ಮತ್ತೊಬ್ಬನಿಲ್ಲ ಅಂತ ಅದರ ಅರ್ಥ. ಅಂತಹ ಪಾತಕಿ ಇರುವಲ್ಲಿ ನೀವು ಹೇಗೆ ನಿಲ್ಲುವುದು? ಹಾಗಾದ್ರೆ ಏನು ಮಾಡಿದ್ದಾನೆ? ಮಾಡಿದ್ದೇನು? ಪರಮ ಋಷಿಗಳೆನಿಸಿಕೊಂಡಂತಹ ಗೌತಮರು ಅವರ ಅರಸಿಯಾದಂತಹ ಅಹಲ್ಯೆಯನ್ನು ಘಾತಕದಿಂದಲೇ ವಂಚನೆ ಮಾಡುವುದರ ಮೂಲಕವಾಗಿ ಅವಳನ್ನು ಮೋಹಿಸಿ ಅವಳನ್ನು ಕೆಡಿಸುವುದರ ಮೂಲಕವಾಗಿ ಮೈಯೆಲ್ಲ ಕಣ್ಣನ್ನು ಹೊಂದಿದವನು. ಕಾರಣ ಏನು? ಗೌತಮರಿಲ್ಲದೆ ಸಮಯವನ್ನು ಅವನೇ ಆಗಿಸಿಕೊಂಡು, ಅಂದ್ರೆ ಪ್ರಾತ್ಯಹಿಕವನ್ನು ತೀರಿಸಿಕೊಳ್ಳಬೇಕು ಅಂತಾದ್ರೆ ಸೂರ್ಯೋದಯವಾಗಬೇಕು. ಸೂರ್ಯೋದಯವಾಗುವ ಹಾಗೆ ಗೌತಮರಿಗೆ ಭ್ರಮೆ ಭರಿಸಿ ಅವರು ಹೋಗುವ ಕಾಲವನ್ನೇ ಅವನು ಕಾದು ಕುಳಿತು ಅವರಂತೆಯೇ ದೇಹದಾರಿಯಾಗಿ ಬಂದು ವಂಚನೆ ಎನ್ನುವ ಹಾಗೆ ಅಹಲ್ಯ ತಿಳಿಯದ ಹಾಗೆ ಸಂಚು ಮಾಡಿ ಅವಳನ್ನು ಹೊಂದುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಬಳಿಕ ಗೌತಮರು ಬರುವ ಕಾಲಕ್ಕೆ ಯಾವ ಕೆಟ್ಟ ದೃಷ್ಟಿಯಿಂದ ನನ್ನವಳನ್ನು ನೀನು ನೋಡಿದೆಯೋ ನಿನ್ನ ಮೈಯೆಲ್ಲ ಕಣ್ಣಾಗಲಿ ಎನ್ನುವ ಹಾಗೆ ಶಾಪವಾಕ್ಯವನ್ನಾಡಿದ್ದು. ಆಮೇಲೆ ಅವನು ಪಡೆದಂತಹ ಭಾವನೆ ಬೇಸರ ಆಗ್ತದೆ. ನೀವು ಎಲ್ಲ ನೇರ ಹೇಳುದಿಲ್ಲ, ಅರ್ಧ ಅರ್ಧ ಹೇಳುದು ನಿಲ್ಲಿಸುದು. ಅರ್ಧ ಅಂದ್ರೆ ಅದು ಆಗಿಲ್ವಾ? ಆ ರೀತಿ ಅಂದ್ರೆ ಅಹಲ್ಯಗೆ ದೇವೇಂದ್ರನ ಮೇಲೆ ಮನಸ್ಸಿರ್ಲಿಲ್ವ? ಯಾವಾಗ ಮನಸ್ಸು? ಮದುವೆ ಆಗುವುದಕ್ಕಿಂತ ಮೊದಲು. ಹೇಗೆ ಮನಸ್ಸಿದ್ದದ್ದು? ಅವನನ್ನು ಮದುವೆ ಆಗ್ಬೇಕೆಂಬುದು. ಅದು ಯಾಕೆ? ಹೇಗೆ? ಯಾವುದದು ಮನಸ್ಸು? ಯಾವ ಪ್ರಕರಣದಲ್ಲಿ ಅದು ಹಾಗಾದದ್ದು? ಅವನ ಮನಸ್ಸಿರ್ಲಿಲ್ವ ಹೇಳಿ ನೀವು? ಅಲ್ಲ, ಯಾವಾಗ ಯಾವುದು ಮನಸ್ಸು? ಅವನನ್ನೇ ಮದುವೆ ಆಗಬೇಕೆಂಬುದೇ ಅಹಲ್ಯಗೆ ಮನಸ್ಸಿತ್ತು. ನೀವು ಬೇಕಾದನ್ನು ಹೇಳುವುದಿಲ್ಲ ನೀವು. ಅಮ್ಮ, ಅದು ಯಥಾರ್ಥ ಏನು ಗೊತ್ತಾ ನಿಮಗೆ? ಏನು? ಬ್ರಹ್ಮದೇವನು ತನ್ನ ಸೃಜನಶೀಲತೆಯನ್ನು ಅಹಲ್ಯೆಯ ಸೃಷ್ಟಿಗೆ ಮೀಸಲಿಟ್ಟನೋ ಎನ್ನುವ ಹಾಗೆ ಸೌಂದರ್ಯವತಿಯಾದ ನಾರಿಯವರುಗಳನ್ನು ಸೃಷ್ಟಿಸಿದ್ದು. ಅಂತಹ ಸೌಂದರ್ಯವತಿಯನ್ನು ನಾನೂ ಪಡೆಯಬೇಕು ಎನ್ನುವ ಹಂಬಲ ಸುರಪನಿಗಿತ್ತು, ಬಹಳ ಮಂದಿಗಳಿಗಿತ್ತು. ಆ ಸಂದರ್ಭದಲ್ಲಿ ಯಾರು ಒಮ್ಮೆಲೆ ಭೂಪ್ರದಕ್ಷಿಣೆಯನ್ನು ಮಾಡಿ ಬರ್ತಾರೋ ಅವರು ಅಹಲ್ಯೆಯನ್ನು ಹೊಂದಬಹುದು ಎನ್ನುವ ಹಾಗಾಡಿದ್ದು. ಆ ಕಾಲದಲ್ಲಿ ಇವ ಹೋದ ವಿಶ್ವ ಪರ್ಯಟನೆಗೆ. ಅದೇ ಸಂದರ್ಭದಲ್ಲಿ ಗೌತಮರೇನು ಮಾಡಿದ್ರು? ಗಾವೋ ವಿಶ್ವಸ್ಯ ಮಾತರ, ಅಂದ್ರೆ ಭೂಮಿ ಎಂದರೆ ಗೋವು ಎನ್ನುವುದಕ್ಕಾಗಿ ಗೋಮಾತೆಗೆ ಒಂದು ಸುತ್ತ ಬಂದು ಗೆದ್ದದ್ದು ಗೌತಮರು. ಹೌದು, ಆ ಕಾಲದಲ್ಲಿ ಗೆದ್ದುದಕ್ಕೆ ಸರಿಯಾಗಿ ಗೌತಮರನ್ನೇ ವಿವಾಹವಾದದ್ದು. ಅದರ ಅರ್ಥ ಅಹಲ್ಯೆಗೆ ದೇವೇಂದ್ರನಲ್ಲಿ ಮನಸ್ಸಿತ್ತು ಎನ್ನುವುದಲ್ಲ. ನಿಮ್ಗೆ ಯಾವ ವಿಚಾರ ಹೇಳಿದ್ರೆ ಆಗುದಿಲ್ಲ, ಬೇಡ. ಹಾಗೆ ಪತಿವ್ರತೆ ಹೆಣ್ಣಿಗೆ ಪರಪುರುಷ ಬರುವಾಗ ಯಾಕೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗಿತ್ತು. ಏನು ಗೊತ್ತಾಯ್ತು? ಸೇರಿದ ಯಾಕೆ ಹಾಗಾದ್ರೆ? ಯಾಕೆ ಗೊತ್ತಾಯ್ತು. ವಂಚನೆಯಿಂದ ಗೌತಮರಂತೆ ವೇಷ ಧರಿಸಿದಾಗ ಏನೋ ಅನುಮಾನ ಉಂಟು, ನನ್ನ ಅರಸನಲ್ಲ ನೀನು, ಏನೋ ಮೋಸ ಉಂಟು, ನಡೆ ನಡೆ ಎನ್ನುವಾಗ ಇವನೇ ಬಲಾತ್ಕಾರ ಮಾಡಿದ್ದು
ಆ ಕಾರಣದಿಂದಲೇ ಅಹಲ್ಯೆ ಶೀಲ ಅಪಹಾರವಾಯಿತು. ಆದ್ರೂ ಕೇಳು ತಾಯಿ. ಅಲ್ಲಲ್ಲ ನೀವು ಬಲಾತ್ಕಾರ ಮಾಡಿದಿರಿ ಎಂಬುದು ಹೇಳುತ್ತಾ ಇದ್ದೀರಲ್ಲ, ಒಬ್ಬ ಪತಿವ್ರತೆಗೆ ಅವ ಅಷ್ಟು ಮಾಡುವಾಗ ಇವನಿಗೆ ಏನಾದ್ರು ಮಾಡ್ಲಿಕ್ಕೆ ಆಗುದಿಲ್ಲ? ಪತಿವ್ರತೆ ಆಗಲಿಲ್ಲ, ಆಗದ ಹಾಗೆ ಬಲಿಷ್ಠನಾಗಿದ್ದಾನಂತ ಇವ. ಪತಿವ್ರತನ ಹೆಣ್ಣು ದಿಟ್ಟ ಕಡುವಲ್ಲಿ ನೋಡಿದರೂ ಕೂಡ ಯಾರಿಗೆ ಭಸ್ಮ ಆಗುವುದಕ್ಕೆ ಸಾಧ್ಯ ಉಂಟು? ಆಗಲಿಲ್ಲ. ಯಾಕೆ? ಆಮೇಲೆ ಹೊರಗೆ ನೋಡುವಾಗ ಗೌತಮರು ಬಂದು ಗೌತಮರಂತೆ ಇಬ್ಬರಿದ್ದಾರೆ. ಏನೋ ಹಾಗೆ ಹೋಯ್ತು, ನಾನು ಮೋಸ ಹೋದೆ ಎನ್ನುವುದನ್ನು ಆಡಿದಾಗ ಗೌತಮನಿಗೆ ಸಿಟ್ಟು ಬಂತು. ಹಾಗಾದ್ರೆ ನೀನು ಕಲ್ಲಾಗಿ ಹೋಗು ಎನ್ನುವ ಹಾಗೆ ಅಹಲ್ಯೆಗೂ ಶಾಪ ಬಂತು. ಈಗ ನೀವು ಹೇಳುದಿದ್ರೆ ಅಹಲ್ಯೆ ತಪ್ಪು ಇಲ್ಲ ಎಂಬುದಾಗಿ ಹೇಳುದಿದ್ರೆ ಗೌತಮರು ಯಾಕೆ ಅವಳಿಗೆ ಶಾಪವನ್ನು ಕೊಡಬೇಕು? ಯಾಕಂದ್ರೆ ಅರಿಯದೆ ನೀನು ಅದು ಮಾಡಿದ್ದು ತಪ್ಪು ಎನ್ನುವುದನ್ನು ಅವರು ಮನೆಗೊಂಡು ಅದಕ್ಕಾಗಿ ಶಿಕ್ಷೆ ಅವಳಿಗೂ ಆಗಿದೆ. ಈಗ ಶಿಕ್ಷೆ ಇಬ್ಬರಿಗೂ ಆಗಿದೆ ಅಲ್ವಾ? ಆದ್ರೂ ನೋಡು ತಾಯಿ, ಏನು ಪತಿವ್ರತ ಶಿರೋಮಣಿಯರ ಪಂಚಕನ್ಯೆಯರ ಸಾಲಿನಲ್ಲಿ ಅಹಲ್ಯ ಎನ್ನುವವಳು ಈಗಲೂ ಇದ್ದಾಳೆ. ಎನ್ನುವಾಗ ಅವಳ ಎತ್ತರ ಏನು? ಹಾಗಾದ್ರೆ ಅದನ್ನೆಲ್ಲ ಮೀರಿ ಅವಳು ಬದುಕನ್ನು ಕಟ್ಟಿಕೊಂಡಿದ್ದಾಳೆ ಎನ್ನುವುದು. ಶ್ರೀರಾಮಚಂದ್ರಮನಿಂದಲೇ ಮತ್ತೆ ಅವಳು ಪತಿತೆಯಾಗಿದ್ದಾಳೆ ಎನ್ನುವುದು ಅದರ ಅರ್ಥ. ಹೌದೌದು, ರಾಮನಿಂದಾಗಿ ಆಗ್ಬಹುದು. ಈಗ ನೀವು ಹೇಳಿದ್ರೆ ಬರುವುದಕ್ಕಂತ ಇಷ್ಟೆಲ್ಲ ಹೇಳಿದೆ ನಾನು ಸುರಪತಿಯ ಬಗ್ಗೆ. ಸುರಪತಿಯನ್ನು ನಾನು ಮೊದಲು ಭೇಟಿಯಾಗಿದ್ದೇನೆ. ಯಥಾರ್ಥವಾಗಿ ನಾವು ಬಯಸಿದ್ದು ಕಾಮಧೇನು. ಯಾಗ ನಿಮಿತ್ತವಾಗಿ ಮತ್ತೊಂದು ಕಡೆಗೆ ಹೋಗಿದ್ದಾಳೆ. ಅವಳಷ್ಟೇ ಸಾಮರ್ಥ್ಯವನ್ನು ಹೊಂದಿದ ಮಗಳು ನಂದಿನಿ ಇದ್ದಾಳೆ ಎನ್ನುವುದನ್ನು ಸುರಪನೇ ಆಡಿದ್ದಾನೆ. ಸುರಪನ ಅಂಬೋಣಕ್ಕೆ ಸರಿಯಾಗಿ ನಾನಿಲ್ಲಿಗೆ ಬಂದದ್ದು. ಬೆಂಬಲ ಸೂಚಿಸಬೇಕು ಅಂತ ನೀವು ಬರಬೇಕಮ್ಮ. ಅಂದ್ರೆ ಸುರಪ ಯಾವಾಗಲೂ ನನಗೆ 3 ಸುತ್ತವನ್ನು ನಮಸ್ಕಾರ ಮಾಡಿ ಹೋಗುವವರವರು. ಅವ ಹೇಳಿದ್ರೆ ಬರುವುದಕ್ಕೆ ಆಗ್ತದ? ಆಗುವುದಿಲ್ಲ. ಅಂದ್ರೆ ಬ್ರಹ್ಮದೇವರು ಬರಬೇಕು ಅಂತ ಅನ್ನೋದು. ಮಗಳನ್ನು ಮದುವೆ ಆದಂತ ಬ್ರಹ್ಮ ಹೇಳಿದ್ರು ಕೂಡ ಬರುವುದಕ್ಕೆ ಆಗುವುದೇ ಇಲ್ಲ. ಜಗನ್ನಿಯಾಮಕನಾದಂತಹ ಶ್ರೀಹರಿಯಾದರೂ ಬಂದು ಹೇಳಿದ್ರೆ, ಹೆಂಡತಿಯಲ್ಲಿ ಬಾದನ್ನು ಒತ್ತುವುದಕ್ಕೆ ಹೇಳುವಂತಹ ಹರಿ ಹೇಳಿದ್ರೆ ಆಗುವುದಿಲ್ಲ. ಶಿವ ಬಂದು ಹೇಳಿದ್ರೆ ಕಂಡ ಭೂಲೋಕಕ್ಕೆ ಬರಲಾರೆಂದು ಹೇಳಿದರು ಕೂಡ ನನ್ನ ಮಾತನ್ನು ಕೇಳದೆ ಮತ್ತೆ ಮತ್ತೆ ಬರಬೇಕೆಂದು ಹೇಳುತ್ತಾ ಇದ್ದೀರಿ. ಈಗ ಹೇಳುತ್ತಾ ಇದ್ದೇನೆ ಕೇಳಿ. ಕಂಡ ಪರಶುವ ಬಂದು ಹೇಳಿದರು ಕೂಡ ನಿಮ್ಮ ಭೂಲೋಕಕ್ಕೆ ನಾನು ಬರಲಾರೆ. ಹೆಚ್ಚೇಕೆ ನಿಮ್ಮ ಭೂಲೋಕಕ್ಕೆ ಕೆಂಡದ ಮಳೆಯೇ ಸುರಿಯಲಿ, ನಾನು ಬರಲಾರೆ. ನಿಮ್ಮ ಭೂಲೋಕ ಸುಟ್ಟು ಹೋಗಲಿ, ನಾನು ಬರಲಾರೆ. ನಿನ್ನಂತರಂಗದಲ್ಲಿರುವುದು ಮುಳ್ಳೇ ಹೊರತಾಗಿ ಬೇರಿಲ್ಲ ಎನ್ನುವುದು ಅರ್ಥವಾಯಿತು. ಏನೇ ಸುರಪನ ಅಧೀನದಲ್ಲಿದ್ರು, ಮೂರು ಮೂರ್ತಿಗಳ ಕೃಪಾಶ್ರಯದಲ್ಲಿ ಬೆಳೆಯುತ್ತಿದ್ದರು, ಅವರನ್ನೇ ಮೀರಿ ನಿಲ್ಲುವಂತಹ ಹೆಣ್ಣು ಎನ್ನುವಂತಹ ಅಹಂಕಾರವೇ ನಿನ್ನೊಳಗೆ. ಹಾಗಾದ್ರೆ ಸಗ್ಗದಲ್ಲಿ ಇರುವುದಕ್ಕೆ ನೀನು ಅರ್ಹಳಲ್ಲ. ಬ್ರಹ್ಮಾಂಡ ಭುವನ ನಿರ್ಮಾತವಾದಂತಹ ಬ್ರಹ್ಮದೇವನೇ ಬಂದು ಆಡಿದರು, ನೀನು ಬರಲಾರೆ. ಜಡದಲ್ಲಿಯೂ ಚೇತನವಾಗಿರುವಂತಹ ಶ್ರೀಹರಿಯೇ ಬಂದು ಸುರಿದರು, ಬರುವುದಿಲ್ಲ ಎನ್ನುವ ಹಾಗೆ ಆಡುತ್ತಿ. ಪ್ರಪಂಚ ಏನು ಅಂತ್ಯದಲ್ಲಿ ಪ್ರಳಯ ಪ್ರವಾಹದಿಂದ ಕೊಚ್ಚಿ ಹೋಗುವ ಕಾಲದಲ್ಲಿ ಲಯಕರ್ತೃವಾಗಿದ್ದರೂ ಸದಾ ಸನ್ಮುಖಿಯೇ ಆಗಿದ್ದುಕೊಂಡು ಪ್ರಪಂಚವನ್ನು ರಕ್ಷಿಸವಲ್ಲಂತಹ ಆ ರುದ್ರನೇ ಬಂದಾಡಿದರು, ನೀನು ಬರಲಾರೆ.
ಬರಲಾರೆ ಎನ್ನುವ ಕಾರಣದಿಂದ ಭಯವನ್ನು ಹೊಂದಿ ನೀನು ಆಡುತ್ತಿದ್ದರೆ ನಾನು ಬದಲೊಂದು ದಾರಿಯನ್ನು ಹುಡುಕುತ್ತಿದ್ದೇನೋ ಏನು. ಆದರೆ ಬರಲಾರೆ ಎನ್ನುವ ಕಾರಣಕ್ಕಾಗಿ ನೀನು ಮಾಡಿದ್ದು ನಮ್ಮ ಭೂಮಿಯಲ್ಲಿ ಹುಟ್ಟನ್ನು ಕಂಡುಕೊಂಡಂತಹ ನಮ್ಮಮ್ಮನ ಬಗೆಗಾಗಿ ಏನಾದರೂ ಆಡಿದರೆ ಸಹಿಸಲಾರದೆ ಇರುವಂತಹ ಮಾನವರು ನಾವು. ನಮ್ಮಮ್ಮನ ಸೆರಗಿಗೆ ಕೈ ಹಿಕ್ಕಿ ಎಳೆಯುವ ಪ್ರಯತ್ನ ಮಾಡಿದ್ರೆ ಕೈ ಕತ್ತರಿಸುವುದಕ್ಕೂ ಹೇಸಲಾರರು. ಹಾಗಿರುವಾಗ ಅಡಿಗಡಿಗೆ ಅವನಿಯನ್ನು ನೀನು ಜರದೆ ಎಂದಾದ್ರೆ ನಿನಗೆ ಅವನಿಯ ಕುರಿತಾಗಿ ಗೊತ್ತಿಲ್ಲ. ಏನೇ ಲೋಕ ನಿಯಮಕನಾದಂತಹ ಶ್ರೀಮನ್ನಾರಾಯಣ ದಶವೇ ಮೊದಲಾಗಿ ದಶ ಅವತಾರಗಳನ್ನೆತ್ತುವುದಕ್ಕೆ ಆರಿಸಿದಂತಹ ಪುಣ್ಯ ಭೂಮಿಯದು. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನೃಸಿಂಹನಾಗಿ, ವಾಮನನಾಗಿ, ಭಾರ್ಗವನಾಗಿ, ರಾಮನಾಗಿ, ಕೃಷ್ಣನಾಗಿ ಅವತಾರವನ್ನೆತ್ತಿದಂತಹ ಪುಣ್ಯ ಭೂಮಿಗೆ ನೀನು ಬರಲಾರೆ. ಹರಿ ಬಂದಿದ್ದ, ಲೋಕವನ್ನು ಉದ್ಧರಿಸುವುದಕ್ಕಾಗಿ ಹರಿ ಬಂದಿದ್ದ, ಬಾರದೆ ಹೋದೆ. ಹರಿ ಬಂದ ಭೂಮಿಗೆ ನೀನು ಬರಲಾರೆ ಎಂದಾದರೆ ಬರಬೇಕು ಹೇಗೆ ಎನ್ನುವುದನ್ನು ನಾನು ಆಗಿಸಬಲ್ಲೆ. ನೀನು ಹರಿದು ಬಾ ನದಿಯಾಗಿ. ಕಂಬನಿ ದುಂಬಿ ಅಧಿಪತಿಯ ಪದಕ್ಕೆ ಮಣಿದು ವನಿತೆಯಲ್ಲ ಪರಾಧವನು ಮಲ್ಲಿದವನ ಮನಕರಗೆ ಗೋಳಿಡುತ್ತಲ
ದೇವಲೋಕದವಳು, ನಾನು ಮಾಡಿದು ನಡೆಯುತ್ತದೆಂಬುದೇ ಅಹಂಭಾವದಿಂದ ವರ್ತಿಸಿದವಳಿದ್ದೇನೆ. ನಿಮ್ಮ ಯೋಗ್ಯತೆಯನ್ನು ಅರಿಯದೆ ಭೂಲೋಕದ ಮಹಿಮೆಯನ್ನು ಅರಿತುಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದೆನು. ಮಾಡಿದು ಅಪರಾಧ ಎಂಬುದು ಈಗ ಮನವರಿಕೆ ಆಗುತ್ತಾ ಉಂಟು. ಮಗುವೊಂದು ತಪ್ಪು ಮಾಡುವಂತ ಸಂದರ್ಭದಲ್ಲಿ ತಂದೆ ತಾಯಿಯಾದರೂ ಕ್ಷಮಿಸುತ್ತಾರಂತೆ. ನಿಮಗೆ ನನ್ನ ಮಗಳಿಗೆ ಸಮಾನಳಾಗಿದ್ದೇನೆ. ನಾನು ಮಾಡಿದಂತ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಧರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮುನಿವರ ಕರುಣವನ್ನು ತಳೆದೊಳೆದು ತುಂಬಿದ ಮನುಷ್ಯ ಪಶುವಿನಂತೆ ವರ್ತಿಸುವುದಂತೆ. ಆದರೆ ನಾನ್ಯಾಕೆ ವಿವೇಕವನ್ನು ಕಳೆದುಕೊಂಡೆನೋ ಎನ್ನುವುದು ನನಗೇ ಅರ್ಥವಾಗದೆ ಹೋಯಿತು. ನಾನು ಅಳುತ್ತಿರುವೆಯ ದೇವತಾ ವರ್ಗದಲ್ಲಿದ್ದಂತಹ ನೀವುಗಳು ಕಣ್ಣೀರು ಹರಿಸುವುದಕ್ಕೆ ಇರುವವರೇ. ಕಣ್ಣೀರು ಸುರಿಸುತ್ತಿರುವವರನ್ನು ಸಂತೈಸಲೇ ಇರಬೇಕಾದವರು ನೀವು ಕಣ್ಣೀರು ಸುರಿಸುತ್ತೀರಿ ಅಂತಾದ್ರೆ ಲೋಕಕ್ಕೆ ಇನ್ನಿಲ್ಲದ ಕ್ಷಾಮ ಡಾಮರಾದಿಗಳು ಬಂದೀತು. ಹಾಗೆಂದು ಭೋಗ ಸುಖದ ಬಗ್ಗೆ ವಿರಾಗಿಯಾಗಿದ್ದಂತಹ ನಾನು ಈ ರೀತಿಯಾಗಿ ಕಟುವಾಕ್ಯಗಳನ್ನು ಸಿಟ್ಟಿನಿಂದ ಆಡಿದ್ದೇನೆ ಅಂತಾದರೆ ಅದರ ಅರ್ಥ ಏನು? ಮುನಿಯೋರ್ವ ಮುನಿದರೆ ಹೀನನಾಗುತ್ತಾನೆ ಎನ್ನುವುದೇ ಅರ್ಥ. ಈ ಕಾಲದಲ್ಲಿ ನಾನು ಹೀನನಾಗಿ ಹೋದೆ. ಹೌದಮ್ಮ, ನಮ್ಮವರಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ, ನನ್ನ ಮಾತನ್ನೇ ನಂಬಿ ನನಗಾಗಿ ಹಂಬಲಿಸುತ್ತಿರುವವರಿಗಾಗಿ ಈ ಕಾಲದಲ್ಲಿ ನಾನು ಹೀನನಾಗುವುದಾದರೂ ಸರಿ ಎನ್ನುವ ಹಾಗೆ ನನ್ನ ಅಂತರಂಗ ಭಾವಿಸಿತೋ ಏನೋ. ಅಮ್ಮ, ನೀನು ಅದಟಾಡಿದ್ದಿ ಎನ್ನುವ ಕಾರಣಕ್ಕಾಗಿ ನನ್ನ ಅಂತರಂಗ ನೊಂದು ಸಿಟ್ಟುಗೊಂಡದ್ದಲ್ಲ. ನನಗೂ ಈಗಲೂ ಕಾಣಿಸುತ್ತಿರುವುದು ಒಂದೇ. ಹೇಳಿದ್ದೇನೆ, ಸುರದೇನುವನ್ನಾದರೂ ತಂದು ನೀವು ಒಂದು ತುತ್ತು ಉಣ್ಣುವ ಹಾಗೆ ಮಾಡ್ತೇನೆ. ಹೌದು, ಸುರದೇನೋ ಅಥವಾ ಮತ್ತೊಬ್ಬಳು ಮಗಳಾದ ನಂದಿನಿಯಾದರೂ ಬರುವಲ್ಲಿಯವರೆಗೆ ನಿಲ್ಲೋಣ, ಆಮೇಲೆ ಉಂಡು ಹೋಗೋಣ ಎನ್ನುವ ಹಾಗೆ ಕಾಯುತ್ತಿದ್ದವರ ಮಂದಿಗಳನ್ನು ಸಂತೈಸುವುದಕ್ಕಾಗಿ ನಾನು ಬಂದ. ಈಗಲೂ ನನಗೆ ಕಾಣಿಸುತ್ತಿರುವುದು ಒಂದೇ. ಬಡವಾದ ಕೈಗಳಿಂದ ಅಮ್ಮ ಹಸಿವು, ಅಮ್ಮ ಅನ್ನ ಎನ್ನುವ ಹಾಗೆ ಆಕ್ರಂದನಗೈಯುತ್ತಿರುವ ಕಂದಮ್ಮಗಳು. ಬಡವಾದ ದೇಹಗಳು ನರಳಿ ನರಳಿ ಸಾಯುವ ಮೊದಲು ಅವರ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಾನು ಆಡಿದ ಶಾಪವಾಕ್ಯ. ಅಮ್ಮ, ಶ್ರೀಹರಿಯು ಶಾಪಗ್ರಸ್ತನಾಗಿಯೇ ಬಂದದ್ದು. ಆದರೆ ಆ ಶಾಪವನ್ನೆಲ್ಲ ಆತ ವರವಾಗಿಸಿದ. ಹೌದಮ್ಮ, ನಮಗೆ ವರವಾಗಿಸುವುದಕ್ಕಾಗದಿದ್ದರೂ ವರಗ ಆಗುವಲ್ಲಿ ಸಹಕರಿಸುವವಳು ಅಥವಾ ಆಧರಿಸುವವರಿದ್ದಾರೆ. ಯಾರು? ನಾನಾದರೂ ನಿಮಿತ್ತಕ್ಕಿದ್ದವನೇ. ಹೌದು, ಇದೆಲ್ಲವನ್ನು ನಾನು ಮಾಡಿದ್ದಲ್ಲವಮ್ಮ, ಬಹುಶಃ ಜಗದಂಬಿಕೆಯೇ ಮಾಡಿದ್ದಿರಬೇಕು. ಅವಳು ಮಾಡುತ್ತಾಳೆ ಎನ್ನುವಾಗ ತಡೆಯುವುದಕ್ಕೆ ಯಾರು? ಕುಂಬಿನಿ ಎನ್ನುವುದು ಅಚ್ಚ ಹಸುರಾಗಿಯೇ ತುಂಬಿದ ಸಿರಿಯಿಂದ ತುಳುಕುತ್ತಿತ್ತು ಒಂದು ಕಾಲದಲ್ಲಿ. ಅದೇ ಸಿರಿ ಮತ್ತೊಮ್ಮೆ ಧರೆಯಲ್ಲಿ ಕಂಗೊಳಿಸಬೇಕು ಅಂತ ಆದ್ರೆ ತುಂಬಿದ ನದಿಯಾಗಿ ನೀನು ಹರಿಯಲೇಬೇಕಮ್ಮ, ಹರಿಯಲೇಬೇಕು. ಮುಕ್ತಿ ಅನ್ನೋದೇ ಇಲ್ವೇ ಇದಕ್ಕೆ? ಇದ್ದಾಳಮ್ಮ, ಅವಳಿದ್ದಾಳೆ. ಯಾರಿದ್ದಾರೆ? ಜಗದಂಬಿ. ಕಂಬು ಕಂಠಿನಿಯಾಗಿಯೇ ಆರ್ತರಾದವರನ್ನು ರಕ್ಷಿಸುವಲ್ಲಿ ಪಣ ತೊಟ್ಟು ನಿಂತವಳು ಅವಳೊಬ್ಬಳೆ.
ಧೂರ್ತರನ್ನು ವಧಿಸಿ ಲೋಕಕ್ಕೆ ಸೌಖ್ಯವನ್ನು ಕೊಟ್ಟವಳು ಈ ಹಿಂದೆ. ಇನ್ನು ಸಂಕಷ್ಟ ಒದಗಿದಾಗ ಬರುವಲ್ಲಿ ಅವಳ್ಯಾಕೆ ಹಿಂಜರಿಯುತ್ತಾಳೆ? ಆದ್ದರಿಂದ ನೀನು ಹರಿಯುತ್ತಿರುವ ಆ ಜಾಗದಲ್ಲಿಯೇ ಮತ್ತೆ ಉದಿಸಿ ಬಂದಾಳು ಲೋಕವನ್ನು ನಿನ್ನನ್ನು ಸಲಹುವುದಕ್ಕಾಗಿ. ಆ ಶುಭ ದಿನದ ಪ್ರತೀಕ್ಷೆಯಲ್ಲಿ ನಾವಿರ್ತೇವೆ. ಜುಳು ಜುಳು ನಾದವನ್ನು ಮಾಡುತ್ತಾ ನದಿಯಾಗಿ ಹರಿಯುತ್ತಿರುವಾಗ ನಿಮ್ಮನ್ನು ಸ್ವಾಗತಿಸುವುದಕ್ಕಾಗಿ ನಮ್ಮವರೊಂದಿಗೆ ನಾನು ಸಿದ್ಧನಾಗಿರ್ತೇನೆ. ಹರಿದು ಈ ರೀತಿ ಆಗಬಹುದು ಎಂಬುದಕ್ಕೆ ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ಈ ರೀತಿ ಆಗುವುದಕ್ಕೆ ಕಾರಣ ನಾನೇ ಆಗಿದ್ದೇನೆ. ಆದ್ರೆ ನಾನು ನನ್ನದು ಎನ್ನುವಂತ ಅಹಂಭಾವ ನನ್ನಲ್ಲಿತ್ತು. ಅವರು ಆಡಿದ ಮಾತುಗಳನ್ನು ಕೇಳಿದ ಕೂಡಲೇ ಎಲ್ಲವೂ ಎಳೆದೇ ಹೋಯಿತು. ಒಂದು ವೇಳೆ ಈ ರೀತಿಗೆ ವರ್ತಿಸುವುದಕ್ಕೆ ಹೋದ್ರೆ ಏನಾಗುತ್ತದೆ ಎಂಬುದಕ್ಕೆ ನನ್ನನ್ನು ನೋಡಿ ಕಲಿಯುವಂತಾಗಬೇಕು. ಆಗಲಿ ಅವರು ಹೇಳಿದ ಹಾಗೆ ನಾನು ಮಾಡಬೇಕಾದ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅಂದ್ರೆ ಹೋಗುವುದಕ್ಕಿಂತ ಮೊದಲಿಗೆ ಎಲ್ಲರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ಒಂದು ವೇಳೆ ನನ್ನ ಅಮ್ಮ ಬಂದು ಕೇಳಿದ್ರೆ ನನ್ನ ಮಗಳು ನಂದಿನಿ ಎಲ್ಲಿ ಎಂಬುದು ಹೇಳಿದ್ರೆ ನಡೆದಂತ ವಿಚಾರವನ್ನು ಹೇಳಿಬಿಡಿ. ಹಾಗಿದ್ರೆ ಅಮ್ಮನನ್ನು ಕಾಣಬೇಕು ಅತ್ತೆಗಳು ನಡೆಯುತ್ತೇನೆ ನೋಡುವ. ಪ್ರಕಟಗೊಂಡವಳಿದ್ದೇನೆ. ಮನದ ವಾಂಚೆಯನ್ನು ಹೇಳಿ ಈಡೇರಿಸಿಕೊಡ್ತೇನೆ. ಅಮ್ಮ ಕೋಪಗೊಂಡಂತವರು ಶಾಪವನ್ನೇ ಕೊಟ್ಟವರಿದ್ದಾರೆ. ಶಾಪನ ಮುಖ್ಯರು ಕೇಳಿದ ಕೂಡಲೇ ಅವರಾಡಿದಂತಹ ಮಾತು ಜಗನ್ಮಾತೆಯನ್ನೇ ಕೇಳಿದ್ದು ಅವರು ನಿನ್ನ ಕಷ್ಟವನ್ನು ಈಡೇರಿಸಿಕೊಡುತ್ತಾರೆ ಎಂಬುದಾಗಿ ಅದಕ್ಕಾಗಿ ಸ್ತುತಿ ಮಾಡಿದ್ದೇನೆ. ನಡೆದಂತಹ ಎಲ್ಲವನ್ನೂ ಹೇಳಿದ್ದೇನೆ. ಸುರಭಿಸುತ್ತೆ ಇವೆಲ್ಲವೂ ಕೇವಲ ಧರಿತ್ರಿಗೆ ಎನ್ನುವಂತಹ ಭ್ರಾಂತಿಯಿಂದ ಈ ರೀತಿಯಾಗಿ ವರ್ತಿಸಿದೆಯಾ? ಅವೆಲ್ಲವೂ ಮಾಯೆಯ ಕೈಯಾಯುಧಗಳೇ ಆಗಿದೆ. ಋಷಿ ಶಾಪ ಕೊಟ್ಟಿದ್ದಾರೆ. ಧರಿತ್ರಿಯಲ್ಲಿ ನದಿಯಾಗಿ ಹುಟ್ಟು ಎನ್ನುವ ಹಾಗೆ ರಸೆಯಲ್ಲಿ ಋಷಿ ಶಾಪ ಯಾವತ್ತು ಹುಸಿಯಾಗದು ಮಗಳೇ. ನೀನು ನದಿಯಾಗಿ ಹರಿಯಲೇಬೇಕು. ದಾರಿ ಇಲ್ವೇ ಇದಕ್ಕೆ? ಉಂಟಮ್ಮ. ಶಾಪಕ್ಕೊಳಗಾದಂತಹ ನೀನು ಕಣ್ಣೀರು ಹರಿಸದಿರು, ಬೇಸರಿಸದಿರು. ಈ ಶಾಪವೇ ನಿನಗೆ ವರವಾಗಿ ಪರಿಣಾಮವನ್ನು ಬೀರುತ್ತದೆ. ಯಾವ ರೀತಿಯಾಗಿ? ಮುಂದೆ ಶುಭ ದಿನದಲ್ಲಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಲಿಂಗರೂಪದಿಂದ ನಾನೇ ಉದ್ಭವಿಸುವವಳಿದ್ದೇನೆ. ಶುಭ ನಿರೀಕ್ಷೆಯಲ್ಲಿದ್ದಕ್ಕೂ ಮಗಳೇ, ನಂದಿನಿ ನದಿಯಾಗಿ ಹರಿಯುತ್ತ ಧರೆಗೆ ಬಂದಂತಹ ಬರವನ್ನು ದೂರ ಮಾಡು, ಶಾಮವನ್ನು ದೂರಕರಿಸು. ನಿನ್ನನ್ನು ಅರ್ಥಿಂದಲೋ ಪ್ರೀತಿಯಿಂದಲೂ ಮೆಚ್ಚಿಸಿದವರನ್ನು ಪೂಜಿಸಿದವರನ್ನು ಸದಾ ಕಾಪಿಟ್ಟುಕೊಂಡು ಬಾ. ಮುಂದೆ ಎಲ್ಲವೂ ಶುಭವಾಗ್ತದೆ. ಶುಭಮಸ್ತು. ಜಗನ್ಮಾತೆ ಆಡಿದ ಮಾತುಗಳನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಅವರು ಆಡಿದ ಮಾತಾದರೇನು, ಮುಂದೊಂದು ದಿವಸ ನಿನ್ನ ಕಟಿ ಪ್ರದೇಶದಿಂದ ಮಗಳಾಗಿ ಜನಿಸಿ ಬರುತ್ತೇನೆಂಬುದಾಗಿ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ?
ಹಾಗಂತ ಹೇಳಿ ಈಗ ಅರಿತುಕೊಂಡು ಅವಳಿದ್ದೇನೆ. ಜಾಬಾಲಿ ಮುನಿಗಳು ಕೊಟ್ಟರು ನನಗೆ ಶಾಪ ಅಲ್ವೇ ಅಲ್ಲ, ವರ ಎಂಬುದಾಗಿ ಈಗ ಅರಿತುಕೊಂಡೆ. ಹಾಗಿದ್ರೆ ಮಾಡಬೇಕಾದ ಕಾರ್ಯದ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಕಾಣುತ್ತಾ ಒಂದು ಎತ್ತರವಾದಂತ ಪರ್ವತ ಏರುತ್ತೇನೆ ಬರುವ. ಎತ್ತರವಾದಂತಹ ಪರ್ವತವನ್ನು ಏರಿದವಳಿದ್ದೇನೆ. ಆಗಸದ ಬೆಳಗೊಡೆ ಅಡಿಯಲ್ಲಿ ರಾರಾಜಿಸುತ್ತಾ ಉಂಟು ಕಳಕಾದ ಶೃಂಗ, ಅದನ್ನು ಏರಿ ನಿಂತುಕೊಂಡವಳಿದ್ದೇನೆ. ಇದು ಬೇರೆ ಬೇರೆ ಜಾತಿಯ ಹೂಗಳನ್ನು ತಂದು ಪರಶಿವೆಗೆ ಅರ್ಪಿಸಿದವಳಿದ್ದೇನೆ. ಇದು ಇಲ್ಲಿಂದಲೇ ಶಿರವಾಗಿ ವಂದಿಸಿಕೊಂಡೆ. ಲೋಕದ ಜನರಿಗೆ ಬಂದಂತಹ ಪಾಪವನ್ನು ತೊಳೆಯುವುದಕ್ಕಾಗಿ ನದಿಯಾಗಿ ಹರಿಯಬೇಕು. ಇದು ಯಾವ ದಿನ ಎಂಬುದಾಗಿ ನೋಡಿದ್ರೆ ಇದುವೇ ಶುಭ ದಿನ ಅಲ್ವೇ? ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನ. ಹಿಂದೆ ನದಿಯಾಗಿ ಹರಿಯಬೇಕು. ಹಾಗಿದ್ರೆ ತಡ ಮಾಡುವುದು ಯಾಕೆ? ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ನಂದಿನಿ ಆದಂತ ನಾನು ನದಿಯಾಗಿ ಹರಿಯುತ್ತೇನೆ. ನಂದಿನಿ ಆದಂತ ನಾನು ನದಿಯಾಗಿ ಹರಿಯುತ್ತೇನೆ. ನಂದಿನಿ ನದಿಯಾಗಿ ಹರಿಯುತ್ತೇನೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ಚಂದ್ರಿಕಾ ರಘುಶೆಟ್ಟಿ, ಹತ್ತೂರು ಪಡುಮನೆ, ಕೆಮ್ರಾಲ್ ಇವರಿಗೆ ಹಾಗೂ ಇವರ ಕುಟುಂಬಸ್ಥರಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಶ್ರೀಮತಿ ಮತ್ತು ಶ್ರೀ ಭಾರತಿ ದಿನೇಶ್ ಕೋಟ್ಯಾನ್ ಬೆಳ್ಳಾಯೂರು ಇವರ ಸೇವಾ ಬಾಪ್ತು ಹಳೆ ಅಂಗಡಿಯಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಕೂಡಿ ಅರುಣಾಸುರ ಮೆರೀತಾ ಇದ್ದಾರೆ ಅನ್ನುವಂತೆ ಪ್ರತಿಯೊಬ್ಬರು ಕೂಡ ಕೊಂಡಾಡ್ತಾ ಇದ್ದಾರೆ. ಯಾಕೆ? ಒಂದು ಕಾಲದಲ್ಲಿ ರಣಕ್ಷೇತ್ರದಿಂದ ಓಡಿದಂತ ನನಗೆ ಇರುವುದಕ್ಕೆ ಮನೆ ಇಲ್ಲದೆ, ತಿನ್ನುವುದಕ್ಕೆ ಕೂಡೆ ಇಲ್ಲದೆ, ಹಾಕುವುದಕ್ಕೆ ಬಟ್ಟೆ ಇಲ್ಲದೆ ಅನಾಥರಾಗಿ ತಿರುಗಾಡ್ತಾ ಇದ್ದೆ. ಛಲವನ್ನು ಬಿಟ್ಟದ್ದಿಲ್ಲ. ಸಾಧನೆಯ ಮೂಲಕ ಸಾಧಿಸಿ ಕಳಕೊಂಡಂತ ಎಲ್ಲವನ್ನು ಅರ್ಥಿಸಿಕೊಂಡವನು ನಾನು. ಅಷ್ಟು ಮಾತ್ರವಲ್ಲ, ಇರುವುದಕ್ಕೆ ಸರಿಯಾದ ಪುರದ ನಿರ್ಮಾಣ ಮಾಡಿದೆ. ಒಬ್ಬರಿಂದಲೇ ನಿರ್ಮಿಸಲ್ಪಟ್ಟಂತ ಪುರ, ಅದು ಏಕವೀರಾದ್ರಿಪುರ ಅನ್ನುವಂತ ಹೆಸರನ್ನಿರಿಸಿ ಲೋಕದಲ್ಲಡನಾಗಿ ಬೆರೀತಾ ಇದ್ದೇನೆ.
ಆದರೆ ಈ ಸಮಯದಲ್ಲಿ ಧನಬಲ, ಜನಬಲ, ಸೇನಾಬಲ, ಸಂಪತ್ತಿನ ಬಲ, ದೇಹ ಬಲ ಎಲ್ಲವೂ ಇದ್ದರೂ ಕೂಡ ದೈವ ಬಲ ಮಾತ್ರ ಕಡಿಮೆ ಇದೆ. ಅದನ್ನು ಒಂದೊಂದೇ ಪಡೆಯುವುದಕ್ಕೆ ಬೇಕಾಗಿ ಕಾನೂನನ್ನು ಸೇರಿಕೊಳ್ಳಬೇಕು. ನಡೆಯುತ್ತದೆ. ಓಹೋ, ಅರಮನೆಯನ್ನು ಬಿಟ್ಟೆ ಕಾಡನ್ನು ಸೇರಿದೆ. ತಪಸ್ಸನ್ನು ಮಾಡುವುದಕ್ಕೆ ಯೋಗ್ಯ ಸ್ಥಳ ಎಲ್ಲಿದ್ದ ಹುಡುಕುತ್ತಾ ಬಂದಾಗ ಓಹೋ ಹೋ 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 ಪ್ರಶಾಂತವಾದಂತ ವಾತಾವರಣ ಎಂದು ಕಾಣಿಸ್ತಾ ಇದೆ. ಇದೇ ಸುತ್ತಲ ತೀರ್ಮಾನ ಮಾಡಿದವರು ನಾನು. ಇನ್ಯಾಕೆ ತಡ, ಪದ್ಮಾಸನವನ್ನು ಬಲಿದು ಕುಳಿತುಕೊಳ್ತೇನೆ ತಪಸ್ಸಿಗೆ. ನೋಡೋಣ. ಹಿರಣ್ಯಗರ್ಭ ಹಂಸವಾಹನ ಭಕ್ತಜನವನ್ನು ಕಾಪಾಡು ತಂದೆ. ನಿನ್ನ ಭಕ್ತನಾದಂತ ಅರುಣಾಸುರ ನಿನ್ನನ್ನೇ ಒಲಿಸಿಕೊಳ್ಳುವಂತ ಉದ್ದೇಶದಿಂದ ಅದೆಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ತಂದೆ. ನನ್ನ ತಪಸ್ಸಿಗೆ ಮೈದೋರಿ ಪ್ರತ್ಯಕ್ಷನಾಗು ದೇವ, ಪ್ರತ್ಯಕ್ಷನಾಗು. ಜಯ 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 ಬ್ರಹ್ಮದೇವರಾದ ನಾನೇ ಮೈದೋರಿ ಬಂದಿದ್ದೇನೆ. ಕಣ್ತೆರೆದು ಏಳು ಎದ್ದೇಳು. ಶಿರದ ಕಹಿ ಕಳೆದು ಲೋಕಕ್ಕೆ ಇಳಿದು ಬಂದೆಯ ತಂದೆ. ಹೌದು ಕಂದ. ನಿನ್ನನ್ನು ನೋಡಿ ನನ್ನ ಕಣ್ಣು ಪಾವನವಾಯಿತು, ನಾಲಿಗೆಯು ಪಾವನವಾಯಿತು. ಸ್ವಾಮಿ, ಏನು ಅದೆಷ್ಟು ಸಮಯದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದವನು ನಾನು. ಉಳಿಸಿಕೊಳ್ಳುವಂತ ಉದ್ದೇಶದಿಂದ ನೀನು ಕೊಡುವುದು ದಿಟ್ಟ ಎಂದಾದರೆ ಮೆರವ ಶಸ್ತ್ರಾಸ್ತ್ರಗಳಿಂದ ಮೇಲೆ ಕೆಳಗೆ ಒಳಗೆ ಹೊರಗೆ ನನ್ನ ಪಾಲಿಗೆ ಯಾರಿಂದಲೂ ಮರಣ ಬರಬಾರದು. ಎರಡು ಕಾಲಿನ ಪಕ್ಷಿಗಳು, ನಾಲ್ಕು ಕಾಲಿನ ಪ್ರಾಣಿಗಳು, ಸ್ವರ್ಗ ಮಟ್ಟ ಪಾತಾಳ ಯಾವಾತನೆ ತನ್ನನ್ನು ದುಡುಕಿದರೂ ಕೂಡ ಅಂಥವರಿಂದ ಹರಣ ಬರಬಾರದು. ಮನದ ಇಚ್ಛೆಯನ್ನ ಈಡೇರಿಸಿದ್ದೇನೆ. ಮೂರು ಮೂರ್ತಿಗಳು ನೀವು ಒಂದೊಮ್ಮೆ ಅರುಣಾಸುರನ ಪರಾಕ್ರಮವನ್ನು ಕಂಡು ನನ್ನನ್ನು ಕೆಣಕುವುದಕ್ಕೆ ಬೇಕಾಗಿ ಒಂದಾಗಿ ನೀವುಗಳು ಬಂದರೂ ಕೂಡ ನನ್ನ ಪಾಲಿಗೆ ಮರಣ ಬರಬಾರದು. ಮೂರು ಮೂರ್ತಿಗಳಿಗೆ ಮೂರು ಮಡದಿಯರು. ಲೋಕದಲ್ಲಿ ತ್ರಿಶಕ್ತಿ ಅನ್ನುವಂತೆ ಅವರು ಗುರುತಿಸಲ್ಪಟ್ಟಿದ್ದಾರೆ. ಅಂತ ಮೂರು ಶಕ್ತಿಗಳು ಒಂದಾಗಿ ಎದುರಾಗಿ ಸಮರಕ್ಕೆ ಬಂದರೆಂದಾದ್ರೆ ಅವರಿಂದಲೂ ಮರಣ ಬರಬಾರದು. ಅವರಿಂದಲೂ
ಮರಣವಿಲ್ಲ. ಧನ್ಯವಾದ ತಂದೆ. ಆ, ಬಹಳಷ್ಟು ಕೇಳಿದ್ದೇನೆ, ನೀವು ಕೂಡ ಕೊಟ್ಟಿದ್ದೀರಿ. ಹೌದು. ಇದಕ್ಕಿಂತ ಬೇರೆ ನನಗೆ ಏನು ಬೇಕು? ಅಲ್ವೇ? ಅರಮನೆ ಬಿಟ್ಟು ಅದೆಷ್ಟೋ ಸಮಯ ಕಳೆದು ಹೋಯ್ತು. ಆ. ಆದಷ್ಟು ಬೇಗ ಹೋಗಬೇಕು. ಅವಸರದಲ್ಲಿ ಹಿಂದಿನಿಂದ ಹೆಣ್ಣಿನ ಸ್ವರ. ಹೌದು. ತಿರುಗಿ ನೋಡ್ತೇನೋ ಸ್ವಾಮಿ, ಬಿಳಿ ಸೀರೆ ಉಟ್ಟವರು ಯಾರಿವರು? ಶಾರದಾ ರಮಣ ಅನ್ನುವುದಾಗಿ ಕೇಳಿದ್ದೀಯಾ? ಹೌದು. ಶಾರದೆ ನಿಮ್ಮ ಹೆಳ್ಳತಿ? ಹೌದು. ಇವರು ಸಾಯಿಲಿ. ಯಾರು? ಬುದ್ಧಿ ತಿಳಿಯದೆ ಹೇಳಿದ್ದು. ದೇವರೇ, ಏನು ನೀವು ಹೋದಲ್ಲೆಲ್ಲ ಹೆಂಡತಿಯನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ಬರುವುದಿಲ್ಲ, ಇಂದಿನ ದಿವಸ ಬರಲೇಬೇಕೆಂಬುದಾಗಿ ಹಠ ಮಾಡಿ ಬಂದಿದ್ದಾಳೆ. ಅದು ನನ್ನ ಪುಣ್ಯ ಅಲ್ವೇ? ಅಮ್ಮ ಮಾಡಿ ಅಮ್ಮ. ನಮೋ ನಮಃ ನಮೋ ನಮಃ. ಶುಭವಾಗಲಯ್ಯ ಅರುಣಾಸುರ. ನನ್ನವರು ನೀನು ಕೇಳಿದ ಅದೆಷ್ಟೋ ವರಗಳನ್ನು ಮನಸ್ಸು ಬಿಚ್ಚಿ ಕೊಡುತ್ತಾ ಇದ್ದಾರೆ, ನಾನು ಕೇಳುತ್ತಾ ಇದ್ದೇನೆ. ಆದರೆ ಕೆಲವಷ್ಟು ವರಗಳು ನೀನು ಸೂಕ್ಷ್ಮಮತಿಯಾಗಿಯೇ ನನ್ನವರಲ್ಲಿ ಬೇಡಿಕೊಂಡೆ ಅನ್ನಿಸ್ತಾ ಇದೆ ನನಗೆ. ಯೋಚನಾ ಮಗ್ನಳಾದಂತ ನನ್ನ ಮನಸ್ಸು ಪ್ರಫುಲ್ಲಗೊಂಡಿತು. ಇಂಥ ಉತ್ತಮವಾದಂತಹ ಸುಸಂಸ್ಕೃತನಾದಂತ ಭಕ್ತನೊಬ್ಬ ನನ್ನ ಪತಿಗಳಿಗೆ ದೊರಕಿದ್ದಾನೆ ಅನ್ನುವಂತ ಸಂತೋಷದ ಜೊತೆಯಲ್ಲಿ ನಮ್ಮ ಮನಸ್ಸು ಶುದ್ಧತೆ ಅಲ್ವೇ ಮಗನೇ? ಹಾಗಾಗಿ ನಿನಗೆ ನಾನು ನೀನು ಕೇಳದೆ ಒಂದು ವರ ಕೊಡುವುದಕ್ಕಿದ್ದೇನೆ. ನನಗೆ ಬೇಕಾದ್ದು ಇದೇ ತಾಯಿ. ಲೋಕದಲ್ಲಿ ಕೇಳಿದಾಗ ಕೊಡುವವರು ಬಹಳಷ್ಟು ಮಂದಿಗಳು ಸಿಕ್ಕ್ಯಾರು. ಕೇಳದೆ ಕೊಡಬೇಕು. ವಿಶಾಲವಾದತ್ತ ಶುದ್ಧ ಮನಸ್ಸಂದ್ರೆ ಅದು. ಅಮ್ಮ ಕೊಡ್ತೀರಾ? ಕೊಡ್ತೇನೆ. ಆದಷ್ಟು ಬೇಗ ಕೊಡಿ. ಹಾಗೆ ಕೊಡುವ ವಸ್ತು ಅಲ್ಲ ಇದು. ಮತ್ತೆ ಇದು ಗಾಯತ್ರಿ ಮಂತ್ರ ಮಗ. ಹೋಗಿ ಹೋಗಿ ದೊಡ್ಡ ಗಂಟು ಸಿಗುತ್ತದಂತ ನಾನು ಭಾವಿಸಿದ್ರೆ ನೀವು ಕೊಡುವುದು ಏನು? ಗಾಯತ್ರಿ ಮಂತ್ರ. ಈ ಮಂತ್ರ ತಂತ್ರದಿಂದ ನನಗೇನು ಲಾಭ ತಾಯೇ? ಮಗು ಅರುಣಾಸುರ, ಅದೆಷ್ಟೋ ಕೊಟ್ಟರೆ ಅದೆಲ್ಲ ಖರ್ಚಾಗಿ ಹೋಗ್ತದೆ. ಯಾಕೆ ಜೀವನದಲ್ಲಿ ಕಳೆದುಕೊಳ್ಳಬಹುದು. ಅದೆಲ್ಲ ವ್ಯರ್ಥ. ಕಳೆಯದೆ ಕೊಡುವ ವಸ್ತು ಅಂದ್ರೆ ಈ ಮಹತಾಯಿಯಾದಂತ ನಿನ್ನ ಪಾಲಿಗೆ ಒಲಿದು ಕೊಡುವುದು. ಮತ್ತೇನಲ್ಲ, ಈ ಗಾಯತ್ರಿ ಮಂತ್ರ ದಿನಕ್ಕೆ 3 ಸಾರಿ ನೀನು ಪಠನೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನದಲ್ಲಿ, ಸಂಧ್ಯಾ ವಂದನೆ ಕಾಲದಲ್ಲಿ. ಆ 3 ಸಾರಿ ದಿನಕ್ಕೆ ನೀನು ಆ ಗಾಯತ್ರಿ ಮಂತ್ರವನ್ನು ಉಪಯೋಗಿಸಿದೆ ಅಂತಾದ್ರೆ ದೇಹ ವರ್ಚಸ್ಸು, ಮನಸ್ಸಿನ ವರ್ಚಸ್ಸು, ಅಮರತ್ವ ನಿನಗೆ ದೊರೆಯುತ್ತದೆ ಮಗನೇ. ಮಂತ್ರ ಅಂತ ಹೇಳಿದವರು ನೀವು, ನನಗೆ ತಿಳಿಯಬೇಕಲ್ಲವೇ? ತಿಳಿಸ್ತೇನೆ ಮಗನೇ. ತಾಯೇ, ರಾಜಕಾರಣಿಗಳು ನಾವು ಯಾವತ್ತೂ ಅರಮನೆ ಒಳಗೆ ಇರುವುದಕ್ಕಾಗುವುದಿಲ್ಲ. ಪ್ರಜಾವರ್ಗದವರ ಯೋಗಕ್ಷೇಮವನ್ನು ವಿಚಾರಿಸಬೇಕಾಗುತ್ತದೆ. ಹಾಗೆ ನಾನು ತಿರುಗಾಟದಲ್ಲಿರುವಾಗ ನೀವು ಹೇಳಿದಂತ ಗಾಯತ್ರಿ ಮಂತ್ರ 3 ಹೊತ್ತಿನ ಬದಲು ಅಪ್ಪಿ ತಪ್ಪಿ 2 ಹೊತ್ತಾದ್ರೆ ಮಗು ಅರುಣಾಸುರ, ನಾನು ಹೇಳಿದ ಆ ಮಾತಾಗಿ ಉಳಿಯಬೇಕು. ಒಂದೊಮ್ಮೆ 3 ಬಾರಿ ಸ್ಮಟಿಸುವುದನ್ನು ಎಲ್ಲಿ ಯಾವಾಗ ಮರೆಯುತ್ತೀಯೋ ಅಲ್ಲಿ ನಿನಗೆ
ಸ್ವರ್ಗದ ಲೋಕವನ್ನು ಬಿಟ್ಟು ಕೊಟ್ಟರೆ ಒಳಿತು, ಇಲ್ಲದಿದ್ದರೆ ಬೆನ್ನು ಹೊಡೆಯ. ಅನ್ಯಾಯಕ್ಕೆ ಪ್ರತಿಕಾರವನ್ನು ತೀರಿಸುವುದರ ಜೊತೆಯಲ್ಲಿ ಸುರಲೋಕವನ್ನು ವಶಗೈಯುವುದಕ್ಕಾಗಿ ಬಂದವರು ನಾವು. ನೀನಾಗಿ ಇಲ್ಲಿಂದ ಓಡಿ ಹೋಗುತ್ತೀಯೋ ಅಥವಾ ನಿನ್ನ ಬೆನ್ನಿಗೆ ನಿನ್ನನ್ನೇ ಕಾಣುವಂತ ಉದ್ದೇಶದಿಂದ ಒಂದವನೇ ಅರುಣಾಸುರ ಕೈ ಹಿಡಿದಂತ ಮಡಿಯಲ್ಲಿ ಸಜ್ಜಿ ಜೊತೆಯಲ್ಲಿ ನಮ್ಮಾದಿನಾರ್ಯರ ನಿನ್ನಂತವರಿಗೆ ಸುಖ ಸಾಕಾಗದೆ ಗೌತಮನ ಅರಸಿಯ ಹಲ್ಲೆಯನ್ನು ಕೆಡಿಸಿದೆ, ದಿತಿಗರ್ಭವ ಛೇದಿಸಿದೆ. ನೀನು ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಮಾಡುವರೆ ಒಂದವನೇ ನಾನು ಸಿದ್ಧರಾಗು. Hey!
ಕಾರ್ಯಗಳು. ಅದು ಕೂಡ ಯಾರಿಗೆ? ನಿನಗೆ. ನನಗೆ. ಹೌದೇನು? ನೀನು ಮಾಡದಿರುವಂತಹ ಕೃತ್ಯಗಳು ಎಲ್ಲರಿಗೂ ಮಾದರಿಯಾಗಿ ತರ ಉಂಟಾ? ಅಸುರ ಪ್ರವೃತ್ತಿ ಅದು. ಹೌದಲ್ವಾ? ಹಾಗಂತ ಯಾರಿಗೆ ಒಳಿತಾಗ್ತದ ಅದರಿಂದ? ನಿಮ್ಮಂತವರಿಗೆ ಮಾತ್ರ. ಸರ್ವರಿಗೆ ಒಳಿತಾಗುತ್ತದ? ಇಲ್ಲ, ಖಂಡಿತವಾಗಿ ಆಗುವುದಿಲ್ಲ. ನಮ್ಮಂತವರಿಗೆ ಮಾತ್ರ ಒಳಿತಾಗುವುದು. ಈ ಮಾರಿ ಸಂತಾನ ಅನಿಷ್ಟ ಪಿಂಡಗಳು ಜನ್ಮದಾರ ಹಾಕಿದ ಈ ಬ್ರಾಹ್ಮಣರು ಇದ್ದಾರಲ್ಲ, ಅಂತವರು ಯಾವತ್ತಿದ್ರು ಕೂಡ ನಮ್ಮ ಕೈಯಿಂದ ಪಡೆದು ಬೇಕಾದತ್ತ ಯಾಗ ಯಜ್ಞವನ್ನು ಮಾಡಿ ನಿಮ್ಮಂತವರು ಹೊಟ್ಟೆ ತುಂಬಿಸುವುದಾ? ಅಂತವರು ಇರಬಾರದು. ಅಂತವರು ಇರುವುದರಿಂದಲೇ ಹೂವಿಗೆ ಬೇಕಾದಂತಹ ಇಲೆಯನ್ನು ಮಲೆಯನ್ನು ಸುರಿಸುವವರು ನಾವು ಇದ್ದೇವೆ. ಮತ್ತೆ ನಿನಗೇನು ಕೆಲಸ ಮಳೆ ಸುರಿಸುವುದಲ್ಲದೆ ಎಲ್ಲರೂ ಬೇಕು ಎನ್ನುವ ಹಾಗೆ. ಯಾವಾಗ ಮಳೆ ಬೇಕಾಗ ಮಳೆ ಸುರಿಸುವುದಿಲ್ಲ. ಅಕಾಲಿಕ ಮಳೆ ಆಗಾಗ ಸುರಿಸುವ ಮಾರಿ ಸಂತಾನ ನೀನು. ಅದು ನೀನು ಎಣಿಸುವುದು ಸರಿಯಾಗಿ ನೀನು ಆಲೋಚನೆ ಮಾಡು. ಸಂದರ್ಭಕ್ಕೆ ಸರಿಯಾಗಿ ಎಲ್ಲವನ್ನು ಕೂಡ ನಾವು ವಿಧಿಸುತ್ತೇವೆ. ಆದರೆ ಈ ಹೊತ್ತಿಗೆ ನಿಮಗೆಲ್ಲರಿಗೂ ಕೂಡ ವಿಕಾರವಾಗಿ ಕಾಣುತ್ತದೆ. ಮಾತ್ರವಲ್ಲ, ನಾಯಕದ ಪದವಿಯನ್ನು ಎಲ್ಲ ಪಾಲಿಗೆ ನಿನ್ನ ಮಾತೇ ವಿಕಾರ. ಯುದ್ಧದಲ್ಲಿ ಸೋತವರು ಇದು. ಇನ್ನು ಮುಂದಕ್ಕೆ ದೇವಪೀಠ ಯಾರದ್ದು? ನನ್ನದು. ನೀನು ಸೋತ ಗೆದ್ದವರನು. ಇನ್ನು ಮುಂದೆ ಸ್ವರ್ಗ ಮರ್ತ್ಯ ಪಾತಾಳ ಲೋಕಮೂರರ ಒಡೆತನ ಅರುಣಾಸುರನದ್ದು. ನೀನು ಬಡಪಾಯಿ ಹೊಡೆದ್ರು ನಾಚಿಕೆ ಸಂತಾನ ನಿನಗಿಲ್ಲ. ನಾನಿಲ್ಲಿ ಬರುವರೆ ಮೂಲ ಕಾರಣ ಏನು ಬಲ್ಲೆಯ? ಸೋತ ತಕ್ಷಣದಲ್ಲಿ ನಿನಗೆ ಹಿಂದಿನಿಂದ ಬೆಂಬಲ ಕೊಡುವಂತ 3 ಮೂರ್ತಿಗಳು ಬರ್ತಾರಂತೆ. ನೋಡವರೊಮ್ಮೆ ಕರಿ ಬಂದರೆ ನಿಮಗೆ ಮಾತ್ರ ಉಳಿಗಾಲ ಕರಿಯ ಬರುವುದಿಲ್ವಾ? ಅದು ಬೇಡ ಬಿಡು. ಒಂದು ರಣಕ್ಷೇತ್ರದಲ್ಲಿ ಕಂಡಂತ ರಣ ಚಂಡಿಕೆ, ಆ ಚಂಡಿಕೆ ಅಲ್ಲ. ಹಿಂದಿನ ಕಥೆಯನ್ನು ಸ್ವಲ್ಪ ಆಲೋಚನೆ ಮಾಡು. ನೀನು ಆಲೋಚನೆ ಮಾಡಿಯೇ ಹೇಳಿದ್ದು. ಬರಿಸು ಚಂಡಿಕೆಯನ್ನು. ಸಂದರ್ಭಕ್ಕೆ ಬರ್ಲಿಕ್ಕಿಲ್ಲ. ಬಾರದಿದ್ರೆ ಬರಿಸಿಕೊಂಡರು. ಹೋಗಿ ನೋಡಿ ನಮ್ಮವರೇ 10 ಮಧ್ಯಾಹ್ನ ಆಗುತ್ತಾ ಇದೆ. ಈ ಸಮಯದಲ್ಲಿ ನಾನು ಮಾಡಬೇಕಾದ್ದು ಏನು? ಗಾಯತ್ರಿ ಜಪ. ಹೌದಲ್ಲ? ಯುದ್ಧದಲ್ಲಿ ನೀವು ಕೂಡ ಬಹಳಷ್ಟು ಆಯಾಸಗೊಂಡಿದ್ದೀರಿ. ನಿಮಗೂ ಕೂಡ ವಿಶ್ರಾಂತಿ ಬೇಕು. ಸೇರಿ ನಮ್ಮವರೆಲ್ಲ ಸದಿ ಮಾಡಿದ್ದಾನೆ. ದಾರಿ ಯಾವುದೇನು ಹಾಗೆ ತಿಳಿಯದೆ ನಿನ್ನಲ್ಲಿಗೆ ಬಂದಿದ್ದೇವೆ. ನೀನೇ ಒಂದು ಹಾದಿನಗೊಳಿಸಬೇಕು. ಸುರಪಾಲ, ಹರಬ್ರಹ್ಮರು ವರಗಳನ್ನ ಕೊಡುವುದಕ್ಕೆ ಅರಿಯರು, ಹಿಂತೆಗೆಯಲು ಅರಿಯರು. ಆದುದರಿಂದ ಈ ವಿಚಾರವನ್ನು ಹರಿ ಹಾಗೂ ಹರರೊಡನೆ ತಿಳಿಸಿ ದೇವಿಯನ್ನೇ ಪ್ರಾರ್ಥಿಸುವುದಕ್ಕಾಗಿ ಮಣಿದ್ವೀಪದತ್ತ ತೆರಳುವ. ಮಣಿದ್ವೀಪದೆಡೆಗೆ ಹರಬ್ರಹ್ಮರ ಸಹಿತವಾಗಿ ಸುಮನಸರನ್ನ ಸೇರಿಕೊಂಡು ಬಂದವರಿದ್ದೇವೆ. ನಮ್ಮ ವಿಚಾರವನ್ನು ತಾಯಿಗೆ ತಿಳಿಸಬೇಕು. ಆದುದರಿಂದಲೇ ಆ ಜಗನ್ಮಾತೆಯನ್ನೇ ಸ್ಮರಿಸೋಣವಂತೆ. ಜಯ ಜಯ
ವಿಶ್ವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಸುಮನಸರೆ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ. ಮಕ್ಕಳೇ, ನಿಮ್ಮೆಲ್ಲರ ಮುಖದಲ್ಲಿ ಖೇದ ಕಾಣುತ್ತಾ ಇದ್ದೇನೆ. ವಿಧಾತನು ಸುಮ್ಮನಾಗಿದ್ದಾನೆ. ಇಂದ್ರಾದಿ ಸುಮನಸರೆಲ್ಲ ಕಣ್ಣೀರು ಹರಿಸುತ್ತಾ ಇದ್ದಾರೆ. ನಾನಿತ್ತಂತಹ ಸಂಪತ್ತು ಊನವಾಯಿತೆ, ಯಾರಿಂದ ಕಷ್ಟ ಒದಗಿತು ಹೇಳಿ ಮಕ್ಕಳೇ ಪರಿಹರಿಸಿ. ಹಿಂದೆ ಶುಂಭಾನಿಶುಂಭರ ವಧಾ ಸಂದರ್ಭದಲ್ಲಿ ಅಲ್ಲಿಂದ ಪಲಾಯನಗೈದಂತ ಅರುಣಾಸುರ ಈ ಹೊತ್ತಿಗೆ ವಿಧಿಯ ಹೊರಬಲದಿಂದಲಾಗಿ ಸಫಲನಾಗಿ ಮೆರೀತಾ ಇದ್ದಾನೆ. ಮಾತ್ರವಲ್ಲ, ಜಗವನ್ನು ನಡುಗಿಸ್ತಾ ಇದ್ದಾನೆ. ದಾರಿ ಯಾವುದಿನ್ನುವ ಹಾಗೆ ಕಾಣದೆ ನಿಮ್ಮಲ್ಲಿಗೆ ಬಂದಿದ್ದೇವೆ. ಹಾದಿಯನ್ನು ಕಳಿಸಬೇಕು. ಅರುಣನ ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣಾಸುರ ಪ್ರಬಲನಾಗಿ ಮೆರೆಯುತ್ತಿರುವನೇ, ಲೋಕಕಂಟಕನಾದನೆ, ಧರ್ಮದ್ರೋಹಿಯಾದನೆ. ಅಂತಹ ಅರುಣಾಸುರನನ್ನು ವಧಿಸುತ್ತೇನೆ. ಆದರೆ ಬೇಕಾದಂತಹ ವರವನ್ನು ಪಡೆದುದಲ್ಲದೆ ವಾಣಿಯೇ ಉಳಿದು ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದ್ದಾಳೆ. ತ್ರಿಸಂಧ್ಯಾ ಕಾಲ ಪಠಿಸುತ್ತಾ ದೇಹ ವರ್ಚಸ್ಸು ಆತ್ಮವರ್ಚಸ್ಸು ವೃದ್ಧಿಸಿಕೊಂಡವನಿದ್ದಾನೆ. ಆ ಮಂತ್ರದ ಬಲದಿಂದಲೇ ಮೆರೆಯುತ್ತಾ ಇದ್ದಾನೆ. ಅಮರೇಂದ್ರ, ನಿನ್ನ ಗುರುವಾದಂತಹ ಬೃಹಸ್ಪತಿ ಆಚಾರ್ಯರನ್ನು ಆ ಅಸುರನ ಬಳಿಗಾಗಿ ಕಳುಹಿಸಿಕೊಡು. ಅವನ ಉಪಾಯದಿಂದಲೇ ಮಂತ್ರಮುಕ್ತವಾಗಿಸಬೇಕು. ಆ ಗಾಯತ್ರಿ ಮಂತ್ರದಿಂದ ವಿಮುಖಗೊಳಿಸುವಂತೆ ಮಾಡು. ಮುಂದೆ ಆ ದುಷ್ಟ ಎಷ್ಟೇ ಬಲಿಷ್ಠನಾದರೂ ವಾದಿಸಿಕೊಳ್ಳುತ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಅಮ್ಮನಾಡಿದಂತಹ ಮಾತಿನ ಪ್ರಕಾರವಾಗಿ ಈ ಹೊತ್ತಿಗೆ ಅರುಣಾಸುರನ ದಾನವ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ಅದನ್ನು ತಪ್ಪಿಸುವುದಕ್ಕೆ ನಮ್ಮ ಗುರುಗಳೇ ಇದ್ದಾರೆ, ಬೃಹಸ್ಪತಿ ಆಚಾರ್ಯರು. ಅವರಿಗೆ ಹೋದೆ ಅಂತ ಆದ್ರೆ ಎಲ್ಲದಕ್ಕೂ ಒಳ್ಳೆ ರೀತಿಯಾದಂತಹ ದಾರಿ ಸಿಗುತ್ತದೆ. ಹತ್ತ ಕಡೆ ಸಾಗು. ಗಾಯ
ಎಂಬುದಾಗಿ ಹೊರಡುವಾಗ ಯೋಚನೆ ಮಾಡಲಿಲ್ಲ, ಹೊರಟಾದ ಮೇಲೆ ಯೋಚನೆಯನ್ನು ಮಾಡಿದೆ. ಮೊದಲೇ ದೇವತೆಗಳನ್ನು ನೋಡಿದ್ರೆ ಅವನಿಗೆ ಆಗುವುದಿಲ್ಲ, ಅಂಥದ್ರಲ್ಲಿ ದೇವತೆಗಳ ಗುರು ಬಂದಿದ್ದಾನೆ ಎಂಬುದಾಗಿ ತಿಳಿದ್ರೆ ಹೇಗೆ ಬದುಕುವುದಕ್ಕೆ ಬಿಟ್ಟಾನ ಅರುಣಾಸುರ. ಅದಕ್ಕಾಗಿ ಉಪಾಯದಿಂದ ಒಂದು ವೇಷವನ್ನು ಮಾಡಿದ್ದೇನೆ, ವೃದ್ಧ ವಿಪ್ರಾಣ ವೇಷವನ್ನು ಧರಿಸಿ ಈ ಕಡೆಗೆ ಬಂದೇವೆ ಏಕವೀರಾದ್ರಿಪುರಕ್ಕೆ. ಬಂದು ನೋಡಿದ್ರೆ ಅರಮನೆಯ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತದ? ದ್ವಾರದಲ್ಲಿ ದ್ವಾರಪಾಲಕರಿಲ್ವ? ತಡೆದ್ರು, ಕಾಡಿದೆ ಬೇಡಿದೆ, ಆದರೂ ಒಳಗೆ ಬರುವುದಕ್ಕೆ ಬಿಡ್ಲಿಲ್ಲ. ಕೊನೆಗೆ ಒಂದು ಉಪಾಯವನ್ನು ಮಾಡಿದೆ. ಅರುಣಾಸುರ ನನಗೆ ತುಂಬಾ ಬೇಕಾದವ, ಅವನೊಡನೆ ಮಾತಾಡಿ ಏನಾದ್ರೂ ಕೊಟ್ರೆ ಅದನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ತುಟಿ ಪಿಟಿಕ್ಕನ್ನದೆ ಒಳಗೆ ಬಿಟ್ಟು ಬಂದು ನಿಂತದ್ದು ಪೂಜಾ ಮಂದಿರ. ನೋಡುವಾಗ ನನಗಂತಲ್ಲ ಯಾರಿಗಾದರೂ ಆಶ್ಚರ್ಯವಾಗಲೇಬೇಕು. ಕುಳಿತಂತಹ ಚಂದ ನೋಡಿ, ಲೇಪಿಸಿದಂತಹ ಭಸ್ಮ ನೋಡಿ, ಉಚ್ಚರಿಸುವಂತಹ ಗಾಯತ್ರಿ ಮಂತ್ರವನ್ನು ನೋಡಿ ಇವನನ್ನು ನೋಡುವಾಗ ಪ್ರಶ್ನೆ ಮೂಡುತ್ತಾ ಉಂಟು, ರಾಕ್ಷಸನೋ? ರಾಕ್ಷಸನಾಗಿದ್ದುಕೊಂಡು ಇಷ್ಟು ಏಕಾಗ್ರತೆ ಉಂಟಲ್ಲ. ನಾವೇನು ಇವನನ್ನು ಹೊಗಳಿ ಸನ್ಮಾನ ಮಾಡ್ಲಿಕ್ಕೆ ಬಂದದ್ದು? ನಾವು ಬಂದಂತಹ ಉದ್ದೇಶವೇ ಬೇರೆ. ಇವನಿಗೆ ಎಚ್ಚರ ಆಗ್ಬೇಕು. ಎಚ್ಚರ ಆಗುವುದು ಹೇಗೆ? ಒಂದು ಶಬ್ದವನ್ನು ಮಾಡಿದ್ರೆ ಈ ಪ್ರಪಂಚದಲ್ಲಿರುವಂತಹ ಮಾನವರಂತಲ್ಲ, ಯಾವ ಜೀವರಾಶಿಯಾದರೂ ಎಚ್ಚರವಾಗಬೇಕು. ಯಾಕಂದ್ರೆ ಈ ಪ್ರಪಂಚವೆಲ್ಲವೂ ನಿಂತಿರುವುದು ಓಂ ಎನ್ನುವಂತಹ ಶಬ್ದದ ಆಧಾರದಿಂದಲ್ವ. ಅದಕ್ಕಾಗಿ ಒಂದು ಶಬ್ದವನ್ನು ಮಾಡುವ. ಸಾಕಾಗ್ಲಿಲ್ಲ ಅಲ್ಲ? ಎಲ್ಲಿಗೆ ಸಾಕಾಗುವುದು? ತುಂಬಾ ಆಳದಲ್ಲಿದ್ದಾರೆ. ಅದಕ್ಕಾಗಿ ಒಂದು ವಿಕಟ ನಗುವನ್ನು ಇವನ ಕಿವಿಯ ಹತ್ತಿರ ಸುತ್ತಲೂ ಭದ್ರಕೋಟೆ ಪೂಜಾ ಮಂದಿರವಿದು. ಒಂದಿರುವೆಯು ಒಳ ನುಸುಳದ ತೆರದಲ್ಲಿ ಭದ್ರತೆ. ಹಾಗಾದ್ರೆ ನಮ್ಮದಂತ ಕಾವಲುಗಾರರನ್ನು ವಂಚಿಸಿ ಒಳ ಪ್ರವೇಶ ಮಾಡಿದಂತಹ ಯಕ್ಷಿಣಿಗಾರನೇ ಅಲ್ಲ ತಾನೇ? ಹಾಗಾದ್ರೆ ನಿನ್ನೊಬ್ಬ ವಿಪ್ರ, ನಿನ್ನ ವೇಷವನ್ನು ಕಾಣುವಾಗ ವಿಪ್ರ ಎಂತ ಅರ್ಥವಿಸಿಕೊಂಡೆ? ವೇಷ ಅಲ್ಲ, ಯಥಾರ್ಥ ವಿಪ್ರ. ವಿಪ್ರಾಣಿ. ವಿಪ್ರಾಣಿ. ನಾನು ಉಚ್ಚರಿಸುವಂತಹ ಈ ಮಂತ್ರಕ್ಕೆ ತೊಡಕಾಗುವ ರೀತಿಯಲ್ಲಿ ನಿನ್ನದಾದಂತಹ ಅಟ್ಟಹಾಸದ ನಗು. ಏನು ವಂಚನೆ ಉಂಟಾ? ನಿನ್ನ ವಂಚನೆ ಏನಿದ್ರು ಈ ಏಕವೀರಾದ್ರಿಪುರದಲ್ಲಿ ನಿನ್ನ ಎಣಿಕೆ ನಡೆಯೋದು. ಯಾರು ನೀನು? ಯಾಕೈ ತಂದೆ ಹೇಳು. ಓ ದೈತ್ಯರಾಯ,
ವಯಸ್ಸಾಯ್ತಲ್ಲ ಹಾಗೆ. ಹೌದೌದು. ಏನು ಇದು ಯಾವುದು? ನೀನು ಉಚ್ಚರಿಸುವಂತಹ ಗಾಯತ್ರಿ ಮಂತ್ರಕ್ಕೆ ಅಡ್ಡಿಯಾಗಬೇಕು ಎಂಬುದಾಗಿ ನಗು ಬೀರಿದ್ದಲ್ಲ. ನಿನ್ನನ್ನು ನೋಡುವಾಗ ತನ್ನಿಂದ ತಾನೇ ಒಂದು ನಗು ಬಂದು ಹೋದ. ಏನು ನನ್ನನ್ನು ನೋಡುವಾಗ ಹಾಸ್ಯಾಸ್ಪದ ಅನಿಸಿತ ನಿನಗೆ? ಇಲ್ಲ ಇಲ್ಲ. ಮತ್ತಂತದ್ದು ಇದು ನನ್ನ ಪರಿಚಯ ಇರಲಿಲ್ಲ. ಯಾರು ನೀನು? ವಿಪ್ರ ಬ್ರಾಹ್ಮಣ. ನಮ್ಮಲ್ಲಿ 2 ವರ್ಗ ಉಂಟು. ಒಂದು ಜಾತಿ ಬ್ರಾಹ್ಮಣ, ಒಂದು ಬ್ರಾಹ್ಮಣ ಜಾತಿ. ನೀನು ಯಾವ ಜಾತಿ? ಜಾತಿ ಬ್ರಾಹ್ಮಣ. ನೀನು ಜಾತಿ ಬ್ರಾಹ್ಮಣ. ವೇದ ಶಾಸ್ತ್ರ ಇತಿಹಾಸ ಮೀಮಾಂಸಾ ಇದನ್ನೆಲ್ಲ ಅರ್ಜಿಸಿಕೊಂಡ. ಹೌದು ಹುಡ್ದದ್ದೆ. ಅರಿದು ಅರಿದು. ಹೌದು. ಇದು ಯಾವುದು? ನಾನು ತಿರುಗಾಟ ದೇಶಾವಳಿ. ನಿನ್ನ ತಿರುಗಾಟದ ಬ್ರಾಹ್ಮಣ. ತಿರುಗಾಟ ಹೇಗೆ? ತಿರುಗಾಟ ಹೇಗೆ? ತೊಂದರೆ ಇಲ್ಲ, ತೊಂದರೆ. ಸಂಪಾದನೆ ತೊಂದರೆ ಬೇಕಾದಷ್ಟು ಸಿಗ್ತದೆ. ತಿರುಗಾಟ ಮಾಡಿ ಹಾಗೆ ಇನ್ನು ತಿರುಗಾಟ ನಿಲ್ಲಿಸುವಂತ ಯೋಚನೆ ಮಾಡಿ. ಎಷ್ಟು ಬೇಗ? ಇಷ್ಟು ಬೇಗ ಎಂತದ್ದು? ವಯಸ್ಸಾಯ್ತು. ತಿರುಗಾಟವನ್ನು ನಿಲ್ಲಿಸುವಂತ ಯೋಚನೆ ಮಾಡಿಕೊಂಡು ಈ ಕಡೆಗೆ ಬರುವಾಗ ಎಲ್ಲರ ಬಾಯಿಯಲ್ಲಿಯೂ ನೀನೆ. ಎಂತದ್ದು ನಾನು ಎಲ್ಲರ ಬಾಯಲ್ಲಿ ಇರ್ಲಿಕ್ಕೆ? ನಿನ್ನದೇ ಹೆಸರು, ಗುಣಗಾನ. ಹೌದು. ಆದ್ರಿಂದ ಒಮ್ಮೆ ನೋಡಿ ಹೋಗುವ ಅಂತ ಬಂದು ನೋಡಿದ್ರೆ ನಗು ಬಂದದ್ದು. ನೋಡಿ ಆಯ್ತಲ್ಲ, ಹೋಗಿ. ಇಲ್ಲ, ಹೊರಗಡೆ ಆಡುವ ಪ್ರಚಾರ ಹಾಗುಂಟು. ನೀನು ಕಾಡಿಗೆ ಹೋದಿಯಂತೆ. ಹೌದು. ವಿಧಿಯ ಕುರಿತು ತಪವನ್ನಾಚರಿಸಿ ವಿಧಿಯ ಸತ್ವವನ್ನೇ ಹೀರಿದವನಂತೆ. ಇಲ್ಲಿ ನೋಡಿದ್ರೆ ನಿನ್ನದು ಬೇರೆ. ಎಂತದ್ದು ನನ್ನದು ಬೇರೆ? ದೇಹವನ್ನು ದಂಡಿಸುತ್ತಾ ಇದ್ದಿ, ಬಾಯಲ್ಲಿ ಮಣಮಠ ಮಂತ್ರವನ್ನು ಉಚ್ಚರಿಸುತ್ತಾ ಸಾಕು. ಇದು ನೀನು ಉಚ್ಚರಿಸಬೇಕಾದವ. ಮತ್ತೆ ಯಾರು? ನಿನ್ನನ್ನು ನೋಡುವಾಗ ನನಗೆ ಬಂಡೆಯ ಹಾಗೆ ಕಾಣ್ತಾ ಉಂಟು. ನನ್ನನ್ನು ನೋಡುವಾಗ ಬಂಡೆ? ಹೌದೌದು. ಈ ಹಾಲಿನ ಸಮುದ್ರದಲ್ಲಿ ಬಂಡೆ ಇರ್ತಾರೆ. ಯಾವತ್ತಾದರೂ ಹಾಲಿನ ರುಚಿ ನೋಡಿರ್ತಾರೆ. ಅದು ಬಂಡೆ ಅಲ್ವಾ? ಹಾಗೆ ನಿನ್ನ ಜೀವನವೂ ಆಯ್ತಲ್ಲ. ಪಂಚೇಂದ್ರಿಯ ಇರುವುದು ಯಾಕೆ? ಕಣ್ಣಿರುವುದು ಯಾಕೆ? ನೋಡುವುದಕ್ಕೆ. ಮೂಗಿರುವುದು ಯಾಕೆ? ಆಘ್ರಾಣಿಸುವುದಕ್ಕೆ. ನಾಲಿಗೆ ಇರುವುದು ಯಾಕೆ? ರುಚಿಯನ್ನು. ಕಿವಿ ಇರುವುದು ಯಾಕೆ? ಕೇಳುವುದಕ್ಕೆ. ಚರ್ಮ ಇರುವುದು ಯಾಕೆ? ಸ್ಪರ್ಶಜ್ಞಾನ ಎಲ್ಲ ಉಂಟು. ಇದ್ದು ಪ್ರಯೋಜನ ಉಂಟಾ? ಅಂದ್ರೆ ಕಣ್ಣನ್ನು ಮುಚ್ಚಿದ್ದಿ, ಬಾಯಿಯಲ್ಲಿ ಒಳ್ಳೆಯ ಶಬ್ದ ಮಾತಾಡುವುದಿಲ್ಲ, ಮೂಗಿಗೆ ಒಂದು ಸರಿಯಾದ ಪರಿಮಳವನ್ನು ತೆಗೊಳ್ಳುವುದಿಲ್ಲ, ಕಿವಿಗೆ ಅಂದವಾದಂತಹ ಧ್ವನಿಯನ್ನು ಕೇಳಿಸುವುದಿಲ್ಲ, ಚರ್ಮಕ್ಕೆ ಯಾವುದೋ ಸುಖವನ್ನು ಕೊಡುವುದಿಲ್ಲ. ಎಲ್ಲ ಇದ್ದು ಒಂದು ಬಂಡೆಯ ಹಾಗೆ ಕುಳಿತು, ಈ ಕೋಣೆಯೊಳಗೆ ಕುಳಿತು ಈ ಮಂತ್ರವನ್ನು ಉಚ್ಚರಿಸುವಾಗ ನನಗೆ ನಗು ಬಂದದ್ದು. ನೀನು ವಿಪ್ರ ಅಲ್ಲ, ನೀನು ಗುರು. ಗುರು ನಿರ್ಪೇ ಗುರು ಇಲ್ಲಪ್ಪ, ಇಲ್ಲ ಇಲ್ಲ. ಯಾವುದಿಲ್ಲ? ಗುರು
ಗುರು ಅಲ್ಲ. ಈ ಪ್ರಪಂಚದಲ್ಲಿ ಗುರುಗಳೆಷ್ಟು? ಇಬ್ಬರೇ. ಯಾರೆಲ್ಲ? ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯ. ಶುಕ್ರಾಚಾರ್ಯರು ನಮ್ಮ ಗುರುಗಳು. ನಿಮ್ಮ ಗುರು ಬೃಹಸ್ಪತಿ ದೇವಗುರು. ದೇವಗುರು ಇಬ್ಬರೇ ಇರುವುದು. ಇಬ್ಬರೇ ಇರುವುದು. ಮತ್ತೆ ಮೂರನೇ ವ್ಯಕ್ತಿ ಯಾರು ಅಂತ ನನ್ನಲ್ಲಿ ಕೇಳು. ಮೂವರಿದ್ದಾರೆ. ಮೂವರಿದ್ದಾರೆ. ಅದು ಯಾರು? ಈ ಭೂಲೋಕದಲ್ಲಿ ನಾವು ಗುರು ಅಂತ ಪೂಜಿಸಿದ್ರೆ ಅದು ಬ್ರಾಹ್ಮಣರನ್ನು ಮಾತ್ರ. ಹಾಗಾಗಿ ನೀನು ಗುರು. ಅಬ್ಬ, ಎಂತದ್ದು? ನನಗೆ ಲೋಕ ಇಲ್ಲ. ಅದ್ಯಾಕೆ ಲೋಕ ಇಲ್ಲ? ಅಲ್ಲ, ಒಂದು ವೇಳೆ ಆ ಗುರುಗಳ ಜಾಗಕ್ಕೆ ನನ್ನನ್ನು ಸೇರಿಸಿದ್ಯಾ ಅಂತ ನನಗೆ. ನಿನ್ನನ್ನು ನೋಡಿದ ಆ ಜಾಗಕ್ಕೆ ನೀನ? ಹೌದು. ನಿನ್ನಿಂದ ಆದೀತು ಅದು? ಎಲ್ಲಿ? ಅದಾಗ್ಲಿಕ್ಕಿಲ್ಲ. ಬೃಹಸ್ಪತಿ. ಹಾಗಾಗಿ ಗುರು ಅಂತ ಅಂತದ್ದು ಬೃಹಸ್ಪತಿಯಲ್ಲಿ ನಾನಿಲ್ಲ ಅಲ್ವಾ? ಹಾಗೆ ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಈಗ ನಗುವಂತಹ ಪ್ರಮೇಯ. ಆಗ ನನಗೆ ನಗು. ಈಗ ನನಗೆ ಯಾಕೆ ಗೊತ್ತಾ? ನೀನು ನಗಾಡಿದ್ದು ನನ್ನದಾದಂತಹ ಉಪದೇಶಕ್ಕೆ ಬೇಕಾಗಲ್ಲ, ಗಾಯತ್ರಿಗೆ ತೊಡಕಾಗಬೇಕೆಂಬ ಉದ್ದೇಶ ಅಲ್ಲ. ನಿನ್ನನ್ನು ನೋಡಿ. ಆದರೂ ನಾನು ಗಾಯತ್ರಿ ಉಪಾಸನೆಯಲ್ಲಿ ಇರುವಂತಹ ವೇಳೆಯಲ್ಲಿ ನನ್ನನ್ನು ಎಚ್ಚರಿಸಿದೆಯಲ್ಲ. ಈ ಗಾಯತ್ರಿಯ ಪ್ರಭಾವ ನಿನಗೂ ಗೊತ್ತಾ? ಏನೋ ಅದು ಮಹಾನ್ ಮಹಾ. ಮತ್ತೆ ನಾನು ಬಿಡು, ಸ್ವಲ್ಪ ಹಿಂದೆ ತಿರುಗಿ ನೋಡು. ಯಾರನ್ನು? ಅಲ್ಲಿ ಯಾರು ಕಾಣು? ಹಿಂದೆ ದ್ವಾರದಲ್ಲಿದ್ದವರ? ಅವರಲ್ಲವೋ? ಕಥೆಯಲ್ಲಿ ಹಿಂದೆ ಹಿಂದೆ ಕೌಸಂಬ್ಯ ಅರಸನಾದ ಕೌಶಿಕ ಜನ್ಮತ ಕ್ಷತ್ರಿಯ. ಅವ ಬ್ರಹ್ಮರ್ಷಿ ಪದವಿಯಲ್ಲಿ ಏರಿದ. ಹೇಗೆ ಏರಿದ? ವಾಮದೇವನ ಉಪದೇಶ, ಗಾಯತ್ರಿಯ ಉಪಾಸನೆ. ಹಾಗಾಗಿ ದೇಹ ಬಲ, ಆತ್ಮವರ್ಚಸ್ಸನ್ನು ಹೆಚ್ಚಿಸಿಕೊಂಡ ಬ್ರಹ್ಮತ್ವವನ್ನು ಪಡೆದ. ಅವ ವಿಶ್ವಾಮಿತ್ರ ಎಣಿಸಿದ. ಕೌಶಿಕ ವಿಶ್ವಾಮಿತ್ರನಾದ ಕತೆ. ಮತ್ತೆ ಅಂತಹ ಪ್ರಭಾವಶಾಲಿಯಾದಂತಹ ಮಂತ್ರವನ್ನು ಉಪದೇಶ ಮಾಡಿದಂತಹ ನಾನು ಅದನ್ನೇ ಪಠಿಸಿದ ದೆಸೆಯಿಂದಲಾಗಿ ಈಗ ನನ್ನನ್ನು ನೋಡು. ನನ್ನದಾದಂತಹ ದೇಹ ಬಲ, ನನ್ನದಾದಂತಹ ಆತ್ಮವರ್ಷತ್ತು ಮೀರ್ತಾ ಉಂಟು, ಮೀರ್ತಾ ಉಂಟು, ಎಲ್ಲ ಮೀರ್ತಾ ಉಂಟು. ಬಂದ ದಾರಿ ಗೊತ್ತಿಲ್ಲ. ಮಾತಾಡುದು ಯಾಕೆ ಅಂತ ಗೊತ್ತಾಯ್ತು. ಯಾಕೆ? ನಿನಗೆ ದಾರಿ ಗೊತ್ತಿಲ್ಲ. ಯಾವ ದಾರಿ? ಬಂದ ದಾರಿ. ನಾನು ಬಂದದ್ದಲ್ಲಿಂದ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಜನನಿಯ ಉದಾರದಿಂದಲೇ ಬಂದ. ಶಾಂತಂ ಪಾಪಂ. ಅದಲ್ಲ. ಮತ್ತೆ ಯಾವುದು? ನೀನು ಈ ಭೂಮಿಗೆ ಬಂದ ದಾರಿ ಅಲ್ಲ. ಮತ್ತೆ ಯಾವುದು? ನೀನು ಜೀವನದಲ್ಲಿ ಬಂದ ದಾರಿ. ಅಂದ್ರೆ ಸಿಂಹ ಕೂಡ 4 ಹೆಜ್ಜೆ ಮುಂದೆ ಹೋಗಿ ಹಿಂತಿರುಗಿ ನೋಡ್ತದಂತೆ. ಯಾಕೆ? ಸಿಂಹಾವಲೋಕನ. ಹಾಗೆ ನಿನ್ನ ಜೀವನದ ದಾರಿ ನಿನಗೆ ಗೊತ್ತಿಲ್ಲದಿದ್ರೆ ನಾನು ನೆನಪು ಮಾಡಿ. ಈಗ ನನ್ನ ಜೀವನದ ಬಗ್ಗೆ ನಿಮಗೂ ಗೊತ್ತು. ಹೌದೌದು. ಏನು ಗೊತ್ತು ಮಹಾ? ನಿನಗೆ ಗಾಯತ್ರಿ ಮಂತ್ರದಿಂದ ಕೌಶಿಕರಿಗೆ ಉಪಕಾರವಾಗಿದೆ, ಬ್ರಹ್ಮಋಷಿ ಪದವಿಯನ್ನು ಪಡೆಯುವುದಕ್ಕೆ ಅನುಕೂಲವಾಗಿದೆ ಎಂಬುದಾಗಿ ಹೇಳುವುದಾ? ಹೌದು. ಅದು ನಿನಗೆ ಅನಿವಾರ್ಯ ಉಂಟಾ? ಯಾಕೆ ಅನಿವಾರ್ಯ ಇಲ್ಲ? ಅನಿವಾರ್ಯ ಇಲ್ಲ. ನಿನಗೆ ಯಾಕೆ? ಯಾಕೆ? ಅವರು ಹುಟ್ಟು ಕ್ಷತ್ರಿಯರು, ಕೌಶಿಕರು. ಅವರಿಗೆ ಮಹಾಬ್ರಾಹ್ಮಣ ನೆನೆಸಿಕೊಳ್ಬೇಕಿದ್ರೆ ಅವರಿಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಉಂಟು. ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ಯಾಕೆ? ಯಾಕಿಲ್ಲ? ನೀನು ಬ್ರಹ್ಮ ರಾಕ್ಷಸ. ಎಡದ ಕೈಯಲ್ಲಿ ಪ್ರಾಯದ ಹೊರತು ನೋಡ್ಲಿಕ್ಕಿಲ್ಲ. ಬಾರಿಸಿ ಏನು? ಯಾಕೆ? ನಾನು ಬ್ರಹ್ಮ ರಾಕ್ಷಸನು. ಮತ್ತೆ ಯಾರು ಹೇಳಿದ್ದು ನಿಮಗೆ? ನಿನ್ನ ಅಪ್ಪ ಯಾರು? ಬ್ರಾಹ್ಮಣ. ಅಮ್ಮ ಯಾರು? ರಕ್ಕಸಿ. ಇಬ್ಬರು ಸೇರಿ ಹುಟ್ಟಿದವಳು. ಓ ಹಾಗೆ. ಬ್ರಹ್ಮತ್ವ ಎನ್ನುವುದು ಹುಟ್ಟಿನಲ್ಲೇ ಉಂಟು. ನನ್ನಲ್ಲಿ ಉಂಟು. ಹೌದೌದು. ನಿನಗೆ ಇನ್ನೊಂದು ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ನೀನು ಪೂರ್ಣ ಬ್ರಹ್ಮನಾಗಿದ್ದಿ, ವಿಧಿಯಿಂದಲೇ ವರವನ್ನು ಪಡೆದು.
ನಿನ್ನ ಪರಿಸ್ಥಿತಿ ನೋಡುವಾಗ ನನಗೆ ನೆನಪಾದ್ದೇ ಆ ಬೆಕ್ಕಿನದ್ದು. ಯಾವ ಬೆಕ್ಕು? ಪುನುಗು ಬೆಕ್ಕು. ಅದ್ಯಾಕೆ ಆ ಬೆಕ್ಕಿನದೇ ನೆನಪು ನಿಮಗೆ? ಅದರ ಪರಿಸ್ಥಿತಿಯೂ ಹಾಗೆ. ಹಾಗೆ ಅದರ ಹೊಕ್ಕುಳಲ್ಲಿ ಪರಿಮಳದ ದ್ರವ್ಯ ಒಸರು, ಅದು ಸುತ್ತ ನೋಡು, ಇದೆಲ್ಲಿಂದ ಪರಿಮಳ, ಇದೆಲ್ಲಿಂದ ಪರಿಮಳ, ಅದಕ್ಕೆ ಗೊತ್ತಿಲ್ಲ ಅದರಿಂದಲೇ ಬರುದು ಅಂತ. ಆದ್ರೆ ಅದಕ್ಕೆ ಹಾಗೆ ನಿನ್ನಿಗೂ ಗೊತ್ತಿಲ್ಲ. ಈಗ ನನ್ನನ್ನು ಪುನುಗಬೇಕು ಮಾಡಿದ್ದ. ನೀನು ಪುನುಗಬೇಕಂತಲ್ಲ, ನೀನು ಪೂರ್ಣ ಬ್ರಹ್ಮನಾಗಿ ಇನ್ನೊಂದು ಯಾವುದೋ ಬ್ರಾಹ್ಮಣ. ಇನ್ನೊಂದು ಪ್ರಶ್ನೆ ಉಂಟು ನಿಮಗೆ. ಈಗ ನನ್ನಲ್ಲಿ ಬ್ರಹ್ಮತ್ವ ಉಂಟು, ಹೌದು. ಈಗ ರಾವಣನ ಬಗ್ಗೆ ಸ್ವಲ್ಪ ತರ್ಕ ಮಾಡಿ. ರಾವಣ ಅವನು ಹುಟ್ಟು ಬ್ರಾಹ್ಮಣ, ಹೌದಾ? ಹೌದು. ಅವ ದಿವಸಗಳು ಜಪಾನುಷ್ಠಾನವನ್ನು ಬಿಟ್ಟಿದ್ದಾನ? ಅವ ಮಾಡ್ಲಿಲ್ವಾ? ಹಾಗಾದ್ರೆ ಅವನಲ್ಲಿ ಇದ್ರೂ ಅವ ಉಪಾಸನೆ ಮಾಡಿದ್ದಾನಂತಾದ್ರೆ ನಾನು ಮಾಡಿದ್ರಲ್ಲಿ ತಪ್ಪೇನು? ನೀನು ರಾವಣ, ನಮಗೆ ಆದರ್ಶ ಅದು. ಅಭಿನವ ರಾವಣ ಆಗ್ಲಿಕ್ಕೆ ಹೊರಟ ಆದರ್ಶರೋ ರಾವಣ. ಅವ ಬದುಕಿದ್ದಾನ? ಬದುಕದಿದ್ರೆ ಏನಾಯ್ತು? ಕೊನೆಗೆ ಸಾಯ್ಲಿಲ್ವ? ಕೊನೆಗಲ್ವ? ನೀನು ಬಲಿಯಾಗಬೇಕು. ಯಾರಿಗೆ ಬಲಿಯಾಗುದು? ನೀನು ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ ಆಗಬೇಕು. ಅದೇ ಹಾಗೆ. ಅದ್ಯಾಕೆ? ಅವ ಮೋಸ ಮಾಡುವುದಕ್ಕಾಗಿ ಬಂದಂತಹ ಹರಿಯನ್ನೇ ಮಾತಿನಲ್ಲಿ ಕಟ್ಟಿ ಹಾಕಿ ದ್ವಾರಪಾಲಕನನ್ನಾಗಿಸಿದವ ಒಂದು. ಮತ್ತೊಂದು, ಅವನಿಗೆ ಅಂತ್ಯ ಆಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ ಇನ್ನೂ ಇದ್ದಾನೆ, ಜೀವಂತ ಇದ್ದಾನೆ ಪಾತಾಳದಲ್ಲಿ. ಹಾಗೆ ಅಮರನಾಗಿರ್ಬೇಕು. ರಾವಣನ ಹಾಗೆಲ್ಲ ಬಲಿಯಾಗಬೇಕಂತ. ಹಾಗೆ ಹಾಗೆ ಮತ್ತೆಂತ, ಈ ಸಲ ಒಂದು ಬಲಿಯಾಗಬೇಕು. ನೀವು ಸಾಮಾನ್ಯದವರಲ್ಲ. ಮತ್ತೆ ಹೋಗದೆ ನನಗೆ ಜೀವ ಉಂಟು. ಏನು ಅಪಮಾನ ಆಯ್ತಾ? ನಾನು ಆವಾಗಲೇ ಹೇಳಿದೆ ಹಾಗೆ ಜಾತಿ ಬ್ರಾಹ್ಮಣ ನಾನು ಅಂತ. ಹೌದು. ನನಗೆ ಅಪಮಾನ ಆದ ಕಡೆ ನಾನು ನಿಲ್ಲುವುದಿಲ್ಲ. ಇಷ್ಟು ಹೊತ್ತು ವಿಪ್ರ ಬ್ರಾಹ್ಮಣ್ರೆ ಅಂತ ಕರೆದು ಈಗ ಒಂದು ಮಿನಿಡಿಯೋ ಅಂತ ಮಾಡಿ ಆಯ್ತಲ್ಲ. ಮಿನಿಡಿಯೋ ಮತ್ತೆ ಯಾರು ಹೇಳಿದ್ದು? ಮತ್ತೆ ನೀನು ಜೀವರ ಅಂದೆ. ಹೇಳಿದ್ದು ಹೌದು. ಬಾಲ ಉಂಟು, ಬಾಲ. ನಾನು ಬರುವಾಗ ಇರ್ಲಿಲ್ಲ. ಯಾರಿಗೆ? ನಿಮಗೆ ಬಾಲ ಉಂಟು ಅಂತ ಹೇಳಿದಲ್ಲ, ನಾನು ಹೇಳಿದಂತ ಧೀವರ ಶಬ್ದ. ಧೀ ಉಂಟಲ್ಲ, ಧೀ, ಅದಕ್ಕೆ ಬಾಲ ಉಂಟು. ಧೀವರಲ್ಲ, ಧೀವರ. ಧೀವರ ಶ್ರೇಷ್ಠ ಅಂದ್ರೆ ಬ್ರಾಹ್ಮಣರಲ್ಲಿ ಶ್ರೇಷ್ಠ. ನನಗೆ ಪಕ್ಕ ಒಮ್ಮೆ ಸಿಟ್ಟು ಬಂತು. ಮೀನು ಹಿಡಿಯುವ ಅಂತ ಹೇಳಿದಂತ ಅದಲ್ಲ, ಆಯ್ತಾ? ಹಾಗೆ ನನಗೆ ಮೆಚ್ಚುಗೆ ಆಯ್ತು. ನಿಮ್ಮ ನುಡಿ ನನಗೆ ಮೆಚ್ಚುಗೆ ಆಯ್ತಾ? ಆದರೂ ತೊಡಕಾಯ್ತಲ್ಲ. ಯಾವುದು? ಈಗ ನಾನು ಬ್ರಹ್ಮದೇವರನ್ನೇ ಅರ್ಚಿಸಿದ್ದೇನೆ, ಮೆಚ್ಚಿಸಿದ್ದೇನೆ, ಬೇಕಾದ ವರಗಳನ್ನು ಪಡೆದಿದ್ದೇನೆ. ಅವನಿಂದಲಾಗಿಯೇ ನನ್ನ ಜೀವನ ಎಂಬುದು ಈ ಪ್ರಪಂಚದಲ್ಲಿ ಇನ್ನೂ ಶಾಶ್ವತವಾಗಿ ಉಳಿದಿದೆ. ಎನ್ನಯ ಜೀವನದ ಬಾಲ ಭಾಸ್ಕರ ಯಾರು ಅಂತ ಹೇಳಿದ್ರೆ ಅವ ಬ್ರಹ್ಮ. ಬ್ರಹ್ಮ ದೇವ್ರ? ಹೌದು. ದೇವ ಅಲ್ಲಪ್ಪ ಅವ. ಸುದಯ ಎಷ್ಟಾಯ್ತು? 12. 12 ನಿಮಗೆ? 12 ಅಲ್ಲ, 100ಕ್ಕೆ 12 ಬಾಕಿ.
88. 88. ಅಷ್ಟು ಆಗಿದೆ. ಹಾ. ಜ್ಞಾಪಕ ಉಂಟು ತಾನೆ? ಏನು? ಮತ್ತೆ ಎಂತದಿದು? ಅದೊಂದು ಉಲ್ಲಾಸ. ಉಲ್ಲಾಸ. ನಿನ್ನಲ್ಲಿ ಮಾತಾಡಿ ಮಾತಾಡಿ ಉಂಟಲ್ವಾ? ಉಲ್ಲಾಸ. ಇರಲಿ. ಇದು ವಿಷಯ ಎಂತದ್ದು? ಆಯ್ತಲ್ಲ. ಎಣ್ಣೆಯ ಜೀವನದ ಬಾಳ ಭಾಸ್ಕರ ಬ್ರಹ್ಮದೇವ. ದೇವರು ದೇವರಲ್ಲ, ಮತ್ತೆ ಅವನ ಹಣೆ ಬರ ನಿನಗೆ ಗೊತ್ತಿಲ್ಲ. ಹಣೆ ಬರ ಮತ್ತೆಂತದ್ದು? ಮಗಳ ಗಂಡ ಅಲ್ವಾ? ನಿಮ್ಮ ಮಗಳನ್ನು ಯಾವಾಗ ಅವನಿಗೆ ಕೊಟ್ಟ? ನನ್ನ ಮಗಳ ಅಲ್ಲ, ಮತ್ತೆ ಅವನ ಮಗಳ. ಅವನ ಮಗಳ ಗಂಡ. ಅದು ಹಾಗೆ? ಅದು ಗೊತ್ತಿಲ್ವಾ? ಈ ಹಿಂದೆ ಸಂಕಲ್ಪವನ್ನು ಮಾಡಿ ಒಂದು ಯಾಗವನ್ನು ಮಾಡಿ ಯಾಗದ ಮುಖೇನವಾಗಿ ಮಗಳನ್ನು ಪಡೆದ. ಶಾರದೆ ಎನ್ನುವಂತಹ ಹೆಸರನ್ನಿರಿಸಿದ. ಆರಂಭದಲ್ಲಿ ಬಾರಮ್ಮ ಮಗಳೇ ವಯ್ಯಾರಿ ಶಾರದೆ. ಸಂಗೀತ ಅಭ್ಯಾಸ ಮಾಡಿದ್ದೀರಾ? ಇಲ್ಲ, ಅವನದ್ದು. ಹಾಗೆ ಹಾಡ್ತಾ ಇದ್ದ. ಕೊನೆಗೆ ಇವಳ ರೂಪವನ್ನೇ ನೋಡಿ ಮನಸೋತ ಅಲ್ಲಿಗೆ ಮದುವೆ ಆದ. ಮದುವೆ ಆದ ಕೂಡಲೇ ಹರದೇವರ ಆಗಮನವಾಯ್ತು. ಸಿಟ್ಟಿನಲ್ಲಿ ಒಂದು ಶಿರವನ್ನು ಕಿತ್ತು ತಿರುಗಾಟಕ್ಕೆ ಹೊರಟು. ನೀವೀಗ ಬ್ರಹ್ಮ ಕಪಾಲದ ಕಥೆ ಹೇಳುದು. ಒಂದು ಕಪಾಲವೇ ಹರನಿಗೆ ದಂಡವಾಗಿ ಕೊಟ್ಟಿದ್ದಾರೆ ಎಂಬುದಾಗಿದ್ರೆ ತಪ್ಪು ಮಾಡಿದ್ದಾನೆ ಬ್ರಹ್ಮ ಎಂಬುದಾಗಿಯೇ ಅರ್ಥ. ಮತ್ತೆ ನಿನಗೆ ಅವರು ದೇವರು, ನಿನಗೆ ವರ ಕೊಟ್ಟಿದ್ದಾನೆ ಹಂಗುಂಟು ಎಂಬುದಾಗಿ ಭಾವಿಸಬೇಡ. ಅದ್ಯಾಕೆ? ನೀನು ಕಾಡಿಗೆ ಹೋಗ್ಲಿಲ್ವಾ? ಹೋಗಿದೆ. ಎಷ್ಟು ವರ್ಷ ತಪವನ್ನು ಲೆಕ್ಕ ಇಲ್ಲ. ಅಷ್ಟು ವರ್ಷ ತಪವನ್ನು ಆಚರಿಸುವಂತಹ ಸಮಯದಲ್ಲಿ ನಿನ್ನೊಳಗೆ ಪುಣ್ಯವು ಸಂಚಯನವಾಗಿತ್ತಲ್ಲ? ಹೌದು. ಆ ಪುಣ್ಯ ಎಲ್ಲಿ ಉಂಟು? ಅದು ಬ್ರಹ್ಮನಿಗೆ ಕೊಟ್ಟಿದ್ದೇನೆ. ಹೌದಾ? ಬ್ರಹ್ಮಾರ್ಪಣ ಮಸ್ತು. ಅದು ಯಾಕೆ? ಯಾಕೆ? ವರ ಎನ್ನುವಂತಹ ವಸ್ತುವನ್ನು ನಿನಗೆ ಕೊಟ್ಟು ಪುಣ್ಯ ಎನ್ನುವಂತಹ ವಿತ್ತವನ್ನು ಅವ ತೆಕೊಂಡಿದ್ದಾನೆ. ಅವ ತೆಕೊಂಡು ನಿನಗೆ ಕೊಟ್ಟಿದ್ದಾನೆ. ಕೇವಲ ಕೊಡುಕೊಳ್ಳುವಿಕೆಯಾದದ್ದು. ನಿನಗೆ ಒಂದು ಉದಾಹರಣೆ ಕೊಡ್ತೇನೆ. ನದಿಯನ್ನು ದಾಟಬೇಕಿದ್ರೆ ಅಂಬಿಗನ ಅನಿವಾರ್ಯ ಇರ್ತದೆ. ನಾವು ನದಿಯನ್ನು ದಾಟಿದ ಮೇಲೆ ಅಂಬಿಗ ಕೇಳಿದಷ್ಟು ರೊಕ್ಕವನ್ನು ಕೊಡ್ತೇವೆ. ಆಮೇಲೆ ಅಂಬಿಗನಿಗೆ ಧನ್ಯವಾದ ಭಾಷಣ ಮಾಡ್ಲಿಕ್ಕೆ ಇಲ್ಲ, ಸಮರ್ಪಣೆ ಮಾಡ್ಲಿಕ್ಕೆ ಇಲ್ಲ. ಯಾಕಿಲ್ಲ? ಅವ ಕೇಳಿದಷ್ಟು ಕೊಟ್ಟಿದ್ದೇವೆ. ಹಾಗೆ ನಿಮ್ಮೊಳಗೂ ಅದು ವ್ಯಾಪಾರ. ಮತ್ತೆ ನಿನಗೆ ಸಜ್ಞತಾ ಭಾವ ಅದು ಬೇಡ ಅಂತ ಹೇಳುದ? ಅದು ಬೇಡ, ಬಿಡುವ. ಆದರೂ ಮತ್ತೊಂದುಂಟಲ್ಲ, ಶಾರದಮ್ಮ ಬಂದಿದ್ದಾಳೆ. ಕೇಳು ಮೋಹದ ಕಂದ ಎನ್ನ ವಲ್ಲಭನಿಂದ. ನನಗೆ ಕೊಟ್ಟದ್ದು, ಅಮ್ಮ ಕೊಟ್ಟದ್ದು. ನೀನು ಕರೆಯದೆ ಬಂದು ವರ ಕೊಟ್ಟದ್ದು ಎಂಬುದಾಗಿ. ಹೌದು, ಗಾಯತ್ರಿ ನಿನಗೆ ವರ ಕೊಟ್ಟದ್ದಲ್ಲ. 3 ಹೊತ್ತು ಉಚ್ಚರಿಸುತ್ತಾ ಇರಬೇಕು. ಅದು ಬಾರಮ್ಮ. ಹೇಗೆ? ಎಂತದ್ದು? ನಿನ್ನದೇ ಇದ್ದದ್ದು. ಮೋಹದ ಕಂದ. ಮೋಹದ ಕಂದ ಅಲ್ಲ, ಮತ್ತೆ ಮೋಸದ ಕಂದ. ಮೋಹದ ಕಂದ ನೀನು ಹೊರ ಕೊಟ್ಟದ್ದಂತ ಭಾವಿಸಿದ್ದು. ನಿನ್ನ ತಾಳೆಗೆ ಕಳ್ಳು ಹೊತ್ತಾಕಿ. ಅದೇ ಹಾಗೆ. ಅದು ಯೋಚನೆ ಮಾಡು. ನೀನು ಬ್ರಹ್ಮನಿಂದ ವರವನ್ನು ಪಡೆದು ಬ್ರಹ್ಮಾತೀತನಾಗಿ ಪ್ರಪಂಚದಲ್ಲಿ ತಿರುಗಾಟ ಮಾಡ್ತಾ ಇದ್ರೆ ನಿಜವಾದಂತಹ ಬ್ರಹ್ಮನಿಗೆ ಬೆಲೆ ಕಡಿಮೆ ಆಗ್ತದೆ, ಅಸ್ತಿತ್ವ ಕಡಿಮೆ ಆಗ್ತದೆ. ಅದಕ್ಕೆ ನೀನು ಮನೆಯಿಂದ ಹೊರಗೆ ಬರಬಾರ್ದು. ಅದಕ್ಕೆ ದಾರಿ ಯಾವುದು ಉಂಟು ಅಂತ ಯೋಚನೆ ಮಾಡುವಾಗ ಒಂದು ಪಕ್ಕಕ್ಕೆ ಸಿಕ್ಕಿದ್ದು ಧರ್ಮಕ್ಕೊಂದು ಮಂತ್ರ. ಆ ಮಂತ್ರವನ್ನು ನಿನಗೆ ಉಪದೇಶಿಸಿ ನೀನು 3 ಹೊತ್ತು ಕೋಣೆಯೊಳಗೆ ಇದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಯ್ತಲ್ವಾ? ಜೀವನ ಪೂರ್ತಿ ಇಲ್ಲೇ ಪೂಜಾ ಮಂದಿರದಲ್ಲಿ. ಹಾಗಾದ್ರೆ ನೀನು ಹೊರಗೆ ಬರ್ಲಿಕ್ಕಿಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿ ಮಂತ್ರ ಎನ್ನುವಂತಹ ಹಗ್ಗದಿಂದ ನಿನ್ನನ್ನು ಮನೆಯೊಳಗೆ ಬಂಧಿಸಿ ನಿನಗೆ ಮೋಸವೇ. ಹಾಗಂತೀರಾ? ಮತ್ತೆ ಸಂತೋಷ ಆಯ್ತು. ಈಗ ಮನಗೆ ಹಿತವಾಯ್ತು, ಮನಗೆ ಹಿತವಾಗಿ ಅತ್ತಿ ಎನ್ನುವವಾದ ಘನವಾದ ವಿಹುರಿಲ್ಲ ಮದವ ಬೇರೆ ಬ್ರಾಹ್ಮಣರೇ, ನಿಮ್ಮ ನುಡಿ ಮುತ್ತುಗಳನ್ನು ಕೇಳುವಾಗ ಮನಸ್ಸಿಗೂ ಹಿತವಾಯಿತು, ಬುದ್ಧಿಗೂ ಹಿತವಾಯಿತು. ಈ ಪ್ರಪಂಚದಲ್ಲಿ 2 ವರ್ಗ ಉಂಟು, ನಾಸ್ತಿಕರು ಮತ್ತು ಆಸ್ತಿಕರು. ಈ ಆಸ್ತಿಕರಂದ್ರೆ ಯಾರು? ದೇವರನ್ನು ನಂಬದೇ ಇರುವವರು. ನಾಸ್ತಿಕರು ನಂಬದೇ ಇರುವವರು. ಹೌದಾ? ಈ 2 ವರ್ಗದಲ್ಲಿ ನೀವು ಯಾವ ವರ್ಗ? ನನ್ನ ತತ್ವವೇ ಬೇರೆ ಉಂಟು. ಯಾವ ತತ್ವ?
ಪ್ರಪಂಚದಲ್ಲಿ ಎರಡು ವರ್ಗ ಹೌದು. ಎರಡು ವರ್ಗ, ಆಸ್ತಿಕ ಮತ್ತು ನಾಸ್ತಿಕ. ಹೌದು. ಆಸ್ತಿಕ ಅಂದ್ರೆ ದೇವರಿದ್ದಾರೆ ಎನ್ನುವ, ನಂಬುವವರು. ನಾಸ್ತಿಕ ಅಂದ್ರೆ ದೇವರು ಇಲ್ಲ ಅಂತ ಹೌದೌದು. ಪ್ರಪಂಚದಲ್ಲಿ ಹೆಚ್ಚಿರುವುದು ಆಸ್ತಿಕರು. ಆಸ್ತಿಕರು ಬಹಳ ಕಡಿಮೆ. ಅದರಲ್ಲಿ ನೀವು ಯಾರು? ಆಸ್ತಿಕನೇ. ಆದರೆ ದೇವರನ್ನು ನಂಬುವುದರಲ್ಲಿ ಒಟ್ಟೂ ನಂಬುದಲ್ಲ. ಮತ್ತೆ ಅದು ಕೆಲವಿದ್ದಾರೆ ಈ ಪ್ರಪಂಚದಲ್ಲಿ. ಹಾಗೆ ನನ್ನ ದೇವರು ಗಣಪತಿ, ನನ್ನ ದೇವರು ಸ್ಕಂದ, ನನ್ನ ದೇವರು ವಿಷ್ಣು, ನನ್ನ ದೇವರು ಹರ, ನನ್ನ ದೇವಿ ಭಕ್ತ, ಹೀಗೆ ವಾದ ಅವರದು. ನಂದದು ನಂದಿದು ಇರ್ಲಿ. ನಿಜವಾಗಿ ಅದಲ್ಲ. ಮತ್ತೆ ಯಾವುದು? ದೇವರು ಅಂದ್ರೆ ಎಂತದ್ದು? ದೇವರು ಅಂದ್ರೆ ಅವಳು ಅಲ್ಲದ, ಅವನು ಅಲ್ಲದ, ಅದು ಅದು ಅಂದ್ರೆ ಅಂದ್ರೆ ಪರಬ್ರಹ್ಮ ಸ್ವರೂಪ. ಹೇಗೆ ಹೇಳ್ತೀರಿ ನೀವು? ದೇವರಿಗೆ ಅಂತ್ಯ ಇಲ್ಲ, ಹುಟ್ಟು ಸಾವು ಇಲ್ಲ, ಅದೇ ಪರಬ್ರಹ್ಮ ಸ್ವರೂಪ, ಅದೇ ಪರಬ್ರಹ್ಮ. ನಿನಗೆ ಇಷ್ಟು ಹೊತ್ತಾದ್ರೂ ಅದು ಗೊತ್ತಾಗಲಿಲ್ಲ. ಹೇಗೆ ಗೊತ್ತಾಗ? ತತ್ವಮಸಿ ಅಂತ. ಯಾವ ಮಸಿ? ತತ್ವಂ ಅಸಿ ಅಂದ್ರೆ ತತ್ ಅಂದ್ರೆ ಅದು, ಅದು ತ್ವಂ ಅಂದ್ರೆ ನೀನು, ನಾನು, ಅಸಿ ಅಂದ್ರೆ ಆಗಿದ್ದಿ. ಯಾವ್ದಾಗಿದ್ದೇನೆ? ಅದು ನೀನಾಗಿದ್ದಿ. ಯಾವುದು? ಹೆಣ್ಣು ಅಲ್ಲದ ಗಂಡು ಅಲ್ಲದ ಅದು ನೀನಾಗಿದ್ದಿ. ನಿನಗೆ ಪೆಟ್ಟಲ್ಲದೆ ಮಾತಿಲ್ಲ. ನನ್ನನ್ನು ನೋಡುವಾಗ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಅದಲ್ಲ, ಮತ್ತೆ ಯಾವುದು? ಪರಬ್ರಹ್ಮನೇ ನೀನಾಗಿದ್ದಿ. ನಾನು ಯಾರು? ಪರಬ್ರಹ್ಮ. ಹೌದು. ಆವಾಗ್ಲೇ ಹೇಳಿದ್ದೇನೆ ನಾನು, ವಿಧಿಯಿಂದ ವರವನ್ನು ಪಡೆದು ಬ್ರಹ್ಮಾತೀತನಾಗಿದ್ದ. ಮೂರು ಮೂರ್ತಿಗಳಿಗೆ ಅಂತ್ಯ ಇಲ್ವಾ? ಉಂಟು. ನಿನಗುಂಟ? ಇಲ್ಲ. ಇಲ್ಲ ಎಂಬುದಾಗಿದ್ರೆ ಅದುವೇ ನೀನು. ಹಾಗಾದ್ರೆ ಬ್ರಹ್ಮನಾದಂತಹ ನೀನು ಇನ್ನೊಂದು ಯಾವುದೋ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವುದು ಬೇಕಾದು. ಅದಕ್ಕೆ ಅನ್ಯ ದೇವರ ಮಂತ್ರ ಬೇಕಾ? ಅದಕ್ಕೆ ಏನ್ ಮಾಡ್ಬೇಕು? ಗಾಯತ್ರಿ ಮಂತ್ರವನ್ನು ಬಿಡ್ಬೇಕು. ಏನು? ಗಾಯತ್ರಿ ಮಂತ್ರವನ್ನು ಬಿಡ್ಬೇಕು. ನಿನ್ನ ಪಾದಕ್ಕೆ ನಾನು ಬಿದ್ದೇನೆ. ಮತ್ತೆ ನೇರ ನಿಂತಿದ್ದೀರಿ. ಅದು ಬಿದ್ರೆ ಪಕ್ಕ ಎಲ್ಲಿಕ್ಕಾಗುದಿಲ್ಲ. ಗಂಟು ನೋವು, ಸೊಂಟ ನೋವು, ಅದಕ್ಕೆ ಬಾಯಿಯಲ್ಲಿ ಬಿದ್ದು. ಹೌದಾ? ಅದು ಕೆಲವರೆಲ್ಲ ನಮಸ್ಕಾರ ಹಾಗೆ, ಕೆಲವರೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡುವುದಂತಲೇ ಮೊಣಕಾಲು ಮುಟ್ಟುದು. ಹಾಗೆ ನೀವು ಹಾಗೆ ಬಿದ್ದದ್ದು. ಹಾಗಾಗಿ ನಾನು ಅದನ್ನು ಬಿಟ್ಟೆ. ನೋಡುದೇನು? ಏನು ನೋಡುದು? ಬ್ರಾಹ್ಮಣ್ರೆ, ನೀವೇನು ಮಾಡಿದ್ದು? ಹೊಸ ದೇವರಿಗೆ ಒಂದು ಪ್ರದಕ್ಷಿಣೆ ಬಂದದ್ದು. ಇದು ಪ್ರದಕ್ಷಿಣೆ ಅಂತ ಯಾರು ಹೇಳಿದ್ದು? ಮತ್ತೆ ಅಪ್ರದಕ್ಷಿಣೆ ಅಲ್ವಾ? ಅಪ್ರದಕ್ಷಿಣೆ. ಅಪ್ರದಕ್ಷಿಣೆ ಆದದ್ದು ಅದು ಅವಸರದಲ್ಲಿ ಒಮ್ಮೆಲೆ ಪರಬ್ರಹ್ಮ ಮುಂದೆ ನಿಂತವಾಗ ನನಗಂತಲ್ಲ ಎಂತವನಿಗಾದ್ರೂ ಒಮ್ಮೆ ಹೊಸ ದೇವ. ಇದು ನಾನು ಹೊಸ ದೇವ. ನಾನು ಬ್ರಹ್ಮನಿಗಿಂತಲೂ ಮಿಗಿಲು ಪರಬ್ರಹ್ಮ. ಒಂದು ಮಂತ್ರ ಆಗಬೇಕು. ಒಂದು ಮಂತ್ರ ಆಗಬೇಕು. ಮಂತ್ರ ಯಾರ ಅಧೀನ? ಮಂತ್ರ ನಮ್ಮ ಅಧೀನ. ಅಂದ್ರೆ ಬ್ರಾಹ್ಮಣರ ಅಧೀನ. ಬ್ರಾಹ್ಮಣರು ಯಾರ ಅಧೀನ? ಬ್ರಾಹ್ಮಣರು ದೈವಾಧೀನ. ದೈವ ಮಂತ್ರದ ಅಧೀನ. ಮಂತ್ರ ನಮ್ಮ ಅಧೀನ. ಹಾಗಾದ್ರೆ ಒಂದು ಹೊಸ ಮಂತ್ರ ಆರಂಭ ಆಗಲಿ. ಅರುಣೇಶ್ವರ ಅಂತ ಮಾಡುವ. ಅದು ಈಶ್ವರ ಅಲ್ಲವೇ ನಮ್ಗೆ? ನಿಂದು ಹೊಸ ದೇವರು. ಹೌದೌದು. ಅರುಣನೇಕೆ ದೇವ? ಅರುಣ ಏಕೆ ದೇವ? ಒಬ್ಬನೇ ದೇವರು. ಅರುಣನೇಕೋ ದೇವ. ಮತ್ತೆ ನಾನೆಂತ ಅದೇ ಅದೇ ಅದು ವಯಸ್ಸಾಯ್ತಲ್ಲ, ಒಮ್ಮೊಮ್ಮೆ ನಾಲಿಗೆ ಜಾರ್ತದೆ ಅಷ್ಟೇ. ಅರುಣನೇಕೋ ದೇವ ಪ್ರಪಂಚದ ಬದುಕಬೇಕು. ನೀವು ಇನ್ನೂ ಬದುಕಬೇಕು. ಪ್ರಾಯ ಇನ್ನೂ ಆಗಬೇಕು. ಮೈಯಲ್ಲಿರುವಂತಹ ಚರ್ಮ ಇನ್ನೂ ಸುಕ್ಕುಗಟ್ಟಬೇಕು. ಮತ್ತೆ ಅದನ್ನು ಉಂಟಲ್ಲ, ನೀವು ಸಾಯುವಾಗ ಅದು ಕೊಳೆತು ಒಂದು 4 ಆಗಬೇಕು. ಎಂತ? ಹೌದೌದು. ಅಷ್ಟು ಪ್ರಾಯದವರೆಗೂ ನೀವು ಬದುಕಬೇಕು. ಅದ್ಯಾಕೆ? ಪ್ರಚಾರ ಆಗ್ಬೇಕಲ್ಲ.
ನಿಮ್ಮ ನನ್ನ ಪ್ರಚಾರ ಪ್ರಚಾರ ಆಗ್ಲಿಕ್ಕೆ ನಾನು ಹೆಚ್ಚಿನ ಅಂಶ ಅಷ್ಟು ಪಾಪ ಮಾಡಿದ್ದೇನೆ, ಹುಳಾಗಿಯೇ ಸಾಯ್ಬೇಕಂತ ಹೇಳಿ ಪ್ರಚಾರ ಮಾಡಿ. ಇಲ್ಲಿಂದ ಆರಂಭ ಆಗಲಿ. ಇದು ಗಾಯತ್ರಿ ಮಂತ್ರ ಬಿಟ್ಟದೆ ಇನ್ನು ಹೊರಗಡೆ ತಿರುಗಾಡ್ತವೆ. ನಾನು ಬಂದು ಕೆಲಸ ಒಂದಾಯ್ತು. ಯಾವುದು? ಬರುವಾಗ ಹೊರಗೆ ದ್ವಾರದಿಂದ ಹೊರಗೆ ವಾದ, ನನ್ನ ದೇವರವರು ನನ್ನ ದೇವರು ಇವರು ಅಂತ. ಈಗ ನಾನು ಅವರಿಗೆ ಅವತ್ತೇ ಒಂದು ಮಾತು ಕೊಟ್ಟೆ, ಬರುವಾಗ ನಿಜವಾದಂತಹ ದೇವರನ್ನು ನಿಮಗೆ ತೋರಿಸ್ತೇನೆ ಅಂತ. ನೀನು ನಿಜವಾಗಿ ಹೊರಗಡೆ ತಿರುಗಾಟ ಮಾಡಿದ್ರೆ ನಿಜವಾದ ದೈವ ನೀನೆ. ಇಲ್ಲಿಂದ ಆರಂಭ ಆಗ್ಲಿ ಪ್ರಚಾರ. ಅರುಣನೇಕೋ ದೇವ, ಅರುಣನೇಕೋ ಗುಡಿ ಗೋಪುರಗಳುಂಟು, ಕುಟ್ಟಿ ಪುಡಿ ಮಾಡಿ, ಬ್ರಹ್ಮ ಹತ್ಯೆ ಮಾಡಿ, ಶಿಶು ಹತ್ಯೆ ಮಾಡಿ, ಸರ್ಪ ಹತ್ಯೆ ಮಾಡಿ, ಗರ್ಭಿಣಿ ಸ್ತ್ರೀಯರ ಉದರವನ್ನೇ ಬಗೆಯಿರಿ. ಅರುಣನ ಅಜ್ಜೆ ಎಲ್ಲಿ ಅರುಣಾಸುರ ಮಹಾರಾಜರು, ಎಲ್ಲಿ ಯಶೋಮತಿ ದೇವಿ, ಎತ್ತನಿಂದೆತ್ತನ ಸಂಬಂಧವಿದು. ವರ್ತಮಾನ ಕಾಲದಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಾ ಇರುವುದು ನಮ್ಮದಾದಂತಹ ಏಕವೀರಾದ್ರಿಪುರ. ಇಲ್ಲಿ ಆಳ್ವಿಕೆಯನ್ನು ನಡೆಸಿಕೊಂಡು ಬರುವವರು ಎನ್ನರಸ ಅರುಣಾಸುರ ಮಹಾರಾಜರು. ಅವರ ಕರಗ್ರಹಣ ಮಾಡಿದ ಧರ್ಮಪತ್ನಿ ನಾನು. ಈ ಯಶೋಮತಿ ಎಂದರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ನನ್ನವರು. ಪತಿಯ ಪ್ರೇಮ ಸಂಪತ್ತು ಇಷ್ಟೆಲ್ಲ ಇದ್ದರೂ ಕೂಡ ಮಹಾರಾಣಿಯಾದ ನನ್ನ ಚಿತ್ತಕ್ಕೆ ಶಾಂತಿ ನೆಮ್ಮದಿ ಎಂಬುದೇ ಇಲ್ಲದಾಗಿ ಹೋಗಿದೆ. ಇದಕ್ಕೆ ಕಾರಣ ನಿನ್ನೆಯ 4ನೇ ಜಾವದಲ್ಲಿ ಕಂಡಂತಹ ಕನಸು. ಪರಿಣಾಮದಲ್ಲಿ ಸತ್ಯವಾಯಿತು ಅಂತಾದ್ರೆ ಅದು ಘೋರವೇ ಹೌದು. ಆ ಕುರಿತಾಗಿ ಯೋಚಿಸಿದಾಗ ಭಯವೂ ಆವರಿಸಿಕೊಂಡಿತ್ತು. ಹಾಗಾಗಿ ಅರಮನೆಯನ್ನು ತೊರೆದೆ ಈ ಉದ್ಯಾನವನವನ್ನು ಬಂದು ಸೇರಿದೆ. ಇಲ್ಲಿ ಆದರೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಎನ್ನುವ ಕಾರಣಕ್ಕೆ
ಅಂತರಂಗದ ವಿಚಾರವನ್ನು ಮತ್ತೊಬ್ಬರಲ್ಲಿ ಹೇಳಿಕೊಂಡೆವು ಅಂತಾದ್ರೆ ದುಗುಡ ಸ್ವಲ್ಪ ಕಡಿಮೆಯಾಗುವುದಕ್ಕೆ ಸಾಧ್ಯ ಉಂಟಂತೆ. ಅಂತರಂಗದ ವಿಚಾರವನ್ನು ಬಹಿರಂಗಪಡಿಸಬೇಕು ಅಂತಾದ್ರೆ ಅತಿ ಆತ್ಮೀಯರೇ ಆಗಿರಬೇಕು. ನನಗೆ ಆತ್ಮೀಯಳು ಅಂತ ಹೇಳಿದ್ರೆ ಮಾಲಿನ್ಯನ ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅಂತ ಬೇಕಲ್ಲ. ಆದರೆ ಯಾಕೋ ಏನೋ ಕೆಲ ದಿವಸಗಳಿಂದ ಗಮನಿಸುತ್ತಾ ಇದ್ದೇನೆ, ಸರಿಯಾಗಿ ನನ್ನ ಬಳಿಗೆ ಬರುವವಳೇ ಅಲ್ಲ. ಎಲ್ಲಿಗೆ ಹೋಗುತ್ತಾಳೋ, ಏನು ಮಾಡುತ್ತಾಳೋ ಯಾವುದೂ ನನಗೆ ಅರ್ಥವಾಗುತ್ತಾ ಇಲ್ಲ. ನೋಡೋಣ, ಅವಳು ಬಂದಾಗ ವಿಚಾರವನ್ನು ಹಂಚಿಕೊಂಡರಾಯಿತು. ಅವಳ ನಿರೀಕ್ಷೆಯಲ್ಲೇ ಇದ್ದೇನೆ. ಅಮ್ಮ, ಅಮ್ಮನನ್ನು ಹುಡುಕುತ್ತಾ ಮುಂದಾಗಿ ಹೋದೆ ಅರಮನೆ ಹತ್ತಿರ. ಅರಮನೆಯಲ್ಲಿ ಅಮ್ಮ ಕಾಣುತ್ತಾ ಇಲ್ಲ. ಈ ಉಪವನದ ಹತ್ತಿರ ಬಂದಿದ್ದೇನೆ ಅಂತ ಯೋಚನೆ ಮಾಡುತ್ತಾ ಇದ್ದೇನೆ, ಕಾಣುತ್ತಾ ಇದ್ದೇನೆ, ಇಲ್ಲೇ ಎಲ್ಲೂ ಕಾಣುತ್ತಿಲ್ಲವಲ್ಲ. ಸರಿ, ಮುಂದಕ್ಕೆ ಸಾಗುತ್ತೇನೆ. ಏನಿದು ಅಚ್ಚರಿಯನ್ನು ಕಾಣುತ್ತಾ ಇದ್ದೇನೆ. ಒಂದು ಶಿಲೆಯ ಮೇಲೆ ಶಿಲೆಯಾಗಿ ಕೂತಿದ್ದಾರೆ ಅವರು. ನಾನು ಬಂದದ್ದು ಅವರಿಗೆ ಗಮನಿಸಿಲ್ಲವಿರಬೇಕು. ಅವರ ಹತ್ತಿರ ಹೋಗುತ್ತೇನೆ. ಅಮ್ಮ, ವಂದಿಸಿಕೊಳ್ತಾ ಇದ್ದೇನೆ. ಏನಮ್ಮ ಇದು? ಅರವಿ ಕಂದಿಗುವುದು ಮೊಗ ಅಂದರೆ ನಾನು ಯೋಚನೆ ಮಾಡುತ್ತಾ ಇದ್ದೇನೆ. ಇಷ್ಟು ಬಂದು ನನ್ನನ್ನು ಕಂಡು ಯಾವತ್ತೂ ಮಾತಾಡ್ತಾ ಇದ್ದವರು ನೀವು ಇವತ್ತು ನನ್ನನ್ನು ಕಂಡು ಕಾಣದ ಹಾಗೆ ನೋಡುತ್ತಾ ಇದ್ದೀರಲ್ಲ. ನನ್ನ ಉಪಚಾರದಲ್ಲಿ ಏನಾದರೂ ಅಪಚಾರವಾಯಿತೆ ತಾಯೇ? ಇಲ್ಲ, ಅದು ಒಂದನ್ನು ಮಾತಾಡೋದಿಲ್ಲ. ಹಾ, ಈಗ ತಿಳಿಯಿತು. ನಿಮ್ಮ ಮನದಾಳದ ಮಾತನ್ನು ನಿಮ್ಮ ಪತಿಯ ಬಳಿ ಹೇಳಿದ್ದೀರಿ. ಅದನ್ನು ನಡೆಸಲವರು ಇಲ್ಲ ಎಂದು ಹೇಳಿರಬಹುದು. ಅದಕ್ಕಾಗಿ ಚಿಂತೆಗೊಂಡಂತಹ ನೀವು ಇಲ್ಲಿಗೆ ಬಂದು ಕೂತಿದ್ದೀರಾ ಏನ? ಅಮ್ಮ, ಒಂದು ಮಾತನಾಡಲಿ ನಿಮ್ಮ ಬಳಿ. ಸತಿಪತಿಯರಲ್ಲಿ ವಿರಸ ಬಂತೇನಮ್ಮ? ಏನಂದ್ರೆ ಸತಿಪತಿಯರಲ್ಲಿ ವಿರದ ಇಲ್ಲ ಮನಗದಡಿ ಜಾತಿಯ ಗಾಳಿ
ಇರುವುದು ಹೊರಗಿಳು ಅರಸುವ ಜಾತಿ ಕಾಣದು ಅರಸುವ ಜಾತಿ ಕಾಣದು ನೀನೈದುವ ತಾಣ ಅರುಹರಿಯಗಳು ಅರಸುವಯಾದಿಗಳದು ನೀನೈರುವ ತಾಣ ಅರುಹರಿಯಗಳು ವಿರದಲ ಮನಗಡಿ ಜಾಲಿಯ ಗಾಳಿ ഇരുളുതു സ്വപ്നങ്ങളോ ಮಾಲಿನಿ ಅಮ್ಮ ಏನಂದೆ ನೀನು? ಸತಿಪತಿರಲ್ಲಿ ವಿರಸವೇನಮ್ಮ? ನಮ್ಮಲ್ಲಿ ವಿರಸ ಮತ್ತೆ ಯಾಕೆ ಚಿಂತೆ? ಬರುವುದಕ್ಕೆ ಸಾಧ್ಯ ಉಂಟೆ ಹೇಳು? ಇಲ್ಲ. ನನ್ನವರು ಏನು ಎಷ್ಟು ಎಂಬುದನ್ನು ಚೆನ್ನಾಗಿ ಅರಿತವರು ನೀವಿದ್ದೀರಿ. ಈ ಯಶೋಮತಿಯ ಮನಸ್ಸಿಗೆ ನೋವಾಗಬಾರದೆನ್ನುವ ಕಾರಣಕ್ಕೆ ಬೇಕಾಗಿ ಸ್ವರ ಏರಿಸಿ ಮಾತನಾಡುವವರೇ ಅಲ್ಲ ನನ್ನವರು. ಹೌದಮ್ಮ. ಹಾಗಿರುವಾಗ ನಮ್ಮಲ್ಲಿ ವಿರಸ ಬರುವುದಕ್ಕುಂಟೆ? ಖಂಡಿತ ಇಲ್ಲ. ಆದರೆ ನನಗೆ ಆ ಕುರಿತಾಗಿ ಚಿಂತೆ ಅಲ್ಲ. ಮತ್ತೆ ಏನಮ್ಮ? ನಿನ್ನೆಯ 4ನೇ ಜಾವದಲ್ಲಿ ಕನಸೊಂದನ್ನು ಕಂಡೆ. ಕನಸು? ರಕ್ತದ ಮಡುವಿನಲ್ಲಿ ನನ್ನವರು ಕೊಚ್ಚಿ ಹೋಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ಅವರನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ನನ್ನ ಬಲಗೈಯನ್ನು ಅವರ ಕಡೆಗೆ ಚಾಚಿದೆ ಅಂತಾದ್ರೆ ನನ್ನ ಕೈಯಿಂದ ಜಾರಿ ದೂರ ದೂರ ಸಾಗಿ ಹೋದವರಿದ್ದಾರೆ. ಹೌದೇ? ನನ್ನ ಜೀವನದಲ್ಲಿ ನನ್ನವರನ್ನು ಕಳೆದುಕೊಂಡು ಮತ್ತೆ ನಾನು ಬದುಕುವುದಕ್ಕುಂಟೆ ಹೇಳು? ಎಲ್ಲಿಯಾದರೂ ಸತ್ಯವಾಯಿತು ಅಂತ ಆದ್ರೆ ನನಗೆ ಜೀವನ ಬೇಕೇ ಮಾಲಿನಿ, ಜೀವನ ಬೇಕೇ. ಇದಕ್ಕಾಗಿ ಮರುಗುತ್ತಾ ಇದ್ದೀರಾ? ಅಮ್ಮ ಯೋಚನೆ ಮಾಡಿ. ಇದು ಕಂಡಂತಹ ಕನಸು ಇದು ನೀವು ಅಲ್ವೇ? ನಿಮ್ಮ ಗಂಡ ಯಾರು? 3 ಲೋಕದಲ್ಲೂ ದೇವರನ್ನೆನಿಸಿಕೊಂಡವರು ತಾನೆ. ನಿಜ. ದೇವರ ಸತಿಯಲ್ವೇ ನೀವು? ನಿಮಗೆ ಭಯವೇನದಾದರೆ ಅವರ ಬಳಿ ಹೇಳಿದರೆ ಕ್ಷಣ ಮಾತ್ರದಲ್ಲಿ ಅವರು ದೂರೀಕರಿಸಬಹುದಲ್ವಾ? ಇದಕ್ಕಾಗಿ ಭಯಪಡುವಂತಹ ಅಗತ್ಯ ಉಂಟಾ ಅಮ್ಮ? ಮಾಲಿನಿ, ಅರ್ಥವಾಯಿತೆ. ಏನು? ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಪ್ರಜೆಗಳೆಲ್ಲ ನನ್ನವರನ್ನು ದೇವರು ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದೀರಿ. ಹೌದು. ಹಾಗಿರುವಾಗ ಎಲ್ಲಿಯಾದ್ರೂ ಕಷ್ಟ ಬಂತಂತಾದ್ರೆ ಪರಿಹರಿಸುವುದಕ್ಕೆ ಅವರಿದ್ದಾರೆ. ಹೌದು. ಹಾಗೆಂದು ಕಷ್ಟ ಸುಖ ಎನ್ನುವುದು ನಮ್ಮಂತಹ ಮಾನವರಿಗೆ ಹೊರತು ಕಲ್ಲು ಮರಗಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಇರಲಿ, ನಿನ್ನ ಮಾತಿನಿಂದ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡೆ ನಾನು. ಸಮಾಧಾನವಾಯ್ತು ತಾನೆ? ಬನ್ನಿ ಅಮ್ಮ, ಅರಮನೆ ಕಡೆ ಹೋಗೋಣ. ಸ್ವಲ್ಪ ನಿಲ್ಲು. ಯಾಕೆ? ನಿನ್ನಲ್ಲಿ ಒಂದು ವಿಚಾರವಾಗಿ ಮಾತನಾಡಬೇಕೆನ್ನೋ ಹಾಗೆ ಕೆಲ ದಿವಸಗಳಿಂದ ಕಾಯುತ್ತಾ ಇದ್ದೇನೆ. ಸರಿಯಾಗಿ ಒದಗಿ ಬಂದವಳಲ್ಲ, ಇವತ್ತಾದರೂ ಸಿಕ್ಕಿದ್ದೀರಲ್ಲ. ಹೌದು. ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಖಂಡಿತವಾಗಿ ಅಮ್ಮ. ಏನಾಗಬೇಕು ನನ್ನಿಂದ? ಹೌದೇನೆ? ಏನು? ನೀನು ಈ ಅರಮನೆಯಿಂದ ಹೋಗುವಾಗ ನಿನ್ನ ಮುಖದಲ್ಲಿ ಏನಾದ್ರೂ ಬೇಸರ ಉಂಟು ಅಂತ ಆದ್ರೆ ಮತ್ತೆ ನೀನು ಹಿಂದಿರುಗಿ ಬರುವಂತಹ ಸಂದರ್ಭದಲ್ಲಿ ಸಂತೋಷವನ್ನೇ ಕಂಡವಳಿದ್ದೇನೆ. ಹೌದು. ಹಾಗಾದ್ರೆ ನಿನಗಂತಹ ನೆಮ್ಮದಿ ದೊರಕುವುದಾದ್ರೂ ಎಲ್ಲಿ, ಆ ತಾಣವಾದ್ರೂ ಎಲ್ಲಿ, ಅದನ್ನಾದ್ರೂ ನನಗೆ ಹೇಳ್ತೀಯಾ? ಅಮ್ಮ, ಅರಮನೆ ಬಿಟ್ಟರೆ ಬೇರೆ ಎಲ್ಲಿಗೆ ಹೋಗುವುದು ಹೇಳಿ ನಾನು? ಮಲಿನವಾದ ಬಟ್ಟೆಯನ್ನು ತೊಳೆಯಲು ಶುದ್ಧೋದಕದ ಬಳಿಗೆ ಹೋಗುವೆನು ನಾನು. ಶುದ್ಧೋದಕದ ಬಳಿಗೆ? ಹೌದು. ಆಳುಗಳನ್ನು ನಟ್ಟಿದ್ದೇನೆ ನಾನು, ಅಲ್ಲಿ ಇರ್ಲಿಲ್ವಂತೆ ನೀನು? ಅಲ್ಲೇ ಇರುವುದಕ್ಕಾಗುತ್ತಾ? ಆಗುವುದಿಲ್ಲ. ಉಪವನದ ಹತ್ತಿರ ಬಂದವಲ್ಲಿದ್ದೇನೆ. ಏನೇ ಮಾಲಿನಿ ಇದು? ಏನಮ್ಮ? ನಮ್ಮದೇ ಉಪವನ. ಉಪವನದ ಪರಿಧಿ ಏನೇನು ಚೆನ್ನಾಗಿ ಅರಿತವಳು ನಾನು. ಅಲ್ಲಿಯೂ ನೀನು ಕಾಣ ಸಿಗುವುದಿಲ್ವಂತೆ. ಏನೇ ಅರ್ಥವಾಯಿತು ನನಗೆ. ಏನೋ ಒಂದು ವಿಚಾರವನ್ನು ಮರೆಮಾಚುವುದಕ್ಕೆ ಬೇಕಾಗಿ ಸಠೆಯನ್ನಾಡ್ತಾ ಇದ್ದೀನಿ ನೀನು. ಇಲ್ಲ ಅಮ್ಮ. ಸತ್ಯ ಹೇಳುವುದಿಲ್ಲ, ಹೇಳುವುದಿಲ್ಲ ನನ್ನಲ್ಲಿ. ಸತ್ಯವಾದ ಮಾಲಿನಿ, ಈ ಏಕವೀರಾದ್ರಿಪುರದಲ್ಲಿ ನಿನಗೆ ಬಂಧುಗಳು ಅಂತ ಹೇಳಿದ್ರೆ ಯಾರೂ ಇಲ್ಲ. ನಿನ್ನನ್ನು ನನ್ನ ಒಡ ಹುಟ್ಟಿದವಳು ಎನ್ನುವ ಹಾಗೆ ನೋಡಿಕೊಂಡು ಬಂದಿದ್ದೇನೆ. ಹಾಗಾದ್ರೆ ನಮ್ಮದಾದಂತಹ ಸ್ನೇಹಕ್ಕೆ ಅಪಚಾರವನ್ನು ಎಸಗುವುದಕ್ಕೆ ಮುಂದಾಗಿದ್ದೀಯಾ? ನನ್ನಲ್ಲಿ ಸತ್ಯವನ್ನು ಹೇಳುವುದಿಲ್ಲ, ಹೇಳುವುದಿಲ್ಲ. ಹಾಗಾದ್ರೆ ಈ ಏಕವೀರಾದ್ರಿಪುರದಲ್ಲಿ ಇರುವುದಕ್ಕೆ ಜಾಗವೂ ಇಲ್ಲ. ಎಲ್ಲಿಯಾದ್ರೂ ಹಾಳಾಗಿ ಹೋಗು ನೀನು. ಅಮ್ಮ, ತಾಯಿ ಮನ್ನಿಸಬೇಕಮ್ಮ ಎನ್ನನ್ನು. ನಿಮ್ಮಲ್ಲಿ ಈ ಮಾತನ್ನು ಮರೆಮಾಚಿದ್ದೇನೆ. ಹೌದು. ವಂಚನೆ ಮಾಡಿದ್ರಿ? ಹೌದಮ್ಮ. ಏನು ವಂಚನೆ? ಈ ವಿಚಾರವನ್ನು ಹೇಳುತ್ತೇನೆ. ಆದರೆ
ಹೇಳಬಹುದಿತ್ತು. ಯಾಕೆ ಮರೆ ಮಾಚಿದ್ದೇನೆಂದರೆ, ಯಾಕೆ ಈ ವಿಚಾರ ನಿಮ್ಮ ಪತಿದೇವರಿಗೆ ತಿಳಿದಂತಾದರೆ ಹಾ ನನಗೆ ಕಷ್ಟ ಒದಗಿ ಬಂದರೆ ನಾನು ಸಹಿಸಿಕೊಳ್ಳುತ್ತೇನೆ. ಯಾರಿಗೂ ತಿಳಿಯಬಾರದು ಅಷ್ಟೇ ಅಲ್ವಾ? ನಿಮಗೆ ನಾನು ಯಾರಲ್ಲಿಯೂ ಹೇಳುವುದಿಲ್ಲ, ನನ್ನ ಪತಿದೇವರಲ್ಲಿಯೂ ಹೇಳುವುದಿಲ್ಲ. ನೀನು ಹೋಗುವಂತಹ ವಿಚಾರ ನನಗೆ ಗೊತ್ತಾಗ್ಲೇಬೇಕು. ಹಾಗಾದ್ರೆ ಹೇಳುತ್ತೇನೆ. ನಾನು ಹೋಗುದು ಬೇರೆ ಎಲ್ಲೂಗಲ್ಲಮ್ಮ, ನಮ್ಮ ಅರಮನೆಯ ಹತ್ತಿರದ ಸಮೀಪದಲ್ಲಿ ಜಾಬಾಲಿ ಮುನಿವರಿಯರ ಆಶ್ರಮ ಎಂಬುದುಂಟು. ಹೌದಾ? ಹೌದು. ಅಲ್ಲಿಗೆ ಹೋದ್ರೆ ಅವರ ಬಳಿಗೆ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರು ಪಡಿಸುವಂತಹ ವೇದ ಮಂತ್ರವನ್ನು ಕಿವಿಯಾರೆ ಆಲಿಸಿ ಬರುತ್ತೇನೆ. ನನ್ನ ಮನಸ್ಸೆಂಬುದು ಸಮಾಧಾನ ಒಂದಾಗುತ್ತದೆ. ಅಷ್ಟೊಂದು ನೆಮ್ಮದಿ ಸಿಗ್ತದ? ತಡ ಮಾಡುವುದು ಯಾಕೆ? ಹೋಗೋಣ ಹೋಗೋಣ. ಏನಾಯ್ತು ನಿನಗೆ? ಇದಕ್ಕೆ ಹೇಳಿದ್ದು ನಾನು ಈ ವಿಚಾರ ಹೇಳುದಿಲ್ಲ ಅಂತ. ಈ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದಂತಾದರೆ ನಿಮ್ಮ ಪತಿದೇವರಿಗೆ ತಿಳಿದು ಏನಾದರೂ ಕಷ್ಟ ಬಂತಂತಾದ್ರೆ ಏನು ಮಾಡುದು ತಾಯಿ? ನಾವು ಯೋಚಿಸಬೇಡ್ವೆ, ನಮಗೇನು ತೊಂದರೆ ಆಗುವುದಕ್ಕಿಲ್ಲ. ಒಂದು ಉಪಾಯ ಮಾಡಿದ್ರೆ ಹೇಗೆ? ಹೇಗೆ? ಆ ಕಡೆಗೆ ನೋಡು, ಬಿಳಿದಾದಂತಹ 2 ಅಶ್ವಗಳು. ಯಾವತ್ತು ನಾವು ವನವಿಹಾರಕ್ಕೆ ಹೋಗುವಾಗ ಆ ಕುದುರೆಗಳನ್ನು ಏರಿಕೊಂಡೇ ಹೋಗುವವರಲ್ವಾ? ಹೌದು. ಇವತ್ತು ಹಾಗೆ ಹೋದರೆ ಆಯಿತು. ನೋಡಿದವರು ತಿಳಿದಾರು, ರಾಣಿ ಮತ್ತೆ ಸಖಿ ತಿರುಗಾಟಕ್ಕೆ ಹೊರಟಿದ್ದಾರೆ ಎನ್ನುವ ಹಾಗೆ. ತಡ ಮಾಡುವುದಲ್ಲ, ಕುದುರೆಯನ್ನು ಏರಿಕೋ, ನಡೆಯೋಣ.
ತಂದಿ ಬೀಗರ ಮೌನ ಏನಾಗಿದೆ ತಂದೆ, ಏನಾಗಿದೆ ಅಂತ ಹೇಳಿ ನನ್ನ ಬಳಿಯಲ್ಲಿ. ಮಣಿ ಹರದಿ ಯಾವತ್ತೂ ನೀನು ಓರ್ವಳೆ ನನ್ನ ಸಂದರ್ಶನಕ್ಕಾಗಿ ಈ ಆಶ್ರಮ ಪ್ರದೇಶಕ್ಕೆ ಬರುತ್ತಾ ಇದ್ದವಳು. ಹೌದು. ಆದರೆ ಇಂದು ಹಾಗಲ್ವಲ್ಲ. ನಿನ್ನ ಜೊತೆಯಾಗಿ ಯಾರೋ ಒಬ್ಬರು ಬಂದಿದ್ದಾರಲ್ಲ. ಹೌದು. ಯಾರಮ್ಮ ಅವರು? ಇಲ್ಲಿಯ ಮಹಾರಾಣಿ ಯಶೋಮತಿ ಅಮ್ಮನವರು. ಮಹಾರಾಣಿಯಲ್ವೇ? ಹೌದು. ಮಗಳೇ, ದೇವಾ, ಶಾಂತಿ ದೇವತೆ ನೆಲವೀಡಾಗಿದ್ದಂತಹ ನಮ್ಮ ಈ ಆಶ್ರಮ ಪ್ರದೇಶದ ಇಂದಿನ ದುಸ್ಥಿತಿಯನ್ನು ಕಂಡು ಕಣ್ಣೀರಿಡುತ್ತಾ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಯುತ್ತಿರುವವಳು ನೀನು. ಹೌದು. ಎಲ್ಲದಕ್ಕೂ ಉತ್ತರ ಬೇಕಲ್ವೇ ನಿನಗೆ? ನಿಜ. ಬಹಳ ಸುಲಭ ಉಂಟು ಮಗಳೇ. ಯಾವ ರೀತಿಯಲ್ಲಿ? ಕೇಳು, ನಿನ್ನ ರಾಣಿಯಲ್ಲಿ ಹೇಳ್ತಾಳೆ ಅವಳು. ಇಂದೊರೆದು
ಏನಾಯಿತು? ಇಲ್ಲಿ ನೀವು ಇದ್ದೀರಿ ಎನ್ನುವಂತಹ ವಿಚಾರ ಮಾಲಿನಿ ಹೇಳಿದ ಬಳಿಕ ಗೊತ್ತಾಗಿ ನಿಮ್ಮನ್ನು ಕಾಣಬೇಕು, ನಿಮ್ಮ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಹಾಗೆ ಧಾವಿಸಿ ಬಂದವರು ನಾವು. ಆದರೆ ಇಲ್ಲಿ ಎಂತಹ ಅಘಟಿತ ಘಟನೆಗಳೇ ನಡೆದು ಹೋಗಿದೆ. ವೇದ ಘೋಷಗಳು ಕೇಳಿ ಬರುತ್ತಾ ಇಲ್ಲ, ನರಿ ನಾಯಿಗಳ ಆರ್ಭಟ ಕೇಳಿ ಬರ್ತಾ ಉಂಟು. ಶಾಂತಿ ದೇವಿಯ ನೆಲವೀಡಾಗಿರಬೇಕಿತ್ತು, ಆದರೆ ಕ್ರಾಂತಿ ದೇವಿ ತಾಂಡವ ಮಾಡುತ್ತಾ ಇದ್ದಾಳೆ. ನರಿ ನಾಯಿಗಳೆಲ್ಲ ಬೊಬ್ಬಿಡ್ತಾ ಇವೆ, ಕಾಗಿ ಹೂವುಗಳ ಚೀರಾಟ ಕೇಳಿ ಬರ್ತಾ ಉಂಟು. ಇದಕ್ಕೆಲ್ಲ ಕಾರಣ ಏನಿರಬಹುದು, ಯಾರಿಂದ ಹೀಗಾಯಿತು ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನೇ ಆಲೋಚನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಾಲಿನಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನನ್ನ ಕಡೆಗೆ ಬಿಟ್ಟೆತ್ತಿ ತೋರಿಸಿದಿರಲ್ಲ, ಉತ್ತರವನ್ನು ನಾನು ಕೊಡಬೇಕು ಎನ್ನುವ ಹಾಗೆ. ಸತ್ಯ ತಂದೆಯೇ, ನೀವಾಡಿದಂತಹ ಮಾತುಗಳು ಬಾಣದಂತೆ ನನ್ನ ಎದೆಯನ್ನೇ ಇರಿಯುತ್ತಾ ಇದೆ. ಎಷ್ಟು ನೋವನ್ನು ಅನುಭವಿಸುತ್ತಾ ಇದ್ದೇನೆ ನಾನು. ಕನಸು ಮನಸ್ಸಿನಲ್ಲಿಯೂ ಇಂತಹ ಕೆಟ್ಟ ಯೋಚನೆಯನ್ನು ನಾನು ಮಾಡುವವಳೇ ಅಲ್ಲ. ಈಗೋ ನಿಮಗೆ ನಂಬುಗೆ ಬರುವುದಕ್ಕೆ ಬೇಕಾಗಿ ನಿಮ್ಮ ಪಾದದ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ. ತಂದೆ, ಹೀಗಿರಬಹುದೇ? ಹೇಗೆ? ರಾಜ ರಾಣಿ ಅಂತ ಹೇಳಿದ್ರೆ ಪ್ರಜೆಗಳಿಗೆ ತಂದೆ ತಾಯಿಗಳು ಇದ್ದ ಹಾಗೆ. ಮಕ್ಕಳಿಗೆ ಕಷ್ಟ ಬಂದಾಗ ಪರಿಹರಿಸಬೇಕಾದದ್ದು ತಂದೆ ತಾಯಿಯರ ಕರ್ತವ್ಯವೇ ಹೌದು. ಎನ್ನರಸ ಮೂರು ಲೋಕದ ಒಡೆಯರಲ್ವೇ? ಈ ಕಡೆಗೆ ಬಾರದೆ ಕೆಲವು ಸಮಯಗಳೇ ಕಳೆದು ಹೋಗಿರಬೇಕು. ಇಲ್ಲಿ ಇಂತಹ ವೈಪರೀತ್ಯಗಳು ನಡೆದು ಹೋಗಿದೆ ಎನ್ನುವುದನ್ನು ನನ್ನವರಲ್ಲಿ ನೀವು ಹೇಳುತ್ತಾ ಇದ್ರೆ ಇದಕ್ಕೊಂದು ಪರಿಹಾರವನ್ನು ಅವರೇ ಸೂಚಿಸ್ತಾ ಇದ್ರು. ಯಾಕೆ ತಿಳಿಸಲಿಲ್ಲ ನೀವು? ಯಾಕೆ ತಿಳಿಸಲಿಲ್ಲ ತಂದೆ? ಮಹಾರಾಣಿ, ಪರಿಸ್ಥಿತಿಯ ಕುರಿತಾಗಿ ಅರಿತುಕೊಳ್ಳುವಂತಹ ತವಕ ಅಲ್ವೇ ನಿನಗೆ? ಸತ್ಯವನ್ನು ಹೇಳಿದೆ ಅಂತಾದ್ರೆ ನಂಬುವಂತಹ ಸ್ಥಿತಿಯಲ್ಲಿ ನೀನು ಇದ್ದೀಯಲ್ವಾ? ಗೊತ್ತಾಗ್ಲೇಬೇಕಲ್ಲ ನನಗೆ. ಉಂಟುಂತಾದ್ರೆ ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ಸ್ತನ್ಯಪಾನವೆಂಬುದು ತಾಯಿಯಾದವಳಿಗೆ ಪರಮ ಪವಿತ್ರವಾದಂತಹ ಕರ್ತವ್ಯ. ನಿಜ. ತನ್ನ ಮಗುವಿಗೆ ಹಾಲು ಉಣಿಸಬೇಕಾದಂತಹ ತಾಯಿ ಅಂತಹ ಮಗುವಿಗೆ ವಿಷವನ್ನೇ ಉಣಿಸ್ತಾಳೆ ಅಂತಾದ್ರೆ ಅವಳು ತಾಯಿಯಾಗುವುದಕ್ಕುಂಟೆ ಮಾರಿ ಮಾರಿ ಆಗ್ತಾಳೆ ಆಕೆ. ಪ್ರಜೆಗಳನ್ನೇ ಪಾಲಿಸಬೇಕಾದಂತಹ ಅರಸನೋರ್ವ ತನ್ನ ಪ್ರಜೆಗಳ ಮಾರಣ ಹೋಮಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಅವರನ್ನು ಅರಸ ಅಂತ ಯಾರೂ ಕರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ಲಿಲ್ವೇ ನಿನಗೆ? ಒಗಟೊಗಟಾಗಿ ಮಾತನಾಡ್ತಾ ಇದ್ದೀರಲ್ಲ. ಈ ಎಲ್ಲಾ ಅನರ್ಥಗಳಿಗೂ ಮೂಲ ಕಾರಣ ಬೇರೆ ಯಾರೂ ಅಲ್ಲ, ಅಂದ್ರೆ ನಿನ್ನ ಪತಿ ಅರುಣಾಸುರ. ಇಲ್ಲ ತಂದೆಯೇ, ಇಲ್ಲ. ನಿಮ್ಮ ಮಾತನ್ನು ನಾನು ನಂಬಲಾರೆ. ನನ್ನವರು ಏನು ಎಷ್ಟು ಎಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವಳು ನಾನು. ಯಾಗ ಯಜನಗಳನ್ನು ಮಾಡುವಂತಹ ಋಷಿ ಮುನಿಗಳಿಗೆ ಸಹಕಾರಿಯಾಗಿ ಒದಗಿ ಬರ್ತಾರೆ ಹೊರತು ಇಂತಹ ಕೆಟ್ಟ ಕೃತ್ಯಗಳನ್ನು ಎಸಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನಂಬುವುದಿಲ್ಲ. ನಿಮ್ಮ ಮಾತನ್ನು ನಾನು ನಂಬಲಾರೆ. ಒಂದು ವೇಳೆ ಪ್ರತ್ಯಕ್ಷವಾಗಿ ನೋಡಿದೆ ಅಂತಾದ್ರೆ ಸಾಧ್ಯ ಉಂಟೆ? ಜ್ಞಾನ ದೃಷ್ಟಿಯನ್ನೇ ಕರುಣಿಸಿದ್ದೇನೆ, ನೋಡಿಕೋ. ಅಯ್ಯೋ ಅಯ್ಯೋ ದೇವರೇ,
ದೇವಲೋಕವನ್ನು ಅಡರಿದವರು ಇಂದ್ರಾದಿ ಸುಮನಸರನ್ನು ದೋಸ್ತಿಗೆಡಿಸಿ ಅಲ್ಲಿಯದಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡವರಿದ್ದಾರೆ. ಮಾಡಬಾರದಂತಹ ಪಾಪ ಕೃತ್ಯಗಳನ್ನೆಲ್ಲ ಎಸಗುತ್ತಾ ಅವುಗಳೆಲ್ಲ ಒಂದಾಗಿ ದಾವಾನಿಲವಾಗಿ ನನ್ನವರನ್ನು ಆಹುತಿ ಪಡೆಯುವುದಕ್ಕೆ ಬರ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ತಂದೆಯೇ. ಮಹಾರಾಣಿ, ಆದರೆ ನನ್ನದೊಂದು ಆಸೆ ಇದೆ. ಹೇಳಿಕೋ. ನನ್ನ ಪತಿ ಈ ಪ್ರಪಂಚದಲ್ಲಿ ಬದುಕಬೇಕು, ಬಾಳಬೇಕು, ಆಶೋತ್ತರಗಳನ್ನು ಕಾಣಬೇಕು ಎನ್ನುವ ಹಾಗೆ ನನ್ನವರನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿದೋ ನನ್ನ ಪ್ರಾಣವನ್ನು ನಾನು ಕೊಡುವುದಕ್ಕೆ ಸಿದ್ಧಳಿದ್ದೇನೆ. ನನ್ನನ್ನು ಹರಸಿ ತಂದೆಯೇ. ಇಷ್ಟೆಲ್ಲ ಅಕಾರ್ಯಗಳನ್ನೇ ಮಾಡಿದಂತಹ ನಿನ್ನ ಪತಿಯ ಬಗ್ಗೆ ಇರುವಂತಹ ಕಾಳಜಿ ಬಲಿಯಾದವರ ಬಗೆಗಾಗಿ ಯಾಕಮ್ಮ ಇಲ್ಲ ನಿಮಗೆ? ಜನರು ಬಲಿಯಾಗಿದ್ದರು ಹಂಬಲಿಸುವಂತಹ ನೀನು ಇಲ್ಲಿ ಬಲಿಯಾದವರ ಕುರಿತಾಗಿ ಒಮ್ಮೆ ಯೋಚನೆ ಮಾಡಮ್ಮ, ಒಮ್ಮೆ ಯೋಚನೆ ಮಾಡು. ಯಾರವರು ಸದಾ ಲೋಕ ಕಲ್ಯಾಣವನ್ನೇ ಧ್ಯೇಯವನ್ನಾಗಿರಿಸಿಕೊಂಡು ತಪಸ್ಸು ತ್ಯಾಗ ಯಜನಾದಿಗಳನ್ನು ಆಚರಿಸುತ್ತಾ ಇದ್ದಂತಹ ಅದೆಷ್ಟೋ ಋಷಿ ಮುನಿಗಳು ಬ್ರಾಹ್ಮಣೋತ್ತಮರು ಅಂತಹ ಪುಣ್ಯಾತ್ಮರ ಶಿರಗಳನ್ನು ಕಡಿದು ಹಾಕಿದನಲ್ಲಮ್ಮ ನಿನ್ನ ಪತಿ. ಶಿವನೇ ಅವರು ಏನು ಅಪರಾಧ ಮಾಡಿದ್ದಾರೆ ಒಮ್ಮೆ ಯೋಚನೆ ಮಾಡು. ಭವಿಷ್ಯತ್ತಿನ ಕುರಿತಾಗಿ ಉತ್ತಮವಾದಂತಹ ಕಲ್ಪನೆಗಳನ್ನೇ ಇಟ್ಟುಕೊಂಡು ಅಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಅದೆಷ್ಟೋ ಸಣ್ಣ ಸಣ್ಣ ಮಕ್ಕಳು, ಅಂತಹ ಮಕ್ಕಳ ಮೇಲೂ ಕರುಣೆ ತೋರದೆ ಕಂಡಲ್ಲಿ ಅವರನ್ನು ಬಲಿ ಕೊಟ್ಟರಲ್ಲಮ್ಮ. ಕಾಣುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ಅವರೇನು ಅಪರಾಧ ಮಾಡಿದ್ದಾರೆ? ತಮ್ಮ ಮಾಂಗಲ್ಯ ಸೌಭಾಗ್ಯವೇ ಜೀವನದ ಪರಮ ಶ್ರೇಷ್ಠತೆ ಎಂಬುದನ್ನು ಪರಿಗಣಿಸಿಕೊಂಡು ಅದರ ಸಂರಕ್ಷಣೆಗಾಗಿಯೇ ಬದುಕುತ್ತಿದ್ದಂತಹ ಅದೆಷ್ಟೋ ಮಾನಿನಿಯರು, ಅಂತಹ ಮಾನಿನಿಯರ ಮಾನಾಪಹರಣವನ್ನೇ ಮಾಡಿದರಲ್ಲ ನಿಮ್ಮವರು. ಇವರೆಲ್ಲ ಯಾರಮ್ಮ? ಸಜ್ಜನರು. ಅಂತಹ ಸಜ್ಜನರ ಕಣ್ಣೀರೇ ಕೆಲವೊಮ್ಮೆ ಸಾಕಾಗುತ್ತದೆ ಒಬ್ಬಾತನ ಅಧಪ್ಪತನಕ್ಕೆ. ಆದರೆ ಈ ಪರಿಸ್ಥಿತಿಯಲ್ಲಿ ಸುರಿದದ್ದು ಕೇವಲ ಕಣ್ಣೀರಲ್ಲಮ್ಮ, ಸುರಿದದ್ದು ಕೆನ್ನೀರು. ಸುರಿದದ್ದು ಮಾತ್ರವಲ್ಲ, ಪ್ರವಾಹದೋಪಾದಿಯಲ್ಲಿ ಹರಿದಂತಹ ಆ ಕೆನ್ನೀರಿನಲ್ಲಿ, ಅಂತಹ ಪ್ರವಾಹದಲ್ಲಿ ನಿನ್ನ ಮಾಂಗಲ್ಯ ಸೌಭಾಗ್ಯವೇ ಕೊಚ್ಚಿ ಹೋಗುವಾಗ ರಕ್ಷಿಸುವವರು ಯಾರಿದ್ದಾರೆ ಹೇಳು? ನಾನಿದ್ದೇನೆ ತಂದೆ. ಸಾರಿಯಾದ ಬಳ ಮಗಯವ ಹರಿವಯಗರಿ ನೋಡಿರು ಸಾರಿಯಾದ ಬಳ ಮಗಯವ
ಜಬಜುಳು ಪರಮೇಶಿ ವರವೆಂದು ಗಾಯತ್ರಿ ಜಬಜುಳು ಎನ್ನ ಒಬ್ಬಿಬ್ಬರ ಕುರಿತಾಗಿ ನಿಮಗೆ ತಿಳಿಸಲೇ? ಹೇಳು ನೋಡೋಣ. ಸತ್ಯ ಅನಸೂಯಾದೇವಿ ತನ್ನದಾದಂತಹ ಪತಿವ್ರತ ಧರ್ಮದಿಂದ 3 ಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದು ತೊಟ್ಟಿಲು ತೂಗಿದವಳಿದ್ದಾಳೆ. ಅದೇ ರೀತಿ ಸತಿ ಸಾವಿತ್ರಿ ತನ್ನದಾದಂತಹ ಪತಿವ್ರತ ಧರ್ಮದಿಂದ ಸತ್ತಂತಹ ಗಂಡನನ್ನು ಮತ್ತೊಮ್ಮೆ ಬದುಕಿಸಿಕೊಂಡವಳಿದ್ದಾಳೆ. ಅಂತವರ ಸಾಲಿಗೆ ನಾನು ಸೇರದಿದ್ದರೂ ಅವರ ಜೀವನವನ್ನೇ ನನ್ನ ಜೀವನದಲ್ಲಿ ಆದರ್ಶವಾಗಿರಿಸಿಕೊಂಡು ನಡೆದು ಬಂದವಳು ನಾನು. ಹಾಗಿರುವಾಗ ನನ್ನದಾದಂತಹ ಪತಿವ್ರತ ಧರ್ಮದಿಂದ ನನ್ನವರನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವಂತಹ ಭರವಸೆಯೂ ನನಗಿದೆ. ಇನ್ನೊಂದು ಮಾತು ಹೇಳಲಿ. ಏನು? ಪತಿವ್ರತೆಯರ ಮಾಂಗಲ್ಯ ಭಾಗ್ಯವನ್ನು ಕಡಿದು ಹಾಕುವಂತಹ ಸಾಮರ್ಥ್ಯ ಒಂದೊಮ್ಮೆಗೆ ಆ 3 ಮೂರ್ತಿಗಳಿಗೂ ಇಲ್ಲವಂತೆ ಗುರುದೇವ, ಇಲ್ಲವಂತೆ. ಇನ್ನು ನನ್ನವರ ಕುರಿತಾಗಿ ಹೇಳುವುದಿದ್ರೆ ಏನು ಮಹಾ ಸಾಮಾನ್ಯದೇನವರು ಅರಮನೆಯನ್ನು ತೊರೆದು ಕಾನನವನ್ನು ಸೇರಿದವರಿದ್ದಾರೆ. ವಿಧಾತನ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲವನ್ನೇ ಸಂಪಾದಿಸಿಕೊಂಡವರಿದ್ದಾರೆ. ನನ್ನವರ ಶೀಲ ಗುಣಕ್ಕೆ ಮೆಚ್ಚಿದಂತಹ ಶಾರದಾದೇವಿ ಗಾಯತ್ರಿ ಮಂತ್ರವನ್ನೇ ಉಪದೇಶಿಸಿದವಳಿದ್ದಾಳೆ. ತ್ರಿಸಂಧಿಯಲ್ಲಿಯೂ ತ್ರಿಕಾಲದಲ್ಲಿಯೂ ಗಾಯತ್ರಿ ಜಪದಲ್ಲಿ ನಿರತರಾಗಿದ್ದಾರೆ ನನ್ನವರು. ಈಗ ಹೋಗಿ ಅರಮನೆಯಲ್ಲಿ ನೋಡಬೇಕು, ಜಪದಲ್ಲೇ ನಿರತರಾಗಿದ್ದಾರೆ ನನ್ನವರು. ಹಾಗಿರುವಾಗ ಒಂದು ಕಡೆಯಲ್ಲಿ ದೇಹ ಬಲವಿದೆ, ಒಂದು ಕಡೆಯಲ್ಲಿ ಜನಬಲವಿದೆ, ಗಾಯತ್ರಿ ಮಂತ್ರದ ಬಲವಿದೆ, ವರದ ಬಲವಿದೆ, ನನ್ನದಾದಂತಹ ಪತಿವ್ರತ ಧರ್ಮದ ಬಲವಿದೆ. ಇಷ್ಟೆಲ್ಲ ಬಲ ನನ್ನವರಿಗಿರುವಾಗ ಅವರು ಸಾಮಾನ್ಯರಾಗುವುದಕ್ಕುಂಟೆ? ನನ್ನವರು ಅಮರ 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 ಗುರುದೇವ ನನ್ನವರು. ಧಾರೆಗಿಳಿದು ಬರುವವಳು ಸಾಮಾನ್ಯರು ಎಂಬ ಹಾಗೆ ಭಾವಿಸಿದೆಯಾ? ಯಾರು?
ಧರ್ಮ. ನನ್ನ ಪತಿವ್ರತಾ ಧರ್ಮದ ಬಲ ಇದೆ. ಅದಕ್ಕೆ ಬೇಕಾಗಿ ಅದೆಷ್ಟೋ ಉದಾಹರಣೆಗಳನ್ನು ಕೊಟ್ಟವಳು ನೀನು. ಹಾ, ಆದರೆ ಸರಿಯಾಗಿ ಒಮ್ಮೆ ಯೋಚನೆ ಮಾಡಮ್ಮ. ಏನು? ಸಾವಿತ್ರಿಯ ಪತಿಯಾಗಲಿ ಅನಸೂಯನ ಪತಿಯಾಗಲಿ ಯಾವತ್ತಿಗೂ ಧರ್ಮ ಮಾರ್ಗವನ್ನು ತಪ್ಪಿ ನಡೆದವರುಂಟೇ ಹೇಳು? ಇಲ್ಲ. ಹಾಗಾಗಿ ಅವರು ಪರಮ ಪತಿವ್ರತೆ ಎಂದೆನಿಸಿಕೊಂಡದ್ದೂ ಲೋಕಮುಖದಲ್ಲಿ. ಅವರ ಪತಿವ್ರತಾ ಧರ್ಮವು ಸಾರ್ಥಕ್ಯವನ್ನು ಪಡೆದುಕೊಂಡದ್ದು ಅವರ ಪತಿಯೆಂದು ಆಚರಿಸಿದಂತಹ ಧರ್ಮದ ಮೂಲಕವಾಗಿ. ನಿನ್ನ ಪತಿ ಹಾಗೋ ಯೋಚನೆ ಮಾಡು. ಇಲ್ಲವಲ್ಲ, ಮತ್ತೆ ಹೇಳುತ್ತಾ ಇದ್ದಿ ನೀನು ವರಬಲವನ್ನೇ ಪಡೆದುಕೊಂಡಿದ್ದಾರೆ ನನ್ನ ಪತಿ ಎಂಬ ಹಾಗೆ. ವರಬಲ ಇದೆ. ವರಬಲ ಎನ್ನುವಂತಹದ್ದು ಪ್ರಯೋಜನಕ್ಕೆ ಬರುವುದಾದರೂ ಯಾವಾಗ ಮಹಾರಾಣಿ? ಯಾವಾಗ? ಅದನ್ನು ಸತ್ಕಾರ್ಯದಲ್ಲಿ ವಿನಿಯೋಗಿಸಿಕೊಂಡಾಗ ಮಾತ್ರ. ಒಂದು ವೇಳೆ ಅಂತಹ ವರಬಲವನ್ನೇ ತಮ್ಮ ಸ್ವಾರ್ಥಕ್ಕಾಗಿಯೇ ಬಳಸಿಕೊಂಡು ಲೋಕದಲ್ಲಿ ಮೆರೆದಂತಹ ಅದೆಷ್ಟೋ ಮಂದಿಗಳ ಹನನವಾದದ್ದು ಈ ಹಿಂದಕ್ಕಾದರೂ ಉದಾಹರಣೆಯಾಗಿ ನಮಗೆ ಕಾಣುವುದಕ್ಕೆ ಸಿಗುತ್ತದೆ. ಗಾಯತ್ರಿ ಮಂತ್ರದ ಬಲವಿದೆಯಲ್ಲ. ಗಾಯತ್ರಿ ಮಂತ್ರ ಎಲ್ಲಿಂದ? ನಿನ್ನ ಪತಿಯ ಕುರಿತಾಗಿ ನೀನೇ ಸರಿಯಾಗಿ ತಿಳಿದುಕೊಳ್ಳಿಲ್ವಲ್ಲ. ಎಲ್ಲಿ ತಪ್ಪಿದೆ? ಒಮ್ಮೆ ಅರಮನೆಗೆ ಹೋಗಿ ನೋಡು. ಅವ ಗಾಯತ್ರಿ ಮಂತ್ರದ ಜಪವನ್ನು ಬಿಟ್ಟು ಅದೆಷ್ಟೋ ಸಮಯವಾಗಿ ಹೋಗಿದೆ. ಹಾಗಿರುವಾಗ ತಪದ ಬಲವಾದ್ರೂ ನಡೆಯುವುದು ಯಾವಾಗ ಗೊತ್ತೇ? ಅದನ್ನು ತನ್ನ ಆತ್ಮೋದ್ಧಾರಕ್ಕಾಗಿ ವಿನಿಯೋಗಿಸಿಕೊಂಡಾಗ ಮಾತ್ರ. ಅದು ಬಿಟ್ಟು ತನ್ನದಾದಂತಹ ಸಾಧನೆಯೋ ಅಥವಾ ದುಷ್ಕೃತ್ಯಕ್ಕೋ ಅದನ್ನೇ ಅವನು ಬಳಸಿಕೊಂಡಂತಾದ್ರೆ ಅದರಲ್ಲಿಯೂ ಅವನು ಪತನವನ್ನೇ ಹೊಂದುವುದು. ಏನು ಹೇಳ್ತಾ ಇದ್ದಿ ನೀನು? ಮೂರು ಮೂರ್ತಿಗಳಿಗೂ ಕೂಡ ಒಂದೊಮ್ಮೆಗೆ ಅಸಾಧ್ಯ ಅಲ್ವೇ? ಬರುತ್ತಾ ಇರುವವರು ಸಾಮಾನ್ಯರು ಎಂಬ ಹಾಗೆ ಭಾವಿಸಿಕೊಳ್ಳಬೇಡಮ್ಮ. ತ್ರಿಕಾರ್ಯಗಳಿಗೂ ತ್ರಿಮೂರ್ತಿಗಳಿಗೂ ತ್ರಿಶಕ್ತಿಗಳಿಗೂ ಈ ಪ್ರಪಂಚದಲ್ಲಿ ಮೂಲ ಸ್ವರೂಪ ಎನಿಸಿಕೊಂಡಂತಹ ಆ ಆದಿಮಾಯಾದೇವಿ, ಆ ಚಂಡಿಕೆ ಶ್ರೀದೇವಿಯೇ ಬರ್ತಾಳೆ. ಉಳಿದು
ಮುನಿವರ ಮಹಾರಾಣಿ ಶ್ರೀದೇವಿ ಬರ್ತಾಳೆ. ಬರಲಿ ಗುರುದೇವ, ಬರಲಿ. ಆ ಶ್ರೀದೇವಿಯ ಪಾದದ ಆಣೆಯಾಗಿ ಹೇಳುತ್ತಾ ಇದ್ದೀರಿ, ನಾನಾಡುವಂತಹ ಮಾತಿಗೆ ಸೂರ್ಯ ಚಂದ್ರರನ್ನೇ ಸಾಕ್ಷಿಯನ್ನಾಗಿರಿಸಿಕೊಂಡೆ. ನನ್ನ ಈ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ನನ್ನ ಗಂಡನ ಪ್ರಾಣವನ್ನು ಬಿಡಿ ಅವರ ದೇಹದಲ್ಲಿರುವಂತಹ ಒಂದು ಕೂದಲನ್ನು ಕೂಡ ಕೊಂಕಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ ಗುರುದೇವ. ಅವನನ್ನು ರಕ್ಷಿಸುವಂತಹ ಕಾರ್ಯದಲ್ಲಿ ಅವನಿಗಿಂತ ಮೊದಲಾಗಿ ನಿನ್ನ ಪ್ರಾಣವೇ ಹೋಯಿತು ಅಂತಾದ್ರೆ ಗುರುದೇವ 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 ನನ್ನನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಪತಿವ್ರತೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅಹಂಕಾರದ ಮಾತುಗಳನ್ನೇ ಆಡಿಬಿಟ್ಟೆ ನಾನು. ಈ ಪ್ರಪಂಚದಲ್ಲಿ ಯಾರು ಎಷ್ಟರವರೆಗೆ ಬದುಕುತ್ತಾರೆ ಎನ್ನುವುದನ್ನು ನಿರ್ಣಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸಾಯಲೇಬೇಕು. ನನ್ನವರನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಪ್ರಾಣವೇ ಈ ಪ್ರಕರಣಕ್ಕೆ ನಾಂದಿಯಾಗಿ ಹೋಯಿತು ಅಂತಾದ್ರೆ ಮತ್ತೆ ನನ್ನವರು ಏಕಾಂಗಿ ಅಲ್ವೇ ಗುರುದೇವ, ಏಕಾಂಗಿ ಅಲ್ವೇ? ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಯಾರಿದ್ದಾರೆ? ತಂದೆ, ಇದು ನಿಮ್ಮ ಪಾದ ಮೂಲದಲ್ಲಿ ಒಂದು ಅರಿಕೆಯನ್ನು ಮುಂದಿಡ್ತಾ ಇದ್ದೇನೆ. ನಾಡಿನ ಮಹಾರಾಣಿ ಎನ್ನುವ ಹಾಗೆ ನೀವು ಭಾವಿಸಬಾರದು. ನಿಮ್ಮ ಮಗಳಿಗೆ ಬಂದಂತಹ ಕಷ್ಟ ಎನ್ನುವ ಹಾಗೆ ತಿಳಿಯಿರಿ. ಮುಂದಕ್ಕೆ ನನ್ನವರನ್ನು ಬಲಿ ಪಡೆಯುವುದಕ್ಕೆ ಆ ಅಂಬಿಕೆ ಬರುವಂತಹ ಸಂದರ್ಭದಲ್ಲಿ ಪುಣ್ಯ ಪುರುಷರಾದಂತಹ ನೀವು ಅಂಬಿಕೆಯ ಪದತಳದಲ್ಲಿ ಬಿದ್ದು ಕಾಡಿ ಬೇಡಿ ಆದರೂ ನನ್ನ ಗಂಡನಿಗೆ ಮೋಕ್ಷವನ್ನು ಕರುಣಿಸಬೇಕು ತಂದೆ. ಬಿಡುವುದು ಗುಡುವಿನ ಚಂದ ಕದಡಿ ಹೋದಂತಹ ಮನಸ್ಸಿಗೆ ಸಾಂತ್ವನವನ್ನು ಬಯಸಿ ಇಲ್ಲಿಯವರೆಗೆ ಬಂದವಳು ನೀನು. ಆದರೆ ಕಟು ನುಡಿಗಳಿಂದಲೇ ನಿನ್ನ ಮನಸ್ಸನ್ನು ನೋಯಿಸಿದೆ ಎಂಬ ಹಾಗೆ ಯಾವ ಕಾರಣಕ್ಕೂ ನೀನು ಭಾವಿಸಿಕೊಳ್ಳಬಾರದು. ಇಲ್ಲ ತಂದೆ, ವಾಸ್ತವವನ್ನೇ ನಿನಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಸತ್ಯ ದರ್ಶನವಾಯಿತು ನನಗೆ. ಪ್ರಪಂಚದಲ್ಲಿ ಧರ್ಮನಾಶವಾಗಿದೆ. ಧರ್ಮವೆಂಬಂತಹ ಗೋವು ಮತ್ತೆ 4 ಪಾದಗಳನ್ನು ಊರಿ ಭದ್ರವಾಗಿ ನೆಲೆ ಆಗಬೇಕು ಅಂತಾದ್ರೆ ಆ ಅಂಬಿಕೆಯೇ ಧರೆಗಿಳಿದು ಬರ್ತಾಳೆ. ಈ ಮಾತಂತೂ ಸತ್ಯವೇ. ಹಾಗೆಂದ ಮಾತ್ರಕ್ಕೆ ನಿನ್ನ ಪತಿಯನ್ನು ಇನ್ನಾದ್ರೂ ಉಳಿಸಿಕೊಳ್ಳಬೇಕು. ಒಂದು ವೇಳೆ ನಾನು ಅಳಿದು ಹೋದರೂ ಅವರಿಗೆ ಮೋಕ್ಷವನ್ನು ಕೊಡಿಸಬೇಕು ಎಂಬಂತಹ ನಿನ್ನ ಪ್ರಯತ್ನ ನಿಜ ತಂದೆ, ಮೆಚ್ಚಿದೆ ಮಗಳೇ. ಪರಮ ಪತಿವ್ರತೆ ನೀನು ಎಂಬಂತಹ ವಿಚಾರವನ್ನು ಈ ಮೂಲಕವಾಗಿ ಹೇಳುತ್ತಾ ಇದ್ದೇನೆ ನಾನು. ನಿನ್ನ ಯಶಸ್ಸು ಎನ್ನುವಂತಹದ್ದು ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವುದಕ್ಕೆ ಸಾಧ್ಯ ಉಂಟು. ಆ ರೀತಿಯಾಗಿ ಮಹಾಸತಿಯಾಗಿಯೇ ನೀನು ವರ್ತನೆಯನ್ನು ತೋರಿದವಳಿದ್ದೀಯ. ಆದರೆ ನೀನೊಂದು ಕೆಲಸವನ್ನು ಮಾಡಬೇಕು. ಏನು ತಂದೆ? ಪ್ರಯತ್ನವನ್ನು ಯಾವ ಕಾರಣಕ್ಕೂ ನೀನು ಬಿಡಕೂಡದು ಮಗಳೇ. ಯಾವ ಕುರಿತಾಗಿ? ನೇರವಾಗಿ ಅರಮನೆಯನ್ನು ಸೇರು. ನಿನ್ನ ಅರಸನಿಗೆ ತಿಳಿ ಹೇಳು. ಅವ ನಡೆಯುವಂತಹ ಮಾರ್ಗವನ್ನು ಬದಲಾಯಿಸುವ ಹಾಗೆ ಅವನಿಗೆ ಪ್ರೇರೇಪಣೆಯನ್ನು ಕೊಡು. ನಾ ಪ್ರಯತ್ನ ಪಡ್ತೇನೆ. ಒಂದು ವೇಳೆ ಅದು ಸಾಧ್ಯವಾಗದೆ ಹೋಯಿತು ಅಂತಾದ್ರೆ ಹೋದ್ರೆ ನಿನಗಿರುವುದು ಒಂದೇ ದಾರಿಯಮ್ಮ. ಯಾವುದದು? ಜಗದಂಬಿಕೆಯ ಅಡಿಗಳ ಆಶ್ರಯ. ಯಾರೆಲ್ಲ ಅವಳ ಪಾದವನ್ನು ಆಶ್ರಯಿಸುತ್ತಾರೋ ಅಂತವರೆಲ್ಲರಿಗೂ ಕೂಡ ಅಭಯದಾನವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವವಳು ಆ ಜಗನ್ಮಾತೆ ಮಾತ್ರ.
ದೃಢವಾಗಿ ಅವಳನ್ನು ನಂಬಿಕೋ, ಸರಿ. ಅವಳನ್ನೇ ಅರ್ಚಿಸು, ಪೂಜಿಸು. ನಿನ್ನ ಗಂಡನಿಗೆ ಮೋಕ್ಷವನ್ನು ಒದಗಿಸುವಂತಹ ಕೆಲಸವನ್ನು ನಾನು ಹೇಗಾದ್ರೂ ಮಾಡಿ ಪ್ರಯತ್ನ ಮಾಡ್ತೇನೆ, ಯೋಚಿಸಬೇಡಮ್ಮ. ಅರಮನೆ ಅವನ ಆಜ್ಞೆಯನ್ನು ನೆರವೇರಿಸಬೇಕಾದು ನಮ್ಮ ಕರ್ತವ್ಯ ಎಂಬುದಾಗಿ ಅರಿತು ತಿರುಗಾಟಕ್ಕೆ ಹೋದವರು ನಾವು ನಿಜ. ಆದ್ರೆ ಬಸವಳಿದು ಹೋಗಿದ್ದೀವಲ್ಲ, ಮನದಲ್ಲಿ ಏನೋ ಒಂದು ನೋವು. ಏನು ಮಾಡೋಣ? Thank you.
ಜನರೆಲ್ಲ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಅಮ್ಮ ರಕ್ಷಣೆ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರಲ್ವೇ? ಇವರ ಕಣ್ಣೀರಿಗೆ ಕಾರಣ ಯಾರಂತ ಯೋಚನೆ ಮಾಡಿಕೊಂಡಾಗ ಬೇರೆ ಯಾರೂ ಅಲ್ಲ, ಅರುಣ ದೈತ್ಯ ಲೋಕಗಂಟಗಳಾಗಿ ಮೆರೆಯುತ್ತಾ ಇದ್ದಾಳಂತೆ. ದೇವಲೋಕವನ್ನು ಸೇರಿಕೊಂಡು ಸುಮನಸರನ್ನು ಸೋಲಿಸಿ ಅಲ್ಲಿಯ ಅಧಿಕಾರವನ್ನು ಏರಿಕೊಂಡಿದ್ದಾನೆ. ಸುರಪ್ಪ ಬಂದು ಹೇಳಿದ ಕಾರಣವೇ ಅವನಿಗೆ ಧೈರ್ಯವನ್ನು ಕೊಟ್ಟಿದ್ದೇನೆ. ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತ ಅರುಣ ದೈತ್ಯನನ್ನು ಕೊಂದು ಕೊಡುತ್ತೇನೆ ಎಂಬುದಾಗಿ ಸುರಪ್ಪ ನೀವು ಮಾತನ್ನು ಕೊಟ್ಟಾಯಿತು. ದೇವಿಯಾಗಿರುವಂತ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಲ್ವೇ? ಅದಕ್ಕಾಗಿ ಆದಿಮಾಯೆಯಾಗಿರುವಂತ ನಾನು ಸುಂದರವಾದಂತ ರೂಪವನ್ನು ಧರಿಸಿಕೊಂಡೆ. ರೂಪ ಧರಿಸಿ ಆಯಿತು, ಇರುವುದಕ್ಕೆ ಜಾಗ ಬೇಕಿರುವ ಕಾರಣಕ್ಕಾಗಿ ಬಂದು ನಿಂತದ್ದೇ ಎಲ್ಲಿದು? ಓಹೋ, ನಂದಿನಿ ಹರಿಯುತ್ತಾ ಇದ್ದಾಳೆ. ಇಲ್ಲಿಗೆ ಬಂದಂತಹ ಸಂದರ್ಭ ನಂದಿನಿಯ ಕೊಟ್ಟಿರೋ ಮಾತು ನೆನಪಾಗುತ್ತಾ ಉಂಟು. ಮುಂದೊಂದು ದಿವಸ ನಿನ್ನ ಕಟಿ ಪ್ರದೇಶದಲ್ಲಿ ನಿನ್ನ ಮಗಳಾಗಿ ಜನಿಸಿ ಬರುವುದಕ್ಕೆ ಇದ್ದೇನೆಂಬುದು ಹೇಳಿದ್ದೇನೆ. ಆ ಸಂದರ್ಭ ಈಗ ಕೂಡಿ ಬಂದಿದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಕಾಣುತ್ತಾ ಉಂಟು ಕಲ್ಲು ಬಂಡೆ. ಆ ಬಂಡೆಯ ಮೇಲೆ ಕಾಲನ್ನು ನೀರಿಗೆ ಚಾಚಿ ಚೆಲ್ಲಾಟವನ್ನು ಆಡುತ್ತಾ ತನ್ನ ಸುಗಂಧವನ್ನು ಪಸರಿಸುವುದರ ಮೂಲಕ ಅಸುರ ಯಾವಾಗ ಬರುತ್ತಾನೆ ಎಂಬುದಾಗಿ ನಿರೀಕ್ಷೆಯಲ್ಲಿರ್ತೇನೆ. ಏನು ಮಾಡ್ತಿದ್ದೇನೆ ಎಂಬುದಾಗಿ ನನಗೆ ನೀನು ಭೂಮಿಯ ಮೇಲೆ ಇದ್ದಿ ಕೆಳಗಿಲ್ಲಲ್ಲ.
ಭೂಮಿಯ ಕೆಳಗಿಲ್ಲ, ಮೇಲೆ ಆಕಾಶ ತಲೆಗೆ ಬೀಳಿಲ್ಲ. ಏಯ್! ನೋವಾಗುತ್ತದೆ. ನೀನು ನನ್ನ ತಮ್ಮ, ನಾನು ಭೂಮಿ ಮೇಲೆ ಇದ್ದೀನಿ. ಸಂಶಯ ಇತ್ತೇನೆ? ಏ ತಮ್ಮ! ಮರದ ದುಗುಡವನ್ನು ಹೋಗಲಾಡಿಸುವುದಕ್ಕಾಗಿ ನೀನು ಹೇಳಿದಾಗೆ ಈ ನಂದಿನ ತೀರದ ಬಳಿ ತಿರುಗಾಡ್ತಾ ಬಂದ ಹಾಯಾಗಿ ತಿರುಗಾಟ ಮಾಡಿದವರು. ಏನು ಚಂದ, ಏನು ಅಂದ. ನೋಡ್ಬೇಕು, ಮತ್ತಷ್ಟು ನೋಡ್ಬೇಕು, ಮಗದೊಮ್ಮೆ ನೋಡ್ಬೇಕು, ಮತ್ತಷ್ಟು ನೋಡ್ತಾ ನೋಡಿಕೊಂಡೇ ಇರಬೇಕು. ಹೌದು, ಅಂತಹ ಸೌಂದರ್ಯ ಭರಿತವಾಗಿ ಕಂಗೊಳಿಸ್ತಿರುವಂತಹ ಪ್ರದೇಶ ನಂದಿನಿ ನದಿ. ಅಲ್ಲಿ ಪ್ರಕೃತಿಯನ್ನು ವೀಕ್ಷಿಸ್ತಾ ಮುಂದೆ 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 ಏ ಅಣ್ಣ, ತಮ್ಮ, ಅಣ್ಣ, ತಮ್ಮ, ಅಣ್ಣ, ಏನು ಆಶ್ಚರ್ಯ, ಯಾಕಣ್ಣ? ತಮ್ಮ ಆಶ್ಚರ್ಯ, ಯಾಕಾಗಿದ್ದಣ್ಣ? ಈಗ ನಿನಗೆ ಗೊತ್ತಾಗಿಲ್ಲ, ನನಗೆ ವಿಷಯವೇ ಈ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ. ಹೀಗೆ ಬಂದೇನಾ, ಹೀಗೆ ಬಂದಿ ಬಂದು 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 ಆ ನದಿಯ ಕಡೆಗೆ ನೋಡಿದಾಗ ಹಿಡಿದಾಗ ಏ ತಮ್ಮ, ಏ ಅಣ್ಣ, ನದಿಯಲ್ಲಿ 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 ಕಥೆ ಗೊತ್ತಿಲ್ವಾ, ಗೊತ್ತಿಲ್ಲ. ಗೊತ್ತಿಲ್ವಾ? ಬಂಡೆಕಲ್ಲು, ದೊಡ್ಡ ಬಂಡೆಕಲ್ಲು ಅದು ಗೊತ್ತು. ಗೊತ್ತುಂಟಾ? ಆ ವಿಷಯ ಗೊತ್ತಿಲ್ಲದೆ ಕೇಳಿದ್ದೇನ? ನದಿಯಲ್ಲಿ ಬಂಡೆಕಲ್ಲಿಲ್ಲದೆ ನಿನ್ನ ತಲೆ ಮೇಲೆ ಇರ್ತದಲ್ಲ. ಈಗ ಅಲ್ಲಿಗೆ ಮುಗಿತ ಅಂತ ಆಲೋಚನೆ ಮಾಡಿ ಮುಗಿಲಿಲ್ವಾ? ಇರುವುದು ವಿಷಯ ಅಲ್ಲಿ ಬಂಡೆಕಲ್ಲಿಂದ ಬಂಡೆಯಲ್ಲಿ ನಾನು ಒಮ್ಮೆ ನೋಡಿದೆ. ಒಮ್ಮೆ ನೋಡಿ. ಹೌದು, ಸರಿಯಾಗಿ ನೋಡಿದೆ. ಬಂಡೆಕಲ್ಲು ನಿನ್ನ ನೋಡಿದ? ನನ್ನನ್ನು ಬಂಡೆಕಲ್ಲು ನೋಡಿದಲ್ಲ, ಮತ್ತೆ ನಾನೇ ಬಂಡೆಕಲ್ಲನ್ನು ನೀನೇ ನೋಡಿದ್ದು ಬಂಡೆಕಲ್ಲು. ಸರಿಯಾಗಿ ನೋಡಿದಾಗ ಆ ಬಂಡೆಕಲ್ಲಿನ ಮೇಲೆ ಬಂಡೆಕಲ್ಲಿನ ಮೇಲೆ ಬಂಡೆಕಲ್ಲಿನ ಮೇಲೆ ಬಂಡೆಕಲ್ಲಿನ ಮೇಲೆ ಅಣ್ಣ, ಹೆಣ್ಣು. ಏಯ್! ಏಯ್! ತಮ್ಮ ಹೆಣ್ಣ ಎತ್ತದ್ದ? ಎಂತದು? ತಮ್ಮ ಹೆಣ್ಣು. ನಿನ್ನನ್ನು ಯಾರು ಹೆಣ್ಣು ಅಂತ ಹೇಳಿದ್ರು? ಮತ್ತೆ ನೀನು ಹೇಳಿದ ತಮ್ಮ ಹೆಣ್ಣು ಅಂತ. ನೀನು ಅಲ್ವಾ? ಮತ್ತೆ ತಮ್ಮ ಹೆಣ್ಣು. ಏನು ಅಷ್ಟು ಹೊರಡುವುದಕ್ಕೆ ಹೋಗಬೇಡ. ಬಂಡೆಕಾಲಿನ ಮೇಲೆ ಹೆಣ್ಣನ್ನು ಕಂಡದ್ದಲ್ಲ, ಅದು ಹೆಣ್ಣು ಯಾರು ಅಂತ ಗೊತ್ತಾಯ್ತು. ನಿನಗೆ ಪರಿಚಯ ಉಂಟಾ? ಪರಿಚಯ ಇಲ್ಲದೆ ಇದ್ದೀತಲ್ಲ, ನಾವು ಇಲ್ಲಿಗೆ ಬರುವವರಲ್ಲ ಯಾವಾಗಲೂ. ಹೌದು. ಯಾರು ಅಂತ ಗೊತ್ತುಂಟು? ಯಾರು? ನಿನಗೆ ಗೊತ್ತಿಲ್ಲಲ್ಲ? ನನಗೆ ಗೊತ್ತಿಲ್ಲ. ಬಟ್ಟೆ ಹೋಗ್ಲಿಕ್ಕೆ ಬಂದದ ಹೆಣ್ಣು. ನಿಂಗೆ ಬಟ್ಟೆ ಹೋಗಿ ಒಳ್ಳೆ ಅಭ್ಯಾಸ. ಹಾಗಲ್ವಾ? ಅಭಿನಯ ಮಾಡಿ ತೋರಿಸಿ. ನೋಡಿದ್ಯಾ ನೀನು? ನೋಡಿ ಅಭಿನಯ. ಬಟ್ಟೆ ಹೋಗಲಿಕ್ಕೆ ಬಂದವಳ ಅಂತ ಆಲೋಚನೆ ಮಾಡಿ. ಈಗ ನಾವು ಎಷ್ಟೊತ್ತಾಯ್ತು ಇಲ್ಲಿ ತಿರುಗಾಡ? ಸಮಯ ಎಷ್ಟಾಯ್ತು? ಸಮಯ ಎಷ್ಟಾಯ್ತು? ಸಂಜೆ ಯಾವಾಗಲೂ ತಿರುಗಾಡ್ತಿರುವವರು ನಾವು. ಹೌದು. ನಮ್ಮ ಊರಿನ ಅವರ ಪರಿಚಯ ನಮಗಿಲ್ವೇನು? ನಮಗೆ ಪರಿಚಯ ಇಲ್ಲ. ನೀನು ಹೇಳಿದಾಗ ಬಟ್ಟೆ ಹೋಗ್ಲಿಕ್ಕೆ ಬರುದಿದ್ರೆ ಈ ಸಮಯದಲ್ಲಿ ಬರ್ತಾರೆ. ಈ ಸಂಜೆ ಹೊತ್ತು ಬರ್ಲಿಕ್ಕಿಲ್ಲ. ಅಲ್ಲಿ ಬಂದ್ರು ಬಟ್ಟೆ ಒಗೆಯುವುದು ತಪ್ಪಲ್ಲ. ಒಗೆಯುವುದು ತಪ್ಪ. ಒಣಗ್ತದೆ, ಬಟ್ಟೆ ಒಣಗ್ತದ? ಆ ಬಟ್ಟೆ ಒಣಗ್ಲಿಕ್ಕಿಲ್ಲ ಅಲ್ವಾ? ಬಹುಶಃ ಹೀಗಿರ್ಬೇಕು. ಸಂಜೆಯ ಹೊತ್ತು ಬಟ್ಟೆ ಒಣಗಿಸ್ಲಿಕ್ಕೆ ಹಾಕಿದ್ದಾರಲ್ಲ, ತಕೊಂಡು ಹೋಗ್ಲಿಕ್ಕೆ ಬಂದದ್ದು. ನೋಡಿದೆ ನಾನು. ಬಟ್ಟೆಯಲ್ಲಿ ಯಾರು ಸಿಕ್ತ ಅಂತ ನೋಡಿದೆ ನಾನು. ಬಟ್ಟೆ ಸಿಕ್ಕಿತಾ? ಇಲ್ಲ. ವಸ್ತ್ರ ಇಲ್ಲ. ವಸ್ತ್ರ ಇಲ್ಲ. ಮತ್ತೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಬಂಡೆ ಮೇಲೆ ಕಲ್ಲಿನಲ್ಲಿ ಕುಳಿತುಕೊಂಡಿದ್ದಾಳೆ. ಕೂತಿದ್ದಾಳೆ. ತನ್ನ ಕಾಲು ಎರಡನ್ನು ನೀರೊಳಗೆ ಹಾಕಿದ್ದಾಳೆ. ಎಂತದ್ದ ಆಟ ಆಡ್ದವಳು. ನೀರಿನಲ್ಲಿ ಆಟ ಆಡಿದ. ಕಾಲಿನಲ್ಲಿ ಹಾಕಿ. ಹೌದಾ? ಅಣ್ಣ, ನೀನು ಇಷ್ಟೆಲ್ಲ ನೋಡಿದ ಮೇಲೆ ತಮ್ಮ ಜೊತೆಯಲ್ಲಿದ್ದಾನೆ. ಹೌದು. ಸ್ವಲ್ಪ ಆದ್ರೂ ನೋಡ್ಬೇಡವಾ? ನೋಡ್ಬೇಡವಾ? ನೋಡ್ಬೇಕು. ನೋಡ್ಬೇಕಾ? ತೋರಿಸ್ಬೇಕು. ನೋಡ್ಬೇಕು. ಸರಿ ನೋಡಿ ಆಯ್ತಾ? ಬಂಡೆಕಲ್ಲು, ದೊಡ್ಡ ಬಂಡೆಕಲ್ಲು ಅದರ ಮೇಲೆ ಇದ್ದಾಳೆ. ಇಲ್ಲಿ ಇಷ್ಟು ಬಂಡೆಕಲ್ಲು ಉಂಟು. ಯಾವ ಬಂಡೆಕಲ್ಲಲ್ಲಿ ಅಂತ ಹುಡುಕುದು? ಎಲ್ಲಿ ಎಷ್ಟು ಬಂಡೆಕಲ್ಲು ಉಂಟು ನಮಗೆ ಗೊತ್ತಿಲ್ಲ ಅಲ್ವಾ? ಹೌದು. ನೀನು ಯಾವ ಕಲ್ಲು ನೋಡಿದ್ದೀನಿ ನೀನು? ನಾನೆಲ್ಲ ಕಪ್ಪು ಕಲ್ಲನ್ನೇ ನೋಡಿದ್ದು. ಅಲ್ಲ, ಕಲ್ಲೇ ಕಪ್ಪೆ. ಆ ಕಲ್ಲು ಕಪ್ಪಿ. ಆ ಕಲ್ಲಿನಲ್ಲಿ ಒಂದು ಕಲ್ಲು ನೋಡು. ಒಂದು ಕಲ್ಲು? ಹೌದೌದು. ಆ ಒಂದು ಕಲ್ಲು ಯಾವುದು ಅಂತ ಬೇಕಾ? ತೋರಿಸ್ಬೇಕಲ್ವಾ? ತೋರಿಸ್ಬೇಕು. ನೀನು ಅಷ್ಟು ತಿರುಗಿ ನೀನು ಕಾಣ್ಲಿಕ್ಕಿಲ್ಲ. ಮತ್ತೆ ಎಷ್ಟು? ಒಮ್ಮೆ ಸರಿಯಾಗಿ ತಿರುಗಿ ನನ್ನ ಮುಖ ನೋಡಕ್ಕೆ. ಒಮ್ಮೆ ಸರಿಯಾಗಿ ನಿನ್ನ ಮುಖ. ಇನ್ನ ಮುಖದ ಮೇಲೆ ಬಂಡೆಕಲ್ಲು ಎಲ್ಲಿ ಉಂಟ? ನನ್ನ ಮುಖದಲ್ಲಿ ಅಂತ ಹೇಳಿ ನೀನು ಹೇಳಿದ ಸರಿಯಾಗಿ ಒಮ್ಮೆ ತಿರುಗಿ ನನ್ನ ಮುಖ ನೋಡು ಅಂತ. ನೋಡು ಅಂತ ಹೇಳಿದೆ. ಹೌದು. ಅಲ್ಲಿಗೆ ಮುಗಿಲಿಲ್ಲ. ಮುಗಿಲಿಲ್ಲ. ಈಗ ಹುಡುಗಿ ನೋಡ್ಬೇಕಲ್ಲ. ಅಣ್ಣ, ಏನು ಬಂದ, ಏನು ಚಂದ, ಏನು ಸೊಗಸಣ್ಣ. ನೋಡಿದೆ ನಾವು. ನಾವು ಹೆಣ್ಣನ್ನು ಎಂತದ್ದು ಹುಡುಗಿಯ ನೋಡಿದೇವ? ನೋಡ್ಲಿಕ್ಕಿಲ್ಲ. ನಾವು ತಿರುಗಾಟದ ಎಷ್ಟು ಹುಡುಗಿಯರು ನೋಡಿದ ಅಂತ ಲೆಕ್ಕಕ್ಕಿಲ್ಲ. ಆದ್ರೆ ಇವಳನ್ನು ಕಂಡಾಗ ಒಮ್ಮೆ ನಮ್ಮಲ್ಲಿ ಆಶ್ಚರ್ಯಗೊಂಡ. ನಮ್ಮ ಊರಿನವಳಂತ. ಊರಿನವಳ? ಊರಿನವಳಲ್ಲ. ಸರಿಯಾಗಿ ನೋಡಿದೆ ನಾನು. ನೋಡಿದ್ಯಾ? ನೋಡಿದ್ಯಾ? ಅವಳ ಮುಖದ ಸೌಂದರ್ಯ ನೋಡ. ಅವಳ ಹಣೆ ನೋಡಿದ್ಯಾ? ಹಣೆ ಹೇಗುಂಟು? ಅರ್ಧ ಚಂದ್ರ ಆಕೃತಿ ಅಲ್ವಾ? ಹೌದು. ಸ್ವಲ್ಪ ನಿಲ್ಲು. ನಿಲ್ಲು. ಎಂತ ಓಡಿಸುದ? ತುಂಬಿಗಳು ಅವಳ ಹಣೆಯಲ್ಲಿ ಕುಳಿತುಕೊಂಡದ್ದು. ಅದು ಹಾಗಲ್ಲ. ನೋವಾಗುದಿಲ್ವ ಪಾಪ? ದುಂಬಿಗಳಲ್ಲ ಅದು. ಅವಳ ತಲೆಯಲ್ಲಿರುವ ಮುಂಗುರುಳುಗಳು. ಮುಂಗುರುಳ? ತಮ್ಮ, ಅವಳು ಹುಬ್ಬು ನೋಡ. ಹುಬ್ಬು ನೋಡ. ಹುಬ್ಬು. ಕಾಮಿನ ಕಬ್ಬಿಲ್ಲು. ಕಬ್ಬಿನ ಹೀಗೆ ಬಾಗಿದೆ. ತುಂಡು ಮಾಡಿ ಇರಿಸಿದದು. ತುಂಡು ಮಾಡಿ ಇರಿಸಿದ್ದ. ಹೌದು. ಅವಳು ಕಣ್ಣು ನೋಡು. ಕಣ್ಣು ಹೇಗೆ ಕಾಣ್ತದೆ? ಚಂಚಲಾಕ್ಷಿ. ಆಮೇಲೆ ಮೂಗು ನೋಡು. ಆ ಮೂಗು ನಾಸಿಕ. ನಾಸಿಕ ಅಲ್ವಾ? ತೊಂಡೆ ಹಣ್ಣನ್ನು ತುಂಡರಿಸಿಟ್ಟ ಹಾಗೆ.
ಮುಗಿಲಿಲ್ಲ ಮುಗಿಲಿಲ್ಲ. ನೋಡ್ತೇನೆ. ಗಲ್ಲ ನೋಡು. ನೀನು ನಿನ್ನ ಮೀಸೆಯನ್ನು ಸರಿ ಮಾಡಿದ್ದ ಅವಳನ್ನು ನೋಡಿದ ಬಳ 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 ಹೊಳಿತಾ ಉಂಟು ಅವಳು ಕಲ್ಲ. ಕಲ್ಲ ನೋಡು ಕಲ್ಲ ಅಲ್ಲ. ಅದು ಕಲ್ಲವ ಮತ್ತೆ? ಅಚ್ಚು ಬೆಲ್ಲ ಆ ಕೆಂಪು 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 ಕೆಂಪಾದ ತೊಟ್ಟಿ ನೋಡು. ಅವಳ ಹಲ್ಲು ನೋಡಂತೆ ಹೇಗೆ? ದಾಳಿಂಬೆ ಹಳ್ಳನ್ನು ತುಂಡರಿಸಿಟ್ಟ ಹಾಗೆ ಒಮ್ಮೆ ತಿನ್ನೋದು ಆಸೆ ಆಗ್ತಿಲ್ವಾ? ಮರ್ಯಾದೆ ಸೊಡ್ಡಿಲ್ಲ ಅನ್ಕೋ, ಕೈಗಳು ರಂಬ ಸಂಬಂಧಿಕರು ತೊಡೆಗಳು. ಅವಳ ಪಾದ ಹಂಸಪಾದ, ಆ ಪಾದ ಪುಣ್ಯಪಾದ, ಹಂಸಪಾದ. ಹೌದು. ಅಂತಹ ಮೇಲಿಂದ ಕೆಳಗೆ ಸರಿಯಾಗಿ ನೋಡಿಕೊಂಡು ಕುಂದು ಕೊರತೆಗಳು ಅವಳ ಅಂಗಾಂಗಗಳು ಗೋಚರಿಸುವುದಿಲ್ಲ. ನಾನು ಆಲೋಚನೆ ಮಾಡಿದೆ ಏನು ಗೊತ್ತಾ? ಹೇಗಣ್ಣ? ಕೆಳಗಿದ್ದಾರಂತೆ ಪಾತಾಳದಲ್ಲಿ. ಇವಳು ಪಾತಾಳದವ್ರ? ಪಾತಾಳವರ ನಾಗಿನಿ. ನಾಗಿನಿ. ಯಾಕೆ ಅವಳು ಕೂದಲು ನೋಡು, ಜಡೆ 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 ಎಷ್ಟು ಉದ್ದವಾಗಿ ಬೆಳೆದಿದೆ ಅಂತ ಹೇಳಿ. ಹೌದೌದು. ನೋಡುವಾಗ ಅವಳಲ್ಲ, ಅವಳಲ್ಲ. ಪಾತಾಳ ನೋಡಲ್ಲ. ಮೇಲೋಕದ ಅವಳು ರಂಬೆ ಊರೋಸಿ ಯಾರಾದ್ರೂ ಒಬ್ಬಳು ಅಂತ ಆಲೋಚನೆ ಮಾಡಿದ್ದು. ಅವಳು ಅಲ್ಲ. ನಮ್ಮ ಪರಿಚಯ ಉಂಟು. ಹಾಗಾದ್ರೆ ಇವ್ರು ಯಾರು? ಇವ್ಳು ಯಾರು? ಆಲೋಚನೆ ಮಾಡಿದಾಗ ಸಿಕ್ಕಿದ ಪ್ರಶ್ನೆಗೆ ಉತ್ತರ ಹಾರಿ ಹಾರ ಅಲ್ಲ, ಹಾರಸಿಯಲು. ಇವಳ?
ತನ್ನ ಸತಿಯನ್ನು ಕಳುಹಿಸಿಕೊಡಲಾರ. ಅದು ವಿಷಯ ಹೌದು ಅಲ್ವಾ? ಹಾಗಿದ್ದ ಮೇಲೆ ಅವ ಬರುವುದಿಲ್ಲ ಅಂತ ಆದ್ರೆ ಅವನ ಅರಸಿಯೋ ಅಲ್ಲ, ಇನ್ನು ನಮ್ಮ ಕುಲದೇವ ಪರಶಿವ ಶಂಕರನ ಮಡದಿ ಶಂಕರಿ ಪಾರ್ವತಮ್ಮ ನಮ್ಮಮ್ಮ ಇವಳು ಅಂತ ಹೇಳುದಾ ಅಲ್ವಾ? ಸರಿಯಾಗಿ ಒಮ್ಮೆ ನೋಡಿ ಬಾ ಅಂತೆ. ಈಗ ನಿನಗೆ ಪರಿಚಯ ಉಂಟಾ? ನನಗೆ ಪರಿಚಯ ನನಗೆ ಉಂಟು. ಹೇಗುಂಟು ನೋಡಿ ಬರ್ತೇನೆ. ಒಮ್ಮೆ ನೋಡಿ ಬಾ. ಇದಲ್ಲ ಇದಲ್ಲ. ಯಾಕೆ? ಯಾಕೆ? ನಮ್ಮ ಪಾರ್ವತಮ್ಮನ ಹಣೆಯಲ್ಲಿ ದೊಡ್ಡ ದೊಡ್ಡ ಬೊಟ್ಟುಂಟು. ಇವಳಲ್ಲಿ ಬೊಟ್ಟು 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 ಅಲ್ಲ, ತಿಲಕ ತಿಲಕ ತಿಲಕ. ಇವಳ ಹಣೆಯಲ್ಲಿ ಇವಳ ಹಣೆಯಲ್ಲಿ ಸಣ್ಣದು ಸಣ್ಣದು ಸಣ್ಣ ತಿಲಕ. ಎಲ್ಲರೂ ನೋಡ್ಲಿ ಅಂತ ಚಿಕ್ಕದಿಟ್ಟಿದ್ದಾಳೆ, ಕಣ್ಣಿಗೆ ಕಾಣಬಾರ್ದು ಕಾಣಬಾರ್ದೆನ್ನುವ ಹಾಗೆ. ಹೌದು. ಹಾಗಾಗಿ ಇವಳಲ್ಲ ಇವಳಲ್ಲ ಅವಳಲ್ಲ ಅಂತ ಆದ್ರೆ ಮತ್ತೆ ಮತ್ತೆ ಆ ಮನ್ಮಥನ ಮಾಡದಿ ರತಿ ಆರತಿಯ ಇವಳು ದರೆಗಿಳಿದಂತೆ ಅಲ್ವಾ? ಅಲ್ಲಲ್ಲ, ಇವಳಲ್ಲ 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 ಇವಳಲ್ಲ. ಇನ್ನು ಮತ್ತೆ ತ್ರೈಲೋಕ್ಯದಲ್ಲಿರುವಂತಹ ದೇವಾನು ದೇವತೆಗಳು ಅವರ ಮಡದಿ ಆಗಿರಬಹುದೇ? ಇವಳ ಅಲ್ಲ, ಇವಳು ಅವರು ಆಗಿದ್ರೆ ಅವರು ಸಹ ಬರ್ಬೇಕಿತ್ತಲ್ಲ, ನಮ್ಮೊಟ್ಟಿಗೆ ಬರ್ಬೇಕಿತ್ತಲ್ಲ. ನಮ್ಮ ಅನುಯಾಯಿಗಳು ಅಲ್ವಾ? ಹಾಗಾಗಿ ಅವರು ಯಾರು ಅಲ್ಲ ಅಂತ ಆದ್ಮೇಲೆ ಇವಳು ಆ ಊರಿನವಳಲ್ಲ, ಈ ಊರಿನವಳಲ್ಲ, ಆದ್ರೂ 3 ಲೋಕದವಳಲ್ಲ. ಇವಳನ್ನು ರೂಪವನ್ನು ಮೀರಿಸುವಂತವರು ಯಾರಿಲ್ಲ, ಯಾರಿಲ್ಲ. ರೂಪವನ್ನು ಹೊಂದಿದ್ದಾಳೆ. ಹೊಂದಿದ್ದಾಳೆ. ಏ ತಮ್ಮ, ಏನಣ್ಣ? ನೀನು ಅವಳನ್ನು ವರ್ಣಿಸಿದಾಗ ನನಗೆ ಏಕೋ ಒಂದು ಮನಸ್ಸು ತರ ಆಗ್ತದೆ. ಯಾಕಣ್ಣ ಹಾಗಾಯ್ತು? ಅಣ್ಣ, ಈ ರೀತಿ ಆಗ ಕೂಡದಣ್ಣ. ಇದು ಯಾವುದೋ ಒಂದು ರೋಗದ ಮುನ್ಸೂಚನೆ. ನನಗೆ ರೋಗ ಹಾಗೆ ಅಲ್ವಾ? ಮತ್ತೆ ಅವಳ ಸೌಂದರ್ಯ ಕಂಡಾಗ ನನ್ನ ಗರಿಯ ತಂದದೆ ನನ್ನ ಮನದೊಳಗೆ ಏನೋ ಒಂದು ವ್ಯತ್ಯಾಸ ತುಡಿತ. ಈಗ ಬಿಸಿ 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 ಹೆಚ್ಚಾಗ್ತಾ ಉಂಟು. ಕಾರಣ ಏನು ಗೊತ್ತಾಗ್ಲಿಲ್ಲ. ನಾವು ಈ ಮೊದಲು ಅದೆಷ್ಟು ಹೆಣ್ಣು ಮಕ್ಕಳನ್ನು ನೋಡಿದ್ದೇವೆ. ಈ ರೀತಿ ನಾವು ಆದದಲ್ಲ. ಆಗ್ಲಿಲ್ಲ. ಆದ್ರೆ ಇವಳು ರೂಪವನ್ನು ಕಂಡಾಗ ನನ್ನ ಮನಸ್ಸು ಪರಿವರ್ತನೆ ಆಗಿ ಹೋಗಿದೆ. ಆದರೆ ನಾನೊಂದು ತೀರ್ಮಾನ ಮಾಡಿದೆ. ಹೇಗದು? ಅವಳನ್ನು ಬಾಯಿಲಿ ಅವಳನ್ನು ನೀನು ಮದುವೆ ಆಗುದು. ಮದುವೆ ಆಗುತ್ತೇನೆ. ನಿನಗೆ ತಲೆ ಸರಿ ಉಂಟೇನ? ತಲೆ ಸರಿ ಇಲ್ಲದೆ ಹೇಳ್ತಾನೆ. ಹಾಗಲ್ವೋ? ಈ ಅಣ್ಣ ಎನ್ನುವ ತಮ್ಮನಿಗೆ ಹೇಗೆ ತಂದೆಗೆ ಸಮಾನ. ಅದು ಹೌದು ಅಲ್ವಾ? ತಂದೆಯಾದವ ಮಗನಿಗೆ ಒಂದು ಹುಡುಗಿಯನ್ನು ನೋಡಿ ಚಂದದಲ್ಲಿ ಒಂದು ಮದುವೆಯನ್ನು ಮಾಡಿಸಬೇಕು. ನೀನು ತಂದೆಯ ಸ್ಥಾನದಲ್ಲಿದ್ದಿ, ಒಂದು ಹುಡುಗಿಯನ್ನು ಮಗನಿಗಾಗಿ ಹುಡುಗಿ ಮಾಡಿಸಬೇಕಾದ ಕರ್ತವ್ಯ. ಹೌದು. ಈಗ ತಂದೆ ಒಬ್ಬ ಇದ್ರೆ ಸಾಕಾಗ್ತದ? ಮತ್ತೆ ತಾಯಿ ಬಿಡುವ? ತಾಯಿ ಬೇಕು. ತಾಯಿ ಬೇಕಲ್ಲ? ಬೇಕು. ಈಗ ನನಗೆ ಮದುವೆ ಆಗಿದೆ. ನಿನಗೆ ಮದುವೆ ಆಗಲ್ಲ. ಆದ್ದರಿಂದ ಅವಳ ನಾನು ಮದುವೆ ಆಗ್ತೇನೆ. ಆಮೇಲೆ ನಿನಗೆ ಚಂದದ ಹುಡುಗಿಯನ್ನು ನೋಡಿ ನಾನು ಮದುವೆ ಮಾಡ್ತೇನೆ. ಅಣ್ಣ, ನೀನು ಮದುವೆಯಾಗಿ ನನ್ನ ಮದುವೆಯ ಪ್ರಾಯ ಕಳೆದು ಹೋದ್ರೆ ಆಮೇಲೆ ನೀನು ಹೇಳಲಿಕ್ಕ ತಮ್ಮ ನಿನ್ನ ಪ್ರಾಯದ ಮದುವೆಯ ಪ್ರಾಯ ಕಳೆದು ಹೋಗಿದೆ, ಹುಡುಗಿ ಸಿಕ್ಕುದಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗಲಿ? ನೀನು ಹೋಗ್ಬೇಕಂತ ಇಲ್ಲ, ನಾನೇ ಹುಡುಗಿ ಕರೆತರ್ತೇನೆ. ನಾನು ನನಗೆ ಭರವಸೆ ಇಲ್ಲ, ಹಾಗಾಗಿ ಅವಳನ್ನು ನಾನು ಮದುವೆ ಆಗ್ತೇನೆ. ಅವಳು ನನಗೆ ಬೇಕು, ಅವಳು ನಿನಗೆ ಬೇಕು ಅಂತ ನನಗೂ ಬೇಕು. ಅವಳು ನೋಡಿದ ನನಗೆ ನನಗೆ ಬೇಕು, ನನಗೆ ಬೇಕು. ಹೀಗೆ ಗಲಾಟೆ ಮಾಡಬೇಡ. ಹೀಗೆ ಗಲಾಟೆ ಮಾಡಿದೆ ಅಂತಾದ್ರೆ ಈ ಹಿಂದೆ ನಡೆದ ಪ್ರಕರಣ ಒಂದು ನೆನಪಿಗೆ ಬರ್ತಾ ಉಂಟು. ಹಿಂದೆ? ಹೌದೌದು. ಇದೇ ರೀತಿ ಒಂದು ಗಲಾಟೆ ಆಗಿದೆ. ಒಂದು ಹೆಣ್ಣಿಗೋಸ್ಕರ ಈರುವರು ಅಣ್ಣ ತಮ್ಮಂದಿರು ಗಲಾಟೆ ಮಾಡಿದವರಿದ್ದಾರೆ. ನೀನು ಅವರ ಕಥೆ ಹೇಳುವುದಾ? ಹೌದೌದು. ಸುಂದ ಉಪಸುಂದ ಎನ್ನುವವರು. ಹೌದು. ಸುಂದೋಪಸುಂದರು ಓರ್ವಳಾಕೆ ಹೆಣ್ಣಿಗಾಗಿ ಅಣ್ಣ ತಮ್ಮಂದಿರು ತಾವೇ ಸೂರಿಯಿಂದ ಸತ್ತೋದವರಿದ್ದಾರೆ. ಹಾಗೆ ಆದಿತ್ತು ನಮ್ಮ ಕಥೆ. ನಮ್ಮ ಕಥೆ ಹಾಗೆ ನನಗೆ ಎಂಬುದಾಗಿ ಹೆಣ್ಣಿಗಾಗಿ ನಾವು ವಾದವನ್ನು ಮಾಡಿ ಹೋರಾಟ ಮಾಡಿದಂತಾದ್ರೆ ನಮ್ಮ ಮರಣ ನಮ್ಮಿಂದಲೇ. ಚಂಡ ಪ್ರಚಂಡದ ಹಾಗಾಗ ಕೂಡ ಬೇಡ, ನಮಗೆ ಹುಡುಗಿ ಬೇಡ, ನಮಗೆ ಮದುವೆ ಬೇಡ. ನಮಗೆ ಮದುವೆ ಬೇಡ ಅಂತಾದ್ರೆ ಈ ಚಂದದ ಹುಡುಗಿಯನ್ನು ಇಲ್ಲೇ ಬಿಟ್ಟು ಹೋಗುವುದಕ್ಕಾಗುತ್ತದ? ಹೋಗುದಕ್ಕೆ ಮನಸ್ಸು ಬರುವುದು. ಸದಾ ಕಾಲ ನೋಡ್ಬೇಕು ಅಂತ ಮನಸ್ಸಾಗುತ್ತದಣ್ಣ. ಏನ್ ಮಾಡೋಣ? ಒಂದೇ ಉಪಾಯ, ಬೆಲೆ ಬಾಳುವ ವಸ್ತು ಇದ್ರೆ ಅರಸನ ಭಂಡಾರದಲ್ಲಿ ಹೋಗಿ ಹೇಳುವ.
ಕೆಲಸ ಸಲ್ಲದಂತೆ ಮಾಡಬೇಕು ಎಂಬುದಾಗಿ ಅಪ್ಪಣೆಯನ್ನು ಮಾಡಿದ್ದೀವಿ. ಹೌದೇ ಹೌದು. ನಾವು ವೀರರು ಒಂದಾಗಿ ತಿರುಗಾಟ ಮಾಡುತ್ತಾ ಹೋಗ್ತಿರುವಂತಹ ಸಮಯದಲ್ಲಿ ಒಂದು ಕಡೆಯಲ್ಲಿ ಯಾಗವನ್ನು ನಡೀತಿರುವುದನ್ನು ಕಂಡೆ. ಹೌದು, ಏನು ಮಾಡಿದ? ತಡ ಮಾಡಲಿಲ್ಲ, ಇವರಲ್ಲಿಗೆ ಪ್ರವೇಶ ಮಾಡಿ ಯಜ್ಞಕುಂಡವನ್ನು ಹಾಳು ಗೆಳೆಯುವುದು ಮಾತ್ರವಲ್ಲ, ನಮ್ಮನ್ನು ವಿರೋಧಿಸಿ ಬಂದಂತಹ ಋಷಿ ಮುನಿಗಳ ಶಿರವನ್ನು ಕಡಿದು ಯಜ್ಞ ಕುಂಡಕ್ಕೆ ಹೋಮಿಸಿದೆವು. ಶಹಾಬಾದ್. ಆಮೇಲೆ ಅಲ್ಲಿರುವಂತಹ ಮಕ್ಕಳು ಭಯದಿಂದ ಓಡಿ ಹೋಗ್ತಿರುವಂತಹ ಸಮಯದಲ್ಲಿ ಅವರನ್ನು ಹಿಂಬಾಲಿಸಿ ಅವರ ಕಾಲುಗಳನ್ನು ತಿರುಗಿಸಿ ನರಕಪ್ಪಳಿಸಿದೆ. ಆಮೇಲೆ ಅವರ ಮಡದಿ ಮಣಿಯರು ಭಯದಿಂದ ತತ್ತರಿಸಿರುವಂತಹ ಸಮಯದಲ್ಲಿ ಇಬ್ಬರು ಹೋಗಿ ಅವರ ಉದರಕ್ಕೆ ತೊಳೆದು ಭ್ರೂಣ ಹತ್ಯೆ ಮಾಡಿದೆವು, ಅವರನ್ನು ಕೊಂದೆವು. ನೀವು ಮಾಡಿದ್ದೆಲ್ಲ ಸಿಕ್ಕದೆ ಹೋಗುದಿಲ್ಲ. ಯಾವುದು ಪುಣ್ಯ? ಅದು ಯಾರಿಗೆ ಬೇಕಾಗಿ ಬೇಕಾಗಿ ನಾವು ಮಾಡ್ತಿರುವುದು. ನಿಮ್ಮಿಂದ ನಮಗೆ ಒಳ್ಳೇದಾಗ್ತದೆ ಎಂಬ ಭಾವನೆ ಇರಿಸಿಕೊಂಡವರು ನಾವು. ಹಾಗೆ ತಿರುಗಾಟ ಮಾಡಿಕೊಂಡು ಬಂದಂತಹ ಸಮಯದಲ್ಲಿ ನಮಗೆ ಮನಸ್ಸಿಗೆ ಬೇಸರವಾಯಿತು. ಮನದ ಬೇಸರವನ್ನು ಹೋಗಲಾಡಿಸುವುದಕ್ಕಾಗಿ ನಂದಿನಿಯ ತೀರದ ಬಳಿ ತಿರುಗಾಡ್ತಾ ಬರುವಾಗ ಅಲ್ಲಿ ಒಂದು ವಿಶೇಷ. ಆಶ್ಚರ್ಯವೇ ಪರಮಾಶ್ಚರ್ಯವೇ ಸರಿ. ಆ ನಂದಿನಿ ನದಿಯ ಮಧ್ಯದಲ್ಲಿ ಒಂದು ಬಂಡೆಕಲ್ಲು ತಲೆಗೆ ತಾಗಿದ ಅಂತ ಇಲ್ಲ. ನಂದಿನಿ ನದಿಯ ಮಧ್ಯದಲ್ಲಿ ಬಂಡೆಕಲ್ಲಿದ್ರೆ ಅದರಲ್ಲಿ ವಿಶೇಷ ಎಂತದ? ವಿಶೇಷತೆ ಬಂಡೆ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಹೂ ಅರಳಿದೆ. ಇಲ್ಲ, ಮತ್ತೆ ಹೂವಿನಂತ ಒಂದು ಚಿಲಿಬಿ ಅರಳಿದಾಳೆ. ಬಹುಶಃ ಏಕವೀರಾದ್ರಿ ಬುಣದ ಹೆಣ್ಣು ಮಗಳು ಬಟ್ಟೆ ಹೋಗಿಲಿಕ್ಕೆ ಹೋಗಿರ್ಬೇಕು. ಹಾಗೆ ನಮ್ಮವರಲ್ಲ, ನಮ್ಮ ಊರಿನವರದ್ದಲ್ವೇ ಅಲ್ಲ. ಅದು ಹೇಗೆ ಗೊತ್ತಾಯ್ತು? ನಮಗೆ ನೋಡಿ ಅಭ್ಯಾಸ ಉಂಟಲ್ಲ, ಪರಿಚಯ ಉಂಟು. ಆಮೇಲೆ ಅವಳು ಯಾರು ಎನ್ನುವ ಹಾಗೆ ನೋಡಿದ್ರೆ ಈ ಭುವನ ಮೂರರೊಳಗೆ ಅಂತಹ ಸೌಂದರ್ಯವತಿಯಾದ ಹೆಣ್ಣಲ್ಲ ಅಂತ ಗೊತ್ತಾಯ್ತು. ಹೌದಪ್ಪ, ಬಹಳ ಸುಂದರಿ. ಬ್ರಹ್ಮದೇವ ನಿಮಗಾಗಿಯೇ ಒಂದು ಸೃಷ್ಟಿಸಿದಂತಹ ಹೆಣ್ಣವಳು. ನಿಮಗಾಗಿ ಅಲ್ವಾ? ನಮಗಾಗಿ ಅಲ್ಲ, ನಾವಿಬ್ಬರಿದ್ದೇವೆ. ಇಬ್ಬರಿಗೆ ಒಬ್ಬಳಾಗಲಿಕ್ಕಿಲ್ಲ, ಅವಳೊಬ್ಬಳೇ. ನಿಮಗಾದೀತು, ನನಗೂ ಒಬ್ಬಳಿದ್ದಾಳಲ್ಲ. ಒಬ್ಬಳಿರಬಹುದು. ಯಶೋಮತಿ. ಏನು ಯಾವುದರಲ್ಲಿ ಆದ್ರೂ ಕೊರತೆ ಉಂಟು? ಖಂಡಿತವಾಗಿಯೂ ಇಲ್ಲ, ಎಲ್ಲದರಲ್ಲಿಯೂ ಪರಿಪೂರ್ಣವಾಗಿರುವ ಯಶೋಮತಿ ಅಂತ ವಧುವಿನ ಕೈ ಹಿಡಿದ ಮೇಲೆ ಮತ್ತೊಂದು ಕಡೆಗೆ ನಮ್ಮ ಕಣ್ಣು ಹೋಗ್ಲಿಕ್ಕಿಲ್ಲ. ಆದ್ರೆ ಈ ಸಲ ಹೋದೀತು. ಅದ್ಯಾಕೆ? ನಮ್ಮ ಅಮ್ಮ ಯಶೋಮತಿ ಚಂದ್ರನ ಹಾಗೆ ಕಂಡರೂ ಕೂಡ ಈ ಹೆಣ್ಣು ಸೂರ್ಯನಂತೆ ಬೆಳಗುತ್ತಾಳೆ. ಪ್ರಚಂಡರ ಮಾತುಗಳನ್ನು ಕೇಳಿದ್ದೆ ಮನಸ್ಸಿನಲ್ಲಿರುವಂತಹ ಸ್ಥೈರ್ಯ ಕುಸಿಯುತ್ತಾ ಬಂತು. ಆ ಚಂದದ ತರುಣಿ ಬೇಕು 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 ಎನ್ನುವ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಅಧಿಕವಾಗುತ್ತಾ ಉಂಟು. ಅವಳನ್ನು ಒಲಿಸಿಕೊಡಬೇಕು ಎಂದಾದರೆ ನಾನು ಸೌಂದರ್ಯದಿಂದಲೇ ಒಡಗೂಡಿಕೊಂಡು ಹೋಗಬೇಕು. ಅಂಗಾಂಗಗಳನ್ನು ಬಂಗಾರಾದಿಗಳಿಂದ ಶೃಂಗರಿಸಿಕೊಂಡಿದ್ದೇನೆ, ಸುಗಂಧ ದ್ರವ್ಯವನ್ನು ಲೇಪಿಸಿದ್ದೇನೆ. ನಾನು ಹೊರಟು ನಿಲ್ಲುವಾಗಲೇ ಗೊತ್ತಾಗಬೇಕು.
ಕಾದಗಿ ನಮಿಗಾದರನಾದದಿ ಕಾದಗೀರು ಅರಸುಗ ಜಮುದೋದಿನಿ ಕಾದಗೀರು ಅರಸುಗ ಜಮುದೋದಿನಿ ಎದ್ದೇಳು, ಶುಭವಾಗಲಿ. ಒಳ್ಳೆದು. ಇವಳೆಲ್ಲಿ ಹೋದಳು? ನಾನೆಲ್ಲಿದ್ದೇನೆ? ನೀನು ಸುತ್ತುವರೆದು ಇದು ಅಶ್ವತ್ಥಕಟ್ಟೆಯ? ಮತ್ತೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹೋಗ್ತಿ? ನೂತನವಾಗಿ ಕಾಣ್ತಾ ಇದ್ದೀರಿ ನೀವು. ಯಾರು ನೀವು? ನೀನೇ ನನ್ನನ್ನು ಹೊಸತು ನೋಡುದಾ? ಹಾಗಲ್ಲ, ಮತ್ತೆ ಪೆಟ್ಟಿಗೆಯಲ್ಲಿದ್ದದ್ದೆಲ್ಲ ಮೈ ಮೇಲೆ ಬಂದಿದೆ. ಬರಬೇಕಲ್ಲ, ಯಾವಾಗಲೂ ಒಳಗೆ ಇಡುವುದು ಯಾಕೆ? ಕೆಲವೊಮ್ಮೆ ಧರಿಸಬೇಕಾಗ್ತದೆ. ಹೌದಾ? ಮತ್ತೆ ಇನ್ನೊಂದುಂಟು, ಏನು? ಹೊಸತಾಗಿ ಕಾಣಬೇಕು. ನೂತನವಾಗಿ ಕಾಣುವುದು ಪ್ರಪಂಚದಲ್ಲಿ ಎರಡು, ಒಂದು ಉದಯಿಸುವ ಸೂರ್ಯ, ಮತ್ತೊಂದು ದಾಂಪತ್ಯ. ನಿನ್ನೆ ಮುಳುಗಿದ ಸೂರ್ಯನೇ ಇವತ್ತು ಹುಟ್ಟಿದ. ನಮಗೆ ತಲೆಬಿಸಿ ಆಗ್ಲಿಕ್ಕಿಲ್ಲ. ಇಲ್ಲ, ಬೆಳಿಗ್ಗೆ ಆಗುವಾಗ ಉತ್ಸಾಹ ಆಗುವುದು, ಸೂರ್ಯೋದಯ ಆಗುವಾಗ. ಹೌದು. ನಿನ್ನೆ ನೋಡಿದ ಗಂಡನ ಮುಖವನ್ನೇ ಇವತ್ತು ನೋಡ್ಬೇಕಲ್ಲ. ಅಯ್ಯೋ, ನಿನ್ನೆ ನೋಡಿದ ಹೆಂಡತಿಯ ಮುಖವನ್ನೇ ಇವತ್ತು ನೋಡ್ಬೇಕಲ್ಲ. ಹೀಗೆ ಯಾರಿಗಾದ್ರೂ ಕಂಡ್ರೆ ಮತ್ತೆ ಹೆಚ್ಚು ಸಮಯ ಉಳಿಯುವುದಿಲ್ಲ. ಅದು ಆ ದಾಂಪತ್ಯ ಬೇಗ ಹೋಗ್ತದೆ ಅಂತ ಲೆಕ್ಕ. ಹೌದಲ್ಲ, ಹಾಗಾಗಬಾರದು. ಗಂಡ ಹಾಗೆ ನೂತನವಾಗಿ ಕಾಣಬೇಕು. ನನಗೆ ಹೊಸ ಮದುಮಗನ ಹಾಗೆ ಕಾಣ್ತಾ ಇದ್ದೀರಿ. ಹೊಸ ಮದುಮಗನ ಹಾಗೆ ಕಾಣ್ತಾ ಇದ್ದೀರಿ ನೀವು. ನಿನ್ನ ತಲೆಯಲ್ಲಿ ಹಳೆ ಮದುಮಗ ಅಂತ ಬೇರೆ ಉಂಟಾ? ಅಯ್ಯೋ, ಹಾಗಲ್ಲ. ನಿನ್ನದು ಬುದ್ಧಿವಂತಿಗೆ ಗೊತ್ತಾಯ್ತು ನನಗೆ. ಎಂತದ್ದು? ಈ ಹೆಣ್ಣು ಮಕ್ಕಳು ಲಾಭ ಇಲ್ಲದೆ ಹೊಗಳುವುದೇ ಇಲ್ಲ. ಇದು ಏನು ಲಾಭ ಉಂಟಿದ್ರಲ್ಲಿ? ನಾನು ಹಾಗೆ ಹೇಳ್ತೇನೆ, ನೀನು ಮದುಮಗಳ ಹಾಗೆ ಕಾಣ್ತಿ ಅಂತ. ನಿನಗೆ ಅದು ಬೇಕಾದ್ದು ನಿಜವಾಗಿ, ಅದಕ್ಕೆ ನನ್ನನ್ನು ಹೊಗಳುದು ನೀನು. ಹೊಸ ಮದುಮಗನ ಹೇಳುದು ಎಲ್ಲರೂ ಹಾಗೆ, ಹೇಗೆ ನಾನು ಹೇಗೆ ಕಾಣ್ತೇನೆ ಅಂತ ಹೇಳಿ ಅಂತ. ಅವನಿಗೆ ನಿರೀಕ್ಷೆ ಹೇಗೆ? ಒಳ್ಳೇದು ಅಂತಲೇ ಹೇಳಬೇಕು, ಕೆಟ್ಟದ್ದು ಅಂತ ಹೇಳಿತ ಮತ್ತೆ ಅವನ ಮುಖವೇ ನೋಡ್ಲಿಕ್ಕಿಲ್ಲ. ಇದು ಈಗ ನಿನಗೆ ಅಷ್ಟೆಲ್ಲ ಮದುಮಗನ ಹಾಗೆ ಕಾಣ್ತೇನೆ ಅಂತ ಹೇಳಲಿಕ್ಕೆ ನೀನು ಮದುಮಗನ ಹಾಗೆ ನನ್ನನ್ನು ನೋಡಿದ್ದೆ ಯಾವಾಗ? ನಮ್ಮ ಮದುವೆ ಮಂಟಪದಲ್ಲಿ. ಮದುವೆ ಮಂಟಪದಲ್ಲಿ ತಲೆ ತಗ್ಗಿಸಿಕೊಂಡೇ ಮಾಲೆ ಹಾಕ್ಲಿಕ್ಕೆ ಹೆಣ್ಣು ಮಗಳು ಬರುವುದಂತೆ? ಹೌದು. ಮತ್ತೆ ಹೇಗೆ ನೋಡಿದ್ದು? ಆದ್ರೆ ನಾನು ಮದುವೆ ಆಗುವಂತಹ ಗಂಡು ಹೇಗಿದ್ದಾರೆ ಅಂತ ಒಮ್ಮೆ ಕದ್ದು ನೋಡಿದ್ದು ನಾನು. ಮತ್ತೆ ಹೇಳಲೇ ಇಲ್ಲ ನನಗೆ. ನೀವು ಕೇಳಲೇ ಇಲ್ಲ ನನ್ನಲ್ಲಿ. ಕೆಲವೆಲ್ಲ ಕೇಳದೆ ಇಷ್ಟು ಉದ್ದದ ಪಟ್ಟಿ ಹೇಳ್ತಿ ಸಂಜೆ ಬರುವಾಗ. ಅದು ಅನಿವಾರ್ಯತೆ ಉಂಟಲ್ಲ. ಇದು ಇಷ್ಟು ಸಮಯ ಆದ್ರೂ ಹೇಳಲೇ ಇಲ್ಲ. ಇರ್ಲಿ, ಈಗ ನಿನಗೆ ಅಷ್ಟೆಲ್ಲ ಶೃಂಗಾರ ಖಂಡಿತ ಅಲ್ವಾ? ಹೌದು. ಇವತ್ತು ಸ್ವಲ್ಪ ಶೃಂಗಾರ ಮಾಡಬೇಕು ಅಂತ ನನಗೆ ಉತ್ಸಾಹ ಬಂದದ್ದು. ಹಾಗೆ ಸ್ವಲ್ಪ ಉತ್ಸಾಹದಿಂದ ಶೃಂಗಾರದಿಂದ ಹೊರಟು ನಿಂತ. ಹೊರಟು ನಿಂತದ್ದು ಶೃಂಗರಿಸಿಕೊಂಡಿದ್ದೀರಿ? ಹೌದು. ಅಯ್ಯೋ, ಮೂಗು ಬಿಡೋದಕ್ಕಾಗುದಿಲ್ಲ ನನಗೆ. ಏನಾಯ್ತು? ಪರಿಮಳ ಎಲ್ಲಿಗೆ ಹೊಡೀತು? ಅಂತಃಪುರಕ್ಕೆ. ಹೌದಾ? ನಾನು ಲೆಕ್ಕಾಚಾರದಲ್ಲಿ ಅಂತ ಹಾಕಿದ್ದು. ಕೆಲವರು ಲೆಕ್ಕಾಚಾರದಲ್ಲೇ ಹಾಕುದು, ಮತ್ತೊಬ್ಬರ ಮೂಗಿಗೆ ಬಡಿಯುವಾಗಲೇ ಗೊತ್ತಾಗುದು ನಮ್ಮದು ಲೆಕ್ಕ ತಪ್ಪಿದೆ ಅಂತ. ಅಲ್ಲ, ನಿಮ್ಮದು ಲೆಕ್ಕಕ್ಕಿಂತ ಹೆಚ್ಚಾಗುದಕ್ಕೆ. ಹಾಗಲ್ಲ, ಇವತ್ತೊಂದು ಉತ್ಸಾಹದಿಂದ ಹಾಗಾಗಿ ಸ್ವಲ್ಪ ಸುಗಂಧ ದ್ರವ್ಯ ಹೆಚ್ಚಾಯ್ತು. ಹೌದಾ? ಹೌದೌದು. ಇದು ಇಷ್ಟೆಲ್ಲ ಶೃಂಗರಿಸಿಕೊಂಡಿದ್ದೀರಿ ನೀವು? ಹೌದು. ಇದು ಎಲ್ಲಿಗೆ ಹೊರಟು? ಎಲ್ಲ ದೊಡ್ಡ ಮಷಿನ್ ಹೋಗಿತ್ತು. ಎಷ್ಟು ಸಲ ಹೇಳಿದ್ದೇನೆ, ಎಲ್ಲಿಗಾದ್ರೂ ಹೊರಡುವಾಗ ಎಲ್ಲಿಗೆ ಅಂತ ಕೇಳಬೇಡ. ಅದು ಅಪಶಕುನ, ಬೆಕ್ಕಾಟು. ನಾಳೆ ಹೊರಡಬೇಕು.
ನಿಮಗೆ? ಯಾಕೆ ಬೈಯೋದೇಕೆ ನನಗೆ? ಮತ್ತೆಂತದ್ದು ಪೂಜೆ ಮಾಡ್ಬೇಕಾ ನೀನು? ನಾನು ನಾನು ಹೇಳಿ ಎಲ್ಲಿಗಾದ್ರೂ ಒಂದು ಶುಭ ಕಾರ್ಯಕ್ಕೆ ಹೊರಡುವಾಗ ಯಾರಾದ್ರೂ ಎಲ್ಲಿಗೆ ಅಂತ ಕೇಳ್ತಾರ? ಏನಾಗ್ತದೆ? ಅದು ಅಪಶಕುನ, ಬೆಕ್ಕು ಅಡ್ಡ ಬಂದ ಹಾಗೆ. ಸಮಸ್ಯೆ ಅಂತದಂತ ಕೇಳಿದ್ರೆ ನೀನು ಬೇಗ ಬೇಗ ಕೇಳುವುದಿಲ್ಲ, ಕೇಳುವುದಲ್ಲಿ ಬಿಡುವುದಿಲ್ಲ. ಅಲ್ಲ, ದಾರಿಯಲ್ಲಿ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ. ಹೌದು ಹೌದು. ಹಾಗಂತ ಮನೆ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಆಗ್ತದಾ? ಇವನಿಗೆ ಹೊರಗೆ ಹೋಗ್ಲಿಕ್ಕೆ ಉಂಟು ಅಂತ ಮನೆಯ ಬೆಕ್ಕು ಊರಿನಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಮನೆ ಎಲ್ಲಿಯೋ ಊರಿನ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ, ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಅಂತ ಹೇಳಿ ಅದು ತಿರುಗಾಟ ಮಾಡದಿರ್ತದ ವಿಷಯ. ಹೌದು, ಬಟ್ಟದಲ್ಲ. ಆದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ಎಂತದೋ ಬಿಡು, ಎಂತದೂ ಇಲ್ಲ. ಈಗ ಸ್ವಲ್ಪ ರಾಜಕಾರ್ಯ. ರಾಜಕಾರ್ಯವೋ ರಾಜನಾ ಕಾರ್ಯವೋ? ಒಂದು ನಾದಲ್ಲಿ ಊರೆಂತದ್ದು ಅಲ್ಲೇ ಇರುವುದು. ಏನದು? ರಾಜಕಾರ್ಯ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಸಂಬಂಧಪಟ್ಟ ವಿಚಾರ. ಹೌದು. ರಾಜನಾ ಕಾರ್ಯ ಅಂತ ಹೇಳಿದ್ರೆ ತೀರ ನಿಮಗೆ ಸಂಬಂಧಪಟ್ಟ ವಿಚಾರ. ಯಾಕೆ ಅನುಮಾನ ಬಂದದ್ದು? ನಾನು ಈಗ ಬಂದದ್ದಲ್ಲ, ಮತ್ತೆ ನಾನು ಆಗ್ಲೇ ಬಂದಿದ್ದೇನೆ. ಅಲ್ಲ, ನೀನು ಊರಿಗಿಂತ ಮೊದಲೇ ಬರ್ತೀನಿ ಅಂತ ಗೊತ್ತುಂಟು ನನಗೆ. ಆದ್ರೆ ಯಾಕೆ ಬಂದದ್ದು ಅಷ್ಟು ಬೇಗ? ನಿಮ್ಮಲ್ಲಿ ಮಾತನಾಡಬೇಕು ಅಂತ ಬಂದದ್ದು ನಾನು. ಮತ್ತೇನು ಬರ್ಲಿಲ್ಲ ಇಲ್ಲಿಗೆ? ಮಂತ್ರಿಗಳು ಮಾತನಾಡ್ತಾ ಇದ್ರಲ್ಲ. ಹೌದು. ಹಾಗಾಗಿ ನಾನು ಕೇಳಿಸಿಕೊಂಡೆ. ನೀನು ಜೀವನದಲ್ಲಿ ಸರಿಯಾಗುದಿಲ್ಲ. ಎಷ್ಟು ಸಲ ಹೇಳಿದ್ದೇನೆ ನಾನು, ರಾಜ ಮಂತ್ರಿ ಮಾತಾಡುವಾಗ ಮೂರನೇವರು ಕದ್ದಾಲಿಸಬಾರದು. ಅದು ಕದ್ದಾಲಿಕೆ ಪ್ರಕರಣ. ಪ್ರಜೆಗಳಿಗಾದ್ರೆ ಅವರಿಗೆ ಶಿಕ್ಷೆ ಕೊಡಬಹುದು. ನೀನು ಸಾಮ್ರಾಜ್ಯ, ನಿನಗೆ ಶಿಕ್ಷೆ ಕೊಡಬೇಕು. ಹೇಳಿ ಪ್ರಯೋಜನ ಇಲ್ಲ. ಏನು ಸ್ವಾಮಿ ಇದು? ಏನು ಅಪರಾಧವಾಯಿತು ಅಂತ ನನಗೆ ಬೈಯುವುದು ಹೀಗೆ? ಏನು ಇನ್ನೇನು ಆಗಬೇಕು? ಯಾವನ ಸಾಮಾನ್ಯ ಆದ್ರೆ ಅವನಿಗೆ ಶಿಕ್ಷೆ ಕೊಡಬಹುದು. ಸಾಮ್ರಾಜ್ಯ ಹೋಗಿ ರಾಜಮಂತ್ರಿಗಳು ಮಾತಾಡುವಾಗ ಕದ್ದಾಲಿಸುವುದಾ? ಸಾಮ್ರಾಜ್ಯ ಕೇಳಿದ್ರೆ ತಪ್ಪು. ತಪ್ಪೇ. ನಾನು ಕೇಳಿದ್ರೆ ಹೇಗೆ ತಪ್ಪಾಗು? ಗಂಡ ಮಾತನಾಡುವುದನ್ನು ಹೆಂಡತಿ ಕೇಳಬಾರ್ದಾ? ಮತ್ತೆ ರಾಜ ಮಾತಾಡಿದ್ದನ್ನು ಪ್ರಜೆ ಕೇಳಬಾರ್ದು, ಗಂಡ ಮಾತಾಡಿದ್ದನ್ನು ಹೆಂಡತಿ ಕೇಳಬಾರ್ದು ಅಂತ ಇಲ್ಲ ಅಲ್ಲ? ಅಲ್ವೇ? ತಪ್ಪಲ್ಲ, ಬೇರೆ ಏನಿಲ್ಲ. ನೀನು ಕೇಳಿದ್ಯಲ್ಲ. ಹೌದು. ಏನು ಕೇಳಿಸಿಕೊಂಡೆ? ಇದು ನಮ್ಮದೇ ಆದಂತಹ ನಂದನವನ. ಹೌದು. ಅಲ್ಲಿ ಹತ್ತಿರದಲ್ಲಿ ನಂದಿನಿ ನದಿ ಹರಿಯುತ್ತಾ ಇದ್ದಾಳೆ. ಹೌದು. ಮಧ್ಯದಲ್ಲಿ ಒಂದು ಕರಿಬಂಡೆ. ಹೌದು. ಒಬ್ಬಳಾಕಿ ತರುಣಿ ಇದ್ದಾಳೆ. ಹೌದು. ಅತಿ ರೂಪಸಿ ಆಕಿ. ಹೌದು. ಅವಳನ್ನು ನೋಡುವುದಕ್ಕೆ ಹೊರಟನೆ. ಹೌದು. ಎಂತದ್ದು? ಹೌದು ಹೌದು ಹೌದು. ಬೇಗ ಮುಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ? ನೀನು ಮುಗಿಸುವುದಿಲ್ಲ, ನಾನಾದ್ರೂ ಮುಗಿಸ್ಬೇಕಲ್ಲ. ನಾನು ಹೇಳೋದಲ್ಲಿ ಹೇಳಿ ಹೋಗ್ಬೇಕು ಅಂತ ಬಂದದ್ದು. ಅದು ಗೊತ್ತುಂಟು ನನಗೆ. ಒಬ್ಬ ಎಲ್ಲಿಯಾದ್ರೂ ಮರಕ್ಕೆ ನೇಣು ಹಾಕಿದ್ರು ನೀನು ಹೇಳ್ತೀನಿ. ನನ್ನನ್ನೊಮ್ಮೆ ಸರಿಯಾಗಿ ನೋಡಿ. ಏನಾಗಿದೆ? ಏನಾದ್ರೂ ಕೊರತೆ ಉಂಟ ನನ್ನಲ್ಲಿ? ಹಣೆ ಸರಿ ಇಲ್ವಾ? ಉಪ್ಪು ಸರಿ ಇಲ್ವಾ? ಕಣ್ಣು ಸರಿ ಇಲ್ವಾ? ಮೂಗು ಸರಿ ಇಲ್ವಾ? ಬಾಯಿ ಸರಿ ಇಲ್ವಾ? ಮತ್ತೆ ಯಾಕೆ ನೀವು ಏನು ಕೊರತೆ ಇಲ್ಲ ಅಂತ ಅವಳನ್ನು ನೋಡೋದಕ್ಕೆ ಹೊರಟದ್ದು? ನಿನ್ನಲ್ಲಿ ಕೊರತೆ ಉಂಟು ಅಂತ ಯಾರು ಹೇಳಿದ್ದು? ಮತ್ತೆ ಕೊರತೆ ಉಂಟು ಅಂತ ಹೊರಟದ್ದಲ್ವೇ? ಕಾರಣವೇ ಬೇರೆ.
ಕೊರತೆ ಉಂಟು ಅಂತ ನಾನು ಹೊರಟದ್ದ. ಮತ್ತೆ ಯಾಕೆ ಹೊರಟದ್ದು? ಸಮಸ್ಯೆ ನಿನ್ನದಲ್ಲ, ಮತ್ತೆ ಹೆಣ್ಣು ಮಕ್ಕಳ ಸೃಷ್ಟಿಯೇ ಹಾಗೆ. ಯಾಕೆ? ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮ ತಲೆಯಲ್ಲಿ ಒಂದು ಮುದ್ದೆ ಇಟ್ಟಿರ್ತಾನೆ ಅಂತ. ಯಾವುದದು? ನಂಜಿನ ಮುದ್ದೆ. ಅದು ಕೆಲವೊಮ್ಮೆ ಕರಗಿ ಕಣ್ಣಿಗೆ ಬರ್ತದೆ. ಗಂಡು ಮಕ್ಕಳನ್ನು ನೋಡುವಾಗ ಕಣ್ಣಿಗೆ ಬರುದಲ್ಲ ಅದು. ಮತ್ತೆ ಯಾವಾಗ? ಮತ್ತೊಂದು ಹೆಣ್ಣನ್ನು ನೋಡುವಾಗಲೇ ಕಣ್ಣಿಗೆ ಕರಗಿ ಬರುದದು. ಅವಳೊಂದು ಸೀರೆ ಉಟ್ಟದ್ದ, ಅವಳೊಂದು ನಡೆಯುವುದ, ಅವಳೊಂದು ಉಡುವುದ, ಹೊಟ್ಟೆ ಎಲ್ಲ ಕಾಣ್ತದೆ. ಇವಳದ್ದು ಸೊಳ್ಳೆ ಬರದಾಗಿ ಇಡೀ ಮೈ ಕಾಣ್ತದೆ ಅಂತ ಇವಳಿಗೆ ಗೊತ್ತಿಲ್ಲ. ಮತ್ತೊಬ್ಬರನ್ನು ಮಾತ್ರ ಹೇಳುದು. ಇಲ್ಲದೆ ಹೋದ್ರೆ ನಿನ್ನಲ್ಲಿ ಕೊರತೆ ಉಂಟು ಅಂತ ಹೇಳಿದೆ ನಾನು. ಹೇಳಿಲ್ಲ ನೀವು? ಮತ್ತೆ ಅದು ಹೊರಟಿದ್ದೀರಲ್ಲ, ಕಾರಣ ಉಂಟು. ನಿನ್ನಲ್ಲಿ ಕೊರತೆ ಉಂಟು ಅಂತಲ್ಲ. ರಸಿಕರಾದವರು ಹೆಣ್ಣನ್ನು ಹೂವಿಗೆ ಗಂಡನ್ನು ದುಂಬಿಗೆ ಹೋಲಿಸಿದ್ದಾರೆ. ಹೆಣ್ಣು ಹೂವು, ಗಂಡು ದುಂಬಿ. ಈ ದುಂಬಿಯ ಕೆಲಸ ಎಂತದ್ದು? ಮಕರಂದವನ್ನು ಹೀರುವುದು. ಒಂದೇ ಹೂವಿನ ಮಕರಂದ ಹೀರ್ತದ. ಸಾಕಾಗದಿದ್ರೆ ಮತ್ತೊಂದು ಹೂವಿನ ಬಳಿಗೆ ಹೋಗ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮತ್ತೊಂದು ಕಡೆಯಲ್ಲಿ ಹಾರ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಮತ್ತೊಂದು ಕಡೆಯಲ್ಲಿ ತನ್ನ ಪ್ರಭಾವವನ್ನು ಬೀರ್ತದೆ. ಅಲ್ಲಿಯೂ ಸಾಕಾಗದಿದ್ರೆ ಇನ್ನೊಂದು ಕಡೆಯಲ್ಲಿ ಕೊಂಡಿ ಊರ್ತದೆ. ಬೇರೆ ಬೇರೆ ವೈವಿಧ್ಯದ ಹೂವಿನ ಮಕರಂದವನ್ನು ಹೀರಿ ಸುಖದ ಅಮಲೇರಿದ ಮೇಲೆ ದುಂಬಿ ಸುಮ್ಮನ ಸರಿ ಅಲ್ವಾ? ಗಂಡು ಅಂದ್ರೆ ದುಂಬಿ ಅಲ್ವಾ? ಗಂಡು ಮನೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತದ? ಆಗುವುದಿಲ್ಲ. ಬೇರೆ ಬೇರೆ ಉದ್ಯೋಗ ಇರ್ತದೆ, ಮನೆ ಬಿಟ್ಟು ಹೋಗಬೇಕಾಗ್ತದೆ. ಹೋಗ್ಲೇಬೇಕು. ಸಂಸಾರಿಗನಾದ್ರೂ ಮನೆಗೆ ಬರುವಾಗ ಕೆಲವೊಮ್ಮೆ ವಾರ ಕಳೆದೀತು, ತಿಂಗಳು ಕಳೆದೀತು, ಕೆಲವೊಮ್ಮೆ ವರ್ಷವೇ ಕಳೆದೀತು. ಹೇಳುವುದಕ್ಕಾಗುವುದಿಲ್ಲ ಅಲ್ವಾ? ಉಪ್ಪು ಹುಳಿ ಖಾರ ತಿಂದಂತ ಮೈ ಸರಿ ಯಾರಿಗೆ ಯಾವಾಗ ವಿಕಾರ ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ಪರಿಸರ ಪರಿಸ್ಥಿತಿ ಒಳ್ಳೆಯ ಚಂದದ ಹೆಣ್ಣು ಮಗಳು ಕಂಡು ಅನುಕೂಲದಲ್ಲಿ ಇದ್ರೆ ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅಂತ ಇವನು ಭಜನೆ ಮಾಡ್ತಾ ಇರ್ತಾನ. ಹೆಂಡತಿಯ ಮೇಲೆ ಪ್ರೀತಿ ಉಂಟು ಭಜನೆ ಮಾಡ್ತಾ ಇರಲೇಬೇಕು. ಹೌದಾ? ಮತ್ತೆ ನಿನ್ನ ಹಾಗೆ ನಂಬಿದ ಕೆಲವೆಲ್ಲ ಹೆಣ್ಣು ಮಕ್ಕಳಿರುವ ಕಾರಣ, ಹೋದಂತ ಗಂಡ ಏನು ಮಾಡ್ತಾನೆ ಅಂತ ಗೊತ್ತಾಗದೇ ಇರುವ ಕಾರಣ, ಹೋದವ ಏನು ಮಾಡಿದ್ದಾನೆ ಅಂತ ಹೇಳಿದನು ಅದನ್ನೇ ಸತ್ಯ ಅಂತ ನಂಬಿದ ಕಾರಣ 100ರಲ್ಲಿ 95 ಸಂಸಾರ ಉಳಿದಿದೆ. ಸತ್ಯ ಗೊತ್ತಾಗ್ತಿದ್ರೆ ಅಷ್ಟು ಸಂಸಾರ ಹೋಗ್ತಿತ್ತು. ಹೌದಾ? ಅಂದ್ರೆ ವಿಷಯ ಎಂತದು ಅಲ್ಲ, ಗಂಡುಸಾದವರು ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ. ಹೆಂಡತಿಯ ಸ್ಥಾನ ಹೆಂಡತಿಯದ್ದೇ. ದೈಹಿಕವಾದ ಆಶೆ ಆಕಾಂಕ್ಷೆಗಳಿಗೆ ಯಾವುದೋ ಮೋಹಕವಾದದ್ದನ್ನು ಮಾದಕವಾದದ್ದನ್ನು ಬಯಸಿದ ಮಾತ್ರಕ್ಕೆ ಅವಳು ಹೆಂಡತಿಯ ಜಾಗವನ್ನು ಅತಿಕ್ರಮಿಸ್ತಾಳೆ ಅಂತ ಇಲ್ಲ. ಮತ್ತೆ ರಾಜರಾದವರಿಗೆ ಆಗೊಂದು ಕ್ರಮ ಉಂಟಲ್ಲ. ಧರ್ಮಪತ್ನಿ ಮಾತ್ರ ಇರುವುದಲ್ಲ, ಭೋಗಪತ್ನಿ ಅಂತ ಇರ್ತಾಳೆ, ಉಪಪತ್ನಿ ಅಂತ ಇರ್ತಾಳೆ ಅಲ್ವಾ? ರಾಜನಾದವ ಎಷ್ಟು ಮದುವೆ ಆಗಬಹುದು. ನಾನಾಗ್ಲಿಲ್ಲ, ಯಾಕೆ ನಿನ್ನಲ್ಲಿ ಎಲ್ಲವನ್ನು ಕಂಡಿದ್ದೇನೆ. ಈಗ ಚಂಡ ಪ್ರಚಂಡರು ಹೇಳುವಾಗ ಅಲ್ಲಿ ಒಂದು ಹೂ ಅರಳಿದೆ ಅಂತ ಗೊತ್ತಾಯ್ತು. ಈ ಯಶೋಮತಿ ಎನ್ನುವ ಹೂವಿನ ಮಕರಂದ ಜೀವನಕ್ಕೆ ಸವಿಯೆಂದು ಕೊಟ್ಟಿದೆ. ಆ ಹೂವಿನ ಮಕರಂದ ಹೇಗಪ್ಪ ಒಮ್ಮೆ ನೋಡಿ ಬರುವಂತ ಹೊರಟದ್ದು. ಇದು ದುಂಬಿಯ ಕತೆ ಗಂಡು ಮಕ್ಕಳಿಗೆ ಮಾತ್ರ. ಹೆಣ್ಣು ಮಕ್ಕಳು ಬೇರೆ ಬೇರೆ ದುಂಬಿಯ ಕಡೆಗೆ ಹೋಗ್ಲಿಕ್ಕಿಲ್ಲ. ಇಲ್ಲ. ಹೆಣ್ಣು ಮಕ್ಕಳಿಗೆ ಶೀಲವೇ ಭೂಷಣ, ಗಂಡು ಮಕ್ಕಳಿಗೆ ಶೀಲ ಬೇಡ ಅಂತ ಅಲ್ಲ, ಆದ್ರೂ ಸಾಧನೆಯೇ ಭೂಷಣ. ಒಳ್ಳೆ ಶೀಲವಂತ ಏನು ಸಾಧನೆ ಮಾಡಿದ್ರೆ ಗಂಡಸನ್ನು ಯಾರಾದ್ರೂ ಪ್ರಯೋಜನ ಇದ್ದಾವ ಅಂತ ಹೇಳ್ತಾರ? ಹೇಳುವುದಿಲ್ಲ. ತುಂಬಾ ಸಾಧನೆ ಮಾಡಿದ ಹೆಣ್ಣು ಮಗಳು ಶೀಲ ಕಳ್ಕೊಂಡ್ರೆ ಅವಳಿಗೆ ಗೌರವ ಉಂಟಾ? ಇಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶೀಲ, ಗಂಡು ಮಕ್ಕಳಿಗೆ ಸಾಧನೆ ಪ್ರಧಾನವಾಗಿ ಭೂಷಣ ಪ್ರಾಯವಾದದ್ದು. ಈಗ ನಾನು ಹೊರಟದ್ದು ಲೋಕದಲ್ಲಿ ಇಲ್ಲದೆ ಇರುವುದಲ್ಲ. ನೀನು ಅದನ್ನು ದೊಡ್ಡ ಕುಂಬಳಕಾಯಿ ಮಾಡುವುದೆಲ್ಲ ಬೇಡ. ನಾನು ಹೋಗಿ ಬೇಗ ಬರ್ತೇನೆ, ನೀನು ಒಳಗಿರು. ಈಗ ಬರ್ತೇನೆ. ಸ್ವಾಮಿ ಸ್ವಲ್ಪ ಹೀಗೆ ಬನ್ನಿ. ಕಥೆಯನ್ನು ಅರ್ಧದಲ್ಲಿ ನಿಲ್ಲಿಸಿದ್ದಾರ ಅಂತ ನೀವು? ನಾನು ಬಂದ ಮೇಲೆ ಮುಂದುವರಿಸು. ಇಲ್ಲ, ಹೀಗೆ ಬನ್ನಿ, ಸ್ವಲ್ಪ ನಾನು ಹೇಳುತ್ತೇನೆ. ಏನು? ಈಗ ದುಂಬಿಗೆ ಮಕರಂದವನ್ನು ಹೀರುವುದು ಧರ್ಮ, ಹೌದಲ್ಲ? ಹೌದು. ಬೇರೆ ಬೇರೆ ಹೂಗಳ ಬಳಿಗೆ ಹೋಗ್ತದೆ. ಅದೇ ರೀತಿಯಾಗಿ ತಾವರೆಯ ಬಳಿಗೆ ಹೋಗಿ ಮಕರಂದವನ್ನು ಹೀರ್ತದೆ. ಹೊತ್ತು ಹೋದದ್ದೇ ಗೊತ್ತಾಗುವುದಿಲ್ಲ ನೋಡಿ. ಕೆಲವು ಹೇಳಿ ಪ್ರಯೋಜನ ಇಲ್ಲ ಅಲ್ವಾ? ಗೊತ್ತಾಗುದಿಲ್ಲ ಹೊತ್ತು. ಈಗ ಸಂಜೆ ಆಗುವಾಗ ಏನಾಗ್ತದೆ ತಾವರೆ? ಸಂಜೆ ಆಗುವಾಗ ಏನಾಗ್ತದೆ? ಮುದುಡುವುದಿಲ್ವಾ? ತಾವರೆ ಮುದುಡುತ್ತದೆ. ಈ ಭ್ರಮರ ಏನಾಯ್ತು? ಭ್ರಂ 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 ಅದಿತ್ತದು ಬಂಧನಕ್ಕೆ ಭ್ರಮರ ಬಂಧನಕ್ಕೆ ಒಳಗಾಗ್ತದೆ ಅಲ್ವೇ? ಹೌದು. ಅದೇ ರೀತಿ ಎಲ್ಲಿಯಾದ್ರೂ ಕೆಂಡ ಸಂಪಿಗೆ ಬಳಿಗೆ ಹೋಯ್ತು ಅಂತಾದ್ರಿ ಅಯ್ಯೋ ಸುಟ್ಟು ಹೋದಿತ್ತು. ಮೃತ್ಯುಪಾಶ ಅಲ್ವೇ ಅದಕ್ಕೆ? ನಿನ್ನ ತಪ್ಪಲ್ಲ. ನಿನಗೆ ಇದನ್ನೆಲ್ಲ ಬರೆದು ಕೊಡುವವರು ಸಿಗಬೇಕು ನನಗೆ. ಯಾಕೆ? ನಿನಗೊಂದು ಗೊತ್ತಿದ್ದದನ್ನೆಲ್ಲ ಹೇಳುದು. ಇಲ್ಲಿಗೆ ಏನಾದ್ರೂ ಸಂಬಂಧ ಉಂಟು? ಸಂಬಂಧ ಉಂಟು. ಏನು ಸಂಬಂಧ? ಈಗ ಒಬ್ಬಳು ತರುಣಿ ಇದ್ದಾಳೆ ಅಂತ ಅವರು ಮಂತ್ರಿಗಳು ಹೇಳಿದ್ರು. ಹೌದು. ಅವಳನ್ನು ನೋಡ್ಬೇಕು ಅಂತ ಹೊರಟಿದ್ದೀರಿ. ಹೌದು. ಪೂರ್ವಪರ ಯಾವುದೂ ಗೊತ್ತಿಲ್ಲ. ನಾನು ಕೇಳಲಿಲ್ಲ, ಅವರು ಹೇಳಿಲ್ಲ. ಈಗ ತರುಣಿಯಾಗಿದ್ರೆ ನೀವು ಕರೆ ತರಲೇಬೇಕು. ಸ್ವಾಮಿ ಏನು ಅವಸರ? ಅವರು ಹೇಳಿದ್ರಲ್ಲ, ಜಡ ಹಂಬವನೋರ್ವ ನಿನಗಾಗಿ ಸೃಜಿಸಿದ ತರುಣಿ ಅಂತ ಹೇಳಿದ್ದಾರೆ. ಅಲ್ಲ ನನಗೆ ಅದಲ್ಲ, ಎಲ್ಲಿಯಾದ್ರೂ ಅನ್ಯ ಸತ್ಯ ಆಗಿದ್ರೆ
ಹಾ ನಿನ್ನ ತಲೆ ಬಿಸಿ ಅದು ಅನ್ಯಾಸತ್. ನಾನು ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಾಮಕ ಅಂತ ಭಾವಿಸಿ. ಹಾಗೆ ಅಲ್ಲ ನೀವು. ನಿನ್ನ ಗಂಡ ಇಂತಲ್ಲಿ ತಪ್ಪಿದ ಅಂತ ಎಲ್ಲಿಯಾದ್ರೂ ಕೇಳಿ ಗೊತ್ತುಂಟ ನಿನಗೆ? ಇಲ್ಲ. ಹಾಗೆಲ್ಲ ನೀನು ಹೇಳಿದ ಹಾಗೆ ಕೆಂಡ ಸಂಪಿಗೆಗೆ ಬಿದ್ದು ಸಾಯುವ ಅಥವಾ ಸಮಯ ಪ್ರಜ್ಞೆ ಇಲ್ಲದೆ ಭ್ರಮರ ಬಂಧನಕ್ಕೊಳಗಾಗುವ ದುಂಬಿ ಅಲ್ಲ ನಾನು, ವಜ್ರದುಂಬಿ ನೀವು. ನಾನು ಹೊರಟು ನಿಂತದ್ದು ಅಲ್ಲಿ ಮಲ್ಲಿಗೆ ಅರಳಿದೆ ಅಂತ ಕೇಳಿ, ಮಲ್ಲಿಗೆಯನ್ನೇ ಬಯಸುವ ಭ್ರಮರ ನಾನು. ಹೋದ ಕೂಡಲೇ ಕೇಳುವುದೇ ಅದು, ಏನು ಅಂತ, ನಿನಗೆ ಮದುವೆ ಆಗಿದೆ ಅಂತ ಕೇಳುದು. ಕೇಳಬೇಕು ಅಂತ ಇಲ್ಲ, ನೋಡುವಾಗಲೇ ಗೊತ್ತಾಗುದಿಲ್ಲ. ಗೊತ್ತಾಗ್ತದೆ. ಕರಿಮಣಿ, ಕಾಲುಂಗರ, ಹಣೆಯಲ್ಲಿ ಬೊಟ್ಟು ಇದೆಲ್ಲ ಇದ್ದವರಿಗೆ ಮದುವೆ ಆಗಿದೆ ಅಂತ ಲೆಕ್ಕ. ಕೇಳ್ಬೇಕಾ? ಈಗ ನಂಬಲಿಕ್ಕೆ ಆಗುದಿಲ್ಲ. ಯಾಕೆ? ಎಲ್ಲಿಯಾದ್ರೂ ಅದನ್ನೆಲ್ಲ ನೋಡಿ ನಾವು ನಿರ್ಣಯ ಮಾಡಿದ್ರೆ ಪೆಟ್ಟು ತಿನ್ಬೇಕಾದಿತ್ತು. ಈಗ ಎಂಥದಿಲ್ಲ, ಒಂದು ಇರುವುದು ಕರಿಮಣಿ, ಅದು ಪೂರ್ತಿ ಇರುವುದಿಲ್ಲ. ಇಡೀ ಸರದಲ್ಲಿ ಒಂದು ಮಣಿ ಇರ್ತದೆ, ಅದು ಸರಗಿನ ಒಳಗೆ ಇರ್ತದೆ. ಅದನ್ನು ನೋಡಿ ನಾವು ಮದುವೆ ಆಗ್ಲಿಲ್ಲ ಅಂತ ತೀರ್ಮಾನ ಮಾಡೋದು ಮೊದಲೇ ಕೇಳುವುದೇ ಒಳ್ಳೇದಲ್ವಾ? ಹಾಗಾಗಿ ಮದುವೆ ಆಗಿದೆ ಅಂತ ಕೇಳುದು. ಆಗಿದೆ ಅಂತ ಹೇಳಿದ್ರೆ ನೇರ ನಿನ್ನಲ್ಲಿ ನಿನ್ನ ತೋಳಾಸರೆಯೇ ಸುಖ ಎನ್ನುವುದಾಗಿ ಇಲ್ಲಿಗೆ ಬರ್ತೇನೆ. ಸಂತೋಷ. ಒಂದು ವೇಳೆ ಮದುವೆ ಆಗ್ಲಿಲ್ಲ ಅಂತ ಆದ್ರೆ, ಅವಳಿಗೂ ಮನಸ್ಸುಂಟು ಎಂದಾದ್ರೆ ಇದ್ರೆ, ನಾನು ಇಲ್ಲಿಯವರೆಗೆ ಕರೆ ತರುವಾಗ ನೀನು ಒಂದು ದೇವಿಯ ಹಾಗೆ ಸ್ವಾಗತಿಸಿರೋ ದೊಡ್ಡ ವಿಷಯ. ಸ್ವಾಗತಿಸ್ತೇನೆ. ನಂಬಲಿಕ್ಕಾಗುದಿಲ್ಲ. ಹೆಣ್ಣು ಮಕ್ಕಳ ಒಳಗಿರುವ ರಾಕ್ಷಸಿ ಬರುವುದು ಯಾವಾಗ ಗೊತ್ತುಂಟ? ಗಂಡನೊಟ್ಟಿಗೆ ಮತ್ತೊಂದು ಹೆಣ್ಣು ಬರುವಾಗ. ಎಲ್ಲಿಯಾದ್ರೂ ನೀನು ಕಣ್ಣು ಕೆಂಪು ಮಾಡಿಕೊಂಡು ಕೈಯಲ್ಲಿ ಕಸಬರಕ ಇಟ್ಕೊಂಡು ನಿಂತ್ರೆ ನಾನು ಎಂತದ್ದು ಸಾಯುವುದು? ನಂದಾದಿ ಬಗಂದಿನ ಉರಿದ ಮರೆದು ಕಾರ್ಯವದರಿ ಎಲ್ಲ ಗೋರುಳಗದಿರೋ ಎಲ್ಲ ಗೋರುಳಿನ ಆಗದಿರದು ನಿಮಗಾಗಿ ತುಡಿಯುವಂತಹ ಮಿಡಿಯುವಂತಹ ಹೃದಯ ಒಂದು ಅರಮನೆಯಲ್ಲಿ ಇದೆ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು. ನಿಮ್ಮ ಸುಖಕ್ಕೆ ಬೇಕಾಗಿ ದೇವರ ಕೋಣೆಯಲ್ಲಿ ಹಚ್ಚಿಟ್ಟಂತಹ ನಂದಾದೀಪ ಯಾವ ರೀತಿಯಾಗಿ ಉರಿದು ಕರಗಿ ಸಂತಸವನ್ನು ಅನುಭವಿಸುತ್ತದೋ ಅದೇ ರೀತಿಯಾಗಿ ನಿಮ್ಮ ಸಂತೋಷವನ್ನು ಕಾಣುವುದಕ್ಕೆ ಬೇಕಾಗಿ ಉರಿದವಳಿದ್ದೇನೆ, ಕರಗಿದವಳಿದ್ದೇನೆ, ಕೊರಗಿದವಳಿದ್ದೇನೆ. ಆದರೂ ಸಮಾಧಾನವನ್ನೇ ತಂದುಕೊಂಡವಳು ನಾನು. ಗಂಡು ಮಕ್ಕಳ ಸಾಧನೆ ಹಿಂದೆ ಹೆಣ್ಣು ಮಗಳೊಬ್ಬಳು ಬೇಕೇ ಬೇಕು. ಹಾಗಾಗಿ ಒಬ್ಬ ಗಂಡಾದವನ ಹಿಂದೆ ಒಂದೇ ಹೆಂಡತಿ, ಇಲ್ಲದಿದ್ರೆ ಅಮ್ಮ ಅಥವಾ ಮಗಳು, ಇಲ್ಲವೇ ತಂಗಿ, ಯಾರಾದ್ರೂ ಒಬ್ಬಳು ಹೆಣ್ಣು ಮಗಳಿದ್ರೆ ಇಲ್ಲದೆ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಗಂಡು ಮಕ್ಕಳಿಗಿಲ್ಲದ ಒಂದು ಬಹುದೊಡ್ಡ ಜಾಗವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದೇ ಆ ಕಾರಣಕ್ಕಾಗಿ. ಅವರಿಗೆ ಬೇಕಾಗಿ ಬದುಕುವವರಲ್ಲ ಅವರು. ಅವರು ಯಾರನ್ನು ನಂಬಿದ್ದಾರೋ ಅವರಿಗೆ ಬೇಕಾಗಿ ಬದುಕುವವರು. ನಿನ್ನ ತ್ಯಾಗದಿಂದಲೇ ಅಲ್ವಾ ನಾನು ಇಷ್ಟು ಮಾಡಿದ್ದು, ಅದು ನೆನಪಿಲ್ವ? ಹೌದು. ಆದರೆ ಈ ಸಂದರ್ಭದಲ್ಲಿ ಆ ತರುಣಿಯನ್ನು ಕರೆತರ್ತೇನೆ ಹಾಗೆ ಹೋದಾಗ ಅವಳ ರೂಪವನ್ನು ನೋಡಿದ ಬಳಿಕ ಎಲ್ಲಿಯಾದ್ರೂ ನಿಮಗೆ ಮರೆತು ನಿಮ್ಮ ಕೈಯಿಂದ ಅಕಾರ್ಯ ನಡೆದು ಹೋಯಿತು ಅಂತ ಆದ್ರೆ ನನಗೆ ನಿನ್ನಷ್ಟೆಲ್ಲ ಮರೀತದ ಹಾಗೆ ಮರೀಲಿಕ್ಕಿಲ್ಲ, ಹೇಳುವುದಕ್ಕಾಗುವುದಿಲ್ಲ. ಅವಳನ್ನು ನೋಡಿ ನಿನ್ನೆಲ್ಲ ಮೊನ್ನೆ ಆದದ್ದು ಇವತ್ತು ಮರೀತದೆ ಅಲ್ಲ ಹೇಳಿದ್ದು. ನನಗೆ ಹಾಗೆ ಮರಿ ನಿಮ್ಮನ್ನು ನೋಡುವಾಗಲೇ ಮರೆತು ಹೋಗುವುದು. ಹೌದಾ? ಆಯ್ತಲ್ಲ, ಯಾವಾಗಲೂ ಗಂಡನ ನೋಡುವಾಗ ಹೊಸ ನೆನಪಾಗ್ಬೇಕು. ಇವಳಿಗೆ ಮರ್ತು ಹೋಗುದಂತೆ. ಇರ್ಲಿ, ಮರೆಯುವುದಿಲ್ಲ. ಮರಿತದಂತೆ ನಿನ್ಗೆ ಯಾಕೆ ಅಷ್ಟು ಅಪನಂಬಿಕೆ? ಮರೆತು ಹೋಯಿತು ಅಂತಾದ್ರೆ ಹೋಯಿತು ಅಂತಾದ್ರೆ ಎಂತದ್ದು ಮಾಡುದು? ನನ್ನ ಕೊರಳು ನಿಮ್ಮ ಪಾದ ಬಿಡಲಿ ಪ್ರಭು, ಪಾದ ಬಿಡಲಿ. ಹೇಳು, ನಿನ್ನ ಕಪಾಳಕ್ಕೆ ಮಾರಿಸ್ತೇನೆ. ಹೆಣ್ಣು ಮಕ್ಕಳಿಗೆ ಒಂದು ಇದು ಬ್ರಹ್ಮಾಸ್ತ್ರ ಅಲ್ವಾ? ನಾನು ಸಾಯ್ತೇನೆ ಮತ್ತೆ ಸಾಯದೆ ಅಮಂಗಳ ಮಾತಾಡಬಾರ್ದು. ಮೇಲೆ ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಕೆಲವರು ಬಾಯಿ ತೆಗೆದುಕೊಳ್ಳೆ ಹೇಳುವುದೇ ಕೆಟ್ಟದ್ದು. ಮತ್ತೆ ಹಾಗೆ ಆಗುದು. ಯಾಕೆ? ಮೇಲಿಂದ ದೇವತೆಗಳು ಅಷ್ಟು ಅಂತ ಹೇಳ್ತಾರೆ. ಸಾಯ್ತೇನೆ ಅಂತ ಹೇಳುವವರು ಕೆಲವೊಮ್ಮೆ ಅವರಿಗೆ ಗೊತ್ತಿಲ್ಲದೆ ಹೋಗುದೇ. ಮತ್ತೆ ಅಷ್ಟು ಹೆದರಿಕೆ ಭಯ ಉಂಟು. ಮತ್ತೆ ಸಾಯುವಂಥದ್ದು ಏನಾಗಿದೆ ಈಗ? ಮತ್ತೆ ನೀವು ಹೋದಾಗ ಏನಾದ್ರೂ ಆದ್ರೆ ಆಗುದಿಲ್ಲ. ನಿನಗೆ ಅಷ್ಟು ಧೈರ್ಯ ಇಲ್ವಾ? ನಿನ್ನ ಗಂಡ ನಂಬಿಕೆ ಬರುವುದಿಲ್ಲ. ಕೊರಳಾಣೆ ಮಾಡಿ ನಿನಗೆ ಎಷ್ಟು ಸಲ ಹೇಳಿದ್ದೇನೆ. ಮಾತಿಗೆ ಆಣೆ ಹಾಕುವವರೆಲ್ಲ ಅನಾಗರಿಕರು. ದೇವರಾಣೆ ಅಂತ ಒಬ್ಬ ಹೇಳ್ತಾನೆ ಅಂತ ಆದ್ರೆ ಅವ ಸುಳ್ಳೆ ಹೇಳ್ತಾನೆ ಅಂತ ಅರ್ಥ. ಹಾಗಾಗಿ ಆಣೆ ಎಲ್ಲ ಹಾಕೋದು ಬೇಡ. ಒಂದು ಆಣೆ ಹಾಕಿದ್ರೆ ಏನಾಗ್ತದೆ? ಆಯ್ತು, ಕೈಗೊಡು. ಕೈಗಲ್ಲ, ಮತ್ತೆ ಕೊರಳು ಮುಟ್ಟಬೇಕು.
ಮುಖವಲ್ಲ ಕೊರಳು ಇಗೊಳ್ಳಿ ಕಾಣುತ್ತದೆ ಇಲ್ಲಿ. ಎಂತದು ಕಾಣದ ಮುಚ್ಚಿಗೆ ಹಾಕಿದಾಗೆ ಉಂಟು. ನೀವೇ ಕೊಟ್ಟದಲ್ಲ. ಆ ತರುಣಿಯನ್ನು ನೋಡುವುದಕ್ಕಾಗಿ ಹೋಗ್ತೇನೆ. ಆ ತರುಣಿಯನ್ನು ನೋಡುವುದಕ್ಕಾಗಿ ಅವಳು ಅನ್ಯ ಸತಿಯಾಗಿದ್ರೆ ಅವಳು ಅನ್ಯ ಸತಿಯಾಗಿದ್ರೆ ನೇರವಾಗಿ ಬರ್ತೇನೆ. ಮತ್ತೆ ಎಂತದ್ದು ಮಾಡುದು, ನೇರ ಬರ್ಬೇಕಷ್ಟೇ. ನನಗೆ ನಂಬುದೇ ಸ್ವಲ್ಪ ನಿಲ್ಲಿ. ಇಲ್ಲಿ ಬಾ. ಯಾಕೆ? ಸೀರೆ ಬದಲಿಸಿಕೊಂಡು ಬರ್ತೇನೆ ನಾನು. ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಒಬ್ಬ ಯಾರು ಹೇಳಿದಂತೆ, ಮೊನ್ನೆ ನನ್ನ ಹೆಂಡತಿಯ ಕಣ್ಣಿಗೆ ಕಸ ಬಿದ್ದದ್ದು, ನಂದು 200 ಹೋಯ್ತು ಅಂತ ಹೇಳಿದಂತೆ. ಆಗ ಇನ್ನೊಬ್ಬ ಹೇಳಿದಂತೆ ಬದಿಯಲ್ಲಿದ್ದವ, ನಿನ್ನ ಹೆಂಡತಿಯ ಕಣ್ಣಿಗೆ ಕಸ ಬಿದ್ದದ್ದು ಒಳ್ಳೇದಾಯ್ತು, ನನ್ನ ಹೆಂಡತಿಯ ಕಣ್ಣಿಗೆ ಒಂದು ಸೀರೆ ಬಿತ್ತು 5,000 ಹೋಯ್ತು ನನ್ನದು. ಹೌದಾ? ಹಾಗಲ್ಲ, ನಾನು ಹೇಳಿದ್ದೇಕೆ? ಯಾಕೆ? ಈಗ ಅವಳನ್ನು ಕರೆದೋಗಿ ನಿಮ್ಮ ಜೊತೆಗೆ ನಾನು ಕೂಡ ಬರ್ತೇನೆ. ಹಾಗಾದ್ರೆ ಇವತ್ತು ಬೇಡ, ಮತ್ತೆ ಯಾವಾಗ? ಅಲ್ಲಲ್ಲಿ ಫಲಕ ಹಾಕುವ. ಏನಂತ? ನಭೂತೋ ನ ಭವಿಷ್ಯತಿ, ಹಿಂದಿಲ್ಲ ಮುಂದಿಲ್ಲ. ಗಂಡನಿಗೆ ಮತ್ತೊಂದು ತರುಣಿಯನ್ನು ತರುವುದಕ್ಕೆ ತಾನೇ ಹೊರಟು ನಿಂತ ಸತೀ ಶಿರೋಮಣಿಯಾದಂತಹ ಯಶೋಮತಿ ನೋಡಲು ಮರೆಯದಿರಿ. ಸರಿ ಉಂಟು ಎಲ್ಲಿಯಾದ್ರೂ ನನ್ನೊಟ್ಟಿಗೆ ಹೆಂಡತಿ ಇದ್ದದನ್ನು ನೋಡಿದ್ರೆ ಜೀವ ಇದ್ದ ಹೆಣ್ಣು ಮಗಳು ನನ್ನ ಬಳಿಗೆ ಬಂದಾಳ? ಓ ಹೌದಲ್ಲ. ನೀನು ಸಿಗಬೇಕು ಅಂತ ಬರೋದು ಸಿಗಬಾರ್ದು. ನಿಮಗೆ ಸಿಗಲೇಬೇಕು. ಮತ್ತೆ ನೀನು ಎಂತದ್ದು ಬರೋದು? ನೀನು ಬರೋದೆಲ್ಲ ಬೇಡ. ಆಯ್ತು, ಹಾಗೆ ನಾ ಬರೋದಿಲ್ಲ. ಬೇಗ ಹೋಗಿ. ಮತ್ತೆ ನೀನು ಬಂದ್ರೆ ಬಹಳ ಕಷ್ಟ ಉಂಟು, ಅವಳಲ್ಲಿ ಸಾಧ್ಯವೇ ಇಲ್ಲ ಮಾತಾಡ್ಲಿಕ್ಕೆ. ಯಾಕೆ? ನೀನೇ ಮಾತಾಡುದಿ ಅಲ್ಲಿ. ಇಲ್ಲ ಇಲ್ಲ, ಬೇಗ ಬನ್ನಿ. ನನಗೆ ದೊಡ್ಡ ಅಶ್ವಮೇಧ ಮುಗಿಸಿದಾಗ ಆಯ್ತು. ಇವಳು ಬಿಡುದಿಲ್ಲ. ಅಲ್ಲ, ಬಿಡುದಿಲ್ಲ ಅಂತ ಹೇಳಿದ್ರೆ ನನಗೆ ಸಿಗಬಾರ್ದು ಅಂತ ಅಲ್ಲ, ಎಲ್ಲಿಯಾದ್ರೂ ತಪ್ಪಿದ್ರೆ ಈ ಯೋಚನೆ ಅವಳಿಗೆ ಒಮ್ಮೊಮ್ಮೆ ಕಾಣ್ತದೆ, ಇಷ್ಟು ಒಳ್ಳೆ ಹೆಂಡತಿ ಇರುವಾಗ ಬೇಕಾ ಅಂತ, ಇಷ್ಟು ಒಳ್ಳೆ ಹೆಂಡತಿ ಇರುವಾಗ ಬೇಕಾ ಅಂತ ಕಾಣ್ತದೆ. ಅದರೊಂದು ಗಾದೆಯ ಮಾತುಂಟು, ಗೊತ್ತುಂಟ ನಿಮಗೆ? ನಮ್ಮ ಹೆಂಡತಿ ಚಂದ, ನಮ್ಮ ಹೆಂಡತಿ ಚಂದ ಕಾಣುವುದೇ ಇಲ್ಲ ಅಂತೆ ನಮಗೆ, ನಮ್ಮ ಮಕ್ಕಳು ಮಾತ್ರ ಚಂದ ಕಾಣುದು. ನಮಗೆ ಹೆಂಡತಿ ಇದ್ರು ಮತ್ತೊಬ್ಬಳು ಹೆಣ್ಣೆ ಚಂದ ಕಾಣುದು. ಮನಸ್ಸು ಕೇಳುವುದಿಲ್ಲ ಬುದ್ಧಿ ಹೇಳಿದ್ದನ್ನೆಲ್ಲ, ಮನಸ್ಸು ಹೇಳಿದ್ದನ್ನೆಲ್ಲ ಬುದ್ಧಿ ಕೆಲವೊಮ್ಮೆ ಕೇಳ್ತದೆ. ನನಗೆ ಒಂದೇ ತಲೆ ಬಿಸಿ ಆಗುದು, ಇಲ್ಲಿ ಇವಳಲ್ಲಿ ಅಷ್ಟು ಮಾತಾಡಿದ್ದೇನೆ, ಅಲ್ಲಿ ಅವಳು ಇದ್ದಾಳ ಇಲ್ವೋ, ಆದಷ್ಟು ಬೇಗ ಹೋಗ್ತೇನೆ.
ಯಾರನ್ನು ಕರೆಯುವುದು? ನಿನ್ನನ್ನೇ. ನನ್ನ ಹೆಸರು ಆ ರೀತಿಯಾಗಲ್ಲ. ನನಗೆ ಗೊತ್ತಿಲ್ಲ ಅದು. ಮತ್ತೆ ನೀನು ಕರೆಯುತ್ತಾ ಇದ್ದಿ? ಗಂಡು ಮಕ್ಕಳಿಗಾದ್ರೆ ಹೆಸರು ಗೊತ್ತಿರ್ಬೇಕು, ಹೆಣ್ಣು ಮಕ್ಕಳನ್ನು ಕರೀಲಿಕ್ಕೆ ಹೆಸರು ಗೊತ್ತಿರ್ಬೇಕು ಅಂತ ಇಲ್ಲ. ಮತ್ತೆ ಅವರಿಗೆ ಅಲ್ಲಲ್ಲಿಗೆ ಒಂದೊಂದು ಕೊಡ್ಬೋದು. ಏನು ಪೆಟ್ಟು ಕೊಡುವುದಾ? ಪೆಟ್ಟಲ್ಲ, ಮತ್ತೆ ಹೆಸರು. ಹಾಗೆ ಮುಖವನ್ನು ನೋಡಿ ಒಂದು ಹೆಸರು, ಮೂಗನ್ನು ನೋಡಿ ಇನ್ನೊಂದು ಹೆಸರು, ಮುಂಗುರುಳನ್ನು ನೋಡಿ ಮತ್ತೊಂದು ಹೆಸರು, ಕಣ್ಣನ್ನು ನೋಡಿ ಇನ್ನೊಂದು ಹೆಸರು, ಹೀಗೆ ಬೇರೆ ಬೇರೆ ಹೆಸರು ಕೊಡ್ಬೋದು. ಹೌದೇ? ಹಾಗೆ ಕಾಮಿನಿ ಭಾಮಿನಿ ಹೀಗೆಲ್ಲ ಅನ್ಕಂತದ್ದು. ಆಗ್ಬಹುದು. ಕೋಮಲೆ ನೀನಾರು ಅಲ್ಲ, ನೀನಾರು ಯಾರು? ಕಾಮಿನಿ ಮಣಿ. ಪ್ರಪಂಚದಲ್ಲಿ 3 ವಿಧದ ಸೌಂದರ್ಯ ಅಂತ. ಒಂದು ಆರಾಧಕ, ದೇವಿಯನ್ನು ನೋಡುವಾಗ ಭಕ್ತನಿಗೆ, ತಾಯಿಯನ್ನು ನೋಡುವಾಗ ಮಗನಿಗೆ ಕಾಣುವ ಸೌಂದರ್ಯ, ಕೈ ಮುಗಿಬೇಕು ಅಂತ ಕಾಣುದು. ಮತ್ತೊಂದು ಮೋಹಕ ಸೌಂದರ್ಯ, ಮೋಹಿಸಬೇಕು ಅಂತ ಒಬ್ಬ ಯುವಕನಿಗೆ ಯುವತಿಯಲ್ಲಿ ಕಾಣುವ ಸೌಂದರ್ಯ. ಇನ್ನೊಂದುಂಟು ಮಾದಕ, ನೋಡಿದ ಕೂಡಲೇ ತಲೆ ಹಾಳು ಮಾಡುದು. ಹೆಂಡ ಕುಡಿಯುವುದಾದ್ರೂ ಕುಡಿದು ತುಂಬ ಹೊತ್ತಾದ ಮೇಲೆ ಆಮಲಾಗೋದು. ಈ ಮಾದಕ ಸೌಂದರ್ಯದವರನ್ನು ನೋಡಿದ್ರೆ ಉಂಟಲ್ಲ, ನೋಡಿದ ಕೂಡಲೇ ಆಮಲಾಗೋದು. ಹೌದೌದು. ನಿನ್ನದು 2 ಮಿಶ್ರ, ಮೋಹಕ ಮತ್ತು ಮಾದಕ, ಎರಡನ್ನು ಮಿಶ್ರ ಮಾಡಿಕೊಂಡಿದ್ದಿ. ಯಾರು ನಿನ್ನ ತಾಯಿ, ಯಾರು ನಿನ್ನ ಅಪ್ಪ? ನಿನಗ ಆಗಿದ? ಊಟ ಆಗಿದೆ. ಊಟ ಆಗಿದೆ. ಇನ್ನು ಮಲಗು. ನೀನು ಹೇಳಿದಲ್ವಾ? ಹಾಗಲ್ಲ, ಮದುವೆ ಆಗಿದ್ರೆ ಇಲ್ಲಿಯವರೆಗೆ ಯಾಕೆ ಬಂದದ್ದು, ಏನು ವಿಷಯ ಎಲ್ಲ ಹೇಳಬೇಕು. ಹೇಳಬೇಕಾದ್ರೆ ಅಲ್ಲಿಂದ ಒಮ್ಮೆ ಹೇಳಬೇಕು. ಹೇಳ್ತೀಯ ನೀನು? ನನಗೆ ಗಂಡಸರ ಹತ್ತಿರ ನಿಂತು ಮಾತನಾಡಿ ಅಭ್ಯಾಸವೇ ಇಲ್ಲ ಅಂತ. ಅಯ್ಯೋ ಪ್ರಾರಬ್ಧವೇ. ಯಾಕೆ? ನನಗೆ ಹೆಣ್ಣು ಮಕ್ಕಳಲ್ಲಿ ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ. ಏನಿದ್ರೆ ಕೂಡ ಒಂದು ಅಂತರ ಅನ್ನೋದಿರ್ಲಿ. ಆಯ್ತು. ನೀನು ಮೊದಲು ಕೇಳಿದ್ದು ಯಾರನ್ನು? ಯಾರನ್ನು? ಜನಕ. ಹೌದು. ಅಪ್ಪ ಅಪ್ಪ ಇಲ್ಲ ನನಗೆ, ಅಪ್ಪ ಇಲ್ಲ. ಒಳ್ಳೇದಾಯ್ತು.
ಅಪ್ಪ ಇಲ್ಲದ ಒಳ್ಳೆದಾಯ್ತು. ಬೇಕಲ್ವಾ? ಅಪ್ಪ ಅನ್ನುವ ಉಂಟಲ್ವಾ, ಯೌವನಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಕಬ್ಬಿನ ರಸ ಕುಡಿಯುವಾಗ ಕಸ ಸಿಕ್ಕಿ ಹಾಕಿಕೊಂಡಾಗಿ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು. ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಬಂಧನದಲ್ಲಿ ಇಡುವುದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು 16 ಆಗುವಾಗ ಅಪ್ಪ ಅನ್ನುವ ಪ್ರಾಣಿಯದ್ದೊಂದು 16 ಮುಗಿದಿರ್ಬೇಕು. ಆದ್ರೂ ಬೇಕಿತ್ತು. ಬೇಡ, ಬೇಡವಾ? ಬೇಡ. ಅಪ್ಪ ಇಲ್ಲ ನನಗೆ. ಇಲ್ಲ. ಅಮ್ಮ, ಅಮ್ಮ, ಉಮ್ಮ. ಇನ್ನ ಅಮ್ಮ, ಉಮ್ಮ. ಆ ಕಾಲದಲ್ಲಿ ಏನು ಸಮಸ್ಯೆ ಆಗ್ಲಿಲ್ವಾ? ಯಾಕೆ? ನಿನ್ನ ಅಪ್ಪ ಉಮ್ಮನನ್ನು ಕರ್ಕೊಂಡು ಬರುವಾಗ? ಅಯ್ಯೋ, ಯಾರು ಹೇಳಿದ್ದು? ನೀನಲ್ವ ಹೇಳಿದ್ದು ನಿನ್ನ ಅಮ್ಮ ಉಮ್ಮ ಆ ಜಾತಿ ಅಂತ. ಹಾಗಲ್ಲ, ನನಗೆ ಅಮ್ಮ ಕೂಡ ಯಾರೆಂಬುದೇ ಗೊತ್ತಿಲ್ಲ. ಅಮ್ಮ ಇಲ್ಲ ನನಗೆ. ಅಮ್ಮನೇ ಇಲ್ವಾ? ಇಲ್ಲ. ದೊಡ್ಡ ವಿಷಯ ಅಲ್ಲ. ಯಾಕೆ? ಅಪ್ಪ, ಅಮ್ಮ, ಮಾವ ಇವರೆಲ್ಲ ಇದ್ರೆ ಸಮಸ್ಯೆ ಏನು ಗೊತ್ತುಂಟ? ಏನು? ಅವರು ಹೇಳಿದವರನ್ನೇ ಮದುವೆ ಆಗ್ಬೇಕಾಗ್ತದೆ. ಹೌದಾ? ಅವರು ಹೇಳಿದ ಹಾಗೆ ಬದುಕಬೇಕಾಗ್ತದೆ. ಈಗ ನಿನಗೆ ಅದೆಲ್ಲ ಉಂಟಾ? ಇಲ್ಲ. ಅದಕ್ಕೆ ಎಲ್ಲಿಗೆ ಬೇಕಾದ್ರೂ ಹೋಗುವ. ಆದ್ರೂ ಬೇಕಿತ್ತು. ಬೇಡ, ಬಿಡು. ಏನು ಮಾಡುವ, ಬಿಡುವ. ನೀನು ಇಷ್ಟು ಚಂದದವಳು, ನಿನ್ನನ್ನು ನೋಡಿದ್ರೆ 70ರವನಿಗೂ ಬಾಗಿದ ಬೆನ್ನು ನೇರಾಗ್ತದೆ. ಆರೋಗ್ಯ ಸರಿ ಇರುವ 16 ವರ್ಷದ ಯುವಕನಿಗೂ ಕೆಮ್ಮು ಪ್ರಾರಂಭ ಆಗ್ತದೆ. ಹೌದು, ಅದು ಸುಂದರ ಸ್ತ್ರೀಯ ತಾರುಣ್ಯದ ಯೌವನದ ಮಹಿಮೆ. ಇದು ನಿನ್ನ ಊರು? ಊರು ಹೋದದ್ದೇ. ಇದು ತಿರುಗಾಟ. ಏನದು? ಆಗಲ್ಲ, ಹೋದದ್ದೇ ಊರು. ಅಂದ್ರೆ ಇಂಥ ಮನೆ ಅನ್ನೋದಿಲ್ಲ. ಹೇಳಿದ ಆಗಲ್ಲ, ಮತ್ತೆ ನೀನು ಅಪಾರ್ಥ ಕಲ್ಪಿಸಬೇಡ. ಈ ಮನೆಯಲ್ಲಿ ಇದ್ದವರೆಲ್ಲ ಅವರಿಗೆಲ್ಲ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಹೌದೇ? ಹೌದದು. ಅವರಿಗೆ ಒಂದು ಪರಿಚಯ ಇರುವುದಿಲ್ಲ. ಇದ್ರು ಅವರಲ್ಲಿ ಮಾತಾಡ್ಲಿಕ್ಕೆ ಅವರಿಗೆ ಮುಜುಗರ ಆಗುದು. ಈ ತಿರುಗಾಟದವರ ಹಾಗಲ್ಲ, ಅವರಿಗೆ 4 ಜನರೊಂದಿಗೆ ವ್ಯವಹರಿಸಿ ಗೊತ್ತಿರ್ತದೆ. ನೀನೊಂದು ಹೇಗೆ ಒಂದು ಪ್ರಶ್ನೆ ಕೇಳುವಾಗ ಪಟ 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 ಉತ್ತರ ಕೊಡ್ತೀಯಲ್ವಾ? ಹೌದು, ಹಾಗೆ. ಇನ್ನ ಎದೆ ಹೌದು, ಏನು? ಹೃದಯ ಶ್ರೀಮಂತಿಕೆ. ಹೌದು, ಇರ್ಲಿ. ಇದು ನಿನ್ನ ಹೆಸರು? ಕೆಲವರು ಒಂದೊಂದು ರೀತಿಯಲ್ಲಿ ಕರೆಯುತ್ತಾ ಇದ್ದಾರೆ ನನ್ನನ್ನು. ಏನಿಲ್ಲ, ಕೆಲವರು ಹೇಳುವುದು ನಾನು ಕಾಳಿ ಅಂತೆ. ಕಾಳಿ ಅಂತೆ ನಾನು. ಇಷ್ಟು ಬಿಡಿ ಅವಳು ಅವರು ಹೇಳುದು. ಬೇರೆ ಇಲ್ವ ಹೆಸರು? ಇನ್ನು ಕೆಲವರು ಹೇಳುದು ಚಂಡಿ ಅಂತೆ. ನಿನ್ನನ್ನು? ಹೌದಂತೆ. ತಪ್ಪು ನಿನ್ನದಲ್ಲ. ಮತ್ತೆ ಕೆಲವರಿಗೆ ಹೆಸರು ಇಡ್ಲಿಕ್ಕೆ ಗೊತ್ತಿಲ್ಲ. ಕೆಲವರ ಹೆಸರು ನಿರ್ಮಲ ಅಂತ. ಅವರ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ವಾಸನೆಯಲ್ಲಿ. ಇನ್ನು ಕೆಲವರ ಹೆಸರುಂಟು ಹೇಗೆ? ಮಮತಾ ಅಂತ. ಇಡೀ ದೇಶ ಹಾಳು ಮಾಡ್ಲಿಕ್ಕೆ ಅವಳೊಬ್ಬಳು ಸಾಕು, ಅವಳಿಗೆ ಮಮತಾ ಅಂತ ಹೆಸರು. ಇಲ್ಲದೆ ಹೋದ್ರೆ ಯಾರಾದ್ರೂ ತಲೆಸರಿ ಇದ್ದವರು ನಿನಗೆ ಚಂಡಿಕಾಳಿ ಅಂತ ಇಟ್ಟಾರ, ಬೇರೆ ಏನಿಲ್ವಾ? ಇನ್ನು ಕೆಲವರು ಪ್ರೀತಿಯಿಂದ ಕರೆಯುವಂತ ಹೆಸರುಂಟು ನನಗೆ. ಏನಂತ? ಮೋಹಿನಿ. ಮೋಹಿನಿ? ಹೌದು. ಬರೇ ಮೋಹಿನಿ ಅಲ್ಲ, ನೀನು ನನ್ನ ಮನವ. ಏನಂತ? ಅಲ್ಲ, ಎಲ್ಲಿಯಾದ್ರೂ ಸಿಕ್ಕಿತ್ತು ಇದು. ನೀನು ಏನ್ ಮಾಡುದು? ನಿನಗೆ ಅಪ್ಪ ಇಲ್ಲ? ಇಲ್ಲ. ಅಮ್ಮ ಇಲ್ಲ? ಅಮ್ಮ ಇಲ್ಲ. ಊರಿಲ್ಲ? ಮೈ ಮೇಲೆ ಬಂಗಾರ ಹಾಕಿಕೊಂಡಿದ್ದಿ. ಬಡವನಿಗೆ ಒಂದು 8 ವರ್ಷಕ್ಕೆ ಊಟಕ್ಕೆ ಸಾಕು. ಇದು ನನಗೆ ಊರಿನವರೆಲ್ಲ ಕೊಟ್ಟದ್ದು. ಹೌದಾ? ಹೌದಮ್ಮ, ಪ್ರೀತಿನ ಕೊಟ್ಟಿದ್ದಾರೆ, ನಾನು ಸ್ವೀಕರಿಸಿದ್ದೇನೆ. ಹೌದಾ? ಹೌದು. ಹೆಣ್ಣು ಮಕ್ಕಳಿಗೆಲ್ಲ ಕೊಡುವವರು ತುಂಬಾ ಮಂದಿ ಇದ್ದಾರಲ್ಲ. ಪ್ರೀತಿನ ಯಾರಿಲ್ಲ ನೋಡಿ, ಹಾಗಾಗಿ ಕೊಟ್ಟಿದ್ದಾರೆ. ಇರ್ಲಿ ಇರ್ಲಿ, ಏನು ಹೊರಟದ್ದೇನು? ಕಾರಣ ಉಂಟು. ಒಬ್ಬಾಕೆ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಮದುವೆಯಾಗಬೇಕಲ್ವೇ? ಮದುವೆ ಮಾಡಿಸಿಕೊಡುವವರು ಹೆತ್ತವರು. ನನಗೆ ಇಬ್ರು ಕೂಡ ಇಲ್ಲ. ಹಾಗಾಗಿ ಗಂಡು ಹುಡುಕುದ ನಾನೇ ಬಂದವಳಿದ್ದೇನೆ. ಎಲ್ಲಿ ಹುಡುಕಿದರು ನನ್ನ ರೂಪಕ್ಕೆ ಸರಿಯಾದಂತಹ ಗಂಡೇ ಸಿಗ್ಲಿಲ್ಲ. ಕೊನೆಗೆ ಇತ್ತ ಕಡೆಗೆ ಬಂದಂತಹ ಸಂದರ್ಭ ನಿನ್ನನ್ನು ಕಾಣುತ್ತಾ ಇದ್ದೇನೆ. ನಿನ್ನಲ್ಲೇ ಕೇಳುವುದು, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಪರಿಚಯವನ್ನು ಹೇಳುವೆಯೇ ನೀನು? ಬಾಲೆ ಗುಣವಾದ ಬಾಲೆ ಎಂದು ಬಾಲೆ, ಶಶಿ ಬೋಲೆ, 3 ಲೋಕದ ರಸ, ಅರುಣಾಸುರ ನಾನೇ. ಸತ್ತೇ ಹೋಗ್ಲಿ. ನನ್ನನ್ನು ಕುಂಬಳಕಾಯಿ ಊಟ ಮಾಡ್ಬೇಕು ಅಂತ ಇತ್ತ ನಿನಗೆ? ಯಾಕೆ? ಮತ್ತೆ ಸತ್ತೇ ಹೋಗು ಅಂತ ಹೇಳ್ತೀನಿ. ಹಾಗಲ್ಲ, ನಿನ್ನ ಬಗ್ಗೆ ಕೇಳಿದ್ದೇನೆ. ಹತ್ತಿರ ಬಂದರೂ ಕೂಡ ಪರಿಚಯ ಸಿಗ್ಲಿಲ್ಲ ನೋಡು, ಹಾಗಾಗಿ ಬುದ್ಧಿಗೆ ಬೈದದ್ದು ನಾನು. ಸಿಡಿಲು ಬಡಿದು ಹೋಗಿ. ಯಾವುದಕ್ಕೆ? ವಿಷಯಕ್ಕೆ. ಹಾಗ ಇದು ನೀನು ಮದುವೆ ಆಗ್ಲಿಕ್ಕೆ ಹೊರಟವಳು. ಹೌದು. ಯಾವ ಗಂಡಿಗೂ ಇಲ್ಲದ ಯೋಗ್ಯತೆಯನ್ನು ಉಳ್ಳ 3 ಲೋಕದ ಅರಸನಾಗಿ ಪರಬ್ರಹ್ಮ ಸ್ವರೂಪಿಯಾಗಿ ಮೆರೆಯುತ್ತಿರುವಂತಹ ನನ್ನನ್ನು ಮದುವೆ ಆದೆ ಎಂದಾದ್ರೆ ಸೌಭಾಗ್ಯದ ಸಾಮ್ರಾಜ್ಯದಲ್ಲಿ ಓಲಾಡಬಹುದು. ಮದುವೆ ಆಗ್ತೀಯಾ? ಅರುಣಾಸುರ, ಮದುವೆ ಆಗ್ತೀಯ ಎಂಬ ಕೇಳುತ್ತಾ ಇದ್ದೀಯಾ? ಈಗ ನಿನ್ನಲ್ಲೇ ಕೇಳುತ್ತೀನಿ. ಈ ಹಿಂದೊಬ್ಬ ನಿನಗೆ ಇದ್ದನಂತೆ, ಶುಂಭ ಅನ್ನುವ. ಅವ ಏನಾದ? ಕಾಡಿನಲ್ಲಿ ತರುಣಿ ಒಬ್ಬ ಆತನನ್ನು ಕಂಡನಂತೆ. ಆಕೆನೆ ಮದುವೆ ಆಗಬೇಕೆನ್ನುವ ಕಾರಣಕ್ಕಾಗಿ ಆಕೆಯ ಬಳಿಗೆ ಹೋದನಂತೆ. ಪರಿಣಾಮವಾಗಿ ಎಲ್ಲರೂ ಆತನ ಜೊತೆಲಿ ಇದ್ದವರು ಸತ್ತೇ ಹೋಗಿದ್ದಾರೆ. ಒಬ್ಬ ಅರುಣ ದೈತ್ಯ ಇದ್ದ, ಅವ ಓಡಿ ಹೋಗಿದ್ದಾನೆ. ಅಂದ್ರೆ ಓಡಿ ಹೋದಂತ ಅರುಣ ದೈತ್ಯ ನೀನೇ ಅಲ್ವಾ? ಅದು
ಅದು ಓಡಿ ಹೋದದ್ದಲ್ಲ, ಮತ್ತೆ ಅದು ದ್ವೈದಿಭಾವ ಅಂತ ಉಂಟು ರಾಜನೀತಿಯಲ್ಲಿ. ಹೌದಾ? ದುರ್ಬಲನಾಗಿರುವಾಗ ಹಿಂದೆ ಹೋಗುದು, ಪ್ರಬಲನಾಗಿರುವಾಗ ಬರುದು. ಅದು ಅವತ್ತು ದೇವಿ ಮಾತು ಮೇಲೆ ಎಂತ ಕೆಲಸ ಇರಲಿಲ್ಲ, ಕೆಲಸ ಇಲ್ಲ ಮಾಡುದು. ಹಾಗಾಗಿ ಇದು ನಮ್ಮದೇ ಪ್ರಸಂಗ. ಹೌದು, ನಮ್ಮದೇ ಪ್ರಸಂಗ. ಹಾಗಾಗಿ ಇದ್ರಲ್ಲೆಲ್ಲ ಹಾಗೆಲ್ಲ ಓಡಿ ಹೋಗ್ಲಿಕ್ಕಿಲ್ಲ. ನಿರ್ಣಯ ಮಾಡಿಯೇ ಬಂದದ್ದು ಈ ಸಲ ಗಟ್ಟಿ ನಿಲ್ಲೋದು. ಹೌದೇ? ಹೌದೌದು. ಹಾಗಿದ್ರೆ ಅವನ ಜೊತೆಲಿ ಇದ್ದವ ನೀನು. ಅಂದ್ರೆ ನಿನಗೆ ಆಕೆಯ ಮೇಲೆ ಸೇಡು ಅನ್ನುವುದೇ ಇಲ್ವೇ? ಯಾರಲ್ಲಿ? ಆತ ನೀನು ಶುಂಭನನ್ನು ಕೊಂದವಳಲ್ಲ. ಅವಳ ಜುಟ್ಟಿ ಹಿಡಿತಾನೆ, ಮದುವೆ ಆಗುಂತ ಹೇಳ್ತಾನೆ. ಮದುವೆ ಆದ್ರೆ ಸರಿ, ಇಲ್ಲದೆ ಹೋದ್ರೆ ಅವಳನ್ನು ಶಾಕಿನಿ ಡಾಕಿನಿಯರಿಗೆ ಔತಣ ಈರಿಲ್ಲ. ನಾನು ಅರುಣನ ಇದ್ದೆ ಅಲ್ಲ, ಅರುಣಾಸುರ. ಹಾಗಿದ್ರೆ ಸರಿಯಾಗಿ ಕೇಳು, ನಾನು ಯಾರೆಂಬುದಾಗಿ ಹೇಳುತ್ತಾ ಇದ್ದೀನಿ. ಶುಂಭನನ್ನು ಕೊಂದವಳು ಬೇರೆ ಯಾರೂ ಅಲ್ಲ, ಅದು ನಾನೇ. ನನಗೆ ತಲೆ ವಿಷಯ ಅಂತಲ್ಲ ಗೊತ್ತಾಗ ಬೇರೆ ಆರಂಭದಿಂದ ಕರೆಸಿದ ಕಾರಣ ನನಗೆ ಸಮಸ್ಯೆ ಇದಲ್ಲ. ಇವನಿಗೆ ಎಲ್ಲಿಯೋ ಬಂಡದಾಗಿದೆ. ಗೊತ್ತಾಯ್ತು ವಿಷಯ ಬಂಡದಲ್ವಾ? ತರುಣಿ ತಪ್ಪಿಸಿ ಅಲ್ಲಿ ಹೋಗುವಾಗ ಪುನಃ ಮರಿಲಿಕ್ಕಿಲ್ಲಲ್ಲ ಇವನಿಗೆ. ಕೇಳ್ಕೊಂಡು ಬನ್ನಿ.
ಇದ್ದೇನೆ. ಈ ವಿಚಾರವನ್ನು ಅಮ್ಮನ ಕಾರಣ ಉಂಟಮ್ಮ. ನಿಮ್ಮವರು ಹೇಳಿದಂತೆ ನಂದಿನಿ ನದಿ ತೀರದಲ್ಲಿ ಇರುವಂತಹ ಹೆಣ್ಣನ್ನು ಕರೆತರು ಚಂಡಪ್ರಚಂಡರು ಹೋದರಮ್ಮ. ಹೌದು. ಆ ಸಂದರ್ಭದಲ್ಲಿ ಅಂಬಿಕೆ ಚಂಡಿಕೆಯಾಗಿ ಅವರನ್ನು ಪೂಜಿಸಬೇಕಾದವಳನ್ನೇ ಕಾಮಿಸುವುದಕ್ಕೆ ಮುಂದಾದರೆ ನನ್ನವರು ಎಂತಹ ಮರುಳಾಟ ನನ್ನವರಿಗೆ. ಹಾಗಾದರೆ ನನ್ನವರನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಅಂಬಿಕೆಯಲ್ಲಿ ಕ್ಷಮೆಯಾಚನೆ ಮಾಡಬೇಕು. ಪೂಜಾ ನಾನು ತಾಗಿದ್ದಲ್ಲ, ಮತ್ತೆ ಮಗ ತಾಗಿ ಬಿದ್ದದ್ದಲ್ಲ. ಆ ಮಗನನ್ನು ಇಟ್ಟುಕೊಂಡದ್ದು ಯಾಕೆ? ದವಡೆಗೆ ಬರಿಸಬೇಕು. ನನ್ನ ಮಗ ಅಲ್ಲ, ನಿಮ್ಮ ಮಗ. ನೀನು ಕೈ ಎತ್ತುದು ಯಾರಿಗೆ? ನಿನ್ನ ಅಪ್ಪನಿಗ? ನೀವ್ ಎತ್ತಿದ್ದಲ್ಲ. ನಾನು ಎತ್ತಿದ್ರೆ ನೀನು ಎತ್ತಿದ್ಯಾ? ನಾನು ನೀವು ಹೀಗೆ ಮಾಡ್ತೀರಾ ಅಂತಾರೆ. ಎಂತದ್ದು ಹೀಗೆ ಮಾಡ್ಲಿಕ್ಕೆ ಎಂತದ್ದು ಇದು? ಪಾಪಕ್ಕೆ ಇಲ್ಲಿ ಬಾ. ಎತ್ತುತ್ತೀಯ? ಇಲ್ಲಿ ಬಾ. ಹಾಗೆ ನನ್ನ ಮಗ ತಾಗಿದ್ದ ನಿನಗೆ? ಮತ್ತೆ ಇಲ್ಲಿರುವ ಮಗ ಯಾರ್ದು? ನೋಡಿ, ಅಲ್ಲಿ ಮಗ, ಅಲ್ಲಿ ಮಗ, ಅಲ್ಲಿ ಮಗ, ಅಲ್ಲಿ ಮಗ, ಎಲ್ಲ ಮಗ. ಎಂತದ್ದು ಎಂತದ್ದು ಕುತ್ತಿಗೆಯಲ್ಲಿ ಹಿಡಿದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತೇನೆ. ಇಲ್ಲ, ನಿಮ್ಮದು ನೀವೇ. ಇಲ್ವಾ? ನಿನಗೆ ರಕಾರ ಬರುದಿಲ್ವಾ? ಮತ್ತೆ ಮರ ಅಂತ ಹೇಳು. ಮಗ. ನೀನು ಮಗ ಅಂತ ಮರವನ್ನು ಹೇಳುದಾ? ಹೌದು. ಹೌದು. ಎಂತದು? ಹೌದು. ಯಾರು? ನೀವ್ ಹೇಳಿದ್ದೌಟು. ಹೌದು. ಹೌದು. ಮರ ತಾಗಲಿಕ್ಕೆ ನಿನಗೆ ಕಣ್ಣು ಮಾಡುದಿಲ್ವಾ? ನಾನು ಬಸ್ಸಿನಲ್ಲಿ ಬಂದದ್ದಲ್ಲ. ಬಸ್ಸಿನಲ್ಲಿ. ರಭಸಿನಲ್ಲಿ? ರಭಸದಲ್ಲಿ ಬರ್ಲಿಕ್ಕೆ ಜೀವ ಹೇಳಿದೆ ನಿನಗೆ? ನಾನು ಅವರೊಟ್ಟಿಗೆ ಹೋದಲ್ಲ. ಯಾರೊಟ್ಟಿಗೆ? ಚೆಂಡೆ. ಯಾವ ಚೆಂಡೆ? ಚೆಂಡೆ, ಬರ ಚೆಂಡೆ. ಚಂಡನ ಚಂಡನ. ಮುಗೀತಾ ಅಂತ ನಿಶ್ಚಯವಾ? ಖಂಡಿತ ಮುಗೀತಾ? ಖಂಡಿತ. ಹೋಗುದಿ ಗೊತ್ತಾಯ್ತಲ್ಲ. ಮುಗೀತಾ? ಮುಗಿಯದೆ ಗೊತ್ತಾಯ್ತು. ಹೌದಾ? ಆರು ತಿಂಗಳಿಗೆ ಹುಟ್ಟಿದ್ದ ನೀನು? ಇಲ್ಲ. ಮತ್ತೇನು ಅರ್ಧದಲ್ಲಿ ಹೋಗುದು ನೀನು? ಆಯ್ತಲ್ಲ. ಎಂತದು ವಿಷಯ? ವಿಷಯ ಹೇಳಿದ್ಯಾ ನೀನು? ಎಲ್ಲಿಲ್ವ? ಇಲ್ಲ. ನೆನಪು ಇಲ್ಲ. ಓ, ನಾನು ಅವರೊಟ್ಟಿಗೆ ಹೋದ್ದು. ನಿಮ್ಮ ಮಂಕ್ರಿ. ಮಂಕ್ರಿ ಅಲ್ಲ, ಮಂತ್ರಿ. ಮಂಕ್ರಿಯಲ್ಲಿ. ಮಂತ್ರಿ. ಮಂಕ್ರಿಯಲ್ಲಿ. ಮಂತ್ರಿ. ಮಂತ್ರಿಯಲ್ಲಿ. ರಾರೆ ನಮ್ಮ. ಯಾರೆಲ್ಲ? ನೀವು ಮತ್ತು ನಿಮ್ಮ ನಮೋ ನಮ. ಕುಣತ್ತ. ಕುಣತ್ತ. ಪುನೀತ. ಕುಣತ. ಪುನೀತ. ಪುನೀತ. ನಮ್ಮ ಪುನೀತ ಪಾದ. ರಾರೆ ಹೋಗುವಾಗ ಅಲ್ಲಿ ಇದ್ದಾಳೆ ಹುಡುಗಿ. ಹುಡುಗಿ ಇದ್ದಾಳೆ ಅಲ್ಲಿ. ಹುಡುಗಿ ಇದ್ದಾಳೆ. ಇದ್ದಾಳೆ. ಹುಡುಗಿ ಇದ್ರೆ ಹಾಗೆ ಹುಡುಗಿನ ಮನಸ್ಸು ಮುಗುದಲ್ಲ. ಹೆಣ್ಣಿನ ಮನಸ್ಸು ಮುಗುದು. ಮುಗುದು ಮುಗುದು ಅಲ್ಲಿ ಹಾಗೆ ಒಮ್ಮೆಲೆ ನಾವು ಬಲಾತ್ಕಾರ ಮಾಡುವುದು ಬೇಡ. ಬಲಾತ್ಕಾರ ಮಾಡುವುದು ಬೇಡ. ಬಲಾತ್ಕಾರ ಅಲ್ಲ, ಬಲಾತ್ಕಾರ. ಬಲಾತ್ಕಾರ ಮಾಡುವುದು ಬೇಡ. ಒಬ್ಬೊಬ್ಬರು ಕರೆಯುವ ಅಂತ ಕರೆದ್ರು. ಮೊದಲಿನವ ಕರೆದ ಚೆಂಡೆ.
ಕೆಂಡ ಕರೀಲಿಕ್ಕೆ ಆಗುದಿಲ್ಲ, ಬಡಿಲಿಕ್ಕೆ ಮಾತ್ರ ಆಗುದು. ಅಲ್ಲ ಅವ ಗಡ್ಡ ನಿಮ್ಮ ಚಂಡ ಚಂದ ಗಡ್ಡ. ಓ ಎಣ್ಣೆ ಅಂತ ಆರಂಭದಲ್ಲಿ ಓ ಎಣ್ಣೆ ಅಂತ ಹೇಳಿದ, ಬರೀ ಎಣ್ಣೆ ಅಂತ ಹೇಳಿದ್ರೆ ನಾವು ಮುಂದುವರಿಸಿದ್ರು. ಓ ಎಣ್ಣೆ ಬಾ. ಎಣ್ಣೆ ಬರುದಿಲ್ಲ, ಎಣ್ಣೆ ತರಬೇಕು. ಅದಲ್ಲ ಓ ಎಣ್ಣೆ ಬಾ. ಎಣ್ಣೆ ತರಬೇಕಾ? ಎಣ್ಣೆ ಬಾಗೆ ಎಣ್ಣೆ ಹೌದು. ಆಯ್ತಾ? ಮತ್ತೆ ಬರ್ಲಿಲ್ಲ ಅಲ್ಲ, ಕೊನೆಯವರೆಗೆ ಇರುದಿಲ್ವ ಅಂತ ಮಧ್ಯದಲ್ಲಿ ಆಗ್ತದೆ. ಇಲ್ಲ ಆಯ್ತಾ ರೇ ಮತ್ತೊಬ್ಬ ಕರೆದ ಓ ಚೆಂಡು ಪುಲಿ ಚೆಲುವೆ. ಎಂತದ ಉಪ್ಪಿನಕಾಯಿ ಹಾಕಲಿಕ್ಕ? ಅವಳ ಮುಖ ಎಂತದು? ಚೆಂಡು ಪುಲಿ ಚೆಲುವೆ. ಚೆಂದುಳ್ಳಿ ಚೆಲುವೆ. ಓ ಹಂಸುಗ ಮನೆ. ಓ ಹಂಸುಗ ಮನೆ. ನಿಧಾನವ? ಅಲ್ಲ ಅವಳು ಪಾದೆ ಪಾದೆ ಹಂಸ ಪಾದೆ ನಡಿಗೆ ಹಂಸಗ ಮನೆ. ಹಂಸಿಗ ಮನೆ. ಮತ್ತೊಬ್ಬ ಕರೆದ ಓ ಕೋಮನಾಂಗಿ. ಓ ಕೋಮನಾಂಗಿ. ನಿನಗೆ ಕಲ್ಲು ಹೊಡೆದ್ರೆ ನನಗೂ ಬಿದ್ದಿತ್ತು ಪಾಪಿ. ಏನೇನು ಬೊಗಾಳಿ ನೀನು? ಎಂತದ್ದು ಬೊಗಾಳುದು ನೀನು? ನನ್ನದ ಅವ ಕರ್ದದ್ದು, ಅವ ಹಾಗೆ ಕರ್ದ ಓ ಕೋಮನಾಂಗಿ. ಕೋಮಲಾಂಗಿ ಮತ್ತೆ ನಾನೆಂತ ಹೇಳಿದ್ದು? ನಿನ್ನ ಕರ್ಮ. ಹಾಗೆ ಮತ್ತೊಬ್ಬ ಕರೆಯುವಾಗ ಬಾಳೆಂಟು ಬಾಳೆ ಬಾಳೆಂಟು ಬಾಳೆ. ನೀನು ಯಾವ ಪಾಶ್ಚಾತ್ಯ ಭಾಷೆ ಮಾತಾಡುದು? ಅದೇ ಇದೆ ಇವ ಕರ್ದದ್ದು ಮತ್ತೊಬ್ಬ ಸಣ್ಣವ. ಬಾಲೆಂದು ಬಾಲೆ. ಬಾಳೆಂದು ಬಾಳೆ. ಬಾಲಚಂದ್ರನಂತೆ ಹಣೆ ಇರುವವಳೆ. ಚಂಪುಕನು ನಾಸೆ ಚಂಪುಕನು ನಾಸೆ ಮೂಗು. ಅಯ್ಯೋ ಸರಸ್ವತಿ ಶತ್ರು. ಚಂಪಕನಾಸೆ. ಮೊದಲು ಹೀಗೆ ಇತ್ತ? ಕುಂಭಪಾಯನ್ನು ಬುಗಾರೆ. ಕುಂಭಪಾಯನ್ನು ಬುಗಾರೆ. ಅದನ್ನು ತಿಂದವ ಹಾಗಾಗುದು. ಅಲ್ಲ ಅವ ಕರ್ದ. ಎಂತದು? ಕುಂಭಪಾಯನ್ನು ಬುಗಾರೆ. ಅದಲ್ಲ ಕುಂಬು, ನಿನ್ನ ತಲೆ ಕುಂಬು. ಇಲ್ಲ ಅವಳ ಕುಂಭಪಯೋಧರೆ. ಕುಂಭಪಯೋಧರೆ ತಪ್ಪು ಅವರದ್ದು. ನಿನ್ನೆದುರು ಅಂತ ಶಬ್ದ ಎಲ್ಲ ಹಾಕಿದಾರಲ್ಲ. ಇಲ್ಲ ನಾನು ಕಿವಿ ಕೊಡ್ತಾ ಇದ್ದೇನೆ. ಆಯ್ತಾ? ಮತ್ತೊಬ್ಬ ಕರೆದ ಓ ನಾಯಿ ಮಣಿ ಬಾ. ಓ ನಾಯಿ ಮಣಿ ಬಾ. ನಾರಿ ಮಣಿ ಬಾಯೇ ಬಾರಿ ಬರುದಿಲ್ಲ ಅಂತ ಹೇಳಿ ಈ ಸಲ ಬಾರದಿದ್ದರೆ ಬಿಡೆ. ಬಾರದಿದ್ದರೆ ಬಿಡೆ. ಬಿಡೆ ಕಡಿವೆ ಕಡಿವೆ ಬಾರದಿದ್ದರೆ ಕಡಿವೆ. ಮತ್ತೊಬ್ಬ ವಿಷಯಲ್ಲಿ ಮತ್ತೊಬ್ಬ ಬಾರದಿದ್ದರೆ ಕಡಿವೆ ಅಂತ. ಯಾಕೆ ಬಟ್ಟಲು ಇರ್ಲಿಲ್ವಾ? ಅದಲ್ಲ ಬಟ್ಟಲು ಯಾಕೆ ಕಡಿಲಿಕ್ಕೆ ಬಟ್ಟಲು ಯಾಕೆ? ಬಾರದಿದ್ದರೆ ಕಡಿವೆ ಬಾರದೇ ಇರೆ ಕಡಿವೆ. ಮತ್ತೆ ನಾನು ಅಂತ ಹೇಳಿದ್ದು ಹಾಗೆ ಹೇಳಿದ್ದವ. ನೀನು ಹೇಳುವಾಗ ನಿನ್ನ ಉತ್ತರ ಕ್ರಿಯೆ ಆಮಂತ್ರಣ ಹೇಳಿದಾಗ ಆಯ್ತು. ಇಲ್ಲ ಆಯ್ತಾ? ಹೀಗೆ ನೋಡಿದ್ವಿ. ನೀನು ಅದನ್ನ ನೋಡಿದ್ರೆ ಬೇರೆ ಕಾಣ್ತದೆ. ಹಾಗೆ ನೋಡಿ ರಾಯರೇ ವಾನರ ಶ್ರೇಷ್ಠ ಸಂತಾನ ನೋಡಿದಾಗೆ ಅಷ್ಟು ಚಂದ. ರಾಯರೇ ಹೀಗೆ ಮಾಡಿ ಬರ್ತೀನಿ ಬರುದಿಲ್ಲ ಅಂತ ಹೇಳುವಾಗ ಇವರಿಗೆ ಮತ್ತೆ ಸಿಕ್ತು. ರಾಯರೇ ಹಾಕಿದ್ರು ಸರಂಗಿದೆ ಕೈ. ಅವಳ ಸರಂಗು ಸರಂಗು ಸೆರಗಿಗೆ ಕೈ ಮೊದಲು ಹೀಗಿತ್ತ? ಕೈ ಹಾಕಿ ಎಲ್ಲಿದ್ದು 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 ಇಬ್ಬರು ಆ ಕಡೆಯಿಂದ ಎಲೆಯುವಾಗ ರಾಯರೇ ಅಲ್ಲಿಗೆ ಚಂಡಿ ನೀರಿಗೆ ಬಿದ್ದಿರ್ಬೇಕು. ಮೂಕ 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 ಮುಖ ಚಂಡಿ ಮುಖದಲ್ಲಿ ಚಂಡಿ. ಮುಖದಲ್ಲಿ ಚಂಡಿ ಮುಖವೇ ಚಂಡಿ. ಮುಖವೇ ಕೆಂಪು ಕೆಂಪಾಗಿ ರಾಯರೇ ಚಂಡಿ ಆಗುವಾಗಲೂ ಬಿಡ್ಲಿಲ್ಲ. ಮತ್ತೆ ಎಳೆದ್ರು ಎಳೆಯುವಾಗ ಕಾಳಿ. ಅವಳ ಅಜ್ಜಿಯು ಖಾಲಿ ಆಗ್ಬೇಕು ಇವ್ರು ಎಳೆಯುವಾಗ. ಇಲ್ಲ ಅಜ್ಜಲ್ಲ ಅವಳೇ ಖಾಲಿಯಾಗಿ ಬಂದು ಅದೆಂತದ್ದು ಎಸೆಯುದೆಂತದ್ದು? ಸಿಟ್ಟಿನಿಂದ ಬಂದು ಎಂತದಂತ ಗೊತ್ತಿಲ್ಲ. ಭಯಂಕರಾಗಿ ಭಯಂಕರ ಖಾಲಿ ರೂಪ ರಾಯರೇ ಬಂದದ್ದು ಎದ್ದು ಘೋರಾಕಾರ ಘೋರಕರ ಘೋರಾಕಾರ ನಿನ್ನದು ಅಲ್ಲ ಘೋರಕರ ಭಯಂಕರ ಭಯಂಕರ ಕಾಳಿ ರೂಪ. ನೀನು ಹುಲಿವೇಷದಾಗಿ ಹೋದಿ ಅಲ್ಲ ಹಾಗೆ ಬಂದಿದೆ ಅಬ್ಬರದಿಂದ ರಾಯರೇ ಬಂದದ್ದೇ ಬಂದದ್ದು ಮೇಲೆ ಬಂದು ಅಂಡ ಪ್ರಚಂಡರ ಅಂಡನ್ನು ಅಂಡ ಪ್ರಚಂಡರ ಅಂಡನ್ನೇ ಅಂಡನ್ನು ಅಂಡು ನಿನ್ನ ಕುಟುಂಬದವರದು ಇಲ್ಲ ಅವರದೇ ರುಂಡ ಅದನ್ನೇ ಚೆಂಡಾಗಿ ಅವರು ಸತ್ತರು.
ಎಚ್ಚೆತ್ತಾಕ್ಷಣವೇ ನಿಮ್ಮ ಬಳಿಗೆ ಓಡಾಡಿಕೊಂಡು ಬಂದಿದ್ದೇನೆ. ಬಂದು ನಿಮ್ಮ ಮುಖವನ್ನು ನೋಡಿದರೆ ಒಂದು ರೀತಿಯ ಕೋಪ. ಪ್ರಭು, ಯಾರಿಂದಾದ್ರೂ ನಿಮಗೆ ಕಷ್ಟ ಒದಗಿ ಬಂತೆ, ಆ ಹರನಿಂದ ಕಷ್ಟ ಒದಗಿ ಬಂತೆ, ಅಲ್ಲ ವೈಕುಂಠ ವಾಸಿಯಾದಂತಹ ಶ್ರೀಮನ್ನಾರಾಯಣನಿಂದ ಕಷ್ಟ ಬಂತೆ, ಅಲ್ಲ ಸೃಷ್ಟಿಕರ್ತರಾದಂತಹ ಬ್ರಹ್ಮಣ ದೇವನಿಂದ ಏನಾದ್ರೂ ಕಷ್ಟ ಒದಗಿ ಬಂತೆ. ಪ್ರಭು, ಯಾರಿಂದ ಕಷ್ಟ ಒದಗಿ ಬಂದಿದೆ ಈ ರೀತಿಯಾಗಿ ವರ್ತಿಸಬೇಕಾದರೆ ಏನು ನಮ್ಮ ಪುರಕ್ಕೆ ವೈರಿಗಳ ದಾಳಿ ಆಯ್ತೆ ಅಥವಾ ಇನ್ನೊಂದು ಪುರವನ್ನೇ ನಮ್ಮ ಕೈವಶ ಮಾಡಿಕೊಳ್ಳಬೇಕೆ? ಪ್ರಭು, ಜಡವೇರಿ ನಿದ್ರೆಯಿಂದ ಎದ್ದು ಬಂದವರು ನಾವು. ಪೂರಮಣ ಕರೆಸಿದ ಕಾರಣವೇನು? ಅಪ್ಪಣೆಯಾಗಲಿ. ನಮ್ಮವರೇ, ನಂದಿನಿ ಹೊಳೆಬದಿಯಲ್ಲಿ ಒಬ್ಬಳು ತರುಣಿಯನ್ನು ಕಂಡು ಅವಳು ಮಾಯಕವಾಗಿ ಹೋದ ಸಮಯದಲ್ಲಿ ಸಚಿವರಾದ ಚಂಡ ಪ್ರಚಂಡರನ್ನು ಕಳುಹಿಸಿದ್ರೆ ಚಂಡ ಪ್ರಚಂಡರೊಂದಿಗೆ ಹೋರಿ ಅವರ ಹಸುವನ್ನು ಹೀರಿ ಹಾರುತ್ತಾ ಇದ್ದಾಳೆ. ಅವಳನ್ನು ಕೊಂದು ಇಲ್ಲಿಯವರೆಗೆ ಬನ್ನಿ, ಹೋಗಿ. ಏಕವೀರಾದ್ರಿಪುರವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲದೆ ನಮ್ಮವರಾದ ಚಂಡ ಪ್ರಚಂಡರನ್ನು ಕೊಂದೆಯ? ಅವರನ್ನು ಕೊಂದೆ ಎನ್ನುವ ಹಾಗೆ ಬೀಗುತ್ತಾ ಇದ್ದೀಯಾ? ಬಂದವ ಕರಾಳ ವಕ್ರ ಚಂಡ ಪ್ರಚಂಡರಲ್ಲಿ ತೋರಿದಂತ ಪೌರುಷವನ್ನು ನನ್ನ ಮುಂದೆ ಪ್ರಕಟಿಸುವುದಕ್ಕೆ ಬಂದರೆ ನಿನ್ನ ಶಿರವನ್ನು
ನಮ್ಮ ಒಡೆಯನಾದಂತಹ ಅರುಣಾಸುರನಿಗೆ ಮೋಸವನ್ನು ಮಾಡಿ ನಮ್ಮವರಾದಂತಹ ಚಂಡ ಪ್ರಚಂಡರನ್ನು ಕೊಂದು ಈ ನಂದಿನಿಯ ತಟದಲ್ಲಿ ನಮ್ಮನ್ನೇ ಮಂಗಮಾಯ ಮಾಡ್ತಾ ಇದ್ಯಾ? ಈಗ ಬಂದವ ವಜ್ರಜಂಗ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಮರ್ಯಾದೆಯಾಗಿ ನನ್ನ ಜೊತೆ ಬಂದರಲ್ಲ, ಇಲ್ಲದೆ ಹೋದ್ರೆ ನಿನ್ನನ್ನು ಕೊಂದು ಸಾಕಿನಿ ಡಾಕಿನಿ ಮಾಲಿನಿ ಜಾಲಿನಿ ಎಂಬ ಭೂತಗಳಿಗೆ ಔತಣವಾಗಿ ಕಂದಿದ ಮುಖ, ಮಡುಗಟ್ಟಿದ ಕಂಬನಿಯ ಕಣ್ಣುಗಳು, ನಗೆ ಬಾಡಿತೆ, ದುಃಖದಿಂದ ಬಂದು ನಿಂತೀತಿ. ಏಕೆ ಮುಖ ಬಾಡಿತು? ನಿನ್ನ ನಗು ಇಲ್ಲದೆ ಇದ್ರೆ ನನ್ನ ಹೃದಯ ಬಡಿತವೇ ನಿಂತು ಹೋಗ್ತದೆಯೇ? ನನ್ನ ಚೈತನ್ಯ ಕಳೆ ಜೀವ ದುಸಿರೇ ನಿನ್ನ ನಗೆ ಮಾಸಿ ಹೋಗಿ ಕಣ್ಣೀರು ಬರುವುದಕ್ಕೆ ಕಾರಣ ನಾನೇ ಆಗಿ ಹೋದೆನೆ. ಕ್ಷಮಿಸೆ. ಏನಾಯಿತು ನಿನಗೆ? ಎಲ್ಲಿ ನಂದನದ ಮೋಹಿನಿಯೂ ಉಳಿದ ಸೌಂದರ್ಯ ವಾಹಿನಿಯೂ ಎಲ್ಲ
ಕುಳಿತುಕೊಂಡು ಕಾಲು ಒತ್ತುತ್ತಿರುವೆ? ನಿಮ್ಮ ಚರಣದಾಸಿ ಅಲ್ವೇ? ನೀನು ಕಾಲು ಒತ್ತಬೇಕಾದಂತ ಚರಣದಾಸಿ ಅಲ್ಲ, ನನ್ನಷ್ಟೇ ಅಧಿಕಾರ ಇರುವ ಅಸುರ ಕುಲ ಸಾಮ್ರಾಜ್ಯ. ವಿಷಯವನ್ನು ರಹಸ್ಯವಾಗಿಟ್ಟಿದ್ದೆ, ಕ್ಷಮಿಸೆ. ಏನು ಪ್ರಭು? ನಂದಿನಿ ಹೊಳೆಬದಿಯಲ್ಲಿರುವಂತಹ ತರುಣಿ ಮಾಯಕವಾಗಿ ಹೋದಳು. ಅವಳನ್ನು ಕರೆತರುವುದಕ್ಕೆ ಚಂಡ ಪ್ರಚಂಡರನ್ನು ಕಳುಹಿಸಿಕೊಟ್ಟರೆ ಆ ಭ್ರಷ್ಟ ಚಂಡಿಕೆಯಾಗಿ ಅವರನ್ನು ಕೊಂದು ನಾ ಕಂಡಂತಹ ಕನಸು ಸತ್ಯವಾಗುತ್ತಾ ಇದೆ. ಹಾಗಾದರೆ ಬಂದವಳು ಸಾಮಾನ್ಯ ತರುಣಿ ಅಲ್ಲ, ದುಷ್ಟರನ್ನು ಸಂಹರಿಸುವುದಕ್ಕೆ ಬಂದಂತಹ ಜಗನ್ಮಾತೆಯಾಗಿ ಜಗನ್ಮಾತೆ. ಜಗನ್ಮಾತೆ? ಯಾವ ಸೀಮೆಯ ಜಗನ್ಮಾತೆ? ಜಗನ್ಮಾತೆ ಹೌದಾದರೆ ಜಗತ್ತಿನಲ್ಲಿರುವವರೆಲ್ಲ ಅವಳಿಗೆ ಮಕ್ಕಳು. ದೇವ ಪಕ್ಷಪಾತಿನಿಯಾಗಿ ರಕ್ಕಸರ ಬಗ್ಗೆ ಕರುಣೆ ಇಲ್ಲದೆ ನಮ್ಮ ತಲೆ ಕಡೆಯುವ ಪಿಶಾಚಿನಿ ಅವಳು. ಅವಳಂತ ಪಕ್ಷಪಾತಿನಿಯನ್ನು ಜಗನ್ಮಾತೆ ಎನ್ನದಿರು. ಅವಳಿಗಿರುವುದು ಭೇದ ಭಾವ. ಇಲ್ಲ ಪ್ರಭು, ಭೇದ ಭಾವ ಕಾಣುವ ಆಕೆ ಅಲ್ಲ. ಮತ್ತೆ ನಾನು ಎನ್ನುವುದು ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ ಪ್ರಭು. ಅಂತಹ ನಾನು ಎನ್ನುವುದು ಯಾವುದು ಅಂತ ಕೇಳಿದ್ರೆ ಆ ಜಗನ್ಮಾತೆ ಮಾತ್ರ. ದುಷ್ಟರನ್ನು ಮಹಾತ್ರ ಸಂಹರಿಸುವುದಕ್ಕೆ ಬರ್ತಾಳೆ ಆಕೆ. ಅನ್ಯಾಯವನ್ನು ಯಾರು ಎಸಗುತ್ತಾರೋ ಅಂತವರನ್ನು ಶಿಕ್ಷಿಸುತ್ತಾಳೆ. ಏನನ್ಯಾಯ? ನೀವು ಅನ್ಯಾಯ ಮಾಡಿದ್ದಿಲ್ವೇ? ಏನದು? ಗೋ ಬ್ರಾಹ್ಮಣರನ್ನು ಹಿಂಸಿಸುವುದಕ್ಕೆ ಆಜ್ಞೆ ಮಾಡಿದವರು ನೀವಲ್ವೇ? ಗೋವುಗಳಲ್ಲಿ 33 ಕೋಟಿ ದೇವತೆಗಳು ಕಾಣುತ್ತಾರೆ, ಅರುಣಾಸುರ ಕಾಣುವುದಿಲ್ಲ. ಬ್ರಾಹ್ಮಣರಿಗೆ ಮೊದಲನ ಇಂದ್ರ ಪೂಜೆ ಬಿಟ್ಟರೆ ಅರುಣಾಸುರ ಪೂಜೆ ಮಾಡ್ಲಿಕ್ಕೆ ಸಂಕಟ. ಏನು ತಪ್ಪು? ಪತಿವ್ರತ ಸ್ತ್ರೀಯರನ್ನು ಅವರ ಮಕ್ಕಳನ್ನು ಕೊಲ್ಲಿಸಿದ್ದು ನೀವಲ್ವೇ ಪ್ರಭು? ಆ ಹೆಣ್ಣು ಮಕ್ಕಳಿಗೆ ಹರಿಹರರ ಭಜನೆ ಬಿಟ್ರೆ ನನ್ನ ಭಜನೆ ಹೇಳಲಿಕ್ಕೆ ನಾಲಿಗೆಗೆ ದನ ಮೆಟ್ಟಿದ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಈಗಲೇ ನನ್ನನ್ನು ಒಪ್ಪಿಕೊಳ್ಳದಂತಹ ಮಾರಿ ಸಂತಾನಗಳು ಮುಂದೆ ಒಪ್ಪಿಕೊಂಡಾವ. ಏನು ತಪ್ಪು? ದೇವಾಲಯವನ್ನೇ ಪುಡಿಗೈದವರು ನೀವಲ್ವೇ ಪ್ರಭು? ನನ್ನ ವಿಗ್ರಹ ಹೊರತಾಗಿ ಯಾವ ದೇವಾಲಯ ಇರಕೂಡದಂತ ಕಟ್ಟಪ್ಪಣೆ ಮಾಡಿದ ಮೇಲೂ ಬೇರೆ ದೇವರ ಕಟ್ಟಿದನ್ನು ಪೂಜೆ ಮಾಡಿದ್ದಾನೆ. ಏನು ತಪ್ಪು? ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ. ನನ್ನ ರೀತಿ ನೀತಿ ಕೇಳಲಿಕ್ಕೆ ಅವಳು ಯಾರೇ ನರಾಜು? ಪ್ರಭು, ಅವಳ ವಿಚಾರವನ್ನು ತಿಳಿಯುವುದಕ್ಕೆ ನಿಮ್ಮ ಹೊರಗಣ್ಣನ್ನು ತೆರೆದು ನೋಡಿದರೆ ಸಾಲದು, ಒಳಗಣ್ಣನ್ನು ತೆರೆದು ನೋಡಿ ಎಲ್ಲವೂ ನಿಮಗೆ ಅರ್ಥವಾಗುತ್ತದೆ. ಒಳಗಣ್ಣು ಹೊರಗಣ್ಣು ಎರಡು ಒಡೆದು ಹೋಗಬೇಕು ಅಂತವರನ್ನು ಕಳುಹಿಸಿದ್ದೇನೆ. ನಿನ್ನ ಜಗನ್ಮಾತೆಯ ಹಣೆ ಬರ ನಮ್ಮವರ ರಕ್ತ ಕುಡಿತಾ ಇದ್ದಾಳೆ. ಅವಳನ್ನು ಹೀಗೆ ಬಿಡ್ತಾನೆ ಅಂತ ಭಾವಿಸ್ತೀಯ? ಅವಳನ್ನು ತೊಂದು ಮೂಲಬಲ ಸಹಿತ ಹೊರಟು ನಿಂತಿದ್ದೇನೆ. ಹೋದವರ ವಿಚಾರ ಏನು ಅಂತ ಗೊತ್ತಿಲ್ವೇ ನಿಮಗೆ? ಏನದು? ಅವರೆಲ್ಲ ಅರುಣಾಸುರ ಅಲ್ಲ, ಅವರೆಲ್ಲ ನನ್ನ ಬಳಗಳು.
ಪ್ರಭು ವಾ. ನೀವು ಹೋಗುವುದು ಬೇಡ, ಮತ್ತೆ? ನಾನಿದ್ದೇನಲ್ಲ. ಹೌದಾ? ಎದ್ದೇಳು. ಶಾಬಾಸ್. ಹಿಡಿ ಕತ್ತಿ. ಯಾಕೆ? ಈ ಸ್ತ್ರೀ ಶಕ್ತಿ ಅವರನ್ನು ಸರಿ ಮಾಡಬೇಕಾದ್ರೆ ಇನ್ನು ಹೆಣ್ಣು ಮಕ್ಕಳೇ ಕತ್ತಿ ಹಿಡಿಬೇಕಾಗ್ತಿ. ಹೋಗಿ ಹೇಳು, ನನ್ನನ್ನು ಮದುವೆ ಆಗ್ಲಿಕ್ಕೆ ಹೇಳು. ಮದುವೆ ಆದ್ರೆ ಸರಿ, ಇಲ್ಲದಿದ್ರೆ ತಲೆ ಕಡಿ. ಇಲ್ಲ, ನಾನು ಯುದ್ಧ ಮಾಡುವುದಕ್ಕಾಗಿ ಹೋಗುವುದಲ್ಲ. ಯಾಕೆ ಹೊರಟದು ನೀನು? ನಾನು ಬೇಡುವುದಕ್ಕಾಗಿ ಹೋಗುವುದು. ನನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡು ಎಂದು ಹಾಗೆ ಬೇಡುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನಾನೇನು ಮಾಡಬೇಕು? ಒಳಗಿದ್ದುಕೊಳ್ಳಿ ಪ್ರಭು. ಒಳ್ಳೆ ವಿಷಯ. ಹೆಣ್ಣು ಮಗಳೊಬ್ಬಳು ಕಾಲು ಕರೆದು ನನ್ನಲ್ಲಿ ಜಗಳಕ್ಕೆ ಬರ್ತಾ ಇದ್ದಾಳೆ. ಗಂಡು ಮಗ ನಾನು ನಿನ್ನ ಸೆರಗಿನ ಮರೆಯಲ್ಲಿ ಅಡಗಿರ್ಬೇಕು. ನಾನು ಅಡಗಿರ್ಬೇಕು. ನಾನು ಯಶೋಮತಿ, ನೋವಾಯ್ತೇನೆ. ಉದ್ವೇಗವಶನಾಗಿ ಹೊಡೆದು ಬಿಟ್ಟೆ. ನನ್ನ ಕೈಯ ಅಚ್ಚು ನಿನ್ನ ಕೆನ್ನೆಯಲ್ಲಿ ಸನ್ನೆಯಾಗಿ ನಿಂತಿದೆ. ಕ್ಷಮಿಸೆ. ಮದುವೆಯಾದಂದಿನಿಂದ ಇವತ್ತಿನವರೆಗೆ ಒಂದೇಟು ಹೊಡೆದವನಲ್ಲ. ನೀನು ನನ್ನನ್ನು ಅರ್ಥ ಮಾಡಿಕೊಂಡದ್ದು ಕಡಿಮೆ ಐತೆ. ನಿನ್ನೆಯವರೆಗೆ ಯಾರಿಗೂ ತಲೆ ತಗ್ಗಿಸದೆ ಎದೆ ಎತ್ತಿ ಬದುಕಿದಂತ ಅರುಣಾಸುರ ನಮ್ಮವರು ಸತ್ತಾಗ ಅವಳೊಂದಿಗೆ ಸಂಧಾನ ಮಾಡಿಕೊಂಡ್ರೆ ಏನು ಹೇಳಿ ಯಾರು? ಸಾಯುವವರೆಲ್ಲ ಸಾಯುವವರೆಗೆ ಸುಮ್ಮನಿದ್ದ. ಈಗ ಅವನ ಜೀವ ಉಳಿಸಲಿಕ್ಕೆ ಬೇಕಾಗಿ ರಣಹೇಡಿಯಾಗಿ ಅವಳಲ್ಲಿ ಸಂಧಾನ ಮಾಡಿಕೊಂಡ ಅಂತ ಹೇಳಿದ್ರೆ ನಾನು ಮತ್ತೆ ಬದುಕಬೇಕೇನೆ? ನಿನ್ನ ಗಂಡನಿಗೆ ಯಾವುದರಲ್ಲಿ ಕಡಿಮೆ? ಅಧಿಕಾರ ಬಲ, ದೇಹ ಬಲ, ಜನಬಲ, ವರಬಲ, ಅದರೊಂದಿಗೆ ಪಟ್ಟದ ಕತ್ತಿಯ ಬಲ. ಅದಕ್ಕೆ ನಿನ್ನ ಪತಿವ್ರತಾ ಧರ್ಮದ ಬಲ ಸೇರಬೇಕು. ಕಟ್ಟು ಕೈಗರಿಯ ಕಕ್ಕಡ ಕಟ್ಟುವಂದೆ. ಯಾಕೆ ನಾನು ಕಟ್ಟಬೇಕು? ಸಾಮ್ರಾಜ್ಞಿಯಾದಂತಹ ನನ್ನ ಮಾತು ಇಲ್ಲಿ ಮೌಲ್ಯ ಇಲ್ವಂತೆ? ನಾನು ಕಟ್ಟುವುದಿಲ್ಲ. ನಿನಗೆ ಹುಚ್ಚು ಹಿಡಿದಿದೆಯಾ? ಹುಚ್ಚು ಪ್ರಭು, ನನಗೆ ಹುಚ್ಚು. ನಿಮ್ಮನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಹುಚ್ಚು ನನಗೆ ನೀವು ಬೇಕು. ಯಶೋಮತಿ, ಭಾವನೆಗೆ ಬಲಿಯಾಗುವ ಹೊತ್ತಲ್ಲ, ವಾಸ್ತವವನ್ನು ನೋಡು. ನಮ್ಮ ಅಸ್ತಿತ್ವವನ್ನು ಕೆಣಕುತ್ತಾ ಇದ್ದಾಳೆ. ಕಟ್ಟು ಕಂಕಣ. ಕಟ್ಟಬೇಕೆ? ಕಟ್ಟುತ್ತೇನೆ ಪ್ರಭು, ಕಟ್ಟುತ್ತೇನೆ. ಆದರೆ ನಿಮ್ಮ ಕೈಗಲ್ಲ, ಆ ಶ್ರೀದೇವಿಯ ಕೈಗೆ ರಕ್ಷಾಬಂಧನವನ್ನು ಕಟ್ಟುವುದಕ್ಕೆ ನಾನು ಹೋಗ್ತೇನೆ. ನನ್ನನ್ನು ತಡೆಬಾರದು ನೀವು. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಪರಿಸ್ಥಿತಿ ಈಡೇರಿಸುವುದಕ್ಕೆ ಕಾಲ ಸನ್ನಿಹಿತವಾಗಿದೆ. ಆದಷ್ಟು ಬೇಗ ಬರಬೇಕು ಎಂದು ಹಾಗೆ ಹೋಗಿ ತಿಳಿಸು. ಕೊನೆಯದಾಗಿ ನನ್ನದಾದಂತಹ ಒಂದು ನಮಸ್ಕಾರವನ್ನು ತಿಳಿಸು. ಹೋಗು, ಹೋಗು ಬಾಲಿಗೆ. ಕನ್ನಡಿ ಬರಿದುದ ಮಾದೆಗಳನ್ನು ಬಿಡಿದು
ಸರಿಯಾಗ್ತದೆ? ಇನ್ನು ನಾನು ಬದುಕುವುದಿಲ್ಲ ಪ್ರಭು. ಏನು ಆಗುದಿಲ್ಲ, ಸಣ್ಣ ಗಾಯವೇ. ಇಷ್ಟರವರೆಗೆ ಎಲ್ಲರೂ ನಿಮ್ಮೊಂದಿಗಿದ್ದಾರೆ, ಎಲ್ಲವೂ ನಿಮ್ಮಲ್ಲೇ ಇದೆ ಎನ್ನುವ ಹಾಗೆ ಅಹಂಕಾರದಿಂದಲೇ ಮೆರೆದವರಲ್ವೇ ನೀವು? ಎಲ್ಲರನ್ನು ಕಳೆದುಕೊಂಡೆ ಪ್ರಭು. ಯಾರು ಹೋದ್ರೇನು, ನೀನಿದ್ಯಲ್ಲ. ನಿಮ್ಮ ಛಾಯಾನುವರ್ತಿನಿಯಾಗಿ ನಿಮ್ಮ ಜೊತೆಯಾಗಿ ಇದ್ದವಳು ನಾನು. ಇನ್ನು ಆ ಯೋಗವನ್ನು ಕಳೆದುಕೊಂಡೆ ಪ್ರಭು. ಆಗುದಿಲ್ವ? ಅಮಂಗಳೆಲ್ಲ ಮಾತಾಡ್ಬೇಡ ನೀನು. ಅದು ಯಾವುದೋ ಒಂದು ಕಾಣದ ಕೈ ನನ್ನನ್ನು ಕೈ ಬೀಸಿ ಕರೆಯುತ್ತಾ, ಯಾರೋ ನನ್ನ ಹೆಂಡತಿಯನ್ನು ಕರೆಯುವವ. ಕೊನೆಯದಾಗಿ ನಿಮ್ಮದು ಪಾದ. ನಿಮ್ಮ ಸುಂದರ ಮುಖವನ್ನೊಮ್ಮೆ ಕಾಣಬೇಕು. ಅವಳಲ್ಲಿಗೆ ಹೋಗಕೂಡದು ಎನ್ನುವುದಾಗಿ ನಿನ್ನನ್ನು ಹಿಡಿದು ಅರಮನೆಯ ಒಳಗೆ ದೂಡಿದೆ ಎಂದಾದ್ರೆ ಸಿಂಹಾಸನದ ಕೀಲಿಗೆ ನಿನ್ನ ಹಣೆ ತಾಗಿ ಹಣೆ ಒಡೆದು ಹೋಯಿತೆ. ಚಿನ್ನ ಒಡೆದು ಹೋಯಿತೆ. ಪ್ರಾಣ ಕಳೆದುಕೊಂಡೆಯ. ನೀನು ಮಾಡಿದದ್ದಲ್ಲ ಪ್ರಿಯೇ, ನೀನು ಮಾಡಿದದ್ದಲ್ಲ. ಕಳಕುಲ ಎನ್ನುವಂತ ಆಕಾಶದಲ್ಲಿ ಬೆಳಗುತ್ತಿದ್ದ ಭಾಸ್ಕರ ಮುಳುಗಿದ ಮುಳುಗಿದ ಮುಳುಗಿದ. ನಮ್ಮನ್ನೆಲ್ಲ ಕತ್ತಲೆಯ ಕೂಪಕ್ಕೆ ಹಾಕಿದೆಯೇನೆ. ನನ್ನ ಸಿಂಹಾಸನದ ಅಡಿಪಾಯದ ಕಲ್ಲೊಂದು ಜಾರಿ ಸಿಂಹಾಸನದಿಂದ ಅಲುಗಿತು. ಒಲಿದು ಪಿಡಿದ ಕರವೇ, ಈ ಸುಟ್ಟ ಕೈ ನಿನ್ನ ಕೆಟ್ಟ ಕೋಪದಿಂದ ನಿನ್ನನ್ನು ಕೊಂದು ಬಿಟ್ಟಿತು. ನಾನೆಂಥ ಪಾಪಿ. ನಿನ್ನ ಮಾನ ಪ್ರಾಣ ರಕ್ಷಿಸಬೇಕಾದಂತ ಕೈ ನಿನ್ನನ್ನು ಘಾತಿಸಿತು. ನೀನು ತೈಲವಾಗಿದ್ರೆ ನಾನು ದೀಪ, ನೀನು ಉಸಿರಾಗಿದ್ರೆ ನಾನು ಪ್ರಾಣ. ಉಸಿರು ಹೋದ ಮೇಲೆ ಪ್ರಾಣ, ತೈಲ ಆರಿದ ಬಳಿಕ ದೀಪ, ಎರಡೂ ಉಳಿಯುತ್ತದೆಯೇ? ನನ್ನನ್ನು ಸರಿ ಮಾಡಬೇಕು ಅಂತ ಎಷ್ಟು ಪ್ರಯತ್ನಿಸಿದೆ. ನಿನ್ನ ಮಾತು ಕೇಳುತ್ತಿದ್ರೆ ನನ್ನ ಜೀವನದ ಗತಿಯೇ ಬದಲಾಗುತ್ತಿತ್ತು. ಕ್ಷಮಿಸೆ. ಏತಕ್ಕೆ ಭುವನತ್ರಯ ಮತ್ತಿನ್ನೇತಕ್ಕೆ ದೇವತ್ವ, ಇನ್ನೇತಕ್ಕೆ ವರಬಲ. ನಮ್ಮನ್ನು ಹತ್ತಿರದಿಂದ ಪ್ರೀತಿಸುವ ಒಂದು ಜೀವ ಆಯಾಸಗೊಂಡಿರೆ ಬಂದಿರೆ ಕುಳಿತುಕೊಳ್ಳಿ ಅಂತ ಹೇಳಲಿಕ್ಕೆ ಇಲ್ಲದೆ ಇದ್ರೆ ಮೂರು ಲೋಕದ ಯಾವ ಸಂಪತ್ತಿದ್ದು ಏನು ಪ್ರಯೋಜನ? ಗಂಡ ಸತ್ತ ಮೇಲೆ ಹೆಂಡತಿಯಾದರೂ ಬದುಕಿಯಾಳು. ಯಾಕೆ? ಹೆಣ್ತನ ಯಾರಿಗೂ ಬಾಗುತ್ತದೆ, ಹೆಣ್ತನ ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ತದೆ. ಆದರೆ ಹೆಂಡತಿ ಸತ್ತ ಗಂಡನಿಗೆ ಬದುಕಲಿಕ್ಕೆ ಕಷ್ಟ ಉಂಟು. ಹೆಂಡತಿಯಷ್ಟು ಗಂಡನನ್ನು ಅರ್ಥ ಮಾಡಿಕೊಂಡವಳು ಮತ್ತೊಬ್ಬಳಿಲ್ಲ. ಸ್ವಾತಂತ್ರ್ಯಕ್ಕೆ ಸಮನಾದ ಸುಖವಿಲ್ಲ, ಹೆಂಡತಿಗೆ ಸಮನಾದ ಮಿತ್ರಳಿಲ್ಲ. ಹೆಂಡತಿ ಕಳೆದುಕೊಂಡ ಗಂಡ ಮತ್ತೆ ಬದುಕಿದ್ರು ಸತ್ತ ಹಾಗೆ. ನಿನ್ನನ್ನು ಕಳೆದುಕೊಂಡ ಮೇಲೆ ನನ್ನ ಈ ಸಂಪಾದನೆಗೆ ಬೆಂಕಿ ಹಾಕು. ಬ್ರಹ್ಮದೇವ, ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀಯಂತೆ. ನನ್ನ ಹೆಂಡತಿಯೊಬ್ಬಳ ಜೀವ ಹೆಚ್ಚಾಗ್ತದೆ ನಿನಗೆ? ದಮ್ಮಯ. ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ನಿನ್ನ ಪಾದ ಬುಡಕ್ಕೆ ಹಾಕ್ತೇನೆ. ನನ್ನ ಹೆಂಡತಿಯೊಬ್ಬಳನ್ನು ಬದುಕಿಸೋ. ನನ್ನ ಹೆಂಡತಿ ಸತ್ತಿದ್ದಾಳೆ, ಮತ್ತೆ ಮನೋರಂಜನಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ನಾನು? ದೇವರ ಹೌದಲ್ಲ. ಸೃಷ್ಟಿ ಸ್ಥಿತಿ ಲಯ ಮೂರು ನನ್ನ ಕೈಯಲ್ಲೇ ಉಂಟು. ಯಶೋಮತಿ, ನೀನು ಒಂದಲ್ಲ 10 ಸಲ ಸಾಯಿ, ನಾನು ಬದುಕಿಸ್ತೇನೆ. ನನಗೆ ಗೊತ್ತಿಲ್ಲ ಬದುಕಿಸಲಿಕ್ಕೆ. ಅಸೊಡಕುಲ ಸಾಮ್ರಾಟ ರಾಜ್ಯ ಉಂಟು, ಹೇಳು ಹೇಳ್ತಾನೆ.
ಸಂಕಲ್ಪ ಸರಿಯಾಗಿಲ್ಲ ಅರುಣ ದೇವ. ಅಸುರ ಕುಲ ಸಾಮ್ರಾಟ ಅಂತ ಹೇಳಲಿಕ್ಕೆ ಎಷ್ಟು ಜನ ಆಗಿ ಹೋಗಿದ್ದಾರೆ? ಯಾರಾದ್ರೂ ಬದುಕಿಸಿದ್ದಾರೆ? ಕೆಲವರೆಲ್ಲ ಮಹಿಷಾಸುರನೇ ಮೂಲ ನಿವಾಸಿ ಅಂತ ಹೇಳಿ ಹೋರಿದ್ದಾರೆ. ದೇವಿ ಅಲ್ಲ, ಮಹಿಷಾಸುರನೇ ಮೂಲನೇ. ಆದ್ರೂ ಬದುಕಿಸ್ಲಿಕ್ಕೆ ಆಗ್ತದ? ಬದುಕಿಸ್ಲಿಕ್ಕೆ ಆಗುದು ಯಾರನ್ನು? ಪರಬ್ರಹ್ಮ ದೇವರಿಗೆ ಮನುಷ್ಯರನ್ನು. ನಾನು ಪರಬ್ರಹ್ಮ ಅಲ್ವ? ಅಸುರಕುಲ ಸಾಮ್ರಾಟ ಬೇಡ, ಪರಬ್ರಹ್ಮ ಅರುಣದೇವನ ಆಜ್ಞೆ ಉಂಟು. ಯಶೋಮತಿ ಹೇಳು, ಹೇಳು, ಹೇಳು. ಈಗ ಹೇಳದೆ ಉಪಾಯ ಇಲ್ಲ ಅವಳಿಗೆ. ಹೇಳಿಲ್ಲ ದೇವರಾಗಲಿಲ್ಲ. ಯಶೋಮತಿ ಮಾಲಿನ್ಯರಾಗಿ ಧರೆಯಲ್ಲಿ ಸಂಜನಿಸಿದವರಿದ್ದಾರೆ. ಜೀವನ ಯಾತ್ರೆಯನ್ನು ಮುಗಿಸಿದ್ದಾರೆ. ಪವಿತ್ರ ನಂದಿನಿ ಜಲ ಪ್ರೋಕ್ಷೆಯ ಮೂಲಕವಾಗಿ ನಿಜ ಲೋಕವನ್ನು Thank you.
ಅಮ್ಮ, ಉಗ್ರ ರೂಪದಲ್ಲಿರುವಂತಹ ನಿಮ್ಮನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಇದೋ ಸುರ ನಾರಿಕೇಳದಿಂದಲೇ ಅಭಿಷೇಚನವನ್ನು ಮಲ್ಲಿಕಾ ಪುಷ್ಪದ ಮೂಲಕವಾಗಿ ನಿಮ್ಮನ್ನು ಅಲಂಕರಿಸಿದವರಿದ್ದೇವೆ. ಅರುಣಾಸುರನಿಗೆ ಮೋಕ್ಷವನ್ನು ಒದಗಿಸಿ ಶಾಂತರಾಗಬೇಕು. ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರ್ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ ಜಯ ಆವಾದನಾರಿ ಕೇಳಲು ಆವಾದ ಜಾಬಾಲಿ ಮಹರ್ಷಿ ಅಮರೇಂದ್ರ ಲೋಕಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆದ ದುರುಳನಾದಂತಹ ಅರುಣಾಸುರನನ್ನು ವಧಿಸಿದವಳಿದ್ದೇನೆ. ನಿಮ್ಮೆಲ್ಲರ ಕೋರಿಕೆಯಂತೆ ಆತನಿಗೆ ಮೋಕ್ಷವನ್ನು ಕರುಣಿಸಿದವಳಿದ್ದೇನೆ. ಅರುಣಾಸುರ ಹಾಗೂ ಆತನ ಅನುಚರರನ್ನು ವಧಿಸಿದ ಈ ಪ್ರದೇಶ ರಕ್ತ ಮಜ್ಜೆಗಳಿಂದ ಕಲುಷಿತವಾಗಿದೆ. ಆದ್ದರಿಂದಲೇ ಈ ಹಿಂದೆ ನಂದಿನಿಗೆ ಕೊಟ್ಟ ಮಾತಿನಂತೆ ಇಲ್ಲಿಂದ ಪೂರ್ವ ಭಾಗಕ್ಕೆ ನಂದಿನಿಯ ಕಟಿ ಪ್ರದೇಶದಲ್ಲಿ ಲಿಂಗ ರೂಪದಿಂದ ನಾನೇ ಉದ್ಭವಿಸುವವಳಿದ್ದೇನೆ. ಮುಂದಕ್ಕೆ ಭ್ರಮರಾಮಿಕ ದುರ್ಗಾ ಪರಮೇಶ್ವರಿ ಎಂಬಿ ನಾಮಗಳಿಂದ ಯಾರು ನನ್ನನ್ನು ಅರ್ಚಿಸುತ್ತಾರೋ ಪೂಜಿಸುತ್ತಾರೋ ಅವರ ಮನೋಕಾಮನೆಗಳನ್ನು ಈಡೇರಿಸುವವಳಾಗಿದ್ದೇನೆ. ಅಮರೇಂದ್ರ ಅಮರಾವತಿ ಅಮರ ಸಿಂಹಾಸನವನ್ನಡರು ಆನಂದದಿಂದ ರಾಜ್ಯವನ್ನು ಆಳುತ್ತಾ ಬಾ ಮಗನೇ. ನಿನ್ನ ಅನುಗ್ರಹ ತಾಯಿ. ಜಾಬಾಲಿ ಮಹರ್ಷಿ ನೀನು ಅವಿತು ಕುಳಿತಂತಹ ಸ್ಥಳ ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಮಾಘ ಶುದ್ಧದ ಪೌರ್ಣಮಿಯ ಪುಣ್ಯ ದಿನದಿಂದ ನಂದಿನಿ ನದಿಯಾಗಿ ಹರಿದಿದ್ದಾಳೆ. ಅದೇ ಪುಣ್ಯ ದಿನದಂದು ನಂದಿನಿ ನದಿಯಲ್ಲಿ ಮಿಂದು ನಾರಿಕೇಲಗಳ ಅಭಿಷೇಕ ಮಲ್ಲಿಕಾದಿ ಪುಷ್ಪಗಳಿಂದಲೂ ಯಕ್ಷಗಾನ ಸಂಗೀತ ಸಾಹಿತ್ಯ ಗಾಯನಗಳಿಂದಲೂ ಅರಸಿನ ಕುಂಕುಮ ಪಟ್ಟೆ ಸೀರೆ ಕಪ್ಪು ಬಳೆ ಇವೆಲ್ಲವನ್ನು ಭಕ್ತಿಯಿಂದಲೇ ಅರ್ಪಿಸಿ ಯಾರು ನನ್ನನ್ನು ಸಂತುಷ್ಟಿಗೊಳಿಸುತ್ತಾರೋ ಅಂತಹವರಿಗೆ ಸಕಲ ಇಷ್ಟವನ್ನು ನೀಡುವವಳಾಗುತ್ತೇನೆ. ಎಲ್ಲಿಯವರೆಗೆ ಸತ್ಯ ಧರ್ಮಗಳು ನನ್ನ ಕ್ಷೇತ್ರದಲ್ಲಿದೆಯೋ ಅಲ್ಲಿಯವರೆಗೆ ನಾನು ನೆಲೆಗೊಳ್ಳುವವಳಿದ್ದೇನೆ. ನಾನು ನೆಲೆಗೊಂಡಂತಹ ನಂದಿನಿಯ ಕಟಿ ಪ್ರದೇಶ ಮುಂದಕ್ಕೆ ಶ್ರೀ ಕಟೀಲು ಕ್ಷೇತ್ರ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಮುಂದಕ್ಕೆ ಶುಭದಾಯಕಿಯಾಗಿರ್ತೇನೆ. ನಂಬಿಕೊಳ್ಳಿ ನಂಬಿಕೊಳ್ಳಿ ನಂಬಿಕೊಳ್ಳಿ. ಕ್ಷೇತ್ರದಲ್ಲಿ ನೆಲೆ ನಿಂತವಳಿದ್ದಾಳೆ. ಅವಳ ಪ್ರೀತ್ಯರ್ಥವಾಗಿಯೇ ಎಳನೀರಿನ ಅಭಿಷೇಕ ಮಲ್ಲಿಕಾದಿ ಪುಷ್ಪಗಳಿಂದ ಅವಳನ್ನು ಅಲಂಕರಿಸಿ ನಾವು ಸಂತುಷ್ಟಿಗೊಳಿಸಿದವರಿದ್ದೇವೆ. ಸತ್ಯ. ಇನ್ನು ಮುಂದಕ್ಕೂ ಯಾರೆಲ್ಲ ಭಕ್ತರು ಅವಳನ್ನು ಈ ರೀತಿಯಾಗಿಯೇ ಪೂಜಿಸಿಕೊಂಡು ಬರ್ತಾರೋ ಅಂತವರಿಗೆಲ್ಲರಿಗೂ ಕೂಡ ಅನುಗ್ರಹದಾಯಕಿಯಾಗಿ ಇಷ್ಟಾರ್ಥ ಪ್ರದಾಯಿನಿಯಾಗಿ ಅವಳು ಕಾಣಿಸಿಕೊಳ್ಳುವುದಕ್ಕಿದ್ದಾಳೆ. ನಿಜ. ಅಷ್ಟು ಮಾತ್ರವೇ ಅಲ್ಲ, ದುರ್ಗಾ ಪರಮೇಶ್ವರಿಯಾಗಿ ನೆಲೆ ನಿಂತವಳು ಮಹಾತಾಯಿ. ದುರ್ಗಾ ಎಂದರೆ ಕೋಟೆ ಎಂದರ್ಥ.
ಭಕ್ತ ಜನರ ಸಕಲ ಕಷ್ಟಗಳಿಗೂ ಕೂಡ ಕೋಟೆಯ ಸದೃಶವಾಗಿ ರಕ್ಷಣೆ ಎದ್ದಿತ್ತು. ಆ ಕಷ್ಟದಿಂದ ದೂರೀಕರಿಸಿ ಎಲ್ಲರನ್ನೂ ಅನುಗ್ರಹಿಸುವವಳೇ ದುರ್ಗಾ ಪರಮೇಶ್ವರಿ. ಅಂತಹ ದುರ್ಗಾ ಪರಮೇಶ್ವರಿ ನೆಲೆ ನಿಂತಹ ಪವಿತ್ರವಾದಂತಹ ಕ್ಷೇತ್ರ ಪುರಾಣ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬಂತಹ ಈ ಪುಣ್ಯ ಕಥಾ ಭಾಗವನ್ನು ಆಡಿ ಹಾಡಿದಂತಹ ಕಲಾವಿದರಿಗೂ ಆಡಿಸಿದಂತಹ ಸೇವಾಕರ್ತರಿಗೂ ನೋಡಿ ಕೇಳಿದಂತಹ ಸಕಲ ಕಲಾಭಿಮಾನಿಗಳಿಗೂ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸನ್ಮಂಗಲವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪುಣ್ಯ ಕಥಾವಾಹಿನಿಗೆ ಮಂಗಳ ಚರಣವನ್ನು ಹಾಡುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಶ್ರೀಮತಿ ಚಂದ್ರಿಕಾ ರಘು ಶೆಟ್ಟಿ ಮಕ್ಕಳು ಮತ್ತು ಮನೆಯವರು. ಶ್ರೀಮತಿ ಚಂದ್ರಿಕಾ ರಘು ಶೆಟ್ಟಿ ಮತ್ತು ಮಕ್ಕಳು ಹಾಗೂ ಮನೆಯವರು. ಅಟ್ಟಿಗರವರು ದಾನ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು ಮೂರು ಲೋಕವು ಕೊಂಡಾಡಲಿ ಕೊಟ್ಟಿರುವಂತಹ ಆರೋಗ್ಯ ಮಳಪಟ್ಟೆ ಶಾಲು ಕಾಂಚನ ಶಿವ ದಕ್ಕಿತ್ತು ಬಿಡಾರಕ್ಕಪ್ಪ ದೇವರ
ಧನ್ಯವಾದಗಳು.